ಜಗದೊಳಂಬಿಕಾ ಸುಧಾ ವಿಘ್ನರಾಜನ ಬಿರುದು ಸೋತುದೇವೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಗೆ ಪೊಡಮಡುದವರು ನಿಬಗೆ ಕಥಾಮೃತವ
ನಮಃ. ಮಹರ್ಷಿಗಳೇ, ಸಮರಾಯ, ಭೀಮಸೇನ, ಅಗ್ರಜ, ದ್ರೌಪದಿ, ವಲ್ಲಭ, ನಕುಲ ಸಹದೇವರೇ, ಯೋಚನೆ ಮಾಡಬೇಕಾದದ್ದು ಬಹಳಷ್ಟೇ ಇದೆ ಜೀವನದಲ್ಲಿ. ಕಳೆದದ್ದು ಎಷ್ಟೋ ಮುಂದೆ ಆಗುವುದಕ್ಕೆ ಏನೆಲ್ಲ ಉಂಟು ತಿಳಿಯುವುದಕ್ಕೆ ಮನುಷ್ಯ ಮಾತ್ರದಿಂದಲೇ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಾವು ಅನುಭವಿಸಿದಂತಹ ಯಾವುದೇ ಕಷ್ಟ ನಷ್ಟಗಳಿದ್ದರೂ ಕೂಡ ಯಾವ ಕಾಲಕ್ಕಾದರೂ ಅದಕ್ಕೆ ಪರಿಹಾರ ಇದೆ. ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇದುವೇ ನಮ್ಮ ಧ್ಯೇಯವೂ ಹೌದು, ಧೋರಣೆಯೂ ಹೌದು. ಅದಕ್ಕೆ ಭಗವಂತನ ಅನುಗ್ರಹ ಇದೆ ಅಂತ ಪ್ರತ್ಯೇಕವಾಗಿ ನಾವು ಹೇಳಬೇಕಾದದ್ದಿಲ್ಲ. ನಮಗಂತಹ ಅನುಭವವೇ ಅದಕ್ಕೆ ಸಾಕ್ಷಿಯಾಗಿ ಹೋಗಿದೆ ಈ ಕಾಲಕ್ಕೆ. ಆದ್ರೆ ನಾನು ಯೋಚನೆ ಮಾಡುವುದು ಅದನ್ನಲ್ಲ. ಹೇಳಿ ಕೇಳಿ ನಮ್ಮ ನಡೆಯನ್ನು ಕಂಡಾಗ ಭೂಮಿ ಪಾಲಕರು ಅಂತ ಪ್ರತಿಯೊಬ್ಬರು ಗುರುತಿಸ್ತಾರೆ. ಈ ಹೊತ್ತು ಪಾಲನೆ ಮಾಡುವಲ್ಲಿ ಭೂಮಿ ಇಲ್ಲದಿದ್ದರೂ ಕೂಡ ರಕ್ಷಿಸುವಲ್ಲಿ ಪ್ರಜಾವರ್ಗದವರು ಇಲ್ಲದಿದ್ದರೂ ಸಹ ಮುಂದೊಂದು ದಿವಸ ಅಂತಹ ಸ್ಥಾನಮಾನಗಳು ಒದಗಿ ಬರ್ತದೆ ಎನ್ನುವಂತಹ ಅಂಬೋಣ ಇರಬೇಕು ಅವರಲ್ಲಿ. ಏನೇ ಆಗಲಿ ಮುಂದೊಂದು ದಿವಸ ಅವರ ವಾಣಿ ಏನುಂಟು ಅದು ಭದ್ರವಾಗಿರಲಿ ಎನ್ನುವಂತಹ ಆಶೀಷ ನಮ್ಮದು. ಆದ್ರೆ ನಾವೆಲ್ಲರೂ ಜೊತೆಯಾಗಿದ್ದಾಗ ಯೋಚನೆಗೆ ಬರುವುದು ಬೇರೆ ಯಾವುದೂ ಅಲ್ಲ. ಶಾರೀರಿಕವಾದಂತಹ ಅಂಗದಲ್ಲಿ ಯಾವುದಾದ್ರೂ ಒಂದು ನ್ಯೂನತೆ ಬಂತು ಅಂತಾದ್ರೆ ಮನಸ್ಸಿಗೆ ವೇದನೆಯಾಗುತ್ತದೋ ಇಲ್ವೋ ಅಂತಹ ಸ್ಥಿತಿ ನಮಗಾಗಿ ಹೋಗಿದೆ. ಬೇಕಾದ್ದನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶ ಭಾರತದಲ್ಲಿ ಇದ್ದರೂ ಕೂಡ ಅದನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಅವ ಮುಂದುವರೆದು ಹೋದವರಿದ್ದಾನೆ. ಈ ಕಾಲಕ್ಕೆ ನನ್ನ ಮನಸ್ಸಿಗಾಗುವುದು ಅದೇ ಕೊರತೆ, ಬೇರೆ ಯಾವುದೂ ಇಲ್ಲ. ಪಶುಪತಿಯನ್ನು ಒಲಿಸಿಕೊಂಡು ಪಾಶುಪತವನ್ನು ಪಡೆದುಕೊಂಡು ಬರ್ತೇನೆ ಹೀಗೆಂದು ಹೋದವನಿದ್ದಾನೆ. ಅದೇನಿದ್ರು ಹಿರಿಯವರು ಹೇಳಿದಂತಹ ಮಾತು ಅದನ್ನು ಪಾಲಿಸಿಕೊಂಡು ಬರ್ತಾನೆ ಅಂತ ಹೇಳುವುದರಲ್ಲಿಯೂ ವಿಶ್ವಾಸವನ್ನು ಇರಿಸಿಕೊಳ್ಳಬಹುದು. ಆದ್ರೆ ನಮ್ಮ ಕಣ್ಣುಗಳು ಬಯಸುವುದೇನನ್ನು ಅವನನ್ನು ನೋಡಬೇಕು. ಯಾವಾಗ ಬರ್ತಾನೆ, ಏನಾಗುತ್ತಾನೆ, ಏನಾಗಿದೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಎನ್ನುವುದು ನಮಗೆ ಯಾವುದು ವೇದ್ಯವಾಗುತ್ತಾ ಇಲ್ಲ. ನನ್ನ ಮನಸ್ಸಿಗೆ ಹೊಳೆಯುವುದು ಅದು ಒಂದೇ, ಏನು ಮಾಡೋದು ಅಂತ ಗೊತ್ತಾಗುವುದಿಲ್ಲ. ಅವನನ್ನು ಕಾಣಬೇಕು ಕಾಣಬೇಕು ಅಂತ ಆಗ್ತದೆ. ಒಟ್ಟಿನಲ್ಲಿ ಮಾತೆ ಮುಖವಾಗುತ್ತದೆ. ನನಗಂತೂ ಯಾವ ಶಕ್ತಿಯೂ ಇಲ್ಲ ಅಂತಾಗಿದೆ. ಯಾಕೆ ಗೊತ್ತಾ, ಬಹಳಷ್ಟು ಮುಂದುವರೆದು ಬಂದವರು ನಾವಿದ್ದೇವೆ. ಧೈರ್ಯವೆಲ್ಲ ಹುಡುಗುತ್ತಾ ಇದೆ ಅಂತ ಅದಕ್ಕೆ ಪರಿಹಾರವನ್ನೆಂತೂ ನಾವು ಕಾಣಬಹುದಾಗಿದೆ. ಯಾವಾಗ ಬರ್ತಾರೋ ಏನೋ ನನಗೊಂದು ಅರ್ಥವಾಗ್ತಾ ಇಲ್ಲವಲ್ಲ. ಸಮರಾಯ, ಮಹರ್ಷಿಗಳೇ, ಏನಪ್ಪ ಅವನ ಕುರಿತಾಗಿ ನೀನು ಈ ರೀತಿಯಾದಂತಹ ಚಿಂತೆಗೆ ಒಳಗಾಗದವನಿದ್ದಿ. ಪಾಶುಪತಾಸ್ತ್ರಗಳನ್ನು ಪಡ್ಕೊಂಡು ಬರ್ತೇನೆ ಎಂಬುದಾಗಿ ಹೋದದ್ದೇನೂ ಸರಿ. ಆದ್ರೆ ಈ ಸಂದರ್ಭದಲ್ಲಿ ಅವನ ಎಣಿಸಿದಂತಹ ಕೆಲಸ ಕಾರ್ಯಗಳನ್ನೆಲ್ಲವನ್ನು ಕೂಡ ಮಾಡಿ ಪೂರೈಸಿ ಆಗಿದೆ. ನಿನ್ನೆ ನಡೆದಂತಹ ಕಥೆಯೋ ಎಂಬಂತೆ ನನ್ನ ಸ್ಮೃತಿ ಪಟಲದಲ್ಲಿ ಈಗ ತಾನೇ ಹಾದು ಹೋದಂತಾಗ್ತಾ ಉಂಟು. ಹೌದೇ? ಹೌದಪ್ಪ. ಏನು ಸ್ವಾಮಿ? ಶಿವನನ್ನು ಭಕ್ತಿ ಮುಖೇನವಾಗಿ ಮೆಚ್ಚಿಸಿ ಬೇಕಾದಂತಹ ಪಾಶುಪತಾಸ್ತ್ರಗಳನ್ನು ಪಡೆಕೊಳ್ಳುವುದರ ಜೊತೆಗೆ ಅವನ ಅನುಗ್ರಹಕ್ಕೆ ಪಾತ್ರನಾಗಿ ಇದೀಗ ಇತ್ತ ಕಡೆಗೆ ಬರ್ತಾ ಇದ್ದಾನಪ್ಪ. ಮತ್ತೆ ಬರುವಂತಹ ದಾರಿಯಲ್ಲಿ ಕಾಲ ವಿಳಂಬವಾಗಬಹುದು. ಅದರಲ್ಲಿ ನಾವೇನು ಮಾಡುವುದು? ಹಾಗಂತೇಳಿ ಇಲ್ಲಿದ್ದುಕೊಂಡು ನಾವು ಹೀಗೆ ಕಾಲಹರಣ ಮಾಡುವುದು ಸರಿಯಲ್ಲ. ಭವಿಷ್ಯತ್ತಿನಲ್ಲಿ ಬಂದು ನಮ್ಮನ್ನು ಸೇರ್ತಾರೆ ಎನ್ನುವಂತಹ ನಿಮ್ಮ ಮಾತು ನಮಗೆ ಸ್ವಲ್ಪ ಧೈರ್ಯವನ್ನು ಕೊಟ್ಟಾಗಿ ಹೋಗಿದೆ. ಭವಿಷ್ಯತ್ತಿನಲ್ಲಿ ಸೇರ್ತಾನೆ. ಏನೇ ಆಗಲಿ ನಾವು ಇಲ್ಲೇ ಇರಬೇಕಾದವರಲ್ಲ, ಸ್ವಲ್ಪ ಮುಂದುವರೆದು ಹೋಗಬೇಕು. ದೂರದಲ್ಲಿ ಕಾಣುತ್ತಾ ಇದೆ ಗಂಧಮಾದನ ಪರ್ವತ. ಆ ಪ್ರದೇಶವನ್ನು ನಾವು ಸೇರಿರುವಂತಾದರೆ ನಮಗೆ ನೆಮ್ಮದಿ ಸಿಗ್ತದೆ. ವಿಶೇಷವಾದಂತಹ ತೀರ್ಥವನ್ನೆಲ್ಲವನ್ನು ಮಿಂದವರು ನಾವಿದ್ದೇವೆ. ಅಲ್ಲಿಯೂ ನಮ್ಮ ಮನಸ್ಸಿಗೆ ಮಾನಸಿಕವಾಗಿ ಒಂದು ತೃಪ್ತಿ ಇದೆ. ಅಷ್ಟೇ ಅಲ್ಲ, ಮುಂದೊತ್ತಿ ಹೋಗುತ್ತೇವೆ ಎನ್ನುವಾಗಲೇ ವರ್ಷ ಸುರಿಯುತ್ತಾ ಇದೆ. ಸಹಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಅದೆಷ್ಟು ಹೊತ್ತು ಅಂತ ಗೊತ್ತಾಗುವುದಿಲ್ಲ. ಹೊತ್ತಿನಲ್ಲಿ ಇರಬೇಕಾದಂತಹ ಸತಿ ಕಾಣ್ತಾ
ಇಲ್ಲ. ಅವಳು ಎಲ್ಲಿ ಹೋಗಿರಬಹುದು, ಏನಾಗಿರಬಹುದು, ಕಾದರ್ಶನೆಯ ಕಣ್ಣಿದೆ. ಹಾಗಾಗಿ ಇಲ್ಲೇ ಇರುವುದಲ್ಲ, ಅವಳನ್ನು ಅರಸುತ್ತಾ ಮುಂದೆ ಹೋಗಬೇಕಾಗಿದೆ. ಬನ್ನಿ ಹೀಗೆ. ಎಣಿಸಲಿಲ್ಲ. ಸುರಿದಂತಹ ಮಳೆಯಿಂದಲಾಗಿ ಎಲ್ಲವೂ ತೊಯ್ದು ಹೋಗಿದೆ. ಏನು ಮಾಡೋಣ? ನನ್ನ ಅರಸಿ ಎಲ್ಲಿದ್ದಾಳೆ? 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 ಎನ್ನ ರಮಣಿಗೆ ದೊರಕಿದೆ ಮರಣವು ಇಂದಿಗೆ, ದೊರಕಿದ ಮರಣವು ಇಂದಿಗೆ ಅರಿಯದೆ ಬಂದಿ ಶಿಖರಿಗೆ, ಅರಿಯದೆ ಬಲಿಗೆ ಉಸಿರುಗಳಾದದು ಮಾಡಿಯು ಮಿಸುಕದು ದೇಹದ ಕಾಂತಿಯು, ಕಾಂತಿ ಎಲ್ಲವೂ ಕುಂಬಿ ಹೋಗಿದೆ. ಮೊದಲಿದು ನಮದಿ ನೀಗೆಯು ವಶವಾಗುದ ಭ್ರಮೆಯು, ಹರ ಹರ ಎನ್ನ ರಮಣಿಗೆ ದೊರಕಿದ ಮರಣವು ಇಂದಿಗೆ. ಇಲ್ಲೇ ಆಗಬೇಕಿತ್ತು, ಅದಿಲ್ಲ. ಹರ 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 ಶಿವನೇ, ಎಂತಹ ದುರವಸ್ಥೆಯನ್ನು ಈ ಕಂಗಳಿಂದ ನೋಡಬೇಕಾದಂತಹ ಸ್ಥಿತಿ ಈ ಧರ್ಮರಾಯನಿಗಾಗಿ ಹೋಯಿತು. ಪಂಚವಲ್ಲಭೆಯಾದಂತಹ ನಿನ್ನನ್ನು ಕಾಣಬೇಕು ಎನ್ನುವಂತಹ ಉದ್ದೇಶದಿಂದ ಓಡೋಡಿಕೊಂಡು ಬಂದು ನೋಡಿದ್ರೆ ಧರಾಶಾಯಿಯಾಗಿ ಹೋಗಿದ್ದೆ. ನೀರಿನ ಸೆಳೆತಕ್ಕೆ ಸಿಲುಕಿ ಎಲ್ಲಿಯೋ ಹೋಗಬೇಕಾದಂತಹ ನೀನು ಆಧಾರವೋ ಎಂಬಂತೆ ಒಂದು ಬಳ್ಳಿಯನ್ನು ಹಿಡಿದು ಇಲ್ಲಿಯೇ ಬಿದ್ದುಕೊಂಡಿದ್ದೆ. ಮುಂದೆ ಹೋಗುವುದಕ್ಕಾಗಲಿಲ್ಲ. ಅದುವೇ ನನಗೆ ರಕ್ಷಣೆಯಾಯಿತು ಅಂತ ಗ್ರಹಿಸಿದ್ರೆ ಅದು ರಕ್ಷಣೆಗೆ ಒದಗಿದ್ದಲ್ಲ, ಎಲ್ಲಿಯೋ ನೀನು ರಭಸಕ್ಕೆ ಸಿಲುಕಿತ್ತು ಅಂತ ಕಾಣ್ತದೆ. ನಿನ್ನ ಮೈಯನ್ನೊಮ್ಮೆ ಮುಟ್ಟಿ ನೋಡಿದ್ರೆ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯೇ ಇಲ್ಲ. ಶರೀರವೇ ಜಡವಾಗಿ ಹೋದಂತಿದೆ. ಯಾವ ತೇಜಸ್ಸೋ ಓಜಸ್ಸೋ ಮುಖದಲ್ಲಿರಬೇಕು ಅದೊಂದು ನನಗೆ ಕಾಣ್ತಾ ಇಲ್ಲ. ಶಿವನೇ, ಎಂತಹ ದುರವಸ್ಥೆ! ಈ ಪ್ರದೇಶವನ್ನು ಬಂದು ಸೇರಿದಾಗಲೇ ಮನಸ್ಸಿಗೆ ಅದ್ಯಾಕೋ ಏನೋ ಹೋಗುವುದು ಬೇಡ ಅನ್ನಿಸ್ತಾ ಇತ್ತು. ಅಲ್ಲ ಹೋದ್ರೆ ಕೆಡಕುಂಟಾಗುತ್ತಾ ಇತ್ತು. ಮನಸ್ಸು ನೆಮ್ಮದಿ ಇಲ್ಲದಿದ್ರೂ ಕೂಡ ನಮಗೆ ಕರ್ತವ್ಯ ಪ್ರಜ್ಞೆ ಈ ನಿಟ್ಟಿನಲ್ಲಿ ವ್ಯವಹರಿಸಬೇಕಾಯಿತು. ಆದ್ರೆ ಮಾತ್ರ ಈ ಕಾಲಕ್ಕೆ ನನಗಾದಂತಹ ಆಘಾತ ಒಂದು ವೇಳೆ ಸಿಡಿಲು ಬಂದರಗಿದ್ರೂ ಕೂಡ ಸಹಿಸಿಕೊಳ್ತಿದ್ದರೋ ಏನೋ, ಮೃತ್ಯುವೇ ಬಾಯ್ದೆರದು ನುಂಗುವುದಕ್ಕಾಗಿ ಬಂದರೂ ಕೂಡ ಆ ನೋವನ್ನು ಸಹಿಸಿಕೊಳ್ತಾ ಇದ್ದೇನೋ ಏನೋ, ಏನನ್ನು ಹೇಳುವುದಕ್ಕಾಗುವುದಿಲ್ಲ. ಒಟ್ಟಿನಲ್ಲಿ ಇಂತಹ ಈ ದಯನೀಯ ಸ್ಥಿತಿ ಭವಿಷ್ಯತ್ತಿನಲ್ಲಿ ಬರುತ್ತಿರುವಂತಹ ಪಾರ್ಥನಿಗೆ ಗೊತ್ತಾಯಿತು ಅಂತಾದ್ರೆ ಅವ ಏನು ಹೇಳಿಯಾರು, ಅದರಿಂದ ಏನು ಅನಾಹುತವಾಗಿ ಹೋಯಿತು, ನಮ್ಮ ಪ್ರಾಣ ಸ್ವರೂಪವೇ ಹೋಯಿತು ಅಂತಾದ್ರೆ ಇವಳನ್ನು ರಕ್ಷಿಸುವುದಕ್ಕೆ ಅಸಾಧ್ಯವಾದಂತಹ ಈ ಪಾಂಡವರಿದ್ದು ಏನು ಪ್ರಯೋಜನ? ಅಯ್ಯೋ ಶಿವರೇ, ಶಿವರೇ, ಶಿವರೇ!
ಸತ್ಯವಪ್ಪ, ಆದ್ರೂ ಕೂಡ ಕಣ್ಣಾರೆ ಕಂಡರು ಪರಾಪರಿಸಿ ನೋಡಬೇಕು ಎನ್ನುವಂತಹ ಒಂದು ಮಾತೊಂದು ಉಂಟಪ್ಪ. ಇನ್ನೆಷ್ಟು ಕಣ್ಣು ತೆರೆದು ನೋಡಿದರೂ ಕೂಡ ಇದು ಸಬಲವಾಗಿ ಹೋಗಿದೆಯಲ್ಲ, ಇದಕ್ಕೆ ಜೀವ ಎಲ್ಲಿಂದ ಬರಬೇಕು ಅಂತ ಬೇಕೋ ಬೇಡವೋ? ಧರ್ಮರಾಯ, ನೀನು ವೃಥಾ ಈ ರೀತಿಯಾದಂತಹ ಆಲೋಚನೆಯನ್ನು ನಿನ್ನ ಮನಸ್ಸಿನಲ್ಲಿ ಒಪ್ಪಿಸಿಕೊಳ್ಳುತ್ತಾ ಇದ್ದಿ. ಹೋದ್ರೆ ಸರಿಯಾಗಿ ಪರೀಕ್ಷೆ ಮಾಡಿ ನೋಡಿದ್ರೆ ಆಕೆ ಸಾಯ್ಲಿಕ್ಕೆ ಇಲ್ವಪ್ಪ. ಯಾಕೆಂತ ಹೇಳಿದ್ರೆ ಮಾನವತಿಯಾದಂತಹ ಹೆಣ್ಣಿಗೆ ಯಾವತ್ತಾದ್ರೂ ಸಾವುಂಟೆ, ಅದು ಕೂಡ ಇವಳ ಸಾವುಂಟೆ. ಆ ರೀತಿ ಆಗಿರ್ಲಿಕ್ಕಿಲ್ಲ. ಇವಳಿಂದ ನಡೆಯಬೇಕಾದಂತಹ ಕೆಲಸ ಕಾರ್ಯಗಳು ಮುಂದೆ ಅದೆಷ್ಟೋ ಉಂಟಪ್ಪ. ಅಷ್ಟು ಮುಂದೆ ಎಷ್ಟೋ ಇರಬಹುದು ಸ್ವಾಮಿ, ಆದ್ರೆ ಈಗ ಇವಳು ಹೇಳ್ತಾ ಇಲ್ವಲ್ಲ. ಈ ಕೋಟಲೆಗಳಿಗೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಕೂಡ ಆ ಶ್ರೀಹರಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಬಂದು ನಿಮ್ಮನ್ನು ಕಾಪಾಡಿದವನಿದ್ದಾನೆ. ಮೃತ್ಯು ಕೂಪದಿಂದ ಎತ್ತಿ ಸತ್ಯದ ದಾರಿಗೆ ಕರೆದುಕೊಂಡು ಹೋದವನಿದ್ದಾನೆ. ಆಗಿರುವಂತಹ ಸಂದರ್ಭದಲ್ಲಿ ಇಂದು ನಿಮ್ಮ ಕೈ ಬಿಟ್ಟಾನೆ. ಇವಳು ಸಾಯಲಿಲ್ವಪ್ಪ. ಇವಳನ್ನು ನಾನು ಈಗ ಎಚ್ಚರ ಮಾಡುತ್ತೇನೆ. ನಮಗಿರುವುದು ಅದೊಂದೇ ದಾರಿ, ಬೇರೆ ಯಾವ ದಾರಿಯೂ ಕಾಣಲಿಲ್ಲ. ಪ್ರಾಣೇಶ್ವರಿ, ನೀವ್ಯಾರು ಕಣ್ಣೀರಿಳಿಸಬೇಕಾದದ್ದಿಲ್ಲ. ದುಃಖಿಸುತ್ತಾ ಇದ್ರೆ ಏನು ತಾನೇ ಪ್ರಯೋಜನವಿದೆ? ನಿನ್ನ ಜೀವನದಲ್ಲಿ ಇಡೀ ನೀನು ಅನುಭವಿಸಿದಂತಹ ಕಷ್ಟ ಎಷ್ಟು, ಆದ್ರೂ ಮತ್ತೊಮ್ಮೆ ಅದನ್ನೆಲ್ಲವನ್ನೂ ಮರೆತು ಸುಖದ ಜೀವನ ಭವಿಷ್ಯತ್ತಿನಲ್ಲಿ ಇರಬಹುದು ಅಂತ ಊಹಿಸಿ ನಮ್ಮೊಂದಿಗೆ ಕಾರಣಕ್ಕೆ ಬಂದೆ ಅಂತ ಆದ್ರೆ ಅಲ್ಲಿಯೂ ಎಡರು ನಮ್ಮನ್ನು ಬೆಂಬಿಡದೆ ಪೀಡಿಸುತ್ತಾ ಇದೆ. ವಲ್ಲಭ, ಅದನ್ನೆಲ್ಲವನ್ನು ಗ್ರಹಿಸಿದಾಗ ಮನಸ್ಸಿಗೆ ಮತ್ತಷ್ಟು ವೇದನೆಯಾಗುತ್ತಾ ಇದೆ. ಪ್ರಾಣೇಶ್ವರಿ, ಏನಿದ್ದರೇನು, ನಾನು ಪಾಂಚಾಲ ರಾಜಪುತ್ರಿ, ನೀವಾದರೋ ಚಂದ್ರವಂಶಜರು. ಹೌದು, ನಾನು ಹಸ್ತಿನಾವತಿಯ ಅರಮನೆಗೆ ಸೊಸೆಯಾಗಿ ಬಂದವಳು. ಸಂಪತ್ತು ಸೌಭಾಗ್ಯಕ್ಕೆ ಕೊರತೆ ಇರಲಿಲ್ಲ. ಆದ್ರೆ ಏನು ಮಾಡೋಣ, ಹೀನ ಸ್ಥಿತಿಯಲ್ಲಿ ದಾರಿದ್ರ್ಯಾವಸ್ಥೆಯನ್ನು ಹೊಂದಿ ಕಾಡಿನಲ್ಲಿರುವಂತಹ ಪರಿಸ್ಥಿತಿ ನಮ್ಮ ಬದುಕಿಗೆ ಬಂದು ಹೋಯಿತು. ವಿಧಿ ಬರೆದಂತೆ ಪ್ರತಿಯೊಬ್ಬ ಜೀವನ ವ್ಯವಹಾರ ಈ ಲೋಕದಲ್ಲಿ ಸಾಗ್ತದೆ ಎನ್ನುವುದಕ್ಕೆ ನಮ್ಮ ಬದುಕೇ ನಿದರ್ಶನವಾಗಿ ಹೋಯಿತು. ಆದ್ರೆ ಒಂದು ವಿಧಿ ಬರೆದದ್ದನ್ನು ನಾವು ಅನುಭವಿಸಬೇಕು. ಸಾಧಕನಿಗೆ ಕಾಡಾದ್ರೇನು, ನಾಡಾದ್ರೇನು, ಎಲ್ಲಿ ಆದ್ರೆ ಏನು, ಬದುಕಿನಲ್ಲಿ ಭವಿಷ್ಯತ್ತಿನಲ್ಲಿ ಮುಂದೊಂದು ದಿವಸ ಒಳ್ಳೆಯದಾಗುತ್ತದೆ ಅಂತಾದ್ರೆ ಇವತ್ತು ಕಾಡಿನ ಕಷ್ಟ, ನಾಳೆ ಕಾಡಿನಲ್ಲಿ ಅರಮನೆಯನ್ನು ಕಟ್ಟಿಕೊಳ್ಳುವುದಕ್ಕಾಗುತ್ತದೆ. ಸತ್ಯ. ಮುಂದೆ ಯೋಚನೆ ಮಾಡಬೇಕಾದದ್ದು ಬಹಳಷ್ಟು. ಏನು ಮಾಡುವುದು ಅಂತ ಈ ದರದಲ್ಲಿ ಪಾಡು ಸುತರು
ಬಹಳಷ್ಟು ಕಾಲವಾಗಿ ಹೋಯಿತು. ನಡೆದು 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 ಯಾರಿಗೂ ಉತ್ಸಾಹ ಇಲ್ಲ, ಸಾಕು ಸಾಕಾಗಿ ಹೋಗಿದೆ. ಎತ್ತರ ಪರ್ವತದ ಪ್ರದೇಶದಲ್ಲಿ ನಾವಿದ್ದೇವೆ ಎನ್ನುವಾಗ ಇನ್ನು ಮುಂದೆ ಹೋಗಬೇಕು ಅಂತ ಮನಸ್ಸಿದ್ರು ಕಾಯದಲ್ಲಿ ಮಾತ್ರ ಕೃಷತೆ ಅಡಗಿಕೊಂಡಿದೆ. ಸಾಮರ್ಥ್ಯ ಹುಟ್ಟಿ ಹೋಗಿದೆಯಲ್ಲ, ಬಲ ಇಲ್ಲ ದೇಹದಲ್ಲಿ, ನಡೆಯುವಲ್ಲಿ ಚೈತನ್ಯ ಇಲ್ಲ. ನಾವು ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯಿಂದಾಗಿ ಶರೀರ ಇದೆ ಅಂತ ಯೋಚನೆ ಮಾಡಿದ್ರೆ ಅದಕ್ಕೂ ಬಹಳಷ್ಟು ಕಷ್ಟವಾಗಿ ಹೋಗಿದೆ. ಎಂತಹ ಸಂದಿಗ್ಧ ಸ್ಥಿತಿಯಲ್ಲಿ ನಾವಿದ್ದೇವೆ, ಇದರಿಂದ ಎಂತೂ ಪಾರುಗಾಣಬಹುದು ಹೀಗೆಂದು ಯೋಚನೆಗೆ ಒಳಗಾಗುತ್ತೇನೆ ಹೊರತು ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ನನಗೆ ಯಾಕೋ ನನ್ನ ಮನಸ್ಥಿತಿ ಹದವಾಗಿಲ್ಲ ಅಂತ ಕಾಡುತ್ತದೆ. ಪ್ರಾಣೇಶ್ವರಿ, ನನ್ನ ಮಾತೊಂದನ್ನು ಕೇಳ್ತೀರಾ? ನೀವು ಪದೇ ಪದೇ ಹೀಗೆ ಯೋಚಿಸುತ್ತಾ ಇದ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಕ್ಷಣದಲ್ಲೇ ಒಂದು ನಿರ್ಧಾರಕ್ಕೆ ಬರುವುದಕ್ಕೆ ಈ ಕ್ಷಣದಲ್ಲಿ ಸಾಧ್ಯ. ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಯೋಗ್ಯ ವೇದಿಕೆ ಇದೆ. ಇಲ್ಲಿಂದ ಹೋಗಬೇಕು ಅಂತಾದ್ರೆ ಅನ್ಯರ ಸಹಾಯವನ್ನು ನಾವು ಈ ಕ್ಷಣದಲ್ಲಿ ಪಡೆಯಲೇಬೇಕಾಗುತ್ತದೆ. ನಮ್ಮೊಂದಿಗೆ ಇರುವವರನ್ನೆಲ್ಲ ಒಮ್ಮೆ ನೋಡಿದೆಯಾ? ಋಷಿ ಮುನಿಗಳಿದ್ದಾರೆ, ಎಲ್ಲರೂ ಬಳಲಿದ್ದಾರೆ. ಮುಂದೆ ಹೋಗುವಂತಹ ಸ್ಥಿತಿ ಅವರದ್ದಲ್ಲ. ಯಾವಾಗ ಆಶ್ರಯ ಸಿಗ್ತದೆ, ಯಾರು ನಮ್ಮನ್ನು ರಕ್ಷಿಸ್ತಾರೆ, ಹೀಗೆ ಕಣ್ಣು ಬಿಟ್ಟು ನಮ್ಮನ್ನೇ ನೋಡ್ತಾ ಇದ್ದಾರೆ. ಪ್ರಾಣೇಶ್ವರ, ಈ ಕ್ಷಣದಲ್ಲಿ ಆದಷ್ಟು ಬೇಗನೆ ನಾವು ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರಬೇಕು ಅಂತ ಘಟೋತ್ಕಜನಿದ್ದಾನಲ್ಲ, ಭೀಮಸೇನನ ಮಗ ಹೈಡಿ, ಅವನ ನಮಗಿಲ್ಲಿಂದ ತೆರಳುವುದಕ್ಕೆ ಸಾಧ್ಯತೆ ಇದೆಯಲ್ಲ. ಸರಿ ಸರಿ, ಅವನನ್ನೇ ಸ್ಮರಿಸಿದರೆ ಯೋಗ್ಯವಾದಂತಹ ಸಲಹೆಯನ್ನೇ ಬೇರೆ ಯಾವುದೂ ಅಲ್ಲ, ಮಹತ್ಕಾರ್ಯ ಹೊಂದಿದೆ. ನಮ್ಮನ್ನು ನೋಡಿದ
ಬೇರೆ ಯಾವುದೂ ಅಲ್ಲ, ನಮ್ಮನ್ನೆಲ್ಲರನ್ನು ಈ ಪರ್ವತ ಶಿಖಾಗ್ರದಿಂದ ಕೆಳಗೆ ಕೊಂಡು ಹೋದ್ರೆ ಸಾಕು, ಅಷ್ಟು ಮಾಡಬೇಕಾದ. ಜನ್ಮಕ್ಕೆ ಬಂದವರು ಹಸ್ತಿನಾವತಿಯಲ್ಲಿ ಸುಖದಲ್ಲೇ ಇರುವವರು ನಾವು. ಆದರೆ ಏನು ಮಾಡುದು, ಆ ಕುರುಡನ ಮಗ ಯಾರು ದುರ್ಯೋಧನ ಉಳಿದಂತಹವನ ತಮ್ಮಂದಿರು ಎಲ್ಲರೂ ನಮಗೆ ಇಂಥ ಕಷ್ಟವನ್ನು ಉಣಬಡಿಸಿದರು. ಇದಕ್ಕೆ ಸರಿಯಾದಂತಹ ಪ್ರಾಯಶ್ಚಿತ್ತ ನಾನು ವಿಧಿಸುತ್ತೇನೆ. ಒಂದು ಅಪ್ಪಣೆಯನ್ನು ಕೊಟ್ಟರೆ ಸಾಕು, ಈ ಕ್ಷಣವೇ ಹೋಗಿ
ಸಾವಧಾನ ಚಿತ್ತರಾಗಿ ವ್ಯವಹರಿಸಿದ್ರೆ ಮುಂದೊಂದು ದಿನ ಸುಖ ಉಂಟೇ ಉಂಟು. ನೀನು ಈ ಕಾಲಕ್ಕೆ ಇಂತಹ ಮಾತುಗಳನ್ನೇ ಆಡಬೇಕಾದದ್ದು. ನಿನ್ನ ಸಹಜವಾದಂತಹ ಗುಣ ಒಪ್ಪಿಕೊಳ್ಳಲೇಬಹುದು. ಆದರೆ ಯೋಚನೆ ಮಾಡಬೇಕಪ್ಪ, ಬೇರೆ ಏನೂ ಅಲ್ಲ. ಯಾವುದು ಸಕಾಲದಲ್ಲಿ ಆಗಬೇಕು ಅಂತಹದ್ರ ಕಡೆಗೆ ಲಕ್ಷ್ಯ ಇರಬೇಕೇ ಹೊರತು ಕೌರವೇಶ್ವರ ಸುಖದ ಸುಪ್ಪತ್ತಿಗೆಯಲ್ಲಿ ಇವತ್ತು ಮೆರೆಯುತ್ತಾ ಇದ್ದಾರೆ. ಅವರಿಂದಲಾಗಿ ನಾವು ಬಹಳಷ್ಟು ನೋವನ್ನು ಅನುಭವಿಸ್ತಾ ಇದ್ದೇವೆ. ಕಷ್ಟ ಕೋಟಲೆಗಳಿಗೆ ಒಳಗಾಗಿದ್ದೇವೆ. ಪರಿಹಾರ ಕಾಣಬೇಕು ಅಂತಾದರೆ ಶೀಘ್ರಾತಿ ಶೀಘ್ರದಿಂದ ಅಲ್ಲ, ಅದಕ್ಕೆ ಕಾಲ ಇದೆ. ಇವಾಗ ಅವನು ಏನು ಬೇಕಾದರೂ ಮಾಡಿಕೊಳ್ಳಲು, ಎಷ್ಟು ವಿಜೃಂಭಣೆಯಿಂದ ಬೇಕಾದರೂ ಮೆರೆಯಲಿ. ಮುಂದೊಂದು ದಿವಸ ಆ ಸುಖದ ಸುಪ್ಪತ್ತಿಗೆ ಎನ್ನುವುದು ನಮಗೆ ಒದಗಿ ಬರುವುದು ನಿಶ್ಚಿತವಾಗಿ. ಆದರೆ ಇಲ್ಲಿ ಏನಾಗಬೇಕು ಅಂತ ಕೇಳಿದ್ರೆ, ನೀನು ಮಹತ್ಕಾರ್ಯ ಸಾಧಕ ಎನ್ನುವುದು ನನಗೂ ಗೊತ್ತಿದೆ. ನಿಮ್ಮ ಬಲ ಏನುಂಟು ನಿಕ್ಷೇಪಗೊಂಡದ್ದು ಮುಂದಿನ ದಿವಸ ಅದು ಅನುಕೂಲವಾಗುತ್ತದೆ. ಆದ್ರೆ ಈ ಗಂಧಮಾದರಿಯ ಪರ್ವತ ಇದೆಯಲ್ಲ, ಅಲ್ಲಿಂದ ಕೆಳಗೆ ಬದರಿಕಾಶ್ರಮ ಇದೆ. ಅಲ್ಲಿಗೆ ನಮ್ಮನ್ನೆಲ್ಲರನ್ನು ಹೊತ್ತೊಯ್ದುಕೊಂಡ್ರೆ ಸಾಕು. ನನಗೆ ಮಾಡಬೇಕಾದ ಉಪಕಾರ ನಿನ್ನದಷ್ಟೇ. ದೊಡ್ಡಪ್ಪ, ನಿಮ್ಮ ಮಾತನ್ನು ಶಿರಸಾಹಿಸಿದಂತಹ ನಾನು ನನ್ನ ಈ ದೊಡ್ಡಮ್ಮನನ್ನು, ನಿಮ್ಮನ್ನು, ಎಲ್ಲವರನ್ನು ನಾನು ಹೊತ್ತುಕೊಂಡು ನಿಮಗೆ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿವರೆಗೆ ಬದರಿಕಾಶ್ರಮ, ಅಲ್ಲಿಗೆ ನಾನು ನಮಗೆ ಯೋಗ್ಯವಾದಂತಹ ಉಳಕೊಳ್ಳುವುದಕ್ಕೆ ವ್ಯವಸ್ಥೆಯೆಲ್ಲವೂ ಕಲ್ಪಿತವಾಗಿದೆ ಅಂತಾದ್ರೆ ಎಷ್ಟು ಸಮಯ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇರುವಷ್ಟು ಸಮಯ ಇಲ್ಲಿ ಸುಖದಿಂದ ಇರೋಣ ಅಂತ ಯೋಚಿಸ್ತೇನೆ. ನೋಡೋಣ, ಭವಿತವ್ಯಂ ಭವತ್ಯೇವ.
ರಮಣರೈವರು ಎನಗೆ ಏನಾದರೂ ಸಮಯ ಕೊಡಗರು ಹೀಗೆ ರಮಣರೈವರು ಎನಗೆ ಏನಾದರೂ ಸಮಯ ಕೊಡಗರು ಹೀಗೆ ಅರುಗಿ ಮನದೋ ಚಿಪ್ಪ ಹೌದು, ಅನನ ಸುತ ಕರುಗಿ ಮನದೋ ಚಿಪ್ಪ ಕೊನೆಯ ಕಳೆವನೆ ಕಮಿಟಿ ಕನ್ನಡ ಸತ್ತಗ ರಮಣರೈವರು ಎನಗೆ ಏನಾದರೂ ಸಮಯ ಕೊಡಗರು ಹೀಗೆ ಈ ಸುಗಂಧವನ್ನು ಕಾಣಿಸುತ್ತಾ ಇದ್ದಂತೆ ಆ ಸುಮವನ್ನು ಮುಡಿಯುವಂತಹ ಅಪೇಕ್ಷೆ ನನಗುಂಟಾಯಿತು. ಯಾವ ಪತಿಗೆ ಆಗಲಿ ಸತಿಯಾದವಳು ಏನನ್ನು ಆಶಿಸ್ತಾಳೋ ಅದನ್ನು ತಂದುಕೊಡುವಂತಹ ಸಾಮರ್ಥ್ಯವಿರುತ್ತದೆ. ಅದು ಸಾಧ್ಯವೋ ಅಸಾಧ್ಯವೋ ಅದು ಮುಂದಿನ ಪ್ರಶ್ನೆ. ಹೇಗಾದರೂ ಮಾಡಿ ಪ್ರಯತ್ನ ಪಟ್ಟು ಸತಿ ಬಯಸಿದುದನ್ನು ತಂದುಕೊಡುವುದಕ್ಕೆ ಸತಿ ಮುಂದಾಗಲೇಬೇಕು. ನನಗೆ ಹಾಗಲ್ಲ, 5 ಮಂದಿ ಎಂದಿರು. ಆದರೆ ನಾನು ಅಪೇಕ್ಷೆ ಪಟ್ಟಂತಹ ಈ ಸುಮ ಅಥವಾ ಇನ್ಯಾವುದೇ ಸಂದರ್ಭದಲ್ಲಾದರೂ ಸಕಾಲಕ್ಕೆ ಒದಗಿ ಬರ್ತಾರೆ ಎಂದು ಹೇಳುವುದಕ್ಕಾಗುವುದೇ ಇಲ್ಲ. ಏನ್ ಮಾಡೋಣ? ಭಾರತ ಮಹಾಶಯರಿದ್ದಾರಲ್ಲ, ಅವರಲ್ಲಿ ಹೇಳಿಕೊಂಡ್ರೆ ಖಂಡಿತವಾಗಿಯೂ ನನ್ನ ಆಸೆಯನ್ನು ಈಡೇರಿಸ್ತಾರೆ. ವಿಶ್ವಾಸ ಉಂಟು. ಆದ್ರೆ ಅವರು ಸ್ವರ್ಗಲೋಕಕ್ಕೆ ಹೋಗಿದ್ದಾರಲ್ಲ, ಇನ್ನೂ ಬಂದದ್ದಿಲ್ಲ. ಇನ್ಯಾರಲ್ಲಿ ಹೇಳುವುದು? ಯಮಳರು, ಕುಲ ಸಹದೇವರು, ಅವರಲ್ಲಿ ಹೇಳಿದ್ರು ಪ್ರಯೋಜನ ಇಲ್ಲ. ಅಣ್ಣ ಧರ್ಮಜ ಹೇಳಿದ್ದೆ ನಮಗೆ ಮಾತು. ಅದಕ್ಕಿಂತ ಆಚೆಗೆ ನಾವು ಯಾವ ಕೆಲಸವನ್ನು ಮಾಡುವುದಿಲ್ಲ. ಈ ರೀತಿಯ ಒಂದು ತಾಂಡಸ್ಯ ಧೋರಣೆಯನ್ನು ತಳೆಯುವುದು. ಹಾಗಿದ್ರೆ ಏನು ಮಾಡೋಣ? ಭೀಮಸೇನ ಮಹಾಶಯರು ಅವರಲ್ಲಿ ಹೇಳಿದ್ರೆ ನನ್ನ ಕೆಲಸ ಆಗ್ತದೋ ಏನೋ, ನನ್ನ ಆಸೆಯನ್ನು ಪೂರೈಸಿಕೊಡ್ತಾರೋ ಏನೋ. ಸರಿ, ಅವರಿಗೆ ತಿಳಿಯಬೇಕು. ಅದಕ್ಕಾಗಿ ಏನು ಮಾಡೋಣ? ಒಂದು ಉಪಾಯ ಇದೆ. ಅವರು ಬರುವಲ್ಲಿಯೇ ಅವರಿಗೆ ಅವರಾಗಿಯೇ ಒಂದು
ಹರಿಗುವೆ ನಾನು ಸಲ್ಲಿಸ್ತೇನೆ. ಚಿಂತೆದಾತವೇ ಹುಲ್ಲ ಹರಿಗುವೆ ಹಾದಾಮನಿಗೆ ಕಾವಲವ್ಯಾಕೆ ನಿಸದಿರುತ್ತಾನೆ ಬಿಡು ನಿನ್ನ ತರಂಗಗೆ ಓ ದ್ರೌಪದಿ, ಪ್ರಾಣೇಶ್ವರ. ನನ್ನ ಮನದಲ್ಲವೇ ನೀನು ಹಾ, ಈಗಲಷ್ಟೇ ಕೇಳಿದೆ. ಉಣ್ಣದೆ ತಿನ್ನದೆ ಹಾ. ದುಃಖಿಸ್ತಾ ಮಲಗಿದ್ದಾಳೆ ಅಂತ. ನೀನು ದುಃಖಿಸುವುದನ್ನು ಕಂಡ್ರೆ ನನಗಾಗುವುದಿಲ್ಲ. ಹಾ. ಅದ್ಯಾಕೋ ಎಲ್ಲಿದ್ರೂ ಕೂಡ ನಿನ್ನ ಕಡೆಗೆ ನನ್ನನ್ನು ಎಳೆಯುತ್ತದೆ. ದ್ರೌಪದಿ, ಏನೇ ಇದು? ಅಂತರಂಗದ ತುಂಬುದಾನ ಮುಖದಲ್ಲಿ ಪ್ರತಿಬಿಂಬಿತವಾಗಿದೆ. ಹಾ, ನೀನು ಚಿಂತಿಸುವುದನ್ನು ನಾನು ನೋಡ್ಲೇ ಇಲ್ಲ. ಹಾ. ಬಹಳ ಕಡಿಮೆ. ನಮ್ಮಣ್ಣನಾದ್ರೂ ಯೋಚಿಸುವುದು, ಚಿಂತಿಸುವುದು, ದುಃಖಿಸುವುದು ಯಾವತ್ತೂ ನೋಡಿದ್ರೆ ಅದೊಂದು ಅವನಿಗೆ ಪರಿಪಾಠವೇ, ಅವನದ್ದು ಅಭ್ಯಾಸ. ಹೌದು. ಹೋಗಿ ಹಾ. ಅದಕ್ಕೆಲ್ಲ ನಾವು ತಲೆ ಕೆಡಿಸಿಕೊಂಡವರಲ್ಲ. ಉಳಿದವರೇ ಸಲಹೆ ಕೊಡ್ತಾ ಇದ್ದರು. ಹೌದು, ಈಗ ಸಲಹೆ ಕೊಡುವವರಿಗೆ ದುಃಖ ಬಂದ್ರೆ ಏನು ಮಾಡಿ? ಅದೇ ದ್ರೌಪದಿ, ನೀನೆಲ್ಲವನ್ನೂ ಕೇಳ್ಕೊಂಡವಳು. ಆದ್ದರಿಂದ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಏನೇ ನಿನಗೆ ಚಿಂತೆ? ನಿನ್ನ ಅಂತರಂಗದ ಬಯಕೆ ಏನು? ನಾನಿಲ್ಲವೇನೆ ನಿನ್ನ ಗಂಡ ಭೀಮಸೇನ? ನನ್ನಲ್ಲಿ ನೀನು ಏನನ್ನು ಹೇಳಿದ್ರು ಕೂಡ ಅದನ್ನು ನಾನು ಪೂರೈಸ್ತೇನೆ. ಹೌದೇ? ಹಾ. ನಡೆಸಿಕೊಡ್ತೀರಾ? ಖಂಡಿತ. ವಲ್ಲಭ ಬಯಸಿದೆನಾ ಬಯಸಿದೆನಾ? ಬಯಸಿದೆನಾ ಮತ್ತೆಲ್ಲಿ ಹೊಡೆಯಿನಿ ಅಂದರೆ ನೋಡುವೆ ವಲ್ಲಭ ಬಯಸಿದೆನ ಮುಡಿಯಲ್ಲಿರಲೊಂದು ದಿನ ವಲ್ಲಭ ವಲ್ಲಭ, ಅಲ್ಲವೇ? ನನ್ನ ಆಸೆಯನ್ನು ಈಡೇರಿಸಿಕೊಡುವುದಕ್ಕೆ ತಾವು ಸಿದ್ಧರಾಗಿದ್ದೀರಾ? ಖಂಡಿತ. ಹಾಗಿದ್ರೆ ಹ್ಮ್. ನನಗೆ ವಿಶ್ವಾಸವಿದೆ. ಹ್ಮ್. ಹೇಳಿದ್ರೆ ಹ್ಮ್. ನೀವು ಖಂಡಿತವಾಗಿಯೂ ಸಾಧ್ಯವಿಲ್ಲ ಹ್ಮ್. ಅಂತ ಹೇಳುವುದಿಲ್ಲ. ಹ್ಮ್. ಪತಿದೇವ, ಹ್ಮ್. ಇಲ್ಲಿಗೆ ಬಂದು ಬಹಳ ಕಾಲವಾಯಿತು. ನಿಜ. ಈ ತೆರನಾದಂತಹ ಪರಿಸ್ಥಿತಿಯಲ್ಲಿ ಹ್ಮ್. ಯಾವುದೋ ಒಂದು ಅವ್ಯಕ್ತವಾದ ಆಸೆ ಒಬ್ಬಾಕೆ ಹೆಣ್ಣಿಗೆ ಒಡಗೂಡಿದಾಗ ಅದನ್ನು ನಡೆಸಿಕೊಡುವಲ್ಲಿ ಅತಿಯಾದವನು ಅತಿ ಶೀಘ್ರದಲ್ಲಿ ಮುಂದಾಗ. ಖಂಡಿತ. ಪ್ರಾಣೇಶ್ವರ, ಹ್ಮ್. ಇದ್ದಕ್ಕಿದ್ದಂತೆ ಹ್ಮ್. ಸುಮವಂದರ ಹ. ಸೌಗಂಧ ನನ್ನ ನಾಸಿಕವನ್ನು ಅರ್ಪಣಿಸಿ. ಓಹೋ. ಇದ್ದಕ್ಕಿದ್ದಂತೆ ಹ. ಆ ಸುಮದ ಸೌಗಂಧ ಎಲ್ಲಿಂದ? ಹ. ಈ ಆಶ್ರಮ ಪರಿಸರದಲ್ಲಿ ಹ್ಮ್. ನಾನು ಬಹಳಷ್ಟು ಹುಡುಕಾಡಿದೆ. ಹ. ಯಾವ ಹೂವಿನ ಪರಿಮಳವದು ಹ. ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಎಲ್ಲಿಯೂ ಸಿಗಲಿಲ್ವಾ? ಈ ಪರಿಸರದಲ್ಲಿ ಎಲ್ಲಿಯಾದರೂ ಹ. ಆ ಹೂ ಇರ್ತಿದ್ರೆ ಖಂಡಿತವಾಗಿಯೂ ನಾನು ಅದನ್ನು ಸ್ಪರ್ಶಿಸುತ್ತಿದ್ದೆ, ಕೊಯ್ಯುತ್ತಿದ್ದೆ, ಮಾಲೆ ಮಾಡಿ ನುಡಿಯುವುದಕ್ಕೂ ಮುಂದಾಗುತ್ತಿದ್ದೇನೋ ಏನೋ. ಅಂತೂ ನೋಡುವುದಕ್ಕಾದರೂ ಒಂದು ಅವಕಾಶ ಕೂಡಿ ಬರ್ತಿತ್ತೋ ಏನೋ. ಆದ್ರೆ ಈ ಪರಿಸರದಲ್ಲಿ ಎಲ್ಲಿಯೂ ಇಲ್ಲ ಎನ್ನುವುದು ಸತ್ಯವೇ. ಹಾಗಿದ್ರೆ ಆ ಹೂ ಎಲ್ಲಿದೆ? ಆ ಹೂವನ್ನೊಮ್ಮೆ ನೋಡಬೇಕು. ಈ ಆಸೆ ನನಗೆ ಹುಟ್ಟಿಕೊಂಡಿದೆ. ಸ್ತ್ರೀ ಸಹಜವಾದಂತಹ ಬಯಕೆ ತಾನೇ. ಹೆಣ್ಣಾದವಳಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲಂಕರಿಸಿಕೊಳ್ಳುವುದರಲ್ಲಿ ಪುಷ್ಪವನ್ನು ಮುಡಿಯುವುದು ಒಂದಾಗಿರುತ್ತದೆ. ಮುತ್ತೈದೆ ಲಕ್ಷಣಗಳಲ್ಲಿ ಅದು ಒಂದು. ಆದ್ರಿಂದ ಸ್ವಾಮಿ, ಆ ಪುಷ್ಪವೆಲ್ಲಿದೆ? ಇದನ್ನು ಅರಸಿ ನನಗೆ ತಂದು ಕೊಡ್ತೀರಾ? ಓ, ಇದು ನಿನ್ನ ಬಯಕೆ. ಕಾಣೆ
ಸುರೋರಗ ಲೋಕದೊಳು ಬರುವವೇ ನಮಗೆ ಕರುಣಿಯೇನೆಂದೆ ಇದಗೆ ಮಡದಿಯ ಬಯಕೆಯನ್ನು ಈಡೇರಿಸಬೇಕಾದ್ದು ಗಂಡನ ಕರ್ತವ್ಯ. ಹಾಗೆ ಒಂದು ವೇಳೆ ಅವನು ಈಡೇರಿಸುವುದಕ್ಕೆ ಅಶಕ್ತನಾದರೆ ಗಂಡನೆನ್ನಿಸಿಕೊಳ್ಳುವುದಕ್ಕೂ ಅವ ಗೌರವ ಉಳಿಸಿಕೊಳ್ಳುವುದಿಲ್ಲ. ಪಾಂಚಾಲೆ, ಸೌಗಂಧ ಪುಷ್ಪದ ಪರಿಮಳ ನಿನ್ನ ನಾಸಿಕಕ್ಕೆ ಬಡಿಯಿತು. ಅದರ ಬಯಕೆ ನಿನಗೆ ಉಂಟಾಯಿತು. ಎಲ್ಲಿದ್ರೂ ಅದನ್ನು ತರಬೇಕು ಅಂತ ಮನಸ್ಸಾಗಿದೆ. ಈ ಪರಿಸರದಲ್ಲಿ ಎಲ್ಲಿಯೂ ಇಲ್ಲ. ಸುಗಂಧ ಪುಷ್ಪದ ಪರಿಮಳ ನನಗೂ ಕೂಡ ಬರ್ತಾ ಇದೆ. ನಾನು ಎಷ್ಟು ಹುಡುಕಿದ್ದೇನೆ. ಆದ್ರೆ ಈ ನರಲೋಕದಲ್ಲಿ ಎಲ್ಲಿಯೂ ಕೂಡ ನಾನು ಅದನ್ನು ಕಾಣೆ. ಮತ್ತೆ ಸುರಲೋಕದಲ್ಲಿಯೋ ಅಥವಾ ಬ್ರಹ್ಮಲೋಕದಲ್ಲಿಯೋ ಅಥವಾ ವೈಕುಂಠದಲ್ಲಿಯೋ ಕೈಲಾಸದಲ್ಲಿಯೋ ಅಲ್ಲಿ ಇದ್ರೆ ಅದು ನಮಗೆ ದಕ್ಕುವುದೇನೆ, ಅದು ನಮಗೆ ಸಿಕ್ಕುವುದಕ್ಕೆ ಸಾಧ್ಯ ಉಂಟೇನೆ. ಇಲ್ಲಿ ಇಲ್ಲದೆ ಇರುವುದು ಬೇರೆ ಲೋಕದಲ್ಲಿರುವಂತದ್ದನ್ನು ನಾವು ಬಯಸಿದ್ರೆ ಅದನ್ನು ತರುವುದಕ್ಕಾಗುತ್ತ ನಾವು ಹೇಳು. ಕೈಗೆ ಎಟಕದ ಇರುವಂತಹ ಮಾವಿನಕಾಯಿಯನ್ನು ಒಂದು ಕೋಲಿನಿಂದಾದರೂ ಬಡಿದು ತೆಗೆಯುವುದು, ಕೋಲಿನಿಂದ ಆಗದೇ ಇರುವುದನ್ನು ಕಲ್ಲಾದರೂ ಬಿಸಾಡಿ ಆ ಮಾವಿನ ಹಣ್ಣನ್ನು ಕೆಳಗೆ ಉದುರಿಸಬಹುದು. ಇದು ಅದಕ್ಕೆ ಯಾವುದೂ ಆಗುವುದಿಲ್ಲ. ಆಗದೇ ಇರುವುದನ್ನು ಮಾಡುವುದಾದರೂ ಹೇಗೆ ದ್ರೌಪದಿ? ಮಾರುತಿಯ ನುಡಿಗೆದೋ ನಾರಿ ಜಗ್ಗನ ಜರೋಗಿ ಸೋರುವಸುಗಳಿಂದ ದುಃಖಿಸುತ್ತ ನುಡಿದಳು. ಎಲೆ ನೀರ ನಿನ್ನಯ ಚರಣ ಸೇರಿದ್ದ ನಿನ್ನಯ ಚರಣ ಸೇರಿದ್ದ ಸತಿ ಪ್ರಾಣ ಸೂರ ಕೊಡಲಾಯ ಮನಸು ತೀರಿದಿಲ್ಲಿಗೆ ನಿಮ್ಮ ಮಾರುತಿಯ ನುಡಿದೇದು ನಾರಿ ಜಗ್ಗನೆ ಜರೋಗಿ ದುಃಖಿಸುತ್ತ ಪ್ರಾಣೇಶ್ವರ, ಪ್ರಾಣೇಶ್ವರಿ, ನನ್ನ ಆಸೆಯನ್ನು ಪೂರೈಸಿಕೊಡುತ್ತೀರಿ. ಈ ವಿಶ್ವಾಸವನ್ನು ಇರಿಸಿಕೊಂಡೇ ನಿಮ್ಮಲ್ಲಿ ನನ್ನ ಆಸೆಯನ್ನು ವ್ಯಕ್ತಪಡಿಸಿದವಳು. ನನಗ ಆ ಪುಷ್ಪವನ್ನು ನರಸಿ ತಂದು ಕೊಡುತ್ತೀರಿ. ಆದರೆ ತಾವಾಡುತ್ತಿರುವಂತಹ ಮಾತೇನು ಈ ನರಲೋಕಕ್ಕೆ ಸಂಬಂಧಿಸಿದ್ದಲ್ಲ. ಹಾರಿಕೆಯ ಉತ್ತರವನ್ನು ಕೊಡುತ್ತಾ ಇದ್ದೀರಲ್ಲ. ನನ್ನ ಮಾತೆಂದು ತಾತ್ಸಾರವೇ ಮನಿ. ಪ್ರಾಣೇಶ್ವರ, ಈ ಲೋಕರು ಅಲ್ಲದೇ ಇದ್ದಂತಹ ಸ್ಥಿತಿಯಲ್ಲಿ ಆ ಸುಮಗಂಧ ಇಲ್ಲಿ ಪಸರಿಸುವುದಕ್ಕೆ ಸಾಧ್ಯವಿತ್ತೇ ಯೋಚಿಸಿ. ನಿಮಗೆ ತಂದುಕೊಡುವುದಕ್ಕೆ ಸಾಧ್ಯವಿಲ್ಲ ಅಂತಾದ ಮೇಲೆ ನಿಮ್ಮ ಸತಿಯಾಗಿ ನಿಮ್ಮನ್ನುಳಿದು ಬದುಕುವಂತಹ ಸ್ಥಿತಿಯೇ ನನ್ನ ಬದುಕಿಗೆ ಸರಿಯಾದದ್ದು ಅಂತ ತಿಳಿದುಕೊಳ್ತೇನೆ. ಋಣ ಸಂದು ಹೋಯಿತು. ಪ್ರಾಣೇಶ್ವರ, ಇನ್ನು ನಾನು ಬದುಕುವುದಿಲ್ಲ. ನನ್ನ ಪ್ರಾಣತ್ಯಾಗವೇ ಲೇಸು. ದುಃಖಿಸಬೇಡ. ನಾರಿನ ನೋಡಿದ್ರು ಕಳೆದಿರು ಕೈನ ಬಿಡುವುದು ಕೂಡ ದ್ರೌಪದಿ, ಏನೇ ನನ್ನನ್ನು ನಿನಗೆ ಇಷ್ಟೇ ಅರ್ಥ ಮಾಡಿಕೊಂಡದ್ದು? ನಿನ್ನ ಬಯಕೆಯನ್ನು ಪೂರೈಸುವುದಕ್ಕೆ ಆಗದೇ ಇರುವ ಗಂಡ ಇನ್ನು ನಾನು ಬದುಕಿಯೇನು ಪ್ರಯೋಜನ? ಕೇವಲ ಒಂದು ಸುಮದ ಆಶೆಗೆ ಬೇಕಾಗಿ ನೀನಿಷ್ಟೆಲ್ಲ ದುಃಖಿಸ್ತಾ ಇರುವೆ. ಪ್ರಾಣವನ್ನೇ ಕಳೆದುಕೊಳ್ತೇನೆ. ನನ್ನ ಪ್ರಾಣಕ್ಕಿಂತ ಹೆಚ್ಚು ಮಾತಾಡಬೇಡ, ಇನ್ನೊಂದು ಮಾತನ್ನೆತ್ತಬೇಡ. ದ್ರೌಪದಿ, ಸುಮ ಸುಗಂಧ ಪುಷ್ಪ ಅದರ ಪರಿಮಳ ನಿನಗೆ ಬಡಿಯುತ್ತಾ ಇದೆ. ಇಲ್ಲಿಯೇ ಆ ಸುಮ ಇಲ್ಲದಿರ್ತಿದ್ರೆ ಆ ಪರಿಮಳ ಬರ್ತಿರ್ಲಿಲ್ಲ. ಈಗ ನೀನು ಹೇಳಿದ್ದು ಅದು ಎಲ್ಲೇ ಇರಲಿ,
ಕಣ್ಣೀರನ್ನು ಒರೆಸಿದ್ದೇನೆ. ಸಮಾಧಾನ.
ಆ ಕಡೆಯಿಂದ ಅದು ಅದ್ಭುತವಾದಂತಹ ಸ್ವರ ಕೇಳಿಸ್ತಾ ಇದೆ. ಹಾಗೆ ಇಂದ್ರನಂತನಾದಂತಹ ವಾಲಿಯ ದೇಹ ಶಕ್ತಿ ಏನು ಎನ್ನುವುದು ನನಗೂ ಗೊತ್ತಿತ್ತು. ಸೂರ್ಯಪುತ್ರನಾದಂತಹ ಸುಗ್ರೀವ ಅದ್ಭುತ ಸಾಹಸಿ, ಅವನ ಪರಾಕ್ರಮವನ್ನು ಕಂಡಿದ್ದೆ. ಅವನ ಅಣ್ಣನ ಮಗ ಅಂಗದ ಅವನು ತನ್ನ ಅತುಲ ವಿಕ್ರಮವನ್ನು ಮೀರಿಸಿದ್ದು ನನ್ನ ಗಮನಕ್ಕೆ ಬಂದಿದೆ. ಆದರೆ ಅಂತಹ ಸಾಹಸಕ್ಕೆ ಸರಿ ಮಿಗಿಲೆನಿಸುವಂತೆ ಈ ದಿನ ಯಾವನೋ ಒಂದು ವ್ಯಕ್ತಿ ಈ ದಾರಿಯಾಗಿ ಅಬ್ಬರಿಸಿ ಬೊಬ್ಬಿಡುತ್ತಾ ಬರ್ತಾ ಇದ್ದಾನೆ. ಹೆಬ್ಬರಗಳು ರಾಶಿಯಾಗುವ ಹಾಗೆ ದಾರಿಯಲ್ಲಿರುವಂತಹ ತರಗೆಲೆಗಳೆಲ್ಲ ಆಕಾಶವನ್ನೇ ಮುತ್ತುವುದನ್ನು ನಾನು ಕಾಣ್ತಾ ಇದ್ದೇನೆ. ಮೃಗ ಪಕ್ಷಿಗಳು ಭಯದಿಂದ ಓಡುತ್ತಿರುವುದನ್ನು ನಾನು ಗಮನಿಸುತ್ತಾ ಇದ್ದೇನೆ. ಕೆತ್ತೂಳು ನಭವನ್ನು ಮುತ್ತಿದೆ. ಏನಿರಬಹುದು, ಯಾರಿರಬಹುದು, ಯಾವನೋ ಪ್ರತಿಭಾಶಾಲಿ ಈ ದಾರಿಯಾಗಿ ಬರುತ್ತಿದ್ದಾನೆ. ಯಾರಿರಬಹುದು, ಅವನನ್ನು ಪರೀಕ್ಷಿಸಬೇಕಲ್ಲ. ಹೀಗೆ ಹೋಗುವುದೇ, ಪ್ರಶ್ನಿಸುವುದೇ ನನ್ನ ಪರಿ ಸಲ್ಲದು. ಶ್ರೀರಾಮ ಭಕ್ತ ನಾನು ತಿಳಿಯಬೇಕು. ಅದಕ್ಕಾಗಿ ಈ ದೇಹವನ್ನು ಅಲ್ಲ ಸೂಕ್ಷ್ಮಾಕಾರದಿಂದ ಧರಿಸಿ ಈ ಮರದಡಿಯಲ್ಲಿ ಬಿದ್ದಿರ್ತೇನೆ. ನನ್ನ ಪಾದವನ್ನು ಈ ದಾರಿಯಲ್ಲಿ ಹಾಗೆ ಹರಿಯ ಬಿಡುತ್ತೇನೆ. ಅವನೇನು ಮಾಡ್ತಾನೆ ತಿಳಿಯಬೇಕು. ಅಲ್ಲೇ ಆ ವೃಕ್ಷದಡಿಯಲ್ಲಿ ದುರ್ಜನಾಗಿ ಕಡು ಸಾಹಸಿಯ ಕೇಳು ಬೆದರಿಸಬೇಡ, ಬೆದರಿಸಬೇಡ, ಹರೆಯಲಾದೆ ನಿನ್ನ ಮಗವನು ಪ್ರೌಢ. ಹುಡುಗಿ ಸತ್ವಗಳೆಲ್ಲ ಹಿಂಗಿದೆ ನೋಡ, ಅದೇ ಸಂಸಾರ ಪ್ರಭು
ಹವಣಿಸ್ತಾ ಇತ್ತು. ಹಾಗೆಯೇ ಮುಚ್ಚಿ ತೆರೆದೊಮ್ಮೆ ನಿನ್ನನ್ನು ನೋಡಿದ್ದು. ಕಡು ಪರಾಕ್ರಮಿಗಳು. ಅಯ್ಯ, ನನ್ನನ್ನು ಭೀತಿಪಡಿಸಿ ನನ್ನನ್ನು ಧಾತುಗೆಡಿಸುವುದಕ್ಕೆ ಮುಂದಾಗಿದ್ದಿ. ದಯವಿಟ್ಟು ಹಾಗೆ ಮಾಡಬೇಕು. ನಿನ್ನ ಪ್ರಶ್ನೆಗೆ ಉತ್ತರಿಸುವಷ್ಟು ಸಾಮರ್ಥ್ಯ ನನ್ನಲ್ಲಿಲ್ಲದಾಗಿದೆ. ಏನೋ ಮರದಲ್ಲಿರುವ ಹಣ್ಣನ್ನು ತಿಂದು, ಕೊಳದಲ್ಲಿರುವ ನದಿಯಲ್ಲಿರುವ ಹೊಳೆಯಲ್ಲಿರುವ ನೀರನ್ನು ಕುಡಿದು ಬದುಕುತ್ತಿದ್ದ ಒಬ್ಬ ಸಾಮಾನ್ಯ ಕಾಡಿನಲ್ಲಿರುವಂತಹ ಒಬ್ಬ ವಾನರ ನಾನು. ಹಾಗೆಂತ ದೇಹದ ಶಕ್ತಿಯೆಲ್ಲ ಕುಂದಿ ಹೋಗಿದೆ. ಅಲ್ಲಿ ಇಲ್ಲಿ ಎದ್ದಾಡಿ ಎದ್ದು ಓಡಾಡುವುದಕ್ಕೂ ಆಗುವುದಿಲ್ಲ. ಆಹಾರವನ್ನು ನರಸಿ ತಿನ್ನುವುದಕ್ಕಂತೂ ನನ್ನ ಕೈಕಾಲುಗಳು ಬಲ ಇಲ್ಲದಾಗಿ ಹೋಗಿದೆ. ಅದರಲ್ಲಿಯೂ ನೀಳವಾಗಿ ಬೆಳೆದಂತಹ ಬಾಲವಿದೆಯಲ್ಲ, ಆ ಬಾಲವನ್ನು ಎತ್ತುವ ತ್ರಾಣವೇ ನನ್ನ ದೇಹಕ್ಕಿಲ್ಲದಾಗಿ ಹೋಗಿದೆ. ಆದ ಕಾರಣ ಈ ದಾರಿಯಲ್ಲಿ ನನ್ನ ಬಾಲವನ್ನು ನೀಳವಾಗಿ ಚಾಚಿ ಬಿಟ್ಟಿದ್ದೇನೆ. ಹೋಗಿದ್ದನಿಯೇ, ಈ ದಾರಿಯಾಗೇ ನಿನಗೆ ಹೋಗಬೇಕು ಅಂತಿದ್ರೆ ಆ ಬಾಲವನ್ನು ಎತ್ತಿ ಈ ಕಡೆ ಸರಿಸಿ ಆಮೇಲೆ ಮುಂದೆ ಹೋಗು. ನನಗಂತೂ ಬಾಲವನ್ನು ಎತ್ತುವುದಕ್ಕಾಗ್ತಿಲ್ಲ. ಎದ್ದು ಆ ಕಡೆ ಈ ಕಡೆ ಅಡ್ಡಾಡುವುದಕ್ಕೂ ಸಾಧ್ಯ ಇಲ್ಲ.
ಹನುಮಂತನು ಅಯ್ಯ ಕಪಿಯೇ, ದೀನನಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ನಿನ್ನಲ್ಲಿ ವಿನಂತಿಸ್ತಾ ಇದ್ದೇನೆ, ಯಾವುದನ್ನು ಕೂಡ ಸುಳ್ಳಾಡಬೇಡ. ಈಗ ನಾನು ಭೀಮಸೇನ, ನಿನ್ನ ಬಾಣವನ್ನು ಎತ್ತುವುದಕ್ಕೆ ಆಗದೆ ಧರೆಯಲ್ಲಿ ಬಿದ್ದಿದ್ದೇನೆ. ನನಗೆ ಏಳುವುದಕ್ಕಾಗುವುದಿಲ್ಲ ಅಂತ ಸ್ಥಿತಿ ನನ್ನದ್ದಾಗಿದೆ. ಅಯ್ಯ, ನೀನು ಯಾರು? ಅಮರನೋ, ಗಂಧರ್ವನೋ, ಅಥವಾ ಹರಿಯೋ, ಹರನೋ, ಸೃಷ್ಟಿಕರ್ತನಾದಂತಹ ಬ್ರಹ್ಮನು? ಯಾರಯ್ಯ ನೀನು? ಕದನ ಸರ್ಪ ಎಂದೆನಿಸಿಕೊಂಡಂತಹ ಆ ಹನುಮನೋ ನೀನು? ಯಾರಯ್ಯ ನೀನು? ಹೇಳು, ನನ್ನಲ್ಲಿ ಹೇಳುವೆಯಾ? ಒಮ್ಮೆ ಹೇಳಯ್ಯ, ನಿನ್ನ ಪರಿಚಯ ನೀನು ಸತ್ಯ ಹೇಳಬೇಕು. ಯಾರೋ ನಿನ್ನ ಹೆಸರೇನಯ್ಯ? ಯಾವದಿಲ್ಲಿ ಬಂದೆ? ಅಯ್ಯ ಕಪಿಯೇ, ನೀನಿರುವ ಜಾಗಕ್ಕೆ ನಾನು ಬಂದುದರಿಂದ ನನ್ನ ಪರಿಚಯ ನೀನು ಕೇಳಬೇಕಾದ್ದು ಧರ್ಮವೇ? ನಾಡಿನಲ್ಲಿರಬೇಕಾದವ ಕಾಡಿಗೆ ಬಂದ. ಯಾಕೆ ಬಂದಿದ್ದಿ ಅಂತ. ನೀನು ಯಾರು ಎನ್ನುವ ಪ್ರಶ್ನೆ ಇದ್ದದ್ದು. ಸಾಧುವಾದುವೆ. ಅಯ್ಯ ಕಪಿಯೇ, ಪಾಂಡು ಚಕ್ರವರ್ತಿಗೆ ಕುಂತಿ ದೇವಿಯಲ್ಲಿ ಎರಡನೆಯವನಾಗಿ ಹುಟ್ಟಿಕೊಂಡವ ನಾನು. ವಾಯುದೇವನಿಗೆ ಮಗ ಭೀಮಸೇನ ಅಂತ ನನ್ನ ಹೆಸರು. ನಾವು ಪಾಂಡು ಚಕ್ರವರ್ತಿಗೆ 5 ಜನರು: ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ ಸಹದೇವರು. ನಾನು ಈ ಕಡೆಗೆ ಬಂದದ್ದು ಯಾಕೆ ಅಂತ ಕೇಳಿದ್ದೀಯಲ್ಲ. ಮಡದಿಯಾದಂತಹ ದ್ರೌಪದಿ ಸುಮವನ್ನು ಬಯಸಿದಳು, ಸೌಗಂಧಿಕಾ ಪುಷ್ಪವನ್ನು ಬಯಸಿದಳು. ಅದನ್ನು ತರುವುದಕ್ಕಾಗಿ ಹೊರಟವ ನಾನು. ಇಷ್ಟೇ ನನ್ನ ಪರಿಚಯ.
ಹೋದರೂ ಬಿಡ್ಲಿಕ್ಕಿಲ್ಲ. ಎತ್ತದಯ್ಯ ನನಗೆ ಸಿಟ್ಟು ಇದ್ದಕ್ಕಿದ್ದಾಗೆ ನಾನೇನು ಮಾಡಿದೆಯ? ಮಾನವ ನರಿಯ ಉಪಾಯ ಬುದ್ಧಿಯೂ ಇದೆ, ಹಾಗೆ ಮಂಗನ ಆ ಚಾಪಲ್ಯ ಅದೂ ಇದೆ ಎನ್ನುವುದಂತೂ ಸ್ಪಷ್ಟವಾಯಿತು. ಇದರಲ್ಲಿ ಸುಳ್ಳು ಹೇಳಿ ಈ ಸಮಾಜದಲ್ಲಿ ತಾನು ಗೌರವವನ್ನು ಪಡೆದು ಸುಖದಿಂದ ಬದುಕಬಲ್ಲೆ ಮೋಸೆಯಿಂದ ನೀನಿರುವೆಯೇನೋ? ತನ್ನಯ್ಯೋ ವಾಯುದೇವ ಸಕಲ ಜೀವರಾಶಿಗಳ ಪ್ರಾಣದಾಯಕನಾದಂತಹ ಆ ದೇವದೇವನ ಹೆಸರನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಅವನ ಹೆಸರನ್ನು ಹೇಳುವಂತಹ ಯೋಗ್ಯತೆ ನಿನಗಿದೆ. ನರಜು ಮಾನವನ ನನ್ನ ಕಣ್ಣುಗಳಿಗೆ ಬರೇ ನನ್ನ ಕಿರು ಬೆರಳೆ ಅಷ್ಟೇ ನಿನ್ನ ದೇಹದ ಗಾತ್ರ ಕಾಣಿಸ್ತಾ ಇದೆ. ನಿನ್ನ ಸ್ವರ ಜಲ ಕ್ಷೀಣವಾಗಿದೆ. ಆದರೂ ಮಹಿಮಾನ್ವಿತರಾದಂತಹ ಜಗದ ಜೀವಿಗಳ ಆಧಾರ ಕಾವನು ಅಂತಹ ಬಾಗಿನ ಮಗ ಅಂತ ತಾನು ಸುಳ್ಳು ಹೇಳಿ ನನ್ನನ್ನು ವಂಚಿಸಬಹುದು ಅಂತ ತಿಳ್ಕೊಂಡ್ಯೋ? ನಿನ್ನ ಹೆಸರು ನಿಮ್ಮ ಹೆತ್ತವ ಯಾವುದು?
ನಿನಗೆ ಸಂತೋಷವ? ಹೃದಯ ತುಂಬಿ ಬಂತು. ಹೌದು, ಸತ್ಯ ಅಲ್ವಾ ಇದು? ಯಾಕೋ ಏನು ಕಣ್ಬಿಟ್ಟಾಗಲೇ ಶುಭ ಶಕುನಗಳನ್ನು ಕಂಡೆ. ಬಂಧುಗಳನ್ನು ಕಾಣುವಂತಹ ಆ ಶುಭ ಶಕುನ ಯಾರು ಬರು? ದೇವನೇ ನನ್ನ ಸರ್ವಸ್ವ, ರಾಮನೇ ನನ್ನ ತಂದೆ ತಾಯಿ ಬಂಧು ಬಳಗ. ಅವನನ್ನು ಬಿಟ್ಟು ಬೇರೊಬ್ಬನಿಗೆ ನಮಸ್ಕರಿಸಿದವ. ಹಾಗಿದ್ರೆ ಯಾರು? ಯೋಚನೆಯಲ್ಲಿ ಕುಳಿತಾಗ ಹತ್ತನೆ ಕಾಡು ದಾರಿಯಾಗಿ ಏನು ಗೊತ್ತೆ? ಕುಂತೇ ಪುತ್ರ ಹಸ್ತಿನಾವತಿಯ ಅರಗುವರ. ನಿನ್ನ ಬಾಲ ನನಗೆ ಬಿದ್ದು ಹೊರಡಾಡಿದ್ದು ನಿನಗೆ ಸುಮಗು ಅಂತೀವಿ ಅವರೇ. ನನಗೆ ನೋವಾಗಿದೆ ಗೊತ್ತುಂಟ. ನನ್ನ ದೇವದೇವನಾದಂತಹ ಶ್ರೀರಾಮನ ಪೂರ್ಣ ಕರುಣೆ ನನಗುಂಟಾಯಿತು. ಒಬ್ಬ ತಮ್ಮನನ್ನು ಕಾಣುವಂತಹ ಯೋಗ ಭಾಗ್ಯ ಈ ದಿವಸ ಕೂಡಿ ಬಂತು. ಅದಕ್ಕಾಗಿ ನನ್ನ ದೇಹ ಪುಳಕಗೊಳ್ತಾ ಇದೆ. ವಾಯುಕುಮಾರ ಜೊತೆಯಾಗಿ ಬಹಳಷ್ಟು ಹೊತ್ತು ಈ ಕಾಡಿಲೆಲ್ಲ ಸುತ್ತಾಡಬೇಕು, ಬಹಳಷ್ಟು ಮಾತನಾಡಬೇಕು, ಬಹಳಷ್ಟು ಆಟವನ್ನು ಆಡಬೇಕು ಅಂತ ನನ್ನ ಮನಸ್ಸು ಆಶಿಸ್ತಾ ಇದೆ. ಪ್ರಾಯದಲ್ಲಿ ಯಾರ ಜೊತೆಗೂ ಆಡಿದವನಲ್ಲ, ಓಡಿದವನಲ್ಲ, ಉಂಡವನಲ್ಲ, ನಲಿದವನಲ್ಲ, ಕುಡಿದವನಲ್ಲ, ವಿಹರಿಸಿದವನಲ್ಲ. ಸಂತೋಷಕ್ಕೆ ಪಾರವೇ ಇಲ್ಲ. ಎಂತಹ ಆನಂದ! ಇಷ್ಟೊಂದು ಆನಂದವನ್ನು ನಾನು ಕೂಡ ಯಾರಲ್ಲಿಯೂ ಕಂಡಿರಲಿಲ್ಲ. ಏನು ಆನಂದ, ಏನು ಸಂಭ್ರಮ! ಯಾವುದನ್ನೋ ಕಳಕೊಂಡು ಮತ್ತೆ ಪುನರಭಿನನ್ನು ಪಡ್ಕೊಂಡಿದ್ದೇನೆ ಎನ್ನುವಂತಹ ಆನಂದವನ್ನು ಹೇಗೆ ವ್ಯಕ್ತಪಡಿಸ್ತಾನ ಒಬ್ಬ, ಅದೆಲ್ಲವನ್ನ ನಿನ್ನಲ್ಲಿ ನಾನು ಕಂಡೆ. ಅದಲ್ಲ, ಒಂದು ವಿಷಯ ಹೇಳಪ್ಪ. ಹಿರಿಯ, ನೀನು ಕಿರಿಯ ನಾನು ಅಂತ ಹೇಳಿದ್ದೀಯ. ನಿಜ. ನನ್ನ ತಮ್ಮ ಅಂತ ಅಪ್ಪಿಕೊಳ್ಳುತ್ತಾ ಇದ್ದೀಯ. ಶರದಿಯನ್ನು ದಾಟಿದವ, ಹೌದು. ಓ ಲಂಕೆಯನ್ನು ಸುಟ್ಟವ, ರಾಮನ ಸೇವೆಯನ್ನು ಮಾಡಿದ ನಿಸ್ಸೀಮ ರಣಗಂಭೀರ ಹನುಮಂತ. ರಾಮನ ಪೂರ್ಣತೆ ಆ ರಾಮದಾಸ ನೀನೆಯ? ಸತ್ಯ. ಹಾಗಿದ್ರೆ ಈ ಕೃಷಕಾಯ ಆಂಜನೇಯ ಹನುಮಂತ ವಜ್ರ ಶರೀರಿ ವಜ್ರದೇಹ, ಭೂಮಿಯಿಂದ ಆಕಾಶದ ಎತ್ತರಕ್ಕೆ ಬೆಳೆಯಬಲ್ಲ. ನಿನ್ನನ್ನು ನೋಡಿದ್ರೆ ನನಗೆ ಅನುಮಾನ ಬರುವುದು ಸಹಜವೇ. ತಪ್ಪಾಗಿದ್ರೆ ಕ್ಷಮಿಸುವುದು. ಆ ಶರೀರ ಇಲ್ಲಿ ಉಂಟು, ಆ ದೀರ್ಘ ದೇಹ ಇಲ್ಲಿ ಉಂಟು, ವಜ್ರ ರೋಮ ಇಲ್ಲಿ ಉಂಟು, ವಜ್ರ ನಖ ಇಲ್ಲಿ ಉಂಟು. ನನಗೆ ಏನೋ ಒಂದು ಸಂಶಯ. ಓ, ಕಾಲ ಯಾರನ್ನೂ ಬಿಟ್ಟಿಲ್ಲವಪ್ಪ. ನಾವೆಲ್ಲ ಕಾಲ ಪ್ರಚೋದಿತರು. ಹೌದು. ತ್ರೇತಾಯುಗ ಕಳೆದು ಈಗ ದ್ವಾಪರ ಬಂದಿದೆಯೋ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ಪ್ರಕೃತಿಯನ್ನು ಕಂಡುಬಂದ ಕಾಣ್ತಾ ಇದ್ದೇನೆ. ಬದಲಾವಣೆ ಹೌದು ನನ್ನ ಗಮನಕ್ಕೆ ಬಂತು. ಹೌದು. ದೀರ್ಘ ದೇಹವುಳ್ಳವರು ನನ್ನ ಕಣ್ಣುಗಳಿಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮೊದಲಿನಂತೆ ಯಾವುದೂ ಇಲ್ಲ. ಹಾಗಿದ್ರೆ ಯುಗದಲ್ಲೇ ಪರಿವರ್ತನೆ ಯುಗ ಪರಿವರ್ತನೆ ಖಂಡಿತವೇ. ತ್ರೇತಾಯುಗದಲ್ಲಿ ಶ್ರೀರಾಮನು ಸೇವೆಯನ್ನು ಮಾಡುವಂತಹ ಒಂದೇ ಧ್ಯೇಯವನ್ನು ಹೊಂದಿದ್ದವ ನಾನು. ಆಗಾಗ ಬೇರೆ ಬೇರೆ ರೂಪವನ್ನು ಧರಿಸಿದವ ನಾನು. ಅಣುವಾಗಬಲ್ಲೆ, ಮಹತ್ತಾಗಬಲ್ಲೆ. ಆದರೆ ಯಾಕೋ ಏನು ಈ ಯುಗದಲ್ಲಿ ಆ ಕಾಯವನ್ನು ಧರಿಸುವಂತಹ ಮನವೇ ನನಗಿಲ್ಲದಾಗಿ ಹೋಗಿದೆ. ಏನು ಮಾಡಿ ಏನೋ
ಆದರೂ ಹಿರಿಯವನು ನೀನು ಹಿರಿದಾದ ಆಸೆಯನ್ನು ಮನದಲ್ಲಿ ಹೊಂದಿದ್ಯಾ, ಅದು ನನ್ನಿಂದ ಈಡೇರಬಹುದು ಎನ್ನುವಂತಹ ಭರವಸೆಯನ್ನು ಹೊಂದಿದ್ದಿ. ನಿನ್ನ ಮನಸ್ಸಿಗೆ ನೋವುಂಟು ಮಾಡುವುದಕ್ಕೂ ನನಗೂ ಇಷ್ಟವಿಲ್ಲ. ಕಾಣಬೇಕೆ? ಈಗಿನ ಯುಗದವರೆಗೆ ಅದು ಸಾಧ್ಯವೇ? ಸಾಧ್ಯ. ರಾಮನ ದಯ ಯಾರಿಗಿದೆಯೋ ಅಂಥವರಿಗೆ ಎಲ್ಲವೂ ಸಾಧ್ಯ. ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದವನಂತೆ ನೀವು. ಅದೊಂದು ಕೇಳಿದ್ದೇನೆ ನಾನು. ದೇವದೇವನಾದ ಮರ್ಯಾದ ಪುರುಷೋತ್ತಮನಾದಂತಹ ಸೀತಾವಲ್ಲಭನಾದ ದಶರಥನಂದನಾದಂತಹ ಶ್ರೀರಾಮನ ನಾಮವನ್ನು ಯಾರು ಉಚ್ಚರಿಸ್ತಾರೋ, ಯಾರು ಅವನ ಪರಮ ಭಕ್ತರೋ ಅಂಥವರಿಗೆ ಈ ಭವದಲ್ಲಿ ಯಾವುದೇ ಒಂದು ಸಂಕಷ್ಟವೂ ಒದಗಿ ಬರುವುದಿಲ್ಲ. ರಾಮ ಧ್ಯಾನವನ್ನು ಮಾಡುತ್ತಾ ಇರುವು ಅವನ ಪೂರ್ಣ ಕೃಪೆಯಿಂದ ಅದೇ ಕಾಯವನ್ನು ನಾನು ಧರಿಸ್ತೇನೆ. ರಾಮ ಮಂತ್ರ ಉಚ್ಚರಿಸಯ್ಯ. ಶ್ರೀರಾಮ ಕೂರ್ಮ ಗಡಿಯಿಂದ ಧ್ರುವ ಮಂಡಲದವರೆಗೆ ನನ್ನ ದೇಹ ಬೆಳೆದುದನ್ನು ನೋಡಿದೆ, ಕಣ್ಬಿಟ್ಟು ನೋಡಿದೆ. ಖಂಡಿತ ರಾಮ ಧ್ಯಾನವನ್ನು ಮಾಡುತ್ತಾ ಇದ್ದೇನೆ. ಕಣ್ಮಣ ನಿನ್ನ ಆ ಶಬ್ದಗಳಲ್ಲಿ ಉಚ್ಚಾರ ದೋಷವಿರಲಿಲ್ಲ. ರಾಮ ಎನ್ನುವಂತಹ ನಾಮವನ್ನು ಸ್ಪಷ್ಟವಾಗಿ ನನ್ನ ತನ್ನ ಕುಹರಗಳಿಗೆ ಕೇಳಿಸುವಾಗಿ ಹೇಳುತ್ತಾ ಇದ್ದ. ಭೀತಿ ಪಟ್ಟಿಲ್ಲ, ಓಡಿ ಹೋಗಿಲ್ಲ, ಮರದ ಮರೆಯಲ್ಲಿ ಒದಗಿಲ್ಲ. ಹಾಗಿದ್ದರೆ ಇನ್ನೊಬ್ಬ ಪರಾಕ್ರಮಿ ಎನ್ನುವುದಂತೂ ಸತ್ಯ. ದೇಹವನ್ನು ಕಂಡಾಗ ಸುರರೋ ನರರೋ ಅಸುರರೋ ಭಯಗೊಂಡು ಕಂಡ ದಾರಿಯಲ್ಲಿ ಓಡಿ ಹೋಗ್ತಾರೆ. ಆದರೆ ನಿನಗೆ ಹೆದರಿಕೆ, ಏನಪ್ಪ ವಿಕ್ರಮಿ ಎನ್ನುವುದಂತೂ ನನಗೆ ಮನವರಿಕೆಯಾಗಿದೆ. ಬೆಚ್ಚಿದ್ದೇನೆ. ನನ್ನ ತಮ್ಮನಲ್ಲಿ ನನ್ನ ಹುಟ್ಟಿಗೆ ಕಾರಣ ಯಾವನ ಅಂತ ವಾಯುವಿನ ಸುಪುತ್ರ ಭೀಮಸೇನ ಮನಮೆಚ್ಚಿದಂತಹ ನಾನು ನಿನಗೊಂದು ವರವನ್ನು ಕೊಡಬೇಕು ಅಂತ ಇಷ್ಟಪಡ್ತೀನಿ. ಏನು ನಿನ್ನ ಆಸೆ? ಹೇಳಿಕೋ, ಮನಮೆಚ್ಚಿ ಆಡಿಕೋ. ಅವತರಿಸಬೇಕು ಸ್ವಾಮಿ, ಬೇರೇನು? ಓ ಸ್ವಾಮಿ ಆಂಜನೇಯ, ನಿನ್ನನ್ನು ಕಂಡು ನಾನು ಧನ್ಯನಾದೆ. ನಿನ್ನದಂತ ದೀರ್ಘ ದೇಹವನ್ನು ಕಂಡು ಕೂಡ ನಾನು ಪುಳಕಿತನಾದೆ. ನನ್ನ ಮೇಲೆ ಪ್ರೀತಿ ಇಟ್ಟು ಏನು ಬರಬೇಕು ಅಂತ ಕೇಳ್ತಾ ಇದ್ದೀಯಲ್ಲ, ಹೇಳೋ. ಒಂದನ್ನು ಕೇಳ್ತಾ ಇದ್ದೇನೆ, ಹೇಳೋ. ನನಗಾಗಿ ಅಲ್ಲ, ಮುಂದೊಂದು ದಿನ ಭಾರತ ಹವ ಸಂಭವಿಸುವುದಕ್ಕುಂಟಂತೆ ಆ ಕಾಲದಲ್ಲಿ ನನ್ನ ತಮ್ಮನಾದಂತಹ ಧನಂಜಯನ ರಥದಲ್ಲಿ ನೀನಿದ್ದು ಸಹಕರಿಸಬೇಕು. ಇದೇ ನನ್ನ ಆಶೆ, ಇದೇ ನನ್ನ ಬಯಕೆ. ಆ ಮೂಲಕ ಜಯ ನೀಡಬೇಕು. ಇದೇ ನಿನ್ನ ಬಯಕೆ. ನಿನಗಾಗಿ ಅಲ್ಲ, ಬರೇ ಪಾಂಡವರಿಗೆ ಆಗಿ ಅಲ್ಲ, ಧರ್ಮೋದ್ಧರಣ ಮಾಡುತ್ತಿರುವ ಶ್ರೀಕೃಷ್ಣನ ಅನುಯಾಯಿಗಳಾದಂತಹ ಪಾಂಡವರ ನೆರವಿಗೆ ನಾನು ಒದಗಿ ಬರಬೇಕು ಅಂತ ಕೇಳಿಕೆ ಹೊಂದಿರ್ತೀನಿ. ಪರಮಜ್ಞಾನಿಯಲ್ಲಿವೆ ನೀನು. ಅಲ್ಲ ಅಂತ ಹೇಳಲಾರೆ, ಸಲ್ಲ ಅಂತ ತಿರಸ್ಕರಿಸಲಾರೆ. ಹಾಗೆಯೇ ಆಗಲಿ.
ನಿನಗೆ ಮದುವೆ ಆಗಿಲ್ಲ ಬಿಡು, ನಿನಗೇನು ಗೊತ್ತುಂಟು ಕಷ್ಟ. ಆಗ ನನ್ನ ಮಡದಿಯ ಬಯಕೆ ಇದು. ಕಷ್ಟ ಎನ್ನುವುದು ಮದುವೆಯವರಿಗೂ ಇದೆ, ಮದುವೆ ಆಗದೆ ಇದ್ದವರಿಗೂ ಇದೆ. ನೀನಾದ್ರೂ ಬ್ರಹ್ಮಚಾರಿ, ಪ್ರಪಂಚದ ಎಲ್ಲಾ ಕಷ್ಟವನ್ನು ಕೂಡ ನೀನು ನೋಡಿದವ, ಕೇಳಿದವ, ಅನುಭವಿಸಿದವ. ಹಾಗೆ ಅಂತ ಸಂಸಾರದಲ್ಲಿಯೂ ಸಾರ ಇದೆ. ಹೌದು, ಆದರೆ ಏನು ಮಾಡುದು, ಸಾರ ದೊಡ್ಡದಾಗಿದೆ ಈಗ. ನನ್ನ ಮಡದಿಯಾದಂತಹ ದ್ರೌಪದಿಗೆ ಒಂದು ಹೂವಿನ ಬಯಕೆ, ಸುಗಂಧ ಹೂವಿನ. ಹೆಣ್ಣಿಗೆ ಆಸೆ ತಪ್ಪಲ್ಲ ಅಲ್ವೇ? ಅದರಲ್ಲಿಯೂ ಹೂವಿನ ಹೊನ್ನಿನ ಬಯಕೆ ಇರುವುದು ಸಹಜವಿಲ್ಲ. ಅದನ್ನು ಈಡೇರಿಸುವುದಕ್ಕಾಗಿ ನಾನು ಬಂದಿದ್ದೇನೆ. ಹುಡುಕುತ್ತಾ ಹೋಗುತ್ತಾ ಇದ್ದೇನೆ, ಎಲ್ಲಿಂದ ಗೊತ್ತಾಗುವುದಿಲ್ಲ. ಅಯ್ಯೋ, ಈ ಮಾರ್ಗವಾಗಿ ಹೋಗು, ನಿನ್ನ ಆಸೆ ಕೈಗೂಡಿಸದೆ ಶ್ರೀರಾಮನ ಪೂರ್ಣ ನಿನಗಿಲ್ಲಿ ಹೋಗಿ ಬರ್ತೇನೆ. ಹೋಗಿ ಬರ್ತೇನೆ. ಆಂಜನೇಯನಿಂದ ಆಶೀರ್ವಾದವನ್ನು ಅನುಗ್ರಹವನ್ನು ಪಡೆದು ಈ ಮಾರ್ಗವಾಗಿ ನೇರ ಬಂದೆ. ಬಂದು ನೋಡುತ್ತಾ ಇದ್ದೇನೆ, ದೊಡ್ಡದಾದಂತ ಒಂದು ಕೊಳ ಕಾಣುತ್ತಾ ಇದೆ. ಮರದಿ ಬಯಸಿದ್ದು ಹೂ, ಆ ಹೂ ಇಲ್ಲಿ ಇದೆ. ಸರಿ, ತಡ ಮಾಡಲಾರೆ. ಆ ಕೊಳದಲ್ಲಿರುವಂತಹ ಹೂವನ್ನು ನಾನು ಮನುಷ್ಯನೇ ಅಲ್ಲ ಹೌದು ಅಲ್ಲ ಹೌದು ಮನುಷ್ಯ ಅಂತ ಹೇಳಿದ್ರೆ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಮಾನ್ಯ ಮನುಷ್ಯರಿಗೆಲ್ಲ ಇಲ್ಲಿಗೆ ಬಂದು ಎಂತದಿದು ಎಂತದ್ದು? ಮತ್ತು ನೀನು ಮನುಷ್ಯನಾಗಿ ನಾನು ಮನುಷ್ಯ ಅಲ್ಲ, ನಾನು ಇಲ್ಲಿ ಯಕ್ಷರು. ಓ ಯಕ್ಷರು. ಓ ನೀವು ಇಲ್ಲೇನು ಮಾಡುದು? ಯಕ್ಷರು ಅಂತ ಹೇಳಿದ್ರೆ ಹೀಗೆ ಗೊತ್ತುಂಟ ನಿಮ್ಗೆ? ಓಹೋ ಸತ್ಯ ಬಂದೆ. ಏನು ನಿನ್ನಲ್ಲಿ ಮಂತ್ರ ಇರಬೇಕು, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಇಲ್ಲಿಗೆ ನೀನು ಹೌದು ಬಂದ್ಯಾ? ಎಂತದು ಅದು ಕೊಳ. ಕೊಳ ಹೌದು. ಎಷ್ಟು ತಿಳಿ ಹಾಗಿತ್ತು. ಹೌದು. ನಿನಗಂತ ಅದರದ್ದು ಪರಿವೇ ಇಲ್ಲ. ಎಂತದ್ದು? ಅದಕ್ಕೆ ಹಾರಿದ್ಯಾ? ಹೌದು. ಎಲ್ಲಿಗೆ ಬೇಕಾದ್ರೂ ಹಾರು. ಅದನ್ನೆಲ್ಲ ಕಡಕ್ಕಿ ಹಾಕಿ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿದ್ದೆಲ್ಲ ಚೆಲ್ಲಾಪಿಲ್ಲಿ ಆಯ್ತು. ಬರಿದ್ಯಲ್ಲ ನೀನು? ಹೌದು. ಯಾರು ನೀನು? ಯಾಕೆ ಬಂದೆ? ಏನು ವಿಷಯ? ನಿನ್ನಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ನನಗೆ ವ್ಯವಧಾನ ಇಲ್ಲ. ಇನ್ನು ಕೆಲವೆಲ್ಲ ಆಗ್ಲಿಕ್ಕೆ ಉಂಟು. ಹೌದು. ಎಂತದ್ದು? ಸರಿ, ಯಾರು ನೀನು ಹೇಳಿದ್ದಕ್ಕೆ ಉತ್ತರಿಸುವ. ನೀನು ಜನ ಇಲ್ಲಿ ಕಾವಲು ಮಾಡುವವರು ನಾವೆಲ್ಲ. ಓ ಅಯ್ಯ, ನಾನು ಬಂದ ಉದ್ದೇಶ ಬೇರೆ ಏನೂ ಅಲ್ಲ. ಈ ಕೊಳದಲ್ಲಿರುವಂತಹ ಹೂವನ್ನು ಕಿತ್ತುಕೊಳ್ಳುವುದಕ್ಕೆ ಬಂದದ್ದು. ಬದಿಗೆ ಹೋಗು, ಆ ಹೂವನ್ನು ನಾನು ನಾನೊಬ್ಬ ಇಲ್ಲಿ ಎತ್ತುಕೊಂಡು ಹೌದು ನನ್ನನ್ನು ದೂರ ಹೋಗ್ಲಿಕ್ಕೆ ಹೇಳಿ ಒಳಕ್ಕಿಳಿದು ಹೂ ತೆಗಿಲಿಕ್ಕೆ ಯೋಚನೆ ಮಾಡ್ತಾ ಇದೆಯಾ ಮನುಷ್ಯ? ಮಾನವ ಒಳ್ಳೆ ಮಾತಿನಲ್ಲಿ ಹೂವಿನ ಆಸೆಯನ್ನು ಬಿಟ್ಟು ಹೋದ್ರೆ ಒಳ್ಳೆಯದು. ವಿನಯದಿಂದ ನಿನ್ನಲ್ಲಿ ಕೂಡ ಹೇಳ್ತಾ ಇದ್ದೇನೆ. ಕೇಳಿದ್ರೆ ನಾನು ಬಿಡುವುದಿಲ್ಲ. ಬಿಡುತ್ತೀಯೋ ಇಲ್ವೋ? ಹೂವನ್ನು ಕೊಂಡೋಗುವುದಕ್ಕೆ ಬಿಡುತ್ತೀಯಾ ಇಲ್ವೋ? ಇಲ್ಲ. ಏನು ಇಲ್ಲ. ಏನು ಎಂತದ್ದು? ಏನು ಬಿಡದಿದ್ರೆ ನನಗೆ ಕೊಯ್ದುಕೊಂಡು ಹೋಗ್ಲಿಕ್ಕೆ ಗೊತ್ತುಂಟು. ನನಗೆ ಬಿಡಲಿಕ್ಕೆ ನಡೆದು ಗೊತ್ತುಂಟು. ಹೌದಾ? ನಾವಲ್ಲಿ ಹೂದೋಟದಲ್ಲಿ ಕಾವಲು ಮಾಡ್ತಾ ಇದ್ದೆವು. ಒಂದು ವಿಶೇಷ ನಡೆದು ಹೋಗ್ತಾರೆ. ಏನು ವಿಶೇಷ? ಯಾವ ಒಬ್ಬ ಮನುಷ್ಯ ಬಂದು ನಿಮ್ಮ ಕೊಳಕ್ಕಿಳಿದು ಅದರಲ್ಲಿರುವ
ಪುಷ್ಪವನ್ನು ಕಿತ್ತುಕೊಳ್ಳಿಕ್ಕೆ ನೋಡ್ತಾ ಇದ್ದಾನೆ. ಆಗ ಏನು ನಾವು ಹೋಗಿ ತಡೆದದ್ದಕ್ಕೆ ನಮ್ಮನ್ನೆಲ್ಲ ಹೊಡೆದು ಈ ರೀತಿ ಅತ್ಯಾಚಾರ ನಮ್ಮ ಮಂತ್ರಿ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಈಗಷ್ಟೇ ಸಭೆಯ ಕಾರ್ಯಕ್ರಮಗಳೆಲ್ಲವನ್ನು ಮುಗಿಸಿಕೊಂಡು ನೇರ ಒಳಪ್ರವೇಶ ಮಾಡಿದವನಾಗಿದ್ದೇನೆ. ಆ ಸಮಯದಲ್ಲಿ ಶೀಘ್ರವಾಗಿ ಮಂತ್ರಿಗಳು ಬರಬೇಕು ಅನ್ನೋದಾಗಿ ಕರೆಯಾಯಿತು. ಕರೆಯ ನಾಡಿಸಿ ನೇರವಾಗಿ ಪ್ರವೇಶ ಮಾಡಿದ್ದೇನೆ. ಯಾಕಾಗಿ ಕರೆಸಿಕೊಂಡಿದ್ದೀ? ನನ್ನಿಂದ ಆಗಬೇಕಂತ ಕಾರ್ಯಗಳು ವಿಶೇಷವಾಗಿ ಹೇಳಲಿಕ್ಕೆ ಏನೂ ಇಲ್ಲ. ಅಂದ್ರೆ ನಮ್ಮದೇ ಅಂತಹ ಯಾವನೊಬ್ಬ ಮನುಷ್ಯ ಬಂದಿದ್ದಾರಂತೆ ಅಲ್ಲಿಗೆ ವನಪಾಲಕರಿಗೆ ಶಿಕ್ಷೆಯನ್ನು ಬಂದಿದ್ದಾರಂತೆ. ಏನು ಮಾಡೋಣ ಈಗ? ಈ ತೆರನಾದಂತಹ ಘಟನೆ ನಮ್ಮಲ್ಲಿಗೂ ಸಂಭವಿಸಲಿಕ್ಕೆ ಪ್ರಾರಂಭವಾಯಿತೆ. ಯಾವನೋ ಒಬ್ಬ ಮಾನವ ಈ ಕಾಲದಲ್ಲಿ ಬಂದಿದ್ದಾನಂತೇಳಿ ಆದ್ರೆ ಶಿಕ್ಷಿಸಬೇಕಾದ ನಮ್ಮ ರಾಜ್ಯ ಕರ್ತವ್ಯ. ಸರಿ, ತಾವು ಈ ಬಗ್ಗೆ ಯೋಚನೆ ಬಿಟ್ಟುವಿ. ನನಗೊಂದು ಆಜ್ಞೆಯನ್ನು ಕೊಟ್ಟೆ, ಬಂದಂತ ಮಾನವನಿಗೆ ಸರಿಯಾದ ಶಿಕ್ಷೆಯನ್ನು ಪ್ರಾರಂಭಿಸುವಂತೆ.
ಮುಂದುವರಿಯುತ್ತಾ ಇದ್ದಿ ನಮ್ಮ ತಾಯಿ ಪ್ರದೇಶಕ್ಕೆ ಆಗಮಿಸುತ್ತು ಮಾತ್ರವಲ್ಲ, ನಿನ್ನನ್ನು ವಿರೋಧಿಸಕ್ಕಾಗಿ ಬಂದ ನಮ್ಮವರು ವನಪಾಲಕರು ಅವರ ಕರೆಯನ್ನು ಕೇಳಿ ಕುಬೇರನಿಂದ ಆಜ್ಞೆಯನ್ನು ಪಡೆದು ಬಂದ ಮಣಿಮಂತ ಮಂತ್ರಿ ಎನ್ನುವುದಾಗಿ ನನ್ನ ಹೆಸರು. ಓ, ಮಂತ್ರಿ ನೀನು? ಹೌದೌದೌದು. ಯಾಕಾಗಿ ಈ ಕಾಲದಲ್ಲಿ ಪ್ರವೇಶ ಮಾಡಿದ್ದೆ? ಇನ್ನು ಇಲ್ಲಿವರೆಗೆ ಬರಬೇಕಿದ್ರೆ ಏನು ಕಾರ್ಯ? ಅಷ್ಟೇ ಅಲ್ಲದೆ ನಮ್ಮವರ ವನಪಾಲಕರನ್ನು ಓಡಿಸಿದೆಯಲ್ಲ, ಯಾಕೆ ಬೇಕಾಗಿ? ಮಂತ್ರಿ ಮಾಡಿ ಅಂತ ನನಗಾಗಬೇಕಾದದ್ದು ಏನು? ಈ ಮೊದಲೇ ತಿಳಿಸಿಯಾಗಿದೆ. ಈ ಕೊಳದಲ್ಲಿರುವಂತಹ ಸುಗಂಧ ನನಗೆ ಬೇಕು. ಇದನ್ನು ಕೊಯ್ಯುವುದಕ್ಕೆ ಬರುವಾಗ ತಡೆದಿದ್ದೀರಿ. ಹೌದು. ರಣಹೇಡಿಗಳು ನೀವು. ಈಗ ನಾನು ಭೀಮ, ಮರ್ಯಾದಿಂದ ಬಿಟ್ರೆ ಒಳ್ಳೆಯದು, ಇಲ್ಲಂತಾದ್ರೆ ನನ್ನ ಕೋಡಿ ಅಂತ ತೋರಿಸಬೇಕಾಯಿತು. ನಮೋ ನಮಃ. ನಮ್ಮವನೇ ಅಂತಹ ಮಣಿಮಂತ ನಿನ್ನ ಕೈಯಿಂದ ಪೆಟ್ಟಿದಂದು ಓಡಿದೆ. ನೀನು ಯಾರೋ ನಿನ್ನ ಯೋಗ್ಯತೆ ಏನು ಎಂಬುದನ್ನು ತಿಳಿದುಕೊಂಡೇ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಪರಿಚಯ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಇಲ್ಲವಲ್ಲ? ಇಲ್ಲ. ನಿನ್ನನ್ನು ಮಾತ್ರ ಅಲ್ಲ, ಈ ಹೊತ್ತಿನಲ್ಲಿ ನಿನ್ನ ಅಣ್ಣನನ್ನು ನೋಡಬೇಕೆಂಬ ಬಯಕೆ ನನಗೆ. ನಿಮಗೆ ಇಬ್ಬರು ಜೊತೆಯಾಗಿ ಅಲ್ಲಿಗೆ ಹೋಗೋಣ. ಬಂದೆಯವರು ಪ್ರಜನೆ ಸೌಗಾಮಿಕ ತಮ್ಮ ತಂದೆಯ ಸಗತಿ ಬನಿಗೆ ಬಂದೆ ಮನದಿ ತಂದೆಯ ಕಾಂತೆಯ ನೀಗ ಚೌದರಿ ಬಲೆಸಿದೆಯ ಅಣ್ಣದೇವ, ಹೀಗೆ ಬಾ. ಬಂದೇ ಬಂದಿದ್ದೇನೆ. ಸುತ್ತರೆ ಸತಿ ಆಶೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಸುಮವನ್ನು ತರುವರೇ ನೀನು ಹೋದವ. ತಂದೆಯ ಮನಸ್ಸಿಗೆ ಬಹಳಷ್ಟು ಮುದವಾಗುತ್ತಾ ಇದೆ. ಅಣ್ಣ, ಕ್ಷಮಿಸಬೇಕು. ಯಾಕೆ? ಹೋಗುವಂತಹ ಭರದಲ್ಲಿ ನಿನ್ನಲ್ಲಿ ಹೇಳುವುದನ್ನು ಮರೆತೇ ಬಿಟ್ಟೆ. ಸಂದರ್ಭ ಆಗಿತ್ತು. ಮಡದಿಯ ಬಯಕೆಯನ್ನು ಈಡೇರಿಸುವಂತಹ ಉದ್ದೇಶದಿಂದ ಆಸಕ್ತನಾಗಿ ಹೋಗಿದ್ದೇನೆ. ಅಷ್ಟು ಮಾತ್ರ ಅಲ್ಲ ಅಣ್ಣ, ನನ್ನ ಜೊತೆಗೆ ಬಂದಿದ್ದಾರೆ ಯಾರಂತ ನೋಡಿದ್ದೀಯಾ? ನೋಡ್ತಾ ಇದ್ದೇನೆ, ಯಾರು ಏನು ಅಂತ ಅರ್ಥವಾಗುವುದಿಲ್ಲ. ಕುಬೇರ ಹೀಗೆ ಚಂದ್ರ
ಬರ್ತಾ ಇಲ್ಲ. ದೇವತಾ ಸ್ವರೂಪವನ್ನು ನಮ್ಮ ಕಡೆಗೆ ಬರ್ತಾ ಇದೆ ಅಂತಾದ್ರೆ ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಇನ್ನೇನು ಬೇಕಾದದ್ದು ಹೇಳಿ. ನಿಮ್ಮದಾದಂತಹ ಓಜಸ್ಸು ತೇಜಸ್ಸು ಧರ್ಮ ಪ್ರವೃತ್ತಿಯಿಂದ ವ್ಯವಹರಿಸುವಂತಹ ಯಾವನೇ ಒಬ್ಬ ವ್ಯಕ್ತಿಗಾದ್ರೂ ಅದು ಆದರ್ಶಪ್ರಾಯವಾಗಿರ್ತದೆ, ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಪೂರಕವೋ ಪ್ರೇರಕವಾಗಿರ್ತದೆ ಅಂತ ನಮ್ಮ ಭಾವನೆ. ಅಂತೂ ಈ ಕಾಲಕ್ಕೆ ಇಲ್ಲಿವರೆಗೆ ಬಂದಿದ್ದೀರಲ್ಲ, ಧನ್ಯತಾ ಭಾವ ಇದೆ. ಸುರ ಸಭೆಯಲ್ಲಿದ್ದುಕೊಂಡು ಎಲ್ಲರಿಗೂ ಅನುಗ್ರಹ ಮಾಡುವಂತಹ ಇಂದ್ರನೇ ಆದಿಯಾಗಿ ಸಕಲ ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಇದೆ ಅಂತ ಗೊತ್ತಿದೆ. ಆದ್ರೂ ನಮ್ಮ ಯಶಸ್ಸಿನ ಬಗ್ಗೆ, ನಾವು ಮಾಡುವಂತಹ ಕಾರ್ಯದ ಬಗ್ಗೆ ಅನುಗ್ರಹ ದೃಷ್ಟಿಯನ್ನು ಬೀರಬೇಕು ಅಂತ ಕೇಳಿಕೊಂಡು ನಾನು ಬಂದದ್ದು ಮಾತ್ರವಲ್ಲ, ಕೆಲವೆಲ್ಲ ತಂದಿದ್ದೇನೆ ಗೊತ್ತಾ ನಿಮಗೆ? ಹಲೋ ಗುಣಚೀನ ಪರಾಕ್ರಮಿ ಭೂಪ ಧರ್ಮರಾಯ ಸಾಧ್ಯ. ನಾವೆಲ್ಲ ಯಕ್ಷರು ನಮ್ಮ ವಿಷಯ ಬಿಡು, ದೇವರಿಗೆ ಹತ್ತಿರವಾದವರು, ಮನುಷ್ಯರಾಗಿ ಹುಟ್ಟಿ ಪ್ರಪಂಚದಲ್ಲಿ ಏನೆಲ್ಲ ಮಾಡಿದ್ದಾರೆ ಎಂಬುದನ್ನು ಪ್ರಪಂಚಕ್ಕೆ ಆದರ್ಶಪ್ರಾಯವಾಗಿದ್ದೀರಿ ನೀವು. ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರ ಒಂದು ಕಾಲದಲ್ಲಿ ಅಂದ್ರೆ ಕಳೆದ ಯುಗದಲ್ಲಿ, ಈ ಯುಗದಲ್ಲಿ ಅವನಿಗೆ ಸಮಾನ ದೇವಂತರು ಅತಿಶಯೋಕ್ತಿಯಾಗ ಆಗಿರೋದು ದೊಡ್ಡ ಮಾರಿ ಪ್ರೀತ ನೀನು, ಚಂದ್ರ ವಂಶೋದ್ಭವ ನೀನು. ನಿನ್ನ ಗುಣ ಇದನ್ನು ಹೆಚ್ಚಿ ಮಾತಾಡಿ ಪ್ರಯೋಜನವೇ ಇಲ್ಲ. ನಾವೆಲ್ಲ ತಿಳಿದಿದ್ದೇವೆ. ತಿಳಿದದ್ದು ಮಾತ್ರವಲ್ಲ, ನಿನ್ನ ತಮ್ಮನಾದಂತಹ ಭೀಮಸೇನನ ಪರಾಕ್ರಮ, ನಿನ್ನ ಆ ಸಹನಾ ಶಕ್ತಿ, ಇದನ್ನೆಲ್ಲ ಮೆಚ್ಚಿಕೊಂಡು ನಾವಿಲ್ಲಿಗೆ ಬರುವಡೆ ಕಾರಣ ಏನು ಎಂಬುದು ಅರ್ಥವಾಯಿತಾ? ಏನು ಹರಿಭಕ್ತರೊಳಗ ಕಿರುಕುಳರು ಬಲ್ಲರೇ ಸರಸಿಜವ ಕೊಳ್ಳೆಂದು ಚರರ ಮುಖದೊಳಗಿರಿದಿ ಸರಸಿಜವ ಕೊಳ್ಳೆಂದು ಚರರ ಮುಖದೊಳಗಿರಿದಿ ಪರಿಪರಿಯವತ್ತು ಆಯುಧವನ್ನಾವರಿಗಿದ್ದು ಅದು ಅಲ್ಲಿವೆ ಆಯುಧಗಳು ಹರುಷದಿ ಮನ್ನಿಸುತ್ತಲೀ ಹರಿಭಕ್ತರಾದಂತಹ ನಿನ್ನ ಬಗ್ಗೆ ಏನು ಮಾತಾಡಿ ಪ್ರಯೋಜನವಿಲ್ಲ. ಎಲ್ಲವೂ ತಿಳಿದಂತಹ ವಿಷಯ. ಆದರೆ ನಿನ್ನ ದರ್ಶನದ ಲಾಭವನ್ನು ಪಡೆಯಬೇಕೆಂಬ ಹಾಗೆ ಇದೆಲ್ಲ ನಾಟಕ ಮಾಡಿತ್ತು. ನಮ್ಮದೇ ಅಂತಹ ವನದಲ್ಲಿದ್ದ ಈ ಸೌಗಂಧಿಕ ಪುಷ್ಪ ಇದನ್ನು ಕರಳಿಕ್ಕಾಗಿ ಯುವ ಬಂದಾವಾಗ, ನಮ್ಮವರು ಚಾರಕರು ಬಂದು ನನ್ನಲ್ಲಿ ಹೇಳಿದವಾಗ, ಮಣಿಮಂತರಾದಂತಹ ಮಂತ್ರಿಯನ್ನು ಕಳುಹಿದವಾಗ, ಅವ ಸೋತ ಆ ಹೊತ್ತಿಗೆ ನಾನೇ ಅಲ್ಲಿ ಬಂದು ಇವನಲ್ಲೇ ಹೇಳಿದ್ದೆ, ನಿನ್ನ ದರ್ಶನದ ಲಾಭ ಈ ಹೊತ್ತಿಗೆ ಆಗಬೇಕು ಎಂಬ ಹಾಗೆ. ಅದು ನಮ್ಮ ಹಿಂದೆ ಸೇನಾಬಲ ಇದೆ, ಮಂತ್ರಿಗಳಿದ್ದಾರೆ, ಸೇನಾನಾಯಕರಿದ್ದಾರೆ, ಚಾರಕರಿದ್ದಾರೆ. ನಿಮಗೆ ಪರಿಪರಿಯ ಆಯುಧ, ಕಾಣಿಕೆ, ಸೌಗಂಧಿಕ ಪುಷ್ಪ ಸಮೇತವಾಗಿ ತಂದಿದ್ದೇವೆ. ನಿನ್ನ ಸ್ನೇಹತ್ವವನ್ನು ಬಯಸ್ತಾ ಇದ್ದೇನೆ. ನಿನ್ನ ಆಲಿಂಗನ ಲಾಭವನ್ನು ನನಗೆ ಭೀಮಸೇನ ಏನಯ್ಯ, ಧನ ಸಂಪತ್ತು ಒಲಿಯುವುದಿಲ್ಲ ಶೀಘ್ರವಾಗಿ. ಸರಿ, ಈ ಪಾಂಡವ ಎನ್ನುವಂತಹ 5 ಮಂದಿಗಳು ಬೆಳಗಬೇಕು ಅಂತ ಇದ್ರೆ ದೇವತಾ ಸ್ವರೂಪವಂತಹ ನಿಮ್ಮಂತಹ ಅನುಗ್ರಹ ತೈಲ ಬೇಕಾಗ್ತದೆ. ಸರಿ ಸರಿ ಸರಿ, ಈ ಹೊತ್ತು ನಾವು ಅದನ್ನು ಪಡೆದಿದ್ದೇವೆ ಎನ್ನುವಾಗ ಈ ಜನ್ಮದಲ್ಲಿ ಅಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದ
ಮಾಡಿದ ಪುರಾಕೃತದ ಪುಣ್ಯ ವಿಶೇಷವೋ ಏನೋ ನನಗೊಂದು ಹೇಳುವುದಕ್ಕಾಗುವುದಿಲ್ಲ. ಒಳ್ಳೆಯದು. ಅಂತೂ ಇಂತೂ ಧನ್ಯತಾ ಭಾವ ಇದೆ. ಹಾಗಾದ್ರೆ ನಿಮ್ಮ ಅನುಗ್ರಹ ಸದಾ ಸರ್ವದಾ ನಿಮ್ಮ ಮೇಲೆ ಇದೆ ಇದೆ ಇದೆ. ಧನ್ಯವಾದ. ಹೋದಲ್ಲಿ ಬಂದಲ್ಲಿ ಕ್ಷಣ ಕ್ಷಣಕ್ಕೂ ದೈವವು ಅನುಕೂಲವಾಗಿ ನಮ್ಮನ್ನು ಸೇರುತ್ತಾ ಇದೆ ಅಂತ ಆಗುವಾಗ ನಾವು ಯೋಚಿಸಬೇಕಾದದ್ದು ಯೋಚನೆಯಲ್ಲಿ ಅಲ್ಲ, ಶುಭವನ್ನು ಪ್ರತೀಕ್ಷೆ ಮಾಡಬೇಕಾದಂತಹ ಕಾಲ ಒದಗಿ ಬಂದಿದೆ. ಆದರೂ ಮನಸ್ಸಿಗೆ ಗ್ರಹಿಕೆ ಆಗುವುದು ಒಂದೇ, ಬೇರೆ ಯಾವುದೂ ಅಲ್ಲ, ಆವತ್ತಿನದ್ದೇ. ಆದರೂ ಇಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ನನಗೆ ಇವತ್ತು ಕಾಣುವುದಿಲ್ಲ. ಯಾಕೆ ಗೊತ್ತಾ? ಮಾನಸಿಕವಾಗಿ ಬಹಳಷ್ಟು ಬೇಸರವಾಗಿ ಹೋಗಿದೆ. ಬೇಸರ ಇಲ್ಲಿ ಎಷ್ಟು ದಿವಸ ಅಂತ ಆಗಿ ಹೋಯಿತು ನೋಡು. ಆದರೂ ಒಂದಿದೆ, ಮನಸ್ಸಿಗೆ ಮುದವಾಗಬೇಕು ಅಂತ ಇದ್ರೆ ಕ್ಷತ್ರಿಯರಾದಂತಹ ನಾವುಗಳು ಮಾಡಬೇಕಾದದ್ದು ಏನು? ವನವಿಹಾರವೋ ಅಲ್ಲ, ಬೇಟೆಯೋ ಇನ್ನೇನೋ ಮಾಡುತ್ತಾ ಕಾಲವನ್ನು ಕಳೆದೆ ಉಂಟಾದ್ರೆ ಅಲ್ಲಿ ಒಂದು ರೀತಿಯ ತೃಪ್ತಿ ನಮಗಾಗುತ್ತದೆ. ಆದ್ರೆ ಒಂದು ಎಲ್ಲರೂ ಇಲ್ಲಿಂದ ಹೋಗುವುದಲ್ಲ, ಇಲ್ಲಿ ರಕ್ಷಣೆಗೆ ಅವಶ್ಯವಾಗಿ ಮಹಷ್ಟು ಮಂದಿಗಳು ಬೇಕು ಅಂತಲ್ಲ. ನಕುಲ ಸಹದೇವರಿದ್ದಾರೆ, ಆ ದ್ರೌಪದಿಯನ್ನು ಕಾಯುತ್ತಾ ಇರಲಿ. ಅಷ್ಟೇ ಅಲ್ಲ, ಮಹರ್ಷಿಗಳು ದೌಮ್ಯಾದಿ ಋಷಿಗಳೆಲ್ಲ ಇದ್ದಾರಲ್ಲ, ಅವರು ಇವರನ್ನು ರಕ್ಷಣೆ ಮಾಡ್ತಾ ಇರಲಿ. ನಾವೊಂದಷ್ಟು ಹೊತ್ತು ಅಷ್ಟು ಸಮಯ ಬೇಟೆಗಾಗಿ ಅತ್ತ ತೆರಳೋಣ. ಸಮಯಗಳಿಂದ ಕೊಂಡಾರಣ್ಯದಲ್ಲಿ ವಾಸ ಮಾಡಿಕೊಂಡು ಇದ್ದೇನೆ ನೋಡಿ. ನಮ್ಮ ಭಯಕ್ಕೆ ಬೇಕಾಗಿ ಯಾವನೇ ಒಬ್ಬ ಮಾನವರು ಈ ಕಾಡಿಗೆ ಇಷ್ಟರ ತನಕ ಬಂದದಿಲ್ಲ. ಆದ್ರೆ ಈ ವೇಳೆ ಯಾವ ಮಾನವರು
ತೆಗೆದುಕೊಂಡಿದ್ದೇನೆ. ಯಾರೇ ಇರಲಿ ಆ ಮನುಜರನ್ನು ಹಿಡಿದು ಹರಿತವಾದ ಕತ್ತಿಯಿಂದ ತಲೆ ಕಡಿದು ನಾವು ತಿನ್ನಬೇಕು. ಹೋಗೋಣ. ಯಾವುದೋ ಒಂದು ರೀತಿಯ ಶಕ್ತಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಯಜ್ಞವನ್ನು ಮಾಡುತ್ತಾ ಇದ್ದಾರೆ ಮಾರಿ ಸಂತಾನಗಳು. ಅದಕ್ಕೆ ತುಪ್ಪವನ್ನು ಹಾಕ್ತಾ ಇದ್ದಾರೆ. ಈ ಮಾರಿಗಳಿಗೆ ತಿನ್ನುವುದಕ್ಕೆ ಸಂಕಟ, ಶರೀರ ಕೂಡ ಈ ವೇಳೆ ಎಲ್ಲರೂ ತಿಳಿದುಕೊಂಡಿದ್ದಾರೆ. ಈ ಮಾರಿಗಳು ನಿನ್ನ ಕಂಠವನ್ನು ತುಂಡರಿಸಿ ಈ ಅಗ್ನಿಗೆ ಹೋಲಿಸಬೇಕು. ಅನ್ನನನ್ನು ದರೆಗೊಳಿಸುತ್ತೇನೆಂಬ ಅಹಂಕಾರದಿಂದ ಮುಂದುವರಿಯುತ್ತಾ ಇದ್ದೇವೆ. ನಿನ್ನನ್ನು ಪ್ರಶ್ನಿಸುವುದಕ್ಕೆ ಬಂದ ಸಾಧವ
ರಾಮನನ್ನು ಓಡಿಸಿ ಈ ಕಡೆ ಬಂದು ಆಶ್ರಮದ ಒಳ ಸೇರಿದ್ದಾದ್ರೆ ರೂಪವತಿಯಾದ ತರುಣಿಯೊಬ್ಬಳು ಇಲ್ಲಿ ಇದ್ದಾಳಲ್ವಾ? ಅಬ್ಬಬ್ಬಬ್ಬ, ಬಹಳ ರೂಪವತಿ ಅಯ್ಯ. ಇವರನ್ನು ಮದುವೆಯಾದಂತಹ ವ್ಯಕ್ತಿ ಬಹಳ ಪುಣ್ಯವಂತ. ಏನೇ ಇರಲಿ, ಈ ಸಮಯದಲ್ಲಿ ನಮ್ಮ ಕುಲದೇವನಾದ ಶಂಕರ ನನ್ನ ಪಾಲಿಗೆ ಕರುಣಿಸಿದ್ದಾನೆ ತಾನೆ. ಈ ರೂಪವತಿಯಾದ ತರುಣಿಯನ್ನು ಕೊಂಡು ಹೋಗಿ ನಾನು ಮದುವೆ ಆಗಬೇಕು ಎಂಬ ಹಾಗೆ ಮನಸ್ಸಲ್ಲಿ ತೀರ್ಮಾನಿಸಿದ್ದೇನೆ. ಇವಳು ಬರುವುದಿಲ್ಲ ಅಯ್ಯ. ಬರದಿದ್ರೆ ಏನಯ್ಯ, ನಮ್ಮ ಕೈ ಇದೆ. ಏನು ಮಾಡ್ತಾ ಇದ್ದೀನಿ? ಅವರನ್ನು ಬಲಾತ್ಕಾರದ ಕೊಂಡು ಹೋಗುವುದೇ. ಯಾಗ ಮಾಡುತ್ತಿರುವಾಗ ನಮಗೆ ಉಪಟಳ ಕೊಟ್ಟೆ, ಈಗ ಪರಸ್ತ್ರೀಯನ್ನು ಬಯಸ್ತಾ ಇರುವೆ. ನನಗೆ ಬೇಕಾದವರೇ. ನಿನಗೆ ಬೇಕಾ? ನಿನಗೆ ಏನು ಬೇಕು ಅಂತ ನನಗೆ ಗೊತ್ತುಂಟು ಮಗನೇ. ಜಾತಿಯಲ್ಲಿ ಹುಟ್ಟಿ ಬೇಕಾದ ರೀತಿಯ ವೇದಗಳನ್ನು ಅಭ್ಯಾಸ ಮಾಡಿದ ವ್ಯಕ್ತಿ ನೀನು. ಇನ್ನೊಬ್ಬನಿಗೆ ಬೇಕಾದಷ್ಟು ನೀತಿಯ ಮಾರ್ಗವನ್ನು ಹೇಳುವಂತವನು ತಾನೆ. ಬೋಳು ತಲೆಯವನೇ, ನಿನ್ನನ್ನು ಈ ಕರ್ಕದಿಂದ ತುಂಡರಿಸಿ ಈ ತಲೆಯನ್ನು ನಾನು ಕೊಂಡು ಒಯ್ಯುವಾಗ ಯಾರು ಕರೀತಾರೆ? ಬೋಳು ತಲೆಗೆ ನೀನು ಹೊಡಿತೀಯ, ಅದನ್ನು ತೆಗೆದ್ರೆ ನಿನ್ನದು ಹೇಗುಂಟು ಅಂತ ನಿನಗೆ ಗೊತ್ತುಂಟ. ಆಗ ನಿನ್ನನ್ನು ಏನು ಮಾಡಬೇಕು ಅಂತ ನನಗೆ ಗೊತ್ತುಂಟ. ನನಗೆ ಏನು
ಮಾನವನ್ನು ಕಳೆಯುವುದಕ್ಕಾಗಿಯೇ ಮುಂದಾಗುತ್ತಾ ಇದ್ದಾನಲ್ಲ. ಈ ಸಂದರ್ಭದಲ್ಲಿ ನನ್ನನ್ನು ರಕ್ಷಿಸುವುದಕ್ಕೆ ಯಾರಿದ್ದಾರೆ? ಅಯ್ಯೋ ಕೈ ಎತ್ತಿದ್ರೆ ಕೈಯನ್ನು ಕರೆದೇನು? ಹೌದಾ? ಹರ ಸ್ತ್ರೀಯ ಮೇಲೆ ಕೈ ಮಾಡುವುದಕ್ಕೆ ಮುಂದಾಗಿದ್ದೀಯಲ್ಲ, ಯಾರು ಇಲ್ಲ ಅಂತ ಭಾವಿಸಿದ್ದೀಯ? ಈಗ ಎತ್ತಿದ ಗದೆಗೆ ನಿನ್ನ ತಲೆಗೆ ಮಾಡಿದ್ರೆ ಪಾಠ ನೀವೇ ಅನ್ನವಾದ ಬಕಾಸುರವನ್ನು ಕೊಂದಿರುವ ಕುಂದಿಯೇ ಈ ವೇಳೆ ನಿನ್ನಲ್ಲಿರುವಂತಹ ದ್ವೇಷವನ್ನು ಅವನ ತಮ್ಮನ ನೀನು ಹಾಗಿದ್ರೆ ಅಲ್ಲಿಗೆ ನಿನ್ನನ್ನು ಕಳಿಸಿಕೊಳ್ಳ. ನಿನ್ನ ನಿರೀಕ್ಷೆಯಲ್ಲ ಇತ್ತೆ. ಒಂದಲ್ಲ ಒಂದು ದಿವಸವಾದರೂ ನಿನ್ನನ್ನು ಯಮನ ಆಲಯಕ್ಕೆ ಕಳಿಸುವಂತಹ ನಿರ್ಧಾರವನ್ನು ತಳೆದವ ಏ ಜಟಾಸುರ, ಮರ್ಯಾದೆಯಿಂದ ತಪ್ಪಾಯಿತು ಅಂತ ಕಾಲಿಗೆ ಎರಗಿ ಯಾವುದನ್ನು ನಾನು ಮಾಡುವುದಿಲ್ಲ ಅಂತ ಹೇಳಿ ಬದುಕಲಿಕ್ಕೆ ದಾರಿ ನೋಡಿದ್ರೆ ಮುಗಿಸಿಯನು, ಇಲ್ಲ ಅಂತಾದ್ರೆ ನಿನ್ನನ್ನು ಅವನಿಗೆ ಕಳಿಸಿಯನು. ದ್ರೌಪದಿ, ಗಣೇಶ್ವರ, ಕಾಡಿನಲ್ಲಿ ಇಂಥವರೆಲ್ಲ ಇದ್ದಾರಲ್ಲ ಪಾಪಿಗಳು. ನಾನು ನನಗೇನು ಕೆಲಸ ಇಲ್ಲ ಅಂತ ಭಾವಿಸಿದ್ದೆ, ಆದ್ರೆ ಒಂದು ಸಿಕ್ಕಿತ್ತು. ಪಾಪಿ ದುಷ್ಟ ಎಲ್ಲಿದ್ನ ಏನ ಹೆಣ್ಣು ಹುಚ್ಚ ಬಾರದೆ ಇರುತ್ತಿದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತಿತ್ತು? ಅದು ನನಗೂ ನಿನಗೂ ಇರುವಂತಹ ಪ್ರೀತಿ. ಅದು ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟು ಹಾಕುವುದಿಲ್ಲ. ನಿನಗೆ ಯಾವ ಕಷ್ಟ ಆದ್ರೂ ಕೂಡ ಅಲ್ಲಿ ನಾನಿದ್ದೇನೆ, ಭಯ ಬಿಡಬೇಡಪ್ಪ. ಒಳ್ಳೆಯದು. Bye.
ನಡೆಯುತ್ತಾ ಇದೆ ಅಂತ ಯೋಚನೆ ಮಾಡಿದ್ದು ತಮ್ಮ. ನೋಡಿದೆಯಾ ಏನಣ್ಣ? ಜಟಾಸುರನ ಸಂಹಾರವಾದ ಕ್ಷಣವೇ ಮಾನಸಿಕವಾಗಿ ನೆಮ್ಮದಿಯನ್ನು ಹೊಂದಿದ್ದೇವೆ. ಒಂದು ಹಾಗೆ ಇದೇ ಸ್ಥಳದಲ್ಲಿ ಇರುವುದು ಬೇಡ ಅಂತ ನನ್ನ ಮನಸ್ಸಿಗೆ ಆಗುತ್ತಾ ಇದೆ. ನಾವು ಮೃಗ ಬೇಟೆಗೆ ಬಂದದ್ದು. ಹೌದು. ಇಲ್ಲಿರುವಂತಹ ಮೃಗ ಪಕ್ಷಿಗಳು ಕೂಡ ಎಷ್ಟು ಆನಂದದಿಂದ ಕುಣಿತಾ ಇದೆ. ಸರಿ, ಯಾವುದೋ ಒಂದು ಬಾಧೆ ನಮ್ಮಿಂದ ದೂರ ಆಯಿತು ಅಂತ ಹೇಳಿ. ಸರಿ, ಇದರಿಂದಲಾಗಿ ಬಂದ ಆಪತ್ತು ದೂರವಾಯಿತು ಅಂತಾದ್ರೆ ಮನಸ್ಸಿಗೆ ಸಮಾಧಾನವಾಯಿತು ಅಂತ ಆಯ್ತೋ ಇಲ್ವೋ? ಹೌದಣ್ಣ. ಆದ್ರೆ ಇಲ್ಲಿರುವುದಲ್ಲ, ಮತ್ತೆ ಪುರುಷ ಪರ್ವಾಶ್ರಮವನ್ನು ಸೇರಿ ಅಲ್ಲಿ ನೆಮ್ಮದಿಯಿಂದ ಜೀವನವನ್ನು ನಡೆಸೋಣ. ನಿನ್ನ ಆಶೆಯಂತೆ. ಮಣಿವಂತ ಎಂದು ನಾಮಧೇಯದಿಂದ ಸಂಚಾರವನ್ನು ಮಾಡುತ್ತಿದ್ದವನು ಹಸಿವಾದಾಗ ಮೃಗ ಬೇಟೆಯನ್ನು ಆಡಿ ಮೃಗಗಳೆಲ್ಲ ತಿಂದು ತೇಗುವಂತ ಉದ್ದೇಶ ಹಿಂದೆ ಬಂದರು ಹೇಳೋರು ಕೇಳೋರು ಯಾರು ಇಲ್ಲ. ಈ ಅರಣ್ಯದಲ್ಲಿ ನಾನು ಒಬ್ಬನಾಗಿದ್ದೇನೆ. ಆದರೂ ಇಂದು ಸಂಚಾರವನ್ನು ಮಾಡುತ್ತಿದ್ದ ಹಾಗೆ ಏನ ಪರಿಮಳ ಮಾಡ್ತಾ ಇದೆ. ಅರೇ ಮೃಗಗಳನ್ನು ಬೇಟೆಯಾಡಿ ತಿನ್ನುತ್ತಾ ಇದ್ದವ ನಾನು ಎಂದು ನೋಡುವಾಗ ಪರಿಮಳ ಬರ್ತಾ ಇದೆ. ಈ ಅರಣ್ಯಕ್ಕೆ ಮಾನವನ ಪ್ರವೇಶವಾಗಿದೆ. ಯಾರೇ ಆಗಲಿ ಎತ್ತವನಾಗಲಿ ಆತನನ್ನು ಕೊಂದು ಆತನ ಬಿಸಿ ರಕ್ತವನ್ನು ಕುಡಿಯಬೇಕು. ಹಸಿ ಮಾಂಸವನ್ನು ತಿನ್ನಬೇಕೆಂಬ ಆಸೆ ಆಗುತ್ತಾ ಇದೆ. ಯಾವ ಕಡೆ ಇದ್ದಾರೆಂದು ದಾರಿಯನ್ನು ವಿಧಿಸಿದ್ದಾರೆ.
ನಿಮಗೆ ಮಾಡುವುದಕ್ಕೆ ಬೇರೆ ಕೆಲಸ ಇಲ್ವೋ? ಯಾಕೆ? ಹೌದೇನೋ? ಈ ಆಶ್ರಮದ ಬಳಿಗೆ ಬಂದದ್ದು ಮಾತ್ರವಲ್ಲದೆ ಶಾಂತವಾಗಿರುವಂತಹ ಈ ವನವನ್ನು ಹಾಳು ಮಾಡುತ್ತಾ ಇರುವಿರಿ ಅಲ್ಲದೆ ಇಲ್ಲಿರುವ ಒಬ್ಬೊಬ್ಬರನ್ನೇ ನುಂಗುವುದಕ್ಕೆ ನೀನು ಪ್ರಾರಂಭಿಸಿದ್ದೀಯ. ನಿನಗೆ ಏನು ಚಟವು? ನಿನಗೆ ಮನುಷ್ಯರನ್ನು ತಿಂದು ಏನು ಪ್ರಯೋಜನ? ನಿನಗೆ ತಿನ್ಲಿಕ್ಕೆ ನಿನಗೆ ಬೇರೆ ಎಂತದ್ದು ಸಿಗಲಿಲ್ವ? ಏ ಪಾಪಿ, ಹೀಗೆ ಮುಂದುವರಿಯಿದೆ ಅಂತಾದ್ರೆ ನಿನ್ನನ್ನು ಕೂಡ ಮುಗಿಸಬೇಕಾಗಿತ್ತು. ಎಚ್ಚರಿಕೆ. ನನ್ನನ್ನು ವಿಚಾರಣೆಯನ್ನು ಮಾಡ್ತಾ ಇದ್ದಿ. ಹಾಗೆ ಈ ಅರಣ್ಯದಲ್ಲಿ ನಾನು ಒಬ್ಬಂಟಿ ಆಗಿದ್ದೇನೆ. ಸಿಕ್ಕಿದಂತ ಮೃಗಗಳೆಲ್ಲ ತಿಂದು ಮುಗಿಸ್ತಾ ಇದ್ದೇನೆ. ಆ ಹೊತ್ತಿನಲ್ಲಿ ನೀವು ಬಂದಿದ್ದೀರಿ. ಉತ್ತಮ ತಿಳಿಯಿತು ನನಗೆ. ಆದ್ದರಿಂದ ಒಬ್ಬೊಬ್ಬರನ್ನೇ ತಿನ್ನುವುದಕ್ಕಾಗಿ ಮುಂದುವರಿದೆ. ಆ ಸಂದರ್ಭದಲ್ಲಿ ನನ್ನ ಕಣ್ಣ ಮುಂದೆ ನಿಂತವ ನೀನು ನೋಡ, ಇನ್ನು ಹೆಚ್ಚಿಗೆ ಮಾತಾಡಿದ್ರೆ ನಿನ್ನನ್ನು ಕೊಚ್ಚಿ ನಿನ್ನ ಬಿಸಿ ರಕ್ತವನ್ನು ಕುಡಿತೇನೆ. ನಾನು ಸುಮ್ಮನೆ ನಿಲ್ಲುವುದಿಲ್ಲ, ಆಯ್ತಾ? ನನಗೆ ಸಹ ಗೊತ್ತುಂಟು ಏನು ಮಾಡಬೇಕು. ಆಶ್ಚರ್ಯವಾಗುತ್ತಾ ಇದೆ. ಎನ್ನ ಪಾದ ಸ್ಪರ್ಶವಾದದ್ದೇ ಸರಿ. ಮೊದಲಿದ್ದಂತಹ ದೈತ್ಯ ದೇಹವೆಲ್ಲವೂ ದೂರವಾಗಿ ಸುಂದರವಾದಂತಹ ರೂಪವನ್ನು ಹೊಂದಿ ನಮ್ಮ ಮುಂದೆ ಕಾಣಿಸಿಕೊಳ್ಳಬೇಕು ಅಂತ ಇದ್ರೆ ಅದಾವನು ಹಿನ್ನೆಲೆ ಏನು, ಯಾರು ನೀನು ಹೇಳಬಹುದೇ? ಓ ಪುಣ್ಯಾತ್ಮ, ನಾನು ನಿಜವಾಗಿಯೂ ರಾಕ್ಷಸನಲ್ಲ, ಮತ್ತೆ ಗಂಧರ್ವನಾಗಿದ್ದವ ನಾನು. ಹೌದು, ಅಗಸ್ತ್ಯರ ಶಾಪದ ಪರಿಣಾಮವಾಗಿ ದುಷ್ಟರಾಗಿ ಮೆರೆಯಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದಿತು. ಈ ಹೊತ್ತು ನಿನ್ನಿಂದವಾಗಿ ಆ ರಾಕ್ಷಸ ಸ್ವರೂಪವು ಹೋಗಿ ಮರಳಿ ಗಂಧರ್ವನಾಗಿ ಬಂದಿದ್ದೇನೆ. ಅಯ್ಯ, ಧನ್ಯನಾದೆ, ಕೃತಾರ್ಥನಾದೆ, ಸಂತೋಷವಾಯಿತು. ನಮಗೂ ನೆಮ್ಮದಿಯಾಗಿದೆ. ಮಾಡುವುದು ಬೇಡದ್ದೆ. ಎಲ್ಲಿ ಹೋದ್ರೂ ಕೂಡ ದೇವತಾ ಸ್ವರೂಪ ಯಾವ ರೂಪದಿಂದ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ತದೋ, ಎಂತಹ ಮಹತ್ತರವಾದಂತಹ ಕಾರ್ಯವನ್ನು ನಮ್ಮಿಂದ ಮಾಡಿಸ್ತದೋ ಇದನ್ನು ಹೇಳುವುದಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ನಾವಂತೂ ಧನ್ಯಾತ್ಮರು ಅಂತ ಮತ್ತೊಮ್ಮೆ ಕೈ ಮುಗಿಬೇಕಾಗ್ತದೆ. ನನಗೆ ಉಪಕಾರವನ್ನು ಮಾಡಿದವರು ನೀವು. ಅದಕ್ಕಾಗಿ ವಿಶೇಷವಾದಂತಹ ಆಯುಧಗಳನ್ನು ನನಗೆ ನೀಡುತ್ತಾ ಇದ್ದೇನೆ, ಸ್ವೀಕರಿಸಬೇಕಯ್ಯ. ಸರಿ, ಇದೆಲ್ಲ ನಮಗೆ ಬೇಕಾದದ್ದು ಮುಂದೆ ಭವಿಷ್ಯತ್ತಿಗೆ ಅಂತಾದ್ರೆ ಒಳಿತು ಮತ್ತು ನಿಮ್ಮ ಅನುಗ್ರಹ ದೃಷ್ಟಿ ನಮ್ಮ ಮೇಲೆ ಸದಾ
ನೆನಪಾಗುತ್ತಿರುವುದು ಅವನದ್ದೇ. ಪಾರ್ಥ ಎಲ್ಲಿ ಹೋಗಿದ್ದಾರೆ, ಏನಾಗಿದ್ದಾರೆ ಎನ್ನುವುದಕ್ಕಿಂತಲೂ ಕಾರ್ಯ ಸಾಧನೆಗೆ ಬೇಕಾಗಿಂತಹ ಕಡೆಗೆ ಹೋಗಿದ್ದಾನೆ ಅಂತ ಹೇಳಬಹುದು. ನನ್ನ ಮನಸ್ಸಿನಲ್ಲಿ ಅದೇ ಕೊರಗುತ್ತಾ ಉಂಟು. ಸಮಯ ಎಷ್ಟಾಗಿ ಹೋಯಿತು, ಈಗ ಕಾಣ್ತೇವೆ. ಇನ್ನೊಂದರೆ ಗಳಿಗೆಯಲ್ಲಿ ನಮ್ಮ ದೃಷ್ಟಿಗೆ ಗೋಚರನಾಗುತ್ತಾನೆ ಅಂತ ಗ್ರಹಿಸಿದ್ರೆ ಕ್ಷಣ ಕ್ಷಣವು ಸಮಯಗಳು ಕಳೆದು ಹೋಗುತ್ತಾ ಇದೆ ಹೊರತು ಅವ ಕಾಣುವುದಿಲ್ಲ. ಅವ ಇಲ್ಲಿವರೆಗೆ ಬಂದದ್ದಿಲ್ಲ. ಬರ್ಲಿಲ್ಲ ಅಂತಾದ್ರೆ ಯಾವಾಗ ಬರ್ತಾನೋ, ಯಾವಾಗ ಬಂದಾನು, ಇನ್ನೇನಾಗುತ್ತದೋ, ಅಲ್ಲ ಏನಾಗಿದೆಯೋ ಯಾರಿಗೆ ಗೊತ್ತು. ಏನು ನನ್ನ ಪರಿಚಯ ಆಗಲಿಲ್ಲ ಅಂತ ಕಾಣ್ತದೆ. ದಿಟ್ಟ ಕಂಗಳಿಂದ ನೋಡಬೇಕಾಯಿತು. ದಿವ್ಯ ತೇಜಸ್ಸಿದೆ, ಓಜಸ್ಸಿದೆ, ಮಾನವತಾ ಸ್ವರೂಪವಲ್ಲ ಅಂತ ನೋಡುವಾಗಲೇ ಗೊತ್ತಾಗುತ್ತದೆ. ಹೌದೌದು, ನಾನು ಈ ಊರಿಗೆ ಸಂಬಂಧಪಟ್ಟವನಲ್ಲ, ನಾನು ಸ್ವಲ್ಪ ಮೇಲಿಂದ ಬಂದವ. ಮೇಲೆಂದ್ರೆ ದೇವಸಾರಥಿಯಾದಂತಹ ಮಾತಲಿಯೇ ನಾನು. ಮಹನೀಯ ಅಭಿವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರಿಗೂ ಪ್ರತಿ ನಮಸ್ಕಾರ. ಅಂದಾಗೆ ನಾನು ಓರ್ವನೇ ಬಂದದ್ದಲ್ಲ. ಮತ್ತೆ ಅರ್ಜುನ ಅವ ಅಲ್ಲೇ ಇದ್ದಾನಿರ್ಲಿ. ಅರ್ಜುನನ್ನು ಕರ್ಕೊಂಡು ಇತ್ತ ಕಡೆಗೆ ನಾನು ಬಂದವನಿದ್ದೇನೆ. ತಮ್ಮನನ್ನು ಕರೆದುಕೊಂಡು ಬಂದಿರ, ಸತ್ಯ. ಬಹಳ ಸಂತೋಷವಾಯಿತು. ಅವನ ಕುರಿತಾಗಿ ನೀವು ಆಲೋಚನೆ ಮಾಡ್ತಾ ಇದ್ದದ್ದಲ್ಲ. ಹೌದು, ಏನು ಸಾಧನೆ ಮಾಡಿದ್ದಾನೆ ಎಂತದ್ದಾಗಿದೆ ಅಲ್ಲಿ. ಅವನ ಕುರಿತಾಗಿ ಎರಡು ಮಾತನಾಡಿ ಹೋಗುವಂತೇಳಿ ಬಂದವನು. ತುಂಬಾ ಸಂತೋಷ. ಸರಿ. ಸಾಧನೆಗಳು ಒಂದಲ್ಲ ಎರಡಲ್ಲ, ಹೇಳಲಿಕ್ಕೆ ಹೋದರೆ ದಿನ ಪೂರ್ತಿ ಅದೇ ಹಾಗೆ ಹೋಗ್ತದೆ. ಹೌದೇ? ಹಾಗಾಗಿ ಚುಟುಕಾಗಿ ಸ್ವಲ್ಪವೇ ನಾನು ಹೇಳಿ ಹೋಗ್ತೇನೆ. ಅವ ಇಲ್ಲಿಂದ ಬಂದಂತಹ ನೇರವಾಗಿ ಶಿವನನ್ನೇ ಶಿವನನ್ನು ತಪಸ್ಸು ಮಾಡುವುದರ ಮುಖೇನವಾಗಿ ಅವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರಗಳನ್ನು ಪಡೆದುಕೊಂಡುವುದರ ಜೊತೆಗೆ ಸ್ವರ್ಗಕ್ಕೆ ಹೋಗುವಂತಹ ಅವಕಾಶವನ್ನು ಕಲ್ಪಿಸಿಕೊಂಡವನಿದ್ದಾನೆ. ಮಾತ್ರವಲ್ಲ, ಅಲ್ಲಿ ಊರ್ವಶಿಯ ನಾಟ್ಯವನ್ನು ಕೂಡ ನೋಡಿ ಸಂತೋಷವನ್ನು ಪಟ್ಟವನಿದ್ದಾನೆ. ಈ ಸಂದರ್ಭದಲ್ಲಿ ಊರ್ವಶಿ ಅವನನ್ನು ಕಂಡು ಮೋಹಿತನಾಗಿ ತನ್ನನ್ನು ಕೂಡಬೇಕು ಅಂತ ಕೇಳಿಕೊಂಡಾಗ ಅವ ಇಂದ್ರಿಯ ನಿಗ್ರಹವನ್ನು ಹೊಂದಿರುವ ಕಾರಣ ನಾನು ಅದಕ್ಕೆ ಒಲ್ಲೆ ಎಂದು ಹೇಳಿದ್ದವನಿದ್ದಾನೆ. ಪರಿಣಾಮವಾಗಿ ಶಾಪವನ್ನು ಕೊಟ್ಟವನಿದ್ದಾನೆ. ದೇವೇಂದ್ರನಿಂದಾಗಿ ಶಾಪ ವಿಮೋಚನೆಯೂ ಸಿಕ್ಕಿದೆ. ಅದು ಮುಂದೊಂದು ದಿವಸ ಒಳ್ಳೆಯದಾಗುವಂತಹ ಉದ್ದೇಶದಿಂದ. ಹಾಗಾಗಿ ಈ ಸಂದರ್ಭದಲ್ಲಿ ದೇವಲೋಕಕ್ಕೆ ಮುತ್ತಿಗೆ ಒಯ್ದಂತಹ ನಿವಾತ ಕವಚರು ಎನ್ನುವಂತಹ ದಾನವರನ್ನು ಈ ಅರ್ಜುನ ಕೊಂದು ದೇವೇಂದ್ರನಿಗೆ ತನ್ನದಾದಂತಹ ಸ್ಥಾನವನ್ನು ಮರುಕಲ್ಪಿಸಿಕೊಟ್ಟವನಿದ್ದಾನೆ. ಇದಕ್ಕೆ ಮೆಚ್ಚುಗೆಗೊಂಡಂತಹ ದೇವೇಂದ್ರ ಆತನನ್ನು ಕರೆದು ತನ್ನ ಅರ್ಧಾಸನವನ್ನು ಬಿಟ್ಟುಕೊಟ್ಟು ಕಿರೀಟ ಧರಿಸಿ ಕಿರೀಟಿ ಎನ್ನುವಂತಹ ನೆಗಳತೆಗೆ ಪಾತ್ರರಾದವನಿದ್ದಾನೆ. ಒಟ್ಟಿನಲ್ಲಿ ಹೇಳಬೇಕು ಅಂತಾದ್ರೆ ದೇವತೆಗಳೆಲ್ಲ ಆಶೀರ್ವಾದದಿಂದ ಇದೀಗ ದೇವತಾ ಮನುಷ್ಯನಾದಂತಹ ಆತ ಈ ತನಕ ಬಂದವನಿದ್ದಾನೆ. ಇನ್ನು ಮುಂದಕ್ಕೆ ನಿಮಗೆ ಯಾವುದೇ ರೀತಿಯ ಕೊರತೆಗಳು ಕಾಣಿಸಿಕೊಳ್ಳಿಕ್ಕಿಲ್ಲ. ಶರದಿಯಲ್ಲಿ ಮುಳುಗಾಡಿ ಭೀಮನಿಸುವುದ ವರದಲೆ ಮಾರುತಿಯೇ ವಿಜಯನ ಗುರುಬಾ
ನೋಡಿದೆಯೇನೋ ತಮ್ಮನಾದಂತಹ ಭರ್ತನು ಘನ ಕಾರ್ಯವನ್ನು ಮಾಡಿದ್ದಾನೆ. ಭರತ ವಂಶವ ಇನ್ನೇನು ನಮ್ಮ ಈ ವಂಶಕ್ಕೆ ಯಾವುದೇ ಕೊರತೆ ಬಾರದ ತೆರದಲ್ಲಿ ಕೀರ್ತಿಲತೆಯನ್ನು ದಿಗ್ದಿಗಂತ ವ್ಯಾಪಕವಾಗಿ ಹರಡಿಸುವಲ್ಲಿ ವಿಶೇಷವಾದಂತಹ ಪರಿಶ್ರಮವನ್ನು ಪಟ್ಟು ಒಂದು ವಿಶೇಷ ಫಲವನ್ನೇ ಹೊಂದಿದವನಿದ್ದಾನೆ. ಅಂತಹ ಪಾರ್ಥ ಅವರದ್ದಾದಂತಹ ಭುಜದಲ್ಲಿ ನಿಕ್ಷೇಪಗೊಂಡಂತಹ ಶಕ್ತಿ ಏನುಂಟು ನಮಗೆಷ್ಟು ಅನುಕೂಲವಾಗ್ತಾ ಇದೆ ಅದನ್ನೆಲ್ಲವನ್ನು ನೀನು ಕೂಡ ಕೇಳಿದೆಯಲ್ಲ. ಕೇಳಿದ್ದೇನೆ. ನನಗೆ ಹೆಮ್ಮೆಯಾಗುತ್ತಾ ಇದೆ. ಭೀಮಸೇನ ಬಹಳಷ್ಟು ಸಾಧಕರಿದ್ದಾರೆ ನನ್ನನ್ನು ಅರ್ಜುನ. ಏನನ್ನ ನಿನ್ನ ಮಾತಿನಲ್ಲಿ ಬದಲಾವಣೆ ವ್ಯಕ್ತವಾಗುತ್ತಾ? ಪಶುಪತಿಯನ್ನು ಒಲಿಸಿದ್ದಾನೆ, ಪಾರ್ವತಿಯಿಂದ ಅಜ್ಞಾಸ್ತ್ರವನ್ನು ಪಡೆದಿದ್ದಾನೆ, ಅಗ್ಗಳೆಯ ವೀರನಾಗಿ ಮೆರೆದಿದ್ದಾನೆ. ಪಾರ್ಥನೇ ನಿನಗೆ ಹೆಚ್ಚಾಯ್ತಲ್ವ? ಪಾರ್ಥ ಸಾಧನೆ ಮಾಡಿದ್ದಾನೆ ಅಣ್ಣ. ಪಾರ್ಥನೊಬ್ಬ ಸಾಧನೆಯನ್ನು ಮಾಡಿದ್ದಾನೆ, ಆದ್ದರಿಂದ ಅವನೇ ಸಾಹಸಿ. ಅವನಿಗಿಂತ ದೊಡ್ಡವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎನ್ನುವ ಹಾಗೆ ಹೇಳ್ತಾ ಇರುವೆಯಲ್ಲ. ಪರ್ವತೋಪಾದಿಯಲ್ಲಿ ಬಂದಂತಹ ಕೆಲವು ಯುದ್ಧ ವಿಟ್ಟೋರಿಗಳನ್ನು ಈ ಭೀಮಸೇನ ಹೇಗೆ ನಿವಾರಿಸಿದ್ದಾನೆ, ಅದರಿಂದ ಏನೆಲ್ಲ ಲಾಭವಾಗಿದೆ ಎನ್ನುವುದನ್ನು ನೀನು ಮರೆತು ಬಿಟ್ಟೆ. ಪಾರ್ಥನನ್ನು ಮಾತ್ರ ನೀನು ಹೊಗಳುತ್ತಾ ಇರುವೆ. ನನ್ನಲ್ಲಿ ತಾತ್ಸಾರವನ್ನು ಕಾಣುತ್ತಾ ಇದ್ದೀಯ. ನಾನು ಏನು ಅಲ್ಲ ಅಂತ ಹೇಳುವುದಲ್ಲೇ ನೀನು. ತಪಸ್ಸಿನ ಮೂಲಕವೂ ಅರ್ಜುನ ದೇವರನ್ನು ಒಲಿಸಿ ಬೇಕು ಅಂತ ಅಸ್ತ್ರಗಳನ್ನು ಪಡೆದಿದ್ದಾನೆ. ಅನುಗ್ರಹ ಆಗಿದೆ, ಅದು ಅವನಿಗೆ ಆಗಿದೆ ಎನ್ನುವ ಹಾಗೆ ಹೇಳ್ತಾ ಇರುವೆಯಲ್ಲ. ನನ್ನ ಸಾಧನೆ ನೋಡಿದ್ಯಾ ನೀನು? ನೋಡ್ತೀಯ ನೀನು? ನಾನು ಏನು ಮಾಡ್ಲಿಲ್ಲ ಅಂತಲ್ಲ ನೀನು ಹೇಳುದು. ಈಗ ನೋಡು, ಅವನಿಗಿಂತ ಹೆಚ್ಚು ನಾನು ನೀನೀಗ ತೋರಿಸಿಕೊಡ್ತೇನೆ. ನೋಡಿದ್ಯಾ? ಮರುಬದಲ ಕೈ ಬಿಡಿದು ಬಿಡಕ್ಕೆ ಬಳಿರೆ ಮೆಚ್ಚಿನೆಗೆ ಬೇಗದಿಂದಲೂ ಮನವಿದ್ದೇ ಮೃಕೋದರನುಡಿದನು ಬಳಿರೆ ಮೆಚ್ಚಿನೆಗೆ ಕಾಣಿಸಿಕೊಂಡಿದ್ದೇನೆ. ಮಗನೇ, ನಿನ್ನ ಮನದ ಅಭೀಷ್ಟೇನು ಕೇಳಿಕೋ, ಅನುಗ್ರಹಿಸ್ತೇನೆ. ಅನುಗ್ರಹಿಸ್ತೀಯ ದೇವರೇ? ಅವತರಿಸಿ ದೇವರ ಕೃಪಾನಿಧಿ, ಓ ಕೃಪಾನಿಧಿಯೇ, ಜೀವನ ಗುರದೇ ಕೇವಲ ಮೂಢರ ಕೃತಿ ಗರ್ವಿಸೋ
ಭೀಮಸೇನ. ಹೊತ್ತ ಜನ ಪೋಷಕನು ನೀನು, ಹಾ. ಹೊತ್ತರು ಕರೆದಾಗ ಓಡಿ ಬರುವವ. ಸರಿ. ನನ್ನ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕೆ ಪ್ರತ್ಯಕ್ಷ ಆದಯ ದೇವರೇ. ಹೇಳಿಕೋ ಮಗ. ನಾನು ಕೇಳಿದ್ದನ್ನು ಅನುಗ್ರಹಿಸ್ತೀಯ ಸರಿ ದೇವರೇ. ಓ ಬೇರೇನೂ ಅಲ್ಲ, ನಿನ್ನಂತೆಯೇ ನಾನು ಆಗಬೇಕು, ಅನುಗ್ರಹಿಸು. ಹಾಗೆ ಹೋಗಲಿ ನಿನ್ನ ಭೀಮಸೇನ ಏನು ಅಲ್ಲ ಎನ್ನುವುದಾಗಿ ಹೇಳಿದ್ದೀಯಲ್ಲ. ಭೀಮಸೇನನು ಮಾಡಿದಂತಹ ಸಾಧನೆಯನ್ನು ನೀನು ಕಣ್ಣಾರೆ ಕಂಡೆಯಷ್ಟೇ. ಇದೋ ನಾನು ಏನು ಎನ್ನುವುದನ್ನು ತೋರಿಸ್ತೇನೆ ಈಗ. ನೋಡಲಾರೆನು ಈ ಭೀಕರ ಸ್ವರೂಪವನ್ನು. ಬೆದರಬೇಕಾದಂತಹ ಅವಶ್ಯಕತೆ ನೀವು ಭಯಾನಕ. ಇವ ಭೀಮಸೇನ ಹೌದು, ಆದರೆ ಈ ಕಾಲಕ್ಕೆ ರುದ್ರಭೀಮನಾಗಿದ್ದಾನೆ. ಸಾಕ್ಷಾತ್ ಪರಶಿವನನ್ನೇ ಆವಾಹಿಸಿಕೊಂಡಂತಹ ಈತನನ್ನು ಸಮಾಧಾನ ಪಡಿಸಬೇಕಿದ್ರೆ ಇದಕ್ಕೆ ಆ ಪಾರ್ವತೀ ದೇವಿಯೇ ಬರಬೇಕು. ಓಹೋ, ದ್ರೌಪದಿಯನ್ನು ನೀವೆಲ್ಲರೂ ಸ್ಮರಿಸಿಕೊಳ್ಳಿ, ಆಕೆಯನ್ನು ಪ್ರಾರ್ಥಿಸಿಕೊಳ್ಳಿ. ಆಕೆ ಸಾಮಾನ್ಯರಲ್ಲ. ಅವಳು ಸಾಮಾನ್ಯಳಲ್ಲ, ಆ ಪಾರ್ವತೀ ದೇವಿಯ ಅಂಶ ಸಂಭೂತೆಯೇ ಹೌದು. ಹಾಗಾಗಿ ತನ್ನದ್ದಾದಂತಹ ಕೃಪೆಯಿಂದ ನಿಮ್ಮೆಲ್ಲರನ್ನು ರಕ್ಷಿಸ್ತಾಳೆ. ಅವಳನ್ನೇ ಪ್ರಾರ್ಥಿಸಿಕೊಳ್ಳಿ. ಸರ್ವಾತ್ಮತಿಯೆಂದೋ ಸರ್ವಮಂಗಳೆಂದೋ ಸರ್ವಶಕ್ತಿ ಸ್ವರೂಪೆಂದೋ ಅನನ್ಯ ಭಕ್ತಿ ಭಾವದಿಂದ ನುತಿಸ್ತಾ ಇದ್ದೇವೆ. ಜಯ 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 ಕಾಣಿಸಿ. Thank you.
ನೀವೆಲ್ಲರೂ ಪ್ರಾರ್ಥಿಸಿಕೊಂಡಾಗ ಇದು ನೋಡಿದೆಯಾ ಮೊದಲಿನ ಹಾಗೆ ನಿಜ ರೂಪವನ್ನೇ ತಾಳಿತು. ದೇವ್ರೆ, ಓ ಆವೇಶ ಅಂದ್ರೆ ಹಾಗೆ ಅಲ್ವಾ? ಹೌದೌದು, ನನಗೆ ಗೊತ್ತೇ ಆಗಲಿಲ್ಲ. ಹೌದಪ್ಪ, ಇಂತಹ ರೂಪ ಇವರಲ್ಲಿ ಉಂಟು ಅಂತ ನಮಗೆ ಗೊತ್ತೇ ಇಲ್ಲ. ಖಂಡಿತವಾಗಿಯೂ ಈ ಕಾಲಕ್ಕೆ ಹರನ ಸಂಪೂರ್ಣ ಅನುಗ್ರಹವನ್ನು ಈತನು ಪಡೆದಿದ್ದಾನೆ ಎನ್ನುವುದು ಸತ್ಯ ತಾನೆ. ಹರನ ಅನುಗ್ರಹ ಉಂಟು ಅಂತಾದ್ರೆ ಶಿವೆ ಅದಕ್ಕೆ ಸೇರಿಕೊಳ್ಳಬೇಕು ಅನ್ನುವಂತಹ ಇಚ್ಛೆ ಏನು ಪಾರ್ವತಿಯೇ ಈ ಶಕ್ತಿಯಾಗಿ ಕಾಣಿಸಿಕೊಂಡಿದ್ದಾಳೆ ಅಂತಾದ್ರೆ, ಓ ಕರುಣಾ ಸಿಂಧುವೆ, ನಿನ್ನಿಂದಲೇ ಸಿಡಿದಂತಹ ಬಿಂದು ನಾವುಗಳಲ್ಲ ಇವತ್ತು ಒಂದಾಗಿದ್ದೇವೆ. ಇನ್ನು ಮುಂದೆ ಅಂತ ನೀನೇ ಹೇಳಬೇಕಷ್ಟೇ. ನಿನ್ನ ಉಭಯ ತಮ್ಮಂದಿರೂ ಕೂಡ ಹರನ ಸತ್ಕೃಪೆಗೆ ಪಾತ್ರರಾಗಿದ್ದಾರೆ. ಇದರಿಂದ ಮುಂದಕ್ಕೆ ಸಂಭವಿಸುವಂತಹ ಯಾವುದೇ ಘಟನೆಯಲ್ಲಿಯೂ ಕೂಡ ಇವರಿರುವರು ನಿನಗೆ ಜೊತೆಯಾಗಿದ್ದುಕೊಂಡು ನಿನ್ನ ಎಡ ಬಲ ಭುಜದ ರೀತಿಯಲ್ಲಿ ನಿನ್ನನ್ನು ಆಧರಿಸ್ತಾರೆ. ಧೈರ್ಯಸ್ಥನಾಗಯ್ಯ, ಧೈರ್ಯಸ್ಥನಾಗಯ್ಯ.
ನನ್ನ ನೆಚ್ಚಿನ ದೇಹಿಗನಿ ಒಲಿ ಬಂದೆ ಏನು ಸಿಂಗಾರಪ್ಪ, ಏನು ಸಿಂಗಾರಪ್ಪ, ಇಲ್ಲಿ ನಿಂತ್ಕೊಂಡು ಯಾವ ಕಡೆಯಿಂದ ನೋಡಿದ್ರು ನೀನೇ. ಹೇಗಾಯ್ತು? ಬಹಳ ಒಳ್ಳೇದಾಯ್ತು. 10 ತಿಂಗಳುಗಳ ತಿರುಗಾಟವನ್ನು ಪೂರೈಸಿ ಮತ್ಸ್ಯವೇಷವನ್ನು ಸೇರಿದವರು ನಾವು. ಇಲ್ಲಿಯ ಅರಸ ವಿರಾಟ. ಹೌದೌದು, ನಮ್ಮ ಅಕ್ಕನ ಗಂಡ. ಹೌದೌದು, ಅಕ್ಕನ ಗಂಡ ಬಾ. ಆದರೆ ಮತ್ಸ್ಯವೇಷದ ರಕ್ಷಣೆಯ ಹೊಣೆ ನನ್ನ. ಸತ್ಯ ಹೇಳ್ತೇನೆ ರಾಯರೇ, ಈ ಊರು ನಿಂತದ್ದೇ ನಿಮ್ಮ ತಲೆಯಲ್ಲಿ. ತಲೆ ಹಾಗಲ್ಲ, ನೀವಿಲ್ಲೇ ಇದ್ರೆ ಇಲ್ಲಿ ಎಂತ ಉಂಟು? ನನ್ನ ಸಾಮರ್ಥ್ಯದಿಂದ ಈ ಮತ್ಸ್ಯವೇಷಕ್ಕೆ ವಿರೋಧಿಗಳಿಲ್ಲದಂತೆ ಮಾಡಿದ್ದೇನೆ. ನಿಮ್ಮ ಹೆಸರು ಕೇಳಿದ್ರೆ ಸಾಕು,
ಊರಿನಲ್ಲೆಲ್ಲ ಗಡಗಡ ನಡೀತಾ ಇದ್ದಾರೆ. ಕೀ ಚಕ್ಕ ಕೀ ಚಕ್ಕ ಕೀ ಚಕ್ಕ. ಅವನೇನು ಕಾಕ್ಕೆ ಉಪ್ಪಿ ಹಾಕಿ ಕೀಚಕ ಕೀಚಕ್ಕ ಅಲ್ಲ ಕೀಚಕ. ನೋಡಿ ನಮಗೂ ನಿಮ್ಗೆ ಎಷ್ಟು ಸ್ವಲ್ಪ ಹತ್ತಿರ. ನೀನು ನಾನು ಚಿಕ್ಕ, ನೀವು ಕೀ ಚಕ್ಕ. ನಿಮ್ಮಲ್ಲಿ ಕೀ ಉಂಟು, ನಮ್ಮಲ್ಲಿ ಕೀ ಇಲ್ಲ. ಸಲಹೆಯಿಂದ ಮಾತನಾಡಿದಾಗ ಅಲ್ವಾ ಸಂತೋಷವಾಗುತ್ತಿದೆ. ಲೋಕದ ಸಮರ್ಥರಲ್ಲಿ 5 ಖ್ಯಾತು. ಅದು ಯಾರೆಲ್ಲ? ಅವರಲ್ಲಿ ನಾನು ಒಬ್ಬ. ನೀವು ಒಬ್ಬರು ಹೌದು. ಇನ್ನೊಬ್ಬ ಬಲರಾಮ, ಬಲರಾಮ. ಇನ್ನೊಬ್ಬ ಮಾಗಧ, ಮಾದಿಗ ಮಾಗಧ. ಮತ್ತೊಬ್ಬ ಭೀಮಸೇನ, ಭೀಮ. ಇನ್ನೊಬ್ಬ ಕೌರವ, ಮತ್ತೊಬ್ಬ ನಾನು. 5ಕ್ಕೆ ಒಂದು ಸೇರಿಸುವ. ನಾನು ಕೂಡ ಯಾಕಂದ್ರೆ ನಿಮ್ಮ ಒಟ್ಟಿಗೆ ನಾನಿರೋದಲ್ವಾ. ಈ ರೀತಿ ಅಲಂಕರಿಸಿಕೊಂಡು ಸಂತೋಷವಾಗಿ ನಿನ್ನನ್ನು ಕರೆಯಬೇಕೆ ಗೊತ್ತಿದೆ. ಏನು ಕಾರಣ? ಅಕ್ಕನನ್ನು ನೋಡದೆ ತಿಂಗಳ 10 ಕಳೆಯಿತು. ಅವರಿಗೆ ಬೇಕಾಗಿರುವ ಸುಖಾನುಕೂಲತೆಗಳನ್ನೆಲ್ಲ ಒದಗಿಸಿಕೊಟ್ಟು ಹೋದವಣ. ಹೌದೌದೌದು. ಆದ್ದರಿಂದಲೇ ಒಮ್ಮೆ ಆಕೆಯನ್ನು ನೋಡಿ ಆಕೆಯಲ್ಲಿ ಮಾತನಾಡಿ ನನ್ನ ಅಕ್ಕ ಇದ್ರೆ ನನಗೆ ತಾಯಿ. ಅಯ್ಯೋ ದೇವರೇ, ನಿಮ್ಮ ಅಕ್ಕ ಅಂತ ಹೇಳಿದ್ರೆ ನಿಮ್ಮ ಅಮ್ಮನೇ. ಅಕ್ಕಮ್ಮ ಅಲ್ಲ, ಅಕ್ಕಮ್ಮ ಅಲ್ವಾ? ಅಕ್ಕ ನನಗೆ ಅಮ್ಮ. ಅಮ್ಮ ಅಕ್ಕ. ಅದರಲ್ಲಿಯೂ ನನ್ನ ಅಳಿಯ ಉತ್ತರ, ಸೊಸೆಯಾದ ಉತ್ತರ. ಅವರನ್ನು ನೋಡಲಿ ನನಗೆ ಸಮಾಧಾನವೂ ಇಲ್ಲ. ಯಾಕೆಂದ್ರೆ ಅಕ್ಕನನ್ನೂ ನೋಡ್ಬೇಕು. ಭಾವ ಅಂತೂ ಇದ್ದಾರೆ ಬಿಡಿ. ಭಾವನ ದೊಡ್ಡ ವಿಷಯ ಇಲ್ಲ. ಅಲ್ಲಿಯ ಮತ್ತು ಸೊಸೆ. ಯಾಕೆಂದ್ರೆ ಮತ್ತೆ ಅಲ್ಲಿಯ ಪರಿಸರ ಎಲ್ಲ ನಮ್ಮ ಭಾವ ಇದ್ದಾವಲ್ಲ. ಹೌದೌದೌದು. ಕುಳಿತುಕೋ ಎಂದರೆ ಕುಳಿತುಕೊಳ್ಬೇಕು, ಮತ್ತೆ ಏನು ಎಂದ್ರೆ ಏನು ಹೇಳ್ಬೇಕು. ಮಲಗು ಅಂತ ಹೇಳಿ ಹೋಗು ಎಂದರೆ ಹೋಗ್ಬೇಕು. ಮಲಗು ಅಂತ ಹೇಳಿ ಮಲಗಬೇಕು. ಯಾರು? ಭಾವ. ನಮ್ಮ ಅಕ್ಕ ಹೇಳಿದಂತೆ ಏನಾದರೂ ನಾನಿಲ್ಲದ ಸಮಯದಲ್ಲಿ ವ್ಯತ್ಯಾಸವಾಗಿದ್ದರೆ ಕಿರಿಕಿರಿ ಮಾಡಿ ಆಗ. ಆದುದರಿಂದ ಅಕ್ಕನನ್ನು ಕಾಣುವ ಆಚೆ ಅಧಿಕವಾಗಿ ಅವರ ಅಂತಃಪುರಗಳಿಗೆ ಹೋಗಬೇಕೆಂದು ನಿಶ್ಚಯಿಸಿದ್ದೇನೆ. ನೀವು ನಿಶ್ಚಯ ಮಾಡಿದ್ರೆ ಬೇಡ ಅಂತ ಹೇಳಲಿಕ್ಕುಂಟ. ನನ್ನ ಜೊತೆಯಲ್ಲಿ ನೀನು ಬರಬೇಕು. ನಿಮ್ಮ ಜೊತೆಯಲ್ಲಿ ಬರಲಿಕ್ಕಿಲ್ಲ. ನಿಮ್ಮ ಜೊತೆಯಲ್ಲಿ ಇಲ್ಲ, ಅದಿಲ್ಲ. ನೀವು ಮುಂದಿನಿಂದ, ನಾನು ಹಿಂದಿನಿಂದ. ಹೌದಾ? ಅಲ್ಲ, ನೀನೇ ಮುಂದೆ ಹೋದ್ರೆ ಅದು ಒಳ್ಳೆದಾಗ. ಅದು ಯಾಕೆಂತ ಹೇಳಿದ್ರೆ, ನಾನು ಮುಂದಿನಿಂದ ಹೋದ್ರೆ ಕೀಚಕ ನಾನು ಅಂತ ಎಲ್ಲ ತಿಳ್ಕೊಳ್ತೇನೆ. ಹಾಗಲ್ಲ, ನೀನು ಮುಂದೆ ಹೋದರೆ ನಿನ್ನ ಹಿಂದೆ ಬರುವವ ನಾನು. ಅಂತ ನಿಮ್ಮ ಯೋಗ್ಯತೆ ಏನು, ನಿಮ್ಮ ಅವಸ್ಥೆ ಅಂತ ನಿನ್ನ ಹಣೆ ಬರಬೇಕು ಅಲ್ವಾ? ಆದುದರಿಂದ ವಿಳಂಬಿಸಲಿ ಆ ಕಡೆಗೆ ಹೋಗೋಣ. ಮುಂದಿನಿಂದ ನೀವು, ಹಿಂದಿನಿಂದ ನಾನು. ಹೇಗೆ? ಎಂತಲ್ಲದು ನಮ್ಮ ಪ್ರಯಾಣ ಆಯ್ತಾ? ಎಂತ ಆಗದು? ಹಂಗಲ್ಲ. ತೈತ 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 ತೈತದಲ್ಲಿ ಶುರು. ತೈತ ತೈತ ನಮ್ಮ ಟಿವಿಯೇ ಹಾಗೆ ನೋಡು. ನಮ್ಮ ಅಕ್ಕ ಯಾವ ರೀತಿಯಲ್ಲಿದ್ದಾಳೆ ಇಲ್ಲಿಂದಲೇ ನಮಗೆ ಗೊತ್ತಾಗೋದಿಲ್ಲ.
ಹೋಗು, ಹೇಗಿದ್ದಾಳೆ ಎಂಬುದನ್ನು ನೋಡು. ನಮಗೆ ಹೋಗುವುದಕ್ಕೆ ಅವಕಾಶ ಉಂಟಾ ಅಂತ. ಕೂತ್ಕೊಂಡಿದ್ದಾರೆ, ಏನಾಗಲಿಲ್ಲ. ಅವಳು ಅಲಂಕರಿಸಿಕೊಳ್ಳುತ್ತಿರಬಹುದು, ಬಟ್ಟೆ ಬದಲಾಯಿಸಿಕೊಳ್ಳುತ್ತಿರಬಹುದು. ಇಲ್ಲ, ಅದೆಲ್ಲ ಇದಾಗಿ ಕೂತಿದ್ದಾರೆ. ಸರಿಯಾಗಿ ಕೂತಿದ್ದಾರೆ. ಸರಿಯಾಗಿದ್ದಾರೆ. ಹಾಗಿದ್ದರೆ ನಾವು ಹೋಗುವುದಕ್ಕೆ ಏನೂ ಅಡ್ಡಿಲ್ಲ. ಅಕ್ಕ ಅಕ್ಕ ಬಂದೇನೋ? ಹೌದಮ್ಮ, ಬಹಳ ಸಂತೋಷ ಆಯ್ತು. ಕೆಲವು ದಿವಸ ಆಯ್ತು ನನ್ನ ಬಳಿಗೆ ಬಾರದು. ಕೆಲವು ದಿವಸ ತಿರುಗಾಟ ಬಹುದೊಡ್ಡ ತಿರುಗಾಟ ಮಾಡಿ ಬಂದಿದ್ದೇನೋ. ನಮ್ಮ ಪುಣ್ಯ. ಸಂತೋಷ ಆಯ್ತು. ಈಗ ನನ್ನ ಬಳಿಯಲ್ಲಿ ಕುಳಿತುಕೋ, ಬಹಳಷ್ಟು ಮಾತುಗಳನ್ನು ಆಡುವುದಕ್ಕುಂಟು. ಈಗ ಬಾ, ಈಗ ಯಜಮಾನ್ರೆ, ಎಂಥದ್ದು ವಿಷಯ ಎಂಥದ್ದು? ಎಂಥದ್ದು ಏನಾಗ್ತದೆ ನಿಮ್ಗೆ? ಕಪ್ಪಾದ್ರೂ ನೋಡ್ಲಿಕ್ಕೆ ಬಂಗಾರದ ಮಾಲಿಕೆಯ ನಡುವೆ ಹೊಳೆಯುವ ಶಿಕಾರತ್ತರುಂಟು. ಅದ ನನಗೆ ಕಪ್ಪು ಕಪ್ಪು ಕಾಣ್ತದೆ. ಇದ್ದವಳಲ್ಲ, 10 ತಿಂಗಳೊಳಗೆ ಇದೊಂದು ತಯಾರಾಗಿ ಹೇಗೆ ಅದು? ಇದೆಲ್ಲ ಮೊದಲೇ ಇದ್ದದ್ದು. ಕೇಳು ಕೇಳುವ ಕೇಳುವ ಕೇಳುವ. ನಮ್ಮ
ಏನು ನಗು? ಮತ್ತೇನಿಲ್ಲ. ಏನಿಲ್ಲ ಮಾಮ, ನಗ್ಲಿಕ್ಕೆ ಅಂತ ನಮಗೆ ಕಾರಣವೇ ಬೇಡ ನಗಾಡ್ಲಿಕ್ಕೆ. ನಕ್ಷತ್ರಗಳ ಮಧ್ಯೆ ಪೂರ್ಣಿಮ ಚಂದ್ರನಂತೆ ಕಂಗೊಳಿಸಿ ಸೇರಿನ ಚಂದ್ರ ಪೂರ್ಣೆ ಎಂದು ಯಾವಾಗ ಪೂರ್ಣಿಮೆ ಹುಣ್ಣಿಮೆ ಹುಣ್ಣಿಮೆ ಕೆಲವೆಪ್ಪಳನ್ನು ನಾನು ನೋಡಿ ಇವರ ನಡುವೆ ಶೋಭಿಸುತ್ತಿರುವ ಆ ಪೂರ್ಣೆಂದು ಮುಖಿ ಮುಖಿ ಪೂರ್ಣೆಂದು ಮುಖಿ ಮುಖಿ ಅಲ್ಲ ಪೂರ್ಣೆಂದು ಮೂಕಿ ಮಾತು ಬರ್ತದೆ ಅವಳಿಗೆ. ಅವಳ ವಿಚಾರವಾಗಿ ತಿಳಿದುಕೊಳ್ಳುವ ಆಶೆ ಉಂಟಾಗಿದೆ. ಯಾಕೆಂತ ಹೇಳಿದ್ರೆ ನೀನ್ ಯಾಕೆ ಕೂತ್ಕೊಂಡದ್ದು? ಹೇಳಲಿ, ನೀನು ಎಲ್ಲಿ ಕುಳಿತುಕೊಳ್ಳುವುದು ಯಾಕೆಂತ ನನಗೆ ಗೊತ್ತಾಗುದಿಲ್ಲ. ಅಲ್ಲ ನೀವು ಯಾಕೆಂತ ಹೇಳಿದ್ರೆ ಅದಮ್ಮ ಇವರೆಲ್ಲ ಹಲಬಾರು ಅಲ್ಲ, ಇವರೆಲ್ಲ ಮೊದಲೇ ಇದ್ದವರೆಲ್ಲ ಹಲಬಿಯಾರು ಹಲಬಿಯಾರು ಇವರೆಲ್ಲ ಮೊದಲಿದ್ದವರು ಮೊದಲಿದ್ದವರು ಅದೊಂದು ಹೊಸ್ತು ಯಾರು ಅವರ ವಿಚಾರವೇನು ತಿಳಿದುಕೊಳ್ಳುವ ಆಸಕ್ತಿ ಉಂಟು. ಎಲ್ಲಿಂದ ಬಂದದ್ದು? ನೀವು ಕರ್ಕೊಂಡು ಬಂದದ್ದ? ನಿಮ್ಮ ಯಜಮಾನ ಕರ್ಕೊಂಡು ಬಂದದ್ದ? ಅಮ್ಮ, ನನ್ನೊಡನೆ ಮಾತುಗಳನ್ನಾಡ್ತಿ ಅಂತ ನಾನು ಭಾವಿಸಿಕೊಂಡ್ರೆ ನೀನು ಅವಳ ಪರಿಚಯವನ್ನು ಕೇಳ್ತಾ ಇದ್ದೀಯ. ಯಾರು, ಎಲ್ಲಿಂದ ಬಂದವಳು? ನೋಡುವಾಗ ಒಂದು ಕುತೂಹಲ, ಅದು ಸಹಜ ಅಲ್ವಾ? ಯಾಕೋ ಅದು ಅವಳ ಪರಿಚಯ ಯಾಕೆ ನಿನಗೆ? ಅಗತ್ಯ ಏನು? ಮೊದಲು ಇಲ್ಲಿದ್ದವಳಲ್ಲ, ಅಲ್ಲ, ಈಗ ಬಂದಿದ್ದಾಳೆ. ಎಲ್ಲಿಂದ ಬಂದದ್ದು? ಹೊಸದಾಗಿ ಬಂದು ಸೇರಿ ನಮಗಾಗುವಳು. ಹೌದು. ಯಾಕೋ? ನನ್ನ ಜೊತೆಯಲ್ಲಿ ಬಹಳ ಮಂದಿಗಳಿದ್ದಾರೆ, ಆದ್ರೆ ಅವಳ ಸುದ್ದಿ ಮಾತ್ರ ನಿನಗೆ ಬೇಡ. ಇವರೆಲ್ಲ ಮೊದಲೇ ಇದ್ದವಳು. ಗೊತ್ತುಂಟು. ಆದ್ರೂ ನೀನು ಕೇಳಿದ್ದಕ್ಕಾಗಿ ಹೇಳುತ್ತೇನೆ, ಏನು ಅವಳಿಗೆ ಮದುವೆಯಾಗಿದೆ. 5 ಮಂದಿ ಗಂಡಂದಿರುತ್ತೆ. ಮದುವೆ ಸಂಸ್ಕಾರ ಬೇಕು. 5 ಮಂದಿ ಗಂಡಂದಿರು. ಎದೆ ಹೊಡೆದು ಸಾಯಿಬೇಡ ಪುಣ್ಯಾತ್ಮ. ಅದೇ ಅವಳು ನೋಡುವಾಗ ಗೊತ್ತಾಗ್ತದೆ. ಇಲ್ಲಿ ಏನಿಲ್ಲ, ಇದಾಗಿದೆ. ನೋಡೋ, ಅಸಭ್ಯವಾಗಿ ಮಾತನಾಡಬೇಡ. 5 ಮಂದಿ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲಿಲ್ಲ ನಿನಗೆ? ಅಲ್ಲ, ನಾನೊಂದು ನನ್ನ ಒಂದು ವಿಷಯ ಹೇಳಿದ್ದು. ಬಲಾಢ್ಯರಂತೆ, ಗಂಧರ್ವರಂತೆ, ಸತ್ಯವಾದ ಗಂಧರ್ವರ ಪತ್ನಿ. ಹೌದು, ಇಲ್ಲಿ ಸೈರಂಧ್ರಿ ವೃತ್ತಿಯಿಂದ ಇದ್ದಾಳೆ. ನನ್ನ ಜೊತೆಯಾಗಿಯೇ ಇದ್ದಾಳೆ. ಅವಳು ಹೆಸರು ಸೈರನ್. ಹೌದು, ಅವಳು ಸೇವೆಯನ್ನು ಯಾವ ರೀತಿಯಲ್ಲಿ ಮಾಡುತ್ತಿದ್ದಾಳೆ ಇದನ್ನು ತಿಳಿದು ಶೈರ್ಯಂದ್ರಿ ಎಂದು ಹೆಸರಿಟ್ಟು ಅನುಗುಣವಾದಂತಹ ಹೆಸರು ವೃತ್ತಿಯಿಂದ ಶೈರ್ಯಂದ್ರಿ. ಹೌದೌದು. ಅವಳು ಇಲ್ಲಿದ್ದಾಳೆ. ಆದ್ರಿಂದ ಅವಳು ಎಷ್ಟೊತ್ತಿಗೆ ಬರ್ತಾರೆ? ಯಾಕೆ ನಿನಗೆ? ನೋಡು, ಅವಳು ನನ್ನ ಜೊತೆಯಾಗಿಯೇ ಇರ್ತಾಳೆ. ಅವಳು ಎಷ್ಟೊತ್ತಿಗೆ ಬರ್ತಾಳೆ, ಎಷ್ಟೊತ್ತಿಗೆ ಹೋಗ್ತಾಳೆ, ಇದೆಲ್ಲ ನೀನು ಪ್ರಶ್ನಿಸಬೇಕು. ಗೊತ್ತಾಗುದಿಲ್ಲ ಕಾಣ್ತದೆ. ಎಲ್ಲಿ ಹೋದ್ರು ನೋಡು ಹೇಗೆ ಮಾಯ್ಕಾಗ್ತದೆ ಅಂತ ಗೊತ್ತಾಗುದಿಲ್ಲ. ಏನು ನಿನಗೆ ನೋಡೋದಕ್ಕಾಗಿ ಅವಳು ಕುಳಿತುಕೊಂಡದ್ದು ಅಂತ ಭಾವಿಸಿಕೊಂಡ್ಯಾ? ನಾವು ನೋಡಿದ್ದಪ್ಪ. ಆಯ್ತು, ಅವಳು ಹೋಗ್ಲಿ. ಈಗ ಹೋಗ್ಲಿ, ನಿಮಗೆ ಎತ್ತಬೇಕಾಗುತ್ತೆ. ಆದೀತು. ನೇರವಾಗಿ ನೀನು ನಿನ್ನ ಮನೆಗೆ ಹೋಗ್ಬೇಕು. ಇನ್ನು ಅರೆ ಕ್ಷಣ ಇಲ್ಲಿ ಇರಬಾರದು. ಬಂದ ಮೇಲೆ ನಾವು ಬಾಯಾಳಿಕೆ ಕೇಳಲಿಲ್ಲ. ನೀನು ಕೊಟ್ಟದನ್ನು ಸ್ವೀಕರಿಸಲಿಲ್ಲ. ಎಂತದ್ದು ಅದು? ನಿನ್ನ ಕೈಯ ಅಳತೆ ಎಂತದ್ದು ಅದು? ನಾವು ಇಷ್ಟಿಷ್ಟೇ ಅಳತೆ. ಒಂದು ಸ್ವಲ್ಪ ಪಾನಕ. ಪಾನಕ ಇವರಿಗೆಲ್ಲ ಒಳ್ಳೆ ಹಾಲು. ಇವರಿಗೆ ಸಕ್ಕರೆ ಹೆಚ್ಚು ಬೇಡ, ನನಗೆ ಸಕ್ಕರೆ ಹೆಚ್ಚು. ಇವರಿಗೆ ಸಕ್ಕರೆ ಇದ್ರೆ ಒಳ್ಳೆದು. ಅಮ್ಮ, ಅದನ್ನೆಲ್ಲ ಕೊಡುವುದಕ್ಕೆ ವ್ಯವಸ್ಥೆ ಮಾಡುವ. ನಿನಗೆ ಬೇಕಾದದ್ದನ್ನು ಸ್ವೀಕರಿಸಿ. ಸ್ವೀಕಾರ ಮಾಡ್ತೇವೆ. ನಾವು ಕೊಡದಿದ್ರು ನಾವು ಸ್ವೀಕಾರ ಮಾಡ್ತೇವೆ. ಅದಕ್ಕೆ ಬೇಕಾಗಿಯೇ ವ್ಯಕ್ತಿಗಳಿದ್ದಾರೆ ನಮ್ಮಲ್ಲಿ. ಅವಳೇ ತಂದ್ರೆ ಎತ್ತಿಗಳು ಬೇಕಾಗಿ ಎತ್ತಿಗಳಿದ್ದಾರೆ. ಸ್ವಲ್ಪ ಮುಖದರಿಸು. ಇನ್ನು ಅರೆ ಕ್ಷಣ ಇಲ್ಲಿರಬಾರದು. ಬಂದದ್ದಕ್ಕೆ ಅವ್ರು ಏನು ಕೊಡ್ತಾರೋ ಅದನ್ನು ಸ್ವೀಕರಿಸಿ ಹೋಗ್ಬೇಕು. ನೀನು ನೋಡುವೆಲ್ಲೀಗ ಬಂದದ್ದಕ್ಕೆ ಇಷ್ಟು ಮಾತಾಡಿದೆಯಲ್ಲ.
ನಾನು ಇರ್ತೇನೆ. ನೀವು ಹೇಳ್ತೀರಾ? ಎಂತದ್ದು ಅವ್ರು ಇರ್ತಾರಂತೆ, ನಾನು ಬೇಡವಾ? ಏನೋ ಯಾರನ್ನು ನೋಡುದು? ಕೃಷ್ಣವೇಣಿಯನ್ನು ನೋಡು. ಇಲ್ಲ, ಈ ಸೇವಕಿಯರಿಲ್ಲ ನಮಗೆ ಸಲುಗೆ ಮಾಡ್ತಾರೆ. ಅವಳ ಬಗ್ಗೆ ತಿಳಿದುಕೊಳ್ಳುವ ನಾನು ಅವಳ ವಿಚಾರವಾಗಿ ತಿಳಿದುಕೊಳ್ತೇನೆ. ಅಕ್ಕನಿಗೆ ಸಿಟ್ಟು ಬರ್ತದೆ. ನಾವು ಅಲ್ಲಿ ಪಾನಕ ಬರ್ತದಲ್ಲ, ಕೊಡ್ತಾರೋ? ಪಾನಕನ ಬಗ್ಗೆ ತಲೆ ಬಿಸಿ ಯಾಕೆ ಕೊಡ್ತಾರ ಅವರು? ಅವಲಕ್ಕಿ ಸ್ವಲ್ಪ ಹೋಗಲ್ಲಿಗೆ ಅವಲಕ್ಕಿ ಇರ್ಲಿ, ಉಪ್ಪು ಮತ್ತೆ ಬೆಲ್ಲ ಹಾಕಿ ಸ್ವಲ್ಪ. ನಾವು ಬರ್ತೇವೆ. ಹೋಗಿ ನಾವು ಬರ್ತೇವೆ. ಹೋಗಿ ನಾವು ಬರ್ತೇವೆ. ಹೋಗಿ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ. ಏನು ಭಜನೆ ಮಾಡ್ತಾನೋ ಅವ, ಒಂಥರ ಹುಚ್ಚನ ಹಾಗಿದ್ದಾನೆ. ಸಖಿಯರೇ, ಅವನನ್ನು ಕಳುಹಿಸಿಕೊಡುವುದಕ್ಕೆ ಬಹಳ ಕಷ್ಟ ಆಯ್ತು. ಏನೇ ಆಗ್ಲಿ, ಬನ್ನಿ ಹೋಗೋಣ. ಈ ಕಡೆಗೆ ಬರುತ್ತಿದ್ದಂತೆ ನಿನ್ನ ದರ್ಶನವಾಯಿತು. ತಡೆ, ಯಾಕೆ ನಿನ್ನನ್ನು ನೋಡಿ ನಿನ್ನೆ ಬಳಲಿಯೇ ನಾನು ಹೋದವ. ಮತ್ತೊಮ್ಮೆ ನೋಡೋಣ ಈ ಆಶೆಯಿಂದ ಈ ಕಡೆಗೆ ಬಂದೆ. ನಿನಗೆ ಸೋತವನ್ನು ನಿನ್ನನ್ನು ಕಂಡು ಸಹಿಸಲಾರೆ. ಅಂದ್ರೆ ಮನ್ಮಥನ ಕೂರಂಬುಗಳು ನನ್ನಲೆಯನ್ನು ನಾಟಿವೆ. ನನ್ನಲ್ಲೇ ನಿನಗೇನು ಸಿಟ್ಟು? ನನ್ನಲ್ಲಿ ನುಡಿಗಳನ್ನಾಡಿ ನನ್ನ ಆಶೆಯನ್ನು ತಿಳಿದು ನನಗೆ ಬೇಕಾದುವನ್ನಿದ್ದು ನೀನು ಸಂತೋಷವನ್ನು ಅನುಭವಿಸು. ಹತ್ತಿರ ಬಾರಿ ಹತ್ತಿರ ಬಾರಿ.
ಅಡ್ಡಕ್ಕೆ ಅಡ್ಡಲಾಗಿ ನಿಂತು ಸ್ವಲ್ಪ ದೂರ ನಿಂತು ಮಾತನಾಡು. ನನ್ನನ್ನು ನೀವೇ ಹತ್ತಿರ ನಿಂತು ಮಾತನಾಡು. ಇಲ್ಲ, ಹತ್ತಿರ ನಿಲ್ಲುವ ಅಭ್ಯಾಸ ನನ್ನದಲ್ಲ. ಆಶ್ಚರ್ಯವಾಗುತ್ತಿದೆ ನಿನ್ನ ವರ್ತನೆಯನ್ನು ಕಂಡಾಗ. ಏಕೆ? ಅದೋ ನಾನು ನನ್ನಷ್ಟಕ್ಕೆ ಬರುತ್ತಿರುವಂತಹ ಈ ಹೊತ್ತಿನಲ್ಲಿ ಅಡ್ಡಲಾಗಿ ನಿಂತು ವಿಧ ವಿಧವಾದಂತಹ ಮಾತುಗಳನ್ನು ಆಡುತ್ತಾ ಇದ್ದೀಯ. ಹತ್ತಿರ ಹತ್ತಿರ ಆಹಾ, ನಿನ್ನ ಈ ಸ್ಥಿತಿಯನ್ನು ಕಂಡಾಗ, ನಿನ್ನ ಈ ಚೇಷ್ಟೆಗಳನ್ನೆಲ್ಲ ಗಮನಿಸಿದ ಆಶ್ಚರ್ಯವಾಗುತ್ತಾ ಇದೆ. ನಿನ್ನನ್ನು ನೋಡಿ ಮರುಳಾದೆ, ನಿನ್ನನ್ನು ನೋಡಿ. ಅಯ್ಯ, ಕೇವಲ ನನ್ನ ಮುಖವನ್ನು ಮಾತ್ರ ನೀನು ಕಂಡದ್ದು, ನನ್ನನ್ನು ಸರಿಯಾಗಿ ನೀನು ನೋಡ್ಲಿಲ್ವೇ? ನೋಡು, ಸರಿಯಾಗಿ ಆಲೋಚಿಸಂತೆ. ಏನು ಅಂದ್ರೆ ನಾನು ಮದುವೆಯಾದವಳು, ಪರಸ್ತ್ರೀ, ಅನುಭವವುಳ್ಳವಳು. ಅಂದ್ರೆ ಮದುವೆಯಾಗಿ ಗಂಡನಿಂದ ಅಲ್ಲ ಗಂಡಿನಿಂದ ಏನು ಲಭಿಸುತ್ತದೆ ಎಂಬುದನ್ನು ತಿಳಿದುಕೊಂಡ ಅನುಭವವುಳ್ಳಂತಹ ನಿನಗೆ ನನ್ನ ಮಾತನ್ನು ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ನೀನು ಪಾತಕಿ ಎಂಬುದರಲ್ಲಿ ಎರಡು ಮಾತೇ ಇಲ್ಲ. ಪಾತಕಿ? ಹೌದು. ಯಾಕೆ ಗೊತ್ತೇ? ಇನ್ನೋರ್ವರ ಸತಿಯನ್ನು ಕಾಮದ ದೃಷ್ಟಿಯಿಂದ ಕಾಣುವುದು ಮಹಾಪಾಪದ ಕೆಲಸ. ಗೊತ್ತು ನನಗೆ. ನೋಡಬಾರದು. ಇನ್ನೊಬ್ಬನ ಹೆಂಡತಿಯನ್ನು. ಹೌದು. ಅದಕ್ಕಾಗಿ ನೀನು ನನ್ನವಳಾಗು ಅಂತ ಹೇಳುದು. ಕಾಮದ ದೃಷ್ಟಿಯಿಂದ ಮಾತನಾಡಬಾರದು. ಒಂದು ವೇಳೆ ಆ ರೀತಿ ಆದರೆ ಏನಾಗುತ್ತದೆ ಗೊತ್ತೇ? ಏನಾಗುತ್ತೆ? ಯಮಲೋಕಕ್ಕೆ ಹೋಗಬೇಕಾದೀತು. ವಿಧ ವಿಧವಾದಂತಹ ಶಿಕ್ಷೆಯನ್ನು ಅನುಭವಿಸುವಂತಹ ದುಸ್ಥಿತಿ. ಯಮ, ಧರ್ಮ, ನ್ಯಾಯ, ನೀತಿ ಇದನ್ನೆಲ್ಲ ನೋಡಿದವರು ಯಾರೂ ಇಲ್ಲ. ನಿನ್ನನ್ನು ಹೊಂದಿದ ಮೇಲೆ ಯಮ ಬಂದು ಎಳ್ಕೊಂಡು ಹೋದ್ರು ಅದಕ್ಕೆ ಪಾಪದ ಕ್ರಿಮಿಯಾಗಿ ನೀನು ಬದುಕಬೇಕು. ಈಗಲೇ ನರಕ ಯಾತನೆಯನ್ನು ಅನುಭವಿಸುತ್ತಿರುವ ನನಗೆ ನೀನಿಲ್ಲದೆ ಕ್ಷಣವೊಂದು ಯುಗವಾಗುತ್ತಿದೆ. ಆದುದರಿಂದ ಸೈರಂದ್ರಿ, ನನ್ನ ಆಸೆಯಲ್ಲಿ ಬಿಡು. ಇಲ್ಲ, ಇಲ್ಲ. ತಮ್ಮ, ನಿನ್ನನ್ನು ನೋಡುವಾಗ ಆಶ್ಚರ್ಯವಾಗುತ್ತಾ ಇದೆ. ಯಾವಾಗಲೂ ಸಂತೋಷದಿಂದ ನಗು ನಗುತ್ತಾ ನನ್ನ ಬಳಿಗೆ ಬರುತ್ತಾ ಇದ್ದವನು, ಆದರೆ ಇವತ್ತು ನನ್ನ ಬಳಿಗೆ ಬಂದರೂ ಕೂಡ ಸುತ್ತಲೂ ದೃಷ್ಟಿ ಹರಿಸುತ್ತಿರುವೆ. ಯಾರನ್ನೋ ಗಮನಿಸು. ಸತ್ಯ ಹೇಳೋ, ಆ ಸೈರೇಂದ್ರಿಯನ್ನು ನೋಡುವುದಕ್ಕೆ ಮನ ಮಾಡುತ್ತಿದ್ಯೋ ಹೇಗೆ? ಅವಳನ್ನು ಕೆಣಕುವುದಕ್ಕೆ ಮನ ಮಾಡಿದೆಯೋ ಹೇಗೆ? ಏನು ವಿಷಯ? ತಮ್ಮ, ನಮ್ಮ ಜೀವನ ವಿಧಾನವನ್ನು ತಿಳಿದವರೇನು ನೀನಲ್ಲ. ನನ್ನ ಮುಖವನ್ನು ನೋಡಿ ನನ್ನ ಬಯಕೆಗಳೇನು ಎಂಬುದನ್ನು ತಿಳಿಯಬಲ್ಲವಳು ನೀನು. ನಾನು ಸೈರಂಧ್ರಿಯನ್ನು ನೋಡಿದ ನೀನು. ನನ್ನ ಮನಸ್ಸು ನನ್ನ ಅಂಕೆಯಲ್ಲಿಲ್ವ. ಸ್ಮರಾಘಾತದಿಂದ ಬಳಲಿದ ನಾನು ಆಕೆಯನ್ನು ನೋಡಿ ಮಾತಾಡಿ ಕೂಡಿ ಸಂತೋಷಿಸಬೇಕು ಈ ಆಶೆಯುಳ್ಳವನಾಗಿದ್ದೇನೆ. ಅಕ್ಕ, ಅವಳಿಲ್ಲದೆ ನನಗೆ ಬದುಕಿಲ್ಲ. ಅವಳ ಒಡನಾಟವಿಲ್ಲದೆ ನನಗೆ ಜೀವನವಿಲ್ಲ. ಅಕ್ಕ, ಬೀಗಾಡುತ್ತಿದ್ದಾನೆ.
ತಿಳಿಯಕೊಡಲು ನನ್ನ ಅಕ್ಕನಾಗಿ ನನ್ನವಳಾಗಿ ಆ ಸೈರಂದ್ರಿ ದೊರೆಯುವಂತೆ ನನ್ನ ಮನೆಗೆ ನೀನು ಕಳುಹಿಸಿಕೊಡಬೇಕು. ನಿನ್ನೊಡನೆ ಪ್ರೀತಿಯಿಂದ ಸಲುಗೆಯಿಂದ ನಾನು ಮಾತುಗಳನ್ನಾಡಿದ್ರೆ ನೀನೇನು ಹೇಳ್ತಾ ಇದ್ದೀಯೋ ನನ್ನಲ್ಲಿ ಕಳುಹಿಸ. ನಿನ್ನನ್ನು ತಮ್ಮ ಅಂತ ಹೇಳಿಕೊಳ್ಳುವುದಕ್ಕೆ ನನಗೆ ಅಸಹ್ಯವಾಗುತ್ತಾ ಇದೆ. ಕುಲಕ್ಕೆ ಕಳಂಕವನ್ನು ತರುವಂತಹ ವ್ಯವಹಾರವನ್ನು ಮಾಡುತ್ತಿರುವೆಯಲ್ಲ, ಸ್ವಲ್ಪವಾದರೂ ಯೋಚಿಸುವುದಕ್ಕೆ ನಿನ್ನಿಂದ ಸಾಧ್ಯವಾಗುತ್ತಿಲ್ಲವೇನೋ? ಆ ಸೈರೇಂದ್ರಿ 5 ಮಂದಿ ಗಂಡಂದಿರಿದ್ದಾರೆ, ಬಲಾಢ್ಯರು. ಅಂತಹ ಅವರಿಂದ ಏನಾದರೂ ಮುಂದೆ ತೊಂದರೆ ಸವರಿಸಬಹುದು. ಆದ್ದರಿಂದ ಯಾವತ್ತೂ ಬಹಳ ಜಾಗರೂಕನಾಗಿರಬೇಕು. ನಿನಗೆ ಮೊದಲೇ ಹೇಳಿದ್ದೆ, ಅವಳನ್ನು ನೋಡುವಂತಹ ಯೋಚನೆಗೆ ಮುಂದಾಗಬೇಡ, ಅವಳನ್ನು ಕಾಮನ ದೃಷ್ಟಿಯಿಂದ ಕಾಣಬೇಡ. ಬದುಕಿ ಉಳಿದರೆ ತಾನೆ. ಪರಸ್ತ್ರೀಯನ್ನು ಕೆಣಕಿದರೆ ಪರಿಣಾಮ ಕೆಟ್ಟದ್ದಾಗುತ್ತದೆ, ನರಕಕ್ಕಿಳಿಯಬೇಕಾಗುತ್ತದೆ. ನೆನಪಿಟ್ಟುಕೋ. ಸತ್ತ ಮೇಲೆ ಹೌದು, ಸತ್ತ ಮೇಲೆ ಏನಾಗ್ತದೆ ಏನು ಹೋಗ್ತದೆ ಆ ಬಗ್ಗೆ ನಾನು ಯೋಚಿಸುವುದೇ ಇಲ್ಲ. ಬದುಕಿ ಇದ್ದಾಗ ಏನೋ ಹೋಗಕ್ಕೆ ಬರಬೇಕು, ಅದೆಲ್ಲ ಬರಬೇಕು. ತಮ್ಮ, ನಿನಗೆ ಆಕೆಯನ್ನು ಕಳುಹಿಸುವುದಕ್ಕೆ ಮನಸ್ಸಿಲ್ಲ, ನಾನು ಕೆಳಗೆ ನಿಂತಿರುವೆ. ಅಯ್ಯೋ ಅಕ್ಕ, ಏನು ಅಕ್ಕ, ಓ ನನಗೆ ಈ ಮತ್ಸ್ಯನಗರವೇ ಬೇಡ. ನಿನ್ನ ಗಂಡನನ್ನು ನಾನು ನೋಡುವುದೂ ಇಲ್ಲ, ನಾನು ಉಳಿಯುವುದೂ ಇಲ್ಲ. ಆತ್ಮಹತ್ಯೆ ಮಾಡಿಕೊಳ್ತೇನೆ. ತಮ್ಮ, ಆತ್ಮಹತ್ಯೆ ಮಾಡಿಕೊಳ್ತೇನೆ. ಎಂತಹ ಕೆಟ್ಟ ಮಾತು ನಿನ್ನದು. ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಬದುಕುವುದಿಲ್ಲ ಮಾಡುತ್ತಿರುವೆಯಲ್ಲ ತಮ್ಮ. ನಾನು ಸಾಯುವ ಮೊದಲು ನಿನ್ನ ಗಂಡನನ್ನು ಬಿಡುವುದಿಲ್ಲ, ನಿನ್ನ ಮಕ್ಕಳನ್ನು ಬಿಡುವುದಿಲ್ಲ. ಅಯ್ಯೋ, ನಾವೆಲ್ಲ ಒಟ್ಟು ಆ ಕಂದಗಕ್ಕೆ ಬಿದ್ದು ಸಾಯ್ತೇವೆ. ಅಂತಹ ಕೆಟ್ಟ ಯೋಚನೆಯನ್ನು ನೀನು ಮಾಡಬೇಡ. ನೀನು ಬದುಕಿ ಉಳಿಯಬೇಕು. ನಮ್ಮ ವಿರಾಟ ನಗರಿ ಸುವ್ಯವಸ್ಥಿತವಾಗಿರುವುದು ನಿನ್ನ ಕಾರಣದಿಂದ. ಆಗಲಿ, ನಾನು ಆ ಬಗ್ಗೆ ಯೋಚಿಸ್ತೇನೆ. ಹೋಗು, ನಿಶ್ಚಿಂತನಾಗಿ ಹೋಗು. ಈಗಲೇ ಕಳುಹಿಸ್ತೀಯಾ? ನಾನು ಯೋಚಿಸ್ತೇನೆ ಅಂದಿದ್ದೇನಲ್ಲ, ನೀನ್ ಯಾಕೆ ತಲೆ ಬಿಸಿ ಮಾಡ್ತಿ? ಆ ಬಗ್ಗೆ ನಾನು ಕಾರ್ಯಪ್ರವೃತ್ತ. ತಲೆ ಇದ್ದ ಕಾರಣ ಬಿಸಿ ಆಗುವುದು. ಹೋಗು ನೀನು. ಯಾವಾಗ ಕಳುಹಿಸ್ತೀಯ? ಕಳುಹಿಸ್ತೇನೋ ಅಕ್ಕ. ಓ, ಹೋಗು ನೀನು. ಅಯ್ಯೋ, ಇವನಿಗೆ ಎಷ್ಟು ನೀತಿಯ ಮಾತುಗಳನ್ನು ಹೇಳಿದರೂ ಕೂಡ ಕೇಳುವಂತಹ ಸ್ಥಿತಿಯಲ್ಲಿ ಇಲ್ಲ. ಅವನ ಬದುಕನ್ನು ತಿದ್ದುವುದಕ್ಕೆ ನಾನು ಮುಂದಾದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗಿದ್ರೆ ಅವ ಹೇಳಿದಂತೆ ವ್ಯವಹರಿಸಬೇಕಾದದ್ದು ಅಕ್ಕನಾಗಿ ನನಗೆ ಕರ್ತವ್ಯ. ಏನು ಮಾಡೋಣ? ಆಗಲಿ. ಎಲ್ಲಿದ್ದೀಯೇ? ಹೀಗೆ ಬಾ. ನಿನ್ನನ್ನು ಕರೆಯುವುದಕ್ಕೆ ಒಂದು ಕಾರಣ ಉಂಟು. ಏನಮ್ಮ?
ನೀನೊಂದು ಕೆಲಸವನ್ನು ಮಾಡಬೇಕು. ಉಳಿದವಳು ನಾನು ಕೆಲಸ ಮಾಡಲೇಬೇಕು ತಾನೆ. ಈ ಕ್ಷಣದಲ್ಲಿ ನನ್ನ ತಮ್ಮನ ಆಲಯವನ್ನು ಸೇರಿಕೊಳ್ಳಬೇಕು. ತಮ್ಮ ಕೀಚಕನ ಮನೆಗೆ ಹೋಗಬೇಕು ನಾನು. ಹೌದು, ವಿನಯದಿಂದ ಮಧುವನ್ನು ಯಾಚಿಸಿ ತರಬೇಕು. ಇದು ಹೋಗ್ತೀಯಾ ತಾಯಿ? ನಿನ್ನ ಸೇವೆಯನ್ನು ಮಾಡುವುದಕ್ಕೆ ನಿಯೋಜಿತರಾದವಳು ನಾನು. ಅಮ್ಮ, ನಿನ್ನ ಶೃಂಗಾರವನ್ನು ಮಾಡುವುದು ಅಥವಾ ವಿಧ ವಿಧವಾದಂತಹ ನಿನಗೆ ಬೇಕಾದಂತಹ ದೇಹಕ್ಕೆ ಒಪ್ಪುವಂತಹ ಯಾವುದುಂಟು ಅದನ್ನೆಲ್ಲ ಮಾಡುವವಳು ನಾನು. ಅಂದ್ರೆ ಸೈರಂದಿ ವೃತ್ತಿ ನನ್ನದು. ತಾಯಿ, ನಿನ್ನ ಬಗ್ಗೆ ನೀನು ಏನು ಹೇಳಿದ್ರು ಮಾಡುವವಳೇ, ಮಾಡತಕ್ಕವಳೇ ನಾನು. ಆದ್ರೆ ಈಗ ನೀನು ಆಡುವಂತಹ ಮಾತನ್ನು ಕೇಳಿದಾಗ ಆಕಾಶಗಳ ಕಳಕಿ ನನ್ನ ತಲೆಯ ಮೇಲೆ ಬಿದ್ದಂತಹ ಅನುಭವ ನನಗಾಗುತ್ತಿದೆಯಮ್ಮ. ಯಾಕೆ? ನಿನ್ನ ತಮ್ಮನ ಕೋಣೆಗೆ ನಾನು ಹೋಗಬೇಕೆ? ಹೌದು. ಅಲ್ಲಿಂದ ಮಧುವನ್ನು ತರಬೇಕೆ? ಹೌದು. ಆಡದಿರು ತಾಯಿ, ಇನ್ನೊಮ್ಮೆ ಆ ಮಾತನ್ನು ಹೇಳಬೇಡ. ಯಾಕೆ? ಯಾಕಂದ್ರೆ ನಿನ್ನ ತಮ್ಮನ ಬಗ್ಗೆ ನಾನು ಹೇಳಬೇಕಾದಂತಹ ಅನಿವಾರ್ಯತೆ ಇಲ್ಲ, ಅವಶ್ಯಕತೆಯೂ ಇಲ್ಲ. ಆತನ ಬಗ್ಗೆ ಹೆಚ್ಚಿಗೆ ತಿಳಿದವಳು ನೀನು, ಯಾಕಂದ್ರೆ ಅಕ್ಕ ನೀನು ಅಲ್ವೇ? ಅವನ ಗುಣ ಸ್ವಭಾವವೇನು ಎಂಬುದನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡವಳು ನೀನು ತಾನೆ. ಹಾಗಿರುವಾಗ ಹೆಣ್ಣಾದಂತಹ ನನ್ನನ್ನು ಅವನ ಬಳಿಗೆ ಹೋಗುವಂತ ನೀನು ಹೇಳುವುದು ತರವಲ್ಲ ತಾಯಿ. ಅವ ದುಷ್ಟನಾಗಿದ್ದಾನೆ, ಮಾತ್ರವಲ್ಲ ಅವನ ಚಾರಿತ್ರ್ಯ ಏನು ಎಂಬುದು ಸ್ಪಷ್ಟವಾಗಿ ನಿನಗೆ ತಿಳಿದಿದೆ. ಅಂತಹ ಕೀಚಕನ ಬಳಿಗೆ ನನ್ನನ್ನು ಕಳುಹಿಸುವುದು ತರವೇ ತಾಯಿ. ಹುಲಿಯ ಬಳಿಗೆ ಹುಲ್ಲೆಯ ಮರಿಯೊಂದನ್ನು ಕಳುಹಿಸಿಕೊಟ್ರೆ ಏನಾಗುತ್ತದೆ? ಅದಾದ್ರೂ ತಿಂದು ಮುಗಿಸುತ್ತದೆ. ಆದ್ರೆ ಇವ ಹಾಗಲ್ಲ, ಇವ ಕಾಮುಕ. ಪರಸ್ತ್ರೀಯರನ್ನು ಯಾವ ದೃಷ್ಟಿಯಲ್ಲಿ ನೋಡುತ್ತಾನೆ ಎಂಬಂತಹ ಸರಿಯಾದಂತಹ ವಿಚಾರ ನಾನು ತಿಳಿದಿದ್ದೇನೆ ತಾಯಿ. ಹಾಗಾಗಿ ಅಲ್ಲಿಗೆ ನನ್ನನ್ನು ಕಳುಹಿಸಬೇಡ, ನಿನ್ನನ್ನು ಕೈ ಮುಗಿದು ಪ್ರಾರ್ಥಿಸಿಕೊಳ್ತೇನೆ. ಬೇರೆ ಯಾರನ್ನಾದ್ರೂ ಕಳುಹಿಸಮ್ಮ. ಸೈರೇಂದ್ರಿ, ಸೈರೇಂದ್ರಿ, ನಾನು ಹೇಳಿದ ಅಷ್ಟೇ ಕೆಲಸವನ್ನು ನೀನು ಮಾಡಬೇಕಾದದ್ದು ನಿನಗೆ ಕರ್ತವ್ಯ. ನನ್ನ ತಮ್ಮನ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಂಡಿರುವೆ. ನನ್ನ ತಮ್ಮ ಕೀಚಕ ಅಂದ್ರೆ ಎಷ್ಟು ಒಳ್ಳೆಯವನು, ಎಂತಹ ಗುಣಾಢ್ಯ. ಅವ ಏನೋ ಒಮ್ಮೆ ನೋಡಿದ ನಿನ್ನನ್ನು, ಅಷ್ಟಕ್ಕಾಗಿಯೇ ಅವನ ನೋಟದಲ್ಲಿ ನೀನು ಪ್ರತ್ಯೇಕತೆಯನ್ನು ಗುರುತಿಸಿಕೊಳ್ಳುವುದು ಎಷ್ಟು ಸರಿ ಹೇಳು. ನೋಡು ಅಮ್ಮ, ಈ ರೀತಿಯ ಮಾತುಗಳನ್ನು ಆಡುವುದಕ್ಕೆ ಬಲವಾದಂತಹ ಕಾರಣವಿದೆ. ಮದುವೆಯಾದಂತಹ ಹೆಣ್ಣು ಹಾಗೆಂದು ಕೇವಲ ಭೂಲೋಕದವಳು ನಾನು ಎಂಬಂತಹ ಭ್ರಮೆಯಿಂದ ಕಾಣಬೇಡ. ನಾನು ಮೊದಲಾಗಿ ನಿನ್ನಲ್ಲಿ ಬಂದು ಸೇರುವಲ್ಲಿ ನನ್ನ ಕಥೆಯನ್ನು ಹೇಳಿದ್ದೇನೆ. ನಾನು ಈ ಲೋಕದವಳಲ್ಲ, ಗಂಧರ್ವ ಲೋಕದವಳು. ನನಗೆ ಮದುವೆಯಾಗಿದೆ. ಸಾಮಾನ್ಯ ಹೆಣ್ಣಿನ ಹಾಗಲ್ಲ, 5 ಬಲಿಷ್ಠರಾದಂತಹ ಗಂಡಂದಿರು ನನಗಿದ್ದಾರೆ. ಹಾಗಾಗಿ ಎಲ್ಲಿಯಾದ್ರೂ ಅನಾಹುತವಾಗುತ್ತದೆ. ನಾನು ಹೋದ್ರೆ ಎಲ್ಲಿಯಾದ್ರೂ ಅನಾಹುತವಾದ್ರೆ ಅದು ನಿನಗಾಗುವಂತದ್ದು. ನೀನೇನು ಯೋಚಿಸಬೇಕಾದದ್ದಿಲ್ಲ. ತಮ್ಮನ ಬಗ್ಗೆ ಯಾವ ಕಲ್ಪನೆಯನ್ನೂ ಮಾಡಬೇಡ. ಏನು ಅನಾಹುತವಾಗುವುದಕ್ಕೆ ಸಾಧ್ಯವಿಲ್ಲ. ಈ ಕ್ಷಣದಲ್ಲಿ ನೀನು ಅಲ್ಲಿಗೆ ಹೋಗಿ ಮಧುವನ್ನು ತರಬೇಕು. ಇದು ಮಹಾರಾಣಿಯ ಆಜ್ಞೆ. ಹೋಗಲೇಬೇಕು, 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 ಹೋಗಬೇಕು. ಬೇರೆಯವರಾಗುದಿಲ್ಲ. ನೋಡು, ನಾನೇ ಹೋಗಬೇಕು. ತೆಗೆದುಕೊಂಡು ಬಾ. ಈ ಕ್ಷಣದಲ್ಲಿ ನನ್ನ ಆಜ್ಞೆ ಮೀರಬೇಡ, ನೆನಪಿರು. ಪಾದವರ ವರಿದೆ ಆರೋಗ್ಯ
ನನ್ನ ಬದುಕಿನಲ್ಲಿ ಎಂತಹ ದುಸ್ಥಿತಿ ಬಂದು ಒದಗಿತು. ಅದು ಈ ವಿರಾಟ ನಗರಿಯನ್ನು ನಾವು ಸೇರುವಲ್ಲಿ ನಮ್ಮ ನಿಜಸ್ಥಿತಿ ಯಾರಿಗೂ ತಿಳಿಯಬಾರದು ಎಂಬಂತಹ ಉದ್ದೇಶದಿಂದ ಒಂದೊಂದು ಹೆಸರನ್ನಿಟ್ಟು ಈ ಪುರ ಪ್ರವೇಶ ಮಾಡಿದವರು. ನನ್ನ 5 ಗಂಡಂದಿರು ಇಲ್ಲಿಯೇ ಇದ್ದಾರೆ ಒಂದೊಂದು ಹೆಸರಿನಿಂದ. ಹಾಗಾದ್ರೆ ಮಾಲಿನಿ ಎಂಬಂತಹ ಹೆಸರಿನಿಂದ ನಾನು ಇಲ್ಲಿದ್ದವಳು. ಮೊನ್ನೆ ತಾನೇ ಆ ಕೀಚಕ ನನ್ನನ್ನು ಕಂಡಾಗ ವಕ್ರದೃಷ್ಟಿಯಿಂದ ಕಂಡಾಗ ಅವನ ಗುಣಸ್ವಭಾವವೇನು ಎಂಬುದನ್ನು ಸಂಪೂರ್ಣವಾಗಿ ಅರ್ಥವಿಸಿಕೊಂಡವಳು ಮಾತ್ರವಲ್ಲ, ಈ ನಗರದ ಜನತೆ ಆಡುವಂತಹ ಮಾತುಗಳನ್ನು ಸರಿಯಾಗಿ ಕೇಳಿದವಳು. ಹಾಗಾದ್ರೆ ಅವ ಕಾಮುಕನಿದ್ದಾನೆ. ಪರಸ್ತ್ರೀಯರನ್ನು ಯಾವ ಕಾರಣಕ್ಕೂ ಒಮ್ಮೆ ನೋಡಿದ್ರೆ ಬಿಡುವವನಲ್ಲ. ಅಂತಹ ವ್ಯಕ್ತಿತ್ವ, ಅಂತಹ ಚಾರಿತ್ರ್ಯ ಅವನದು. ಇದನ್ನು ಎಷ್ಟು ಬಾರಿ ಇವಳಲ್ಲಿ ಹೇಳಿದರೂ ನನ್ನ ಮಾತನ್ನು ಕೇಳುವಂತಹ ಸ್ಥಿತಿಯಲ್ಲಿ ಅವಳಿಲ್ಲ. ನನಗೆ ಕಟ್ಟಪ್ಪಣೆಯನ್ನು ಕೊಟ್ಟಿದ್ದಾಳೆ, ಹೋಗುವುದಿಲ್ಲ ಎಂಬ ಮಾತನ್ನು ತಿರಸ್ಕರಿಸಿದ್ದಾಳೆ. ಹಾಗಾದ್ರೆ ಏನು ಮಾಡ್ಲಿ? ಧರ್ಮ ಸಂಕಟ ಹೋಗಲೇಬೇಕಾದಂತಹ ಅನಿವಾರ್ಯ ಸ್ಥಿತಿಗೆ ನಾನು ಒದಗಿದ್ದೇನೆ, ನಿಂತಿದ್ದೇನೆ. ಸರಿ, ಈ ಪ್ರಪಂಚದಲ್ಲಿ ಕಷ್ಟ ಬಂದಂತಹ ಹೊತ್ತಿನಲ್ಲಿ ಕಾಯುವ ಪರಮಾತ್ಮ. ಹಾಗಾದ್ರೆ ಈ ಹೊತ್ತಿನಲ್ಲಿ ಆ ಸೂರ್ಯದೇವನನ್ನೇ ನಾನು ಪ್ರಾರ್ಥಿಸಿಕೊಳ್ಳಬೇಕು. ಎಲ್ಲಿಯಾದ್ರೂ ನನಗೆ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂದ್ರೆ ಅದನ್ನು ಪರಿಹರಿಸುವಂತಹ ಯೋಗ್ಯತಾ ಸಂಪನ್ನ ಆತನಿದ್ದಾನೆ. ಅದು ಶ್ರದ್ಧಾ ಭಕ್ತಿಯಿಂದ ಸೂರ್ಯದೇವನನ್ನೇ ನಡೆದು ಆ ದುಷ್ಟ ದುರಾತ್ಮನ ಕೋಣೆಯತ್ತ ಹೋಗುತ್ತೇನೆ. ನೋಡೋಣ. ಹೀಗೆ ಮಾಡಿ ದೂರ ನಿಂತು ಯೋಚಿಸುತ್ತಿರುವುದೇಕೆ? ಮಗನೆಂಬ ದುರಾತ್ಮ ನಮ್ಮ ಹೃದಯವನ್ನು ಉಳಿಸುತ್ತಿದ್ದಾನೆ. ಕಾಮನರಗಿಣಿಯಾಗಿರುವ ನೀನು ನನ್ನಲ್ಲಿ ಮಾತುಗಳನ್ನಾಡಿ ಪ್ರೀತಿಯಿಂದ ನನ್ನನ್ನು ನೋಡು, ನನ್ನನ್ನು ಕೂಡು, ಸುಖ ಓಲಾಡು, ಬರೀ ಬರೀ ಅಯ್ಯ ನಿನ್ನ ಒತ್ತಾಯನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ನಿನ್ನಂತಹ ಹೆಣ್ಣು ಹುಚ್ಚರಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಇಲ್ಲದಿದ್ರೆ ಸ್ತ್ರೀಯರಿಗೆ ಪುರುಷೇಚ್ಛೆ, ಪುರುಷರಿಗೆ ಸ್ತ್ರೀಯರಲ್ಲಿ ಇಚ್ಛೆ ಅನಾದಿ ಕಾಲದಿಂದ ಸಿದ್ಧವಾದ. ಎಲ್ಲವೋ ಪಾತಕಿ, ನಾನೊಬ್ಬಳು ಅನ್ಯ ಸ್ತ್ರೀ ಎಂಬುದನ್ನು ಆಲೋಚಿಸದೆ ಬಾಯಿಗೆ ಬಂದಂತೆ ಮಾತನಾಡಿ. ನನಗೆ ಬೇಕಾಗಿರುವುದೇ ಅನ್ಯ ಸ್ತ್ರೀ. ನಾನು ನಿನ್ನ ಆಶೆಯನ್ನು ಈಡೇರಿಸುವುದಕ್ಕೆ ಬಂದವಳಲ್ಲ. ಮತ್ತೆ ಯಾಕೆ? ಮಹಾರಾಣಿಯ ಆಶೆಯನ್ನು ಈಡೇರಿಸುವುದಕ್ಕೆ ಕಾಯಕಕ್ಕಾಗಿ ಬಂದವಳು. ಏನು ಬೇಕು? ಮಧು. ಮಧುವನ್ನು ನಿನಗೆ ಕೊಡುವುದಕ್ಕೆ ನಾನು ಇಷ್ಟವುಳ್ಳವ. ಇಲ್ಲಿ ಎಲ್ಲ ಒಳಗೆ ಇದೋ ಹಾಳಾಗತ್ತಿ ನೀನು. ಯಾಕೆ ಗೊತ್ತೇ? ನಿನಗೆ ಮಧುವನ್ನು ನೀಡ್ತೇನೆ, ಅಲ್ಲ ಮುದವನ್ನು ನೀಡ್ತೇನೆ. ಈ ರೀತಿಯ ನೀತಿಯ ಮಾತುಗಳನ್ನು ಆಡುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನೇನು? ಕೇವಲ ವಿವಾಹವಾಗಿದೆ ಎಂಬುದನ್ನು ಮಾತ್ರ ಹೇಳುವುದಲ್ಲ. ಎಲ್ಲರ ಹಾಗಲ್ಲ, ನಾನು ಇಲ್ಲಿಯವಳಲ್ಲ. ನನ್ನ ಗಂಡಂದಿರು ಬಲಿಷ್ಠರಾದಂತಹ 5 ಗಂಡಂದಿರು ನನಗೆ ಗಂಧರ್ವರು.
ಇದು ನೀನು ಎಲ್ಲಿಯಾದ್ರೂ ನನ್ನ ಮೇಲೆ ಮನ ಮಾಡಿ ಅಂತಾದ್ರೆ ಭವಿಷ್ಯತ್ತಿನಲ್ಲಿ ಕೆಡ್ತೀನಿ. ನಿಮ್ಮ ಗಮನದ ದಿನಗಳು ನನಗದು ಮುಖ್ಯವಲ್ಲ. ಮತ್ತೆ ನೀನು ನನ್ನ ಅನುಕೂಲಕ್ಕೆ ಸಿದ್ಧ ಆಗ್ಬೇಕು. ಇಲ್ಲ ಬಾ ಬರೋದಿಲ್ಲ. ಒಳ್ಳೆದಿತ್ತು. ಬೆನ್ನಟ್ಟಿಕೊಂಡು ಬಂದ. ಮಾತ್ರವಲ್ಲ, ಆತನಿಂದ ಹೇಗಾದರೂ ತಪ್ಪಿಸಿಕೊಳ್ಳಬೇಕೆಂಬಂತಹ ಉದ್ದೇಶದಿಂದ ಓಡೋಡಿ ಬಂದೆ. ದುಷ್ಟ ಕಾಮುಕನಾದ ಕಾರಣ ಸಭೆಯನ್ನು ಪ್ರವೇಶ ಮಾಡಿದರೆ ಖಂಡಿತವಾಗಿಯೂ ನೋಡುವವರನ್ನು ಕಂಡಾದರೂ ನನ್ನನ್ನು ಬಿಟ್ಟಾನೆ ಎಂಬಂತಹ ಉದ್ದೇಶದಿಂದ ಬಂದರೆ ಆ ಅನ್ಯಾಯಗಾರ ನನ್ನ ತುರುವಿಗೆ ಕೈ ಇಕ್ಕಿದ. ಮಾತ್ರವಲ್ಲ, ಈ ರೀತಿಯ ಸ್ಥಿತಿಗೆ ನನ್ನನ್ನು ಒಡ್ಡಿದ. ಸಭೆಯವರೆಲ್ಲ ನೋಡುತ್ತಾ ಸುಮ್ಮನಿದ್ರೆ ಯಾರು ಒಂದು ಮಾತನ್ನು ಆಡುವಂತಹ ಸ್ಥಿತಿಯಲ್ಲಿಲ್ಲ. ಹಾಗಾದ್ರೆ ಈ ದುಷ್ಟ ದುರಾತ್ಮ ಈ ರೀತಿಯ ಅನ್ಯಾಯಗಳನ್ನು ಮಾಡಿದ್ರು ಯಾರು ಕೇಳುವವರಿಲ್ವೇ? ಯಾರು ಕೇಳುವವರಿಲ್ವೇ? ರಕ್ಷಣೆ ಮಾಡಿ ಎಂಬುದಾಗಿ ಹೋಗರೆದರು ಯಾರು ನನ್ನ ಸಹಾಯಕ್ಕೆ ಬರುವವರಿಲ್ಲ. ಮಾತ್ರವಲ್ಲ, ವಿರಾಟನ ಆಸ್ಥಾನ, ಅರಸನ ಆಸ್ಥಾನ, ಈ ಆಸ್ಥಾನದಲ್ಲಿ ಇಂತಹ ಅಪರಾಧವಾದರೂ ಕೇಳುವವರಿಲ್ವೇ? ತಿಳಿದವರು ಯಾರೇ ಇಲ್ವೇ? ಅನ್ಯಾಯ ಅಪರಾಧವಾಗುವಾಗ ನೋಡಿ ಓ ಕಂಕ ಸನ್ಯಾಸಿ, ವೇದ ಶಾಸ್ತ್ರ ಪುರಾಣ ಎಲ್ಲವನ್ನು ಸರಿಯಾಗಿ ಅರ್ಥವಿಸಿಕೊಂಡಂತಹ ಧೀರೋದ್ದಾತ ವ್ಯಕ್ತಿತ್ವ ನಿನ್ನದು. ಸಂಪೂರ್ಣ ಎಲ್ಲವನ್ನು ಅರ್ಥವಿಸಿಕೊಂಡಂತಹ ಮಹಾಮಹಿಮ ನೀನಾಗಿದ್ದೀಯ. ನಿನ್ನ ಕಣ್ಮುಂಭಾಗದಲ್ಲಿ ಆ ಸ್ತ್ರೀ ಲಂಪಟ ನನ್ನನ್ನು ಓಡಿಸಿಕೊಂಡು ಬಂದು ಈ ರೀತಿಯ ಸ್ಥಿತಿಯನ್ನು ಮಾಡುವಾಗಲೂ ಒಂದು ಮಾತನ್ನಾಡದೆ ಕಲ್ಲಿನ ವಿಗ್ರಹದಂತೆ ನೀನು ಕುಳಿತಿದ್ದೀಯಲ್ಲ, ಇದು ನಿನಗೆ ಸರಿ ಎನ್ನಿಸುತ್ತದೆಯೇ? ಅವು ಮಾಡಿದಂತಹ ಈ ಕೃತ್ಯ ಸರಿ ಎಂಬುದಾಗಿ ಮೌನ ಮುದ್ರೆಯನ್ನು ತಳೆದಿದ್ದೀಯ. ನೀನಾದ್ರೂ ಒಂದು ಮಾತನ್ನು ಹೇಳಬಹುದಿತ್ತಲ್ಲ, ಯಾಕೆ ಸುಮ್ಮನೆ ಕುಳಿತಿದ್ದೀರಿ ನೀವೆಲ್ಲ? ಯಾಕೆ ಅವನಿಗೆ ಕೆಳಗಿದ್ದೇವೆ.
ಅಡುಗೆ ಮನೆಯಿಂದ ಓಡೋಡಿ ಬಂದೆ. ಏನು ಅರ್ಥ ಆರ್ತನಾದ, ಯಾರಿಂದ ಆರ್ತನಾದ ಅನ್ನುವಾಗ ಆಲೋಚಿಸಿದರೆ ಯಾವಳನ್ನು ನಮ್ಮ ಉಸಿರಿನ ಹಾಗೆ ನಾವು ಪ್ರೀತಿಸಿದೆವೋ ನಮ್ಮೈವರ ಮಡದಿಯಾದ ಪಾಂಚಾಲೆ ನೆಲದಲ್ಲಿ ಬಿದ್ದು ಹೊರಳಾಡುತ್ತಿದ್ದಾಳೆ. ಇವನನ್ನು ಭೂಮಿಗೆ ಕೆಳಹಿದ ಅಧಮನನ್ನು ಅವನ ಕರುಳು ಬಗೆಯುತ್ತೇನೆ. ಯಾರವನು ಏನು ಅವಸರದ ಕಾರ್ಯವನ್ನು ಮಾಡುವುದಕ್ಕೆ ಹೊರಟಂತಿದೆಯಲ್ಲ, ಆ ಮರ ಮುರಿದವನ ಮಂಡವನಿದ್ದಾನೆ. ಅದು ಧರ್ಮ ವೃಕ್ಷ. 10 ಹಲವು ಮಂದಿಗಳಿಗೆ ಉಪಕಾರಕ್ಕೆ ಇರುವಂತಹದ್ದು. ನಿನಗೆ ಪಾಕಶಾಲೆಗೆ ಬೇಕು ಅಂತಾದ್ರೆ ಊರ ಹೊರ ವಲಯದಲ್ಲಿ ಬಹಳಷ್ಟು ಇದೆ. ಆ ಸಿದ್ಧತೆಯೊಂದಿಗೆ ನೀರಿರು, ಇದನ್ನು ಅಲ್ಲಿಯೇ ಬಿಟ್ಟು. ಧರ್ಮ ಅಲ್ಲ ಇದು, ಇದು ನಮ್ಮ ನೀನಂತೂ ಯಾವ ಪ್ರಯೋಜನವೂ ಇಲ್ಲ. ಆಗಬೇಕಾದದ್ದು ಬಹಳಷ್ಟಿದೆ ಅಂತಾದ್ರೆ ನಿನ್ನ ದಾರಿಗೆ ಯಾವುದು ವಿರುದ್ಧವೋ, ನಿನ್ನ ನಡೆಗೆ ಯಾವುದು ಸರಿಯೋ ನೀನೇ ಆಲೋಚಿಸು. ಧರ್ಮ ಸೂಕ್ಷ್ಮ ನಿನಗೆ ಗೊತ್ತಿದ್ರೆ ಸಾಕು. ಆದರೆ ಇಂತಹ ಅನಾಹುತ ನಮ್ಮ ಜೀವನದಲ್ಲಿ ಬರುತ್ತದೆ ಎಂಬಂತಹ ಕಲ್ಪನೆಯೂ ಇರಲಿಲ್ಲ, ಕನಸೂ ಇರಲಿಲ್ಲ. ಆದಷ್ಟು ದುರಾತ್ಮ ಕೀಚಕನಿಂದ ಮಾನವನು ಉಳಿಸಿಕೊಳ್ಳುಕೊಂಡು ಬದುಕುವುದೇ ದುಸ್ತರವಾಗಿ ಹೋಗಿದೆ. ಹಾಗಾದ್ರೆ ಅವನನ್ನು ತಡೆಯುವವರು ಈ ವಿರಾಟ ನಗರಿಯಲ್ಲ, ಇಲ್ಲಿ ಯಾರೂ ಇಲ್ಲ ಎಂಬುದು ಸ್ಪಷ್ಟವಾದಂತಹ ಚಿತ್ರಣ ಸಿಕ್ಕಿತ್ತು ನಮಗೆ. ಸಭೆಯಲ್ಲಿ ಕೆಡಹಿದಂತಹ ದುರಾತ್ಮನನ್ನು ಇದು ಸರಿಯಲ್ಲ ಎಂಬುದಾಗಿ ಯಾರು ಹೇಳುವುದಿಲ್ಲ ಅಂತ ಆದ್ರೆ ಅವನ ಅನ್ಯಾಯವನ್ನು ತಡೆಯುವವರು ಯಾರಿದ್ದಾರೆ? ಮಾನವತಿಯಾಗಿ ನನ್ನ ಮಾನವನ್ನು ಉಳಿಸಿಕೊಳ್ಳುವುದು ಹೇಗೆ? ರಾತ್ರಿಯ ಹೊತ್ತು ಎಲ್ಲ ಪ್ರಾಣಿ ಪಕ್ಷಿಗಳು ಅಥವಾ ಮಾನವರೆಲ್ಲ ಮಲಗಿದ್ದಾರೆ, ಎಲ್ಲ ನಿದ್ರಾಸಕ್ತರಾಗಿದ್ದಾರೆ. ನನಗೆ ಮಾತ್ರ ನಿದ್ರೆ ಇಲ್ಲ. ನಿದ್ರೆ ಇಲ್ಲದ ರಾತ್ರಿಯಾಗಿದೆ. ಇದಕ್ಕೆ ಕಾರಣವಿಷ್ಟೇ. ಆ ಕೂಳನಿಂದ ನನ್ನ ಮಾನವನ್ನು ಕಾಪಾಡಿಕೊಳ್ಳುವುದು ಹೇಗೆ? ನಾನು ಮಾನವತಿಯಾಗಿ ಇರುವುದು ಹೇಗೆ? ಯಾಕಂದ್ರೆ ನನಗೆ ಈಗ ಒಂದು ಧೈರ್ಯವಾಗಿದೆ, ಯಾರಲ್ಲಿ ಹೇಳಿಯೂ ಪ್ರಯೋಜನ ಇಲ್ಲ. 5 ಮಂದಿ ಗಂಡಂದಿರು, ಹೌದು 5 ಮಂದಿ ಗಂಡಂದಿರಿದ್ರು ಯಾರು ನನ್ನ ರಕ್ಷಣೆಗೆ ಬರುವುದಿಲ್ಲ. ಆ ದುಷ್ಟ ದುರಾತ್ಮ ಕೆಡಹಿದಾಗ ಓಡೋಡಿ ಬಂದವರು ನನ್ನ ಗಂಡ ಭೀಮಸೇನ ಮಾತ್ರ. ಹಾಗಾದ್ರೆ ನನಗೆ ವಿಶ್ವಾಸ ಇರುವುದು ಅವರಲ್ಲಿ ಮಾತ್ರ. ನನ್ನ ಈ ಕಷ್ಟವನ್ನು ಪರಿಹಾರ ಮಾಡುವುದಿದ್ರೆ ಭೀಮಸೇನನಿಂದ ಹೊರತು ಅನ್ಯರಿಂದ ಖಂಡಿತ ಸಾಧ್ಯ ಇಲ್ಲ ಎಂಬಂತಹ ನಿಲುಮೆಗೆ ಬದ್ಧಳಾಗಿದ್ದೇನೆ ನಾನು. ಹಾಗಾಗಿ ರಾತ್ರಿಯ ಹೊತ್ತಿನಲ್ಲಿ ಇದು ಅಡುಗೆ ಕೋಣೆಯನ್ನು ಸೇರಿಕೊಂಡಿದ್ದೇನೆ. ಬಹುಶಃ ನನ್ನ ಗಂಡ ಇಲ್ಲಿ ಇರಬಹುದು. ಹಾಗಾಗಿ ಅವರಲ್ಲಿ ಹೋಗಿ ವಿಚಾರವನ್ನು ತಿಳಿಸ್ತೇನೆ.
ರಾಯನ ಮಗ ಈಗೊಳ್ಳಿ ತಲೆದಿರು ಕಟ್ಟಿಗೆ ತುಂಡು ಅದರಲ್ಲಿ ಬಿದಿರು ಒಂದು ಸ್ವಲ್ಪ ನಿದ್ದೆ ಮಾಡದೆ ಸಾಧ್ಯವೇ ಯಾರಿಗೂ ತಿಳಿಯಬಾರದೆಂಬಂತಹ ಉದ್ದೇಶದಿಂದ ಗೌಪ್ಯವಾಗಿ ಅಡುಗೆ ಕೋಣೆಯನ್ನು ಪ್ರವೇಶ ಮಾಡಿದ್ದೇನೆ ನಾನು. ಯಾಕಂದ್ರೆ ನನ್ನ ಗಂಡನಾದಂತಹ ಭೀಮಸೇನ ಇಲ್ಲಿ ಅಡುಗೆ ಮಾಡುತ್ತಿರುವವರು ಎಂಬುದು ಸ್ಪಷ್ಟವಾಗಿ ನನಗೆ ಗೊತ್ತಿದೆ. ಆದ್ರೆ ನಾನು ಬರುತ್ತೇನೆ ಎಂಬಂತಹ ಕಲ್ಪನೆಯೂ ಅವರಿಗಿರಲಾರದು. ಹಾಗಾಗಿ ನನ್ನ ಗಂಡ ಭೀಮಸೇನ ಎಲ್ಲಿದ್ದಾರೆ ಎಂಬುದಾಗಿ ಹುಡುಕುತ್ತಾ ಅದು ಕಣ್ಮುಂಭಾಗದಲ್ಲಿ ಇದು ಮಲಗಿರುವಂತಹ ಈ ವ್ಯಕ್ತಿ ನನ್ನ ಗಂಡ ಭೀಮಸೇನ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ದೊಡ್ಡ ಮರದ ಹಾಗೆ ಬಿದ್ದುಕೊಂಡಿದ್ದಾರೆ. ಅದು ಸ್ಥಿತಿ ನೋಡಿ. ಕಲ್ಲಿನ ಮಂಚದಲ್ಲಿ ತಲೆಗೆ ಯಾವುದೋ ಕಟ್ಟಿಗೆಯನ್ನಿಟ್ಟುಕೊಂಡು ಮಲಗಿದಂತಹ ಈ ಸ್ಥಿತಿಯನ್ನು ನೋಡುವಾಗ ಕರುಳು ಕತ್ತರಿಸುತ್ತಾ ಇದೆ. ಪಾವನವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದಂತಹ ಚಕ್ರವರ್ತಿ ಮನೆತನದ ಒಂದು ಕುಡಿ ಈ ದಿನ ಬದುಕುವುದಕ್ಕಾಗಿ ಈ ರೀತಿಯ ಹೇಳಿದ ಕೆಲಸವನ್ನು ಮಾಡುತ್ತಾ ಅಡುಗೆ ಕೆಲಸವನ್ನು ಮಾಡುತ್ತಾ ಜೀವನ ಮಾಡುವಂತಹ ದುಸ್ಥಿತಿ ಇವರ ಪಾಲಿಗೆ ಬಂತಲ್ಲ. ಹಗಲಿಡೀ ಕೆಲಸ ಮಾಡಿ ಅಡುಗೆಯ ಕಾಯಕವನ್ನು ಮಾಡಿ ಮಲಗಿರುವಂತಹ ಇವರನ್ನು ಕಂಡಾಗ ಈ ಪ್ರಪಂಚವನ್ನೇ ಮರೆತು ನಿದ್ದೆ ಆವರಿಸಿದೆ ಇವರಿಗೆ. ಯಾಕಂದ್ರೆ ಆಯಾಸದಿಂದ ಮಲಗಿದವರು ಪಾಪ. ನಾನು ಬಂದಿದ್ದೇನೆ ಅಥವಾ ನಾನು ಬರ್ತೇನೆ ಎಂಬಂತಹ ಕಲ್ಪನೆಯೂ ಇವರಿಗೆ ಇರಲಾರದು. ಆದರೆ ಬಂದಂತಹ ನಾನು ಇವರನ್ನು ಎಚ್ಚರಿಸುವುದು ಹೇಗೆ? ಯಾಕಂದ್ರೆ ಹೌದು, ಹೆಂಡತಿಯಾದವಳಿಗೆ ಗಂಡನನ್ನು ಎಚ್ಚರಿಸುವುದಕ್ಕೆ ಯಾಕೆ ಆಲೋಚನೆ, ಯಾಕೆ ಹೆದರಿಕೆ? ಆಹಾ, ಹೌದು, ಗಾಢವಾದಂತಹ ನಿದ್ರೆಯಲ್ಲಿದ್ದಾರೆ. ನಾನು ಬರುತ್ತೇನೆ ಎಂಬಂತಹ ಕಲ್ಪನೆಯೂ ಅವರಿಗೆ ಇರಲಾರದು. ಎಲ್ಲಿಯಾದರೂ ಎಚ್ಚರಗೊಂಡಂತಹ ಅವರು ಎಲ್ಲಿಯಾದರೂ ಕೈಗೆ ಬಂದಂತೆ ಹೊಡೆದ್ರೆ ಅಥವಾ ಬಾಯಿಗೆ ಬಂದಂತೆ ಬೈದ್ರೆ, ಅಯ್ಯಯ್ಯೋ ದೇವರೇ, ಹಾಗೆಂದು ಇಲ್ಲಿಂದ ಹೋಗುವ ಸ್ಥಿತಿಯಲ್ಲಿಯೂ ನಾನಿಲ್ಲ. ನನ್ನ ಸಂಕಷ್ಟವನ್ನು ಇವರಲ್ಲಿ ಹೇಳದೆ ನಾನು ಏನು ಮಾಡಲಿ? ಸರಿ, ಗಂಡಾದವನಿಗೆ ಯಾವಾಗ ಎಚ್ಚರವಾಗದೇ ಇದ್ರೂ ತನ್ನ ಹೆಂಡತಿಯ ದೇಹ ಸ್ಪರ್ಶವಾದಾಗ ಖಂಡಿತವಾಗಿ ಎಚ್ಚರವಾಗುತ್ತದೆಯಂತೆ. ಹಾಗಾಗಿ ಬೊಬ್ಬೆಯಿಂದಲೂ ಅಥವಾ ಬೇರೆ ಸನ್ನೆಯಿಂದಲೂ ಇವರನ್ನು ಏರಿಸುವುದಲ್ಲ, ಇವರನ್ನು ಎಚ್ಚರಗೊಳಿಸುವುದಲ್ಲ. ಹೌದು, ನನ್ನ ಈ ಕೈಗಳಿಂದಲೇ ಇವರನ್ನೊಮ್ಮೆ ಅಮರ್ದಪ್ಪಿ ಇವರು ಎಚ್ಚರಗೊಳ್ಳುವಂತೆ ಮಾಡ್ತೇನೆ. ನೋಡೋಣ.
ಪ್ರಾಣೇಶ್ವರ, ನಾನೇ ಕನಸೇ ನನಸೇ ಅನ್ನುವುದೇ ನನಗೆ ಅರ್ಥವಾಗುತ್ತಿಲ್ಲ. ಕನಸಲ್ಲ. ವಿರಾಟರಾಯನ ಅಡಿಗೆ ಮನೆಯಲ್ಲಿ ನಿದ್ದೆ ಹೋದವನೇ ಭೀಮ. ಅವನನ್ನು ಎಚ್ಚರಿಸುವುದಕ್ಕಾಗಿ ನೀನು ಈ ಕಡೆಗೆ ಆಗಮಿಸಿದೆ. ಪರಿಸರದ ಜ್ಞಾನ ಇದೆ ಮಾಯಿನೇ. ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯುತ್ತಾ ಉಂಟು. ದ್ರೌಪದಿ, ನಿನ್ನ ಕಣ್ಣುಗಳಲ್ಲಿ ಇನ್ನು ನೀರು ಬತ್ತಿ ಹೋಗಲಿಲ್ಲವೇ? ಹಾಗೆ ಶಿವನೇ, ಒಂದು ಹೆಣ್ಣಾದವಳು ಜೀವಮಾನ ಪೂರ್ತಿ ಎಷ್ಟು ಕಣ್ಣೀರಿಡಬಹುದಾದ ಇಷ್ಟದೊಳಗೆ ನೀನು ಕಣ್ಣೀರಿಟ್ಟು ಮುಗಿಸಿಯಾಗಿದೆ. ಇನ್ನೂ ಭತ್ತದ ಹೊರತ ನಿನ್ನ ಕಂಗಳಲ್ಲಿ. ಆದರೂ ಮಾನವೀಯಾದ ನೀನು ಪರಿಸರದ ಪರಿಸ್ಥಿತಿಯ ಕುರಿತಾಗಿ ಆಲೋಚಿಸಬೇಕಾಗಿತ್ತು. ನಮ್ಮ ಧರ್ಮ ಏನು ಅದನ್ನು ಆಚರಿಸುವುದಕ್ಕಾಗಿ, ಅಜ್ಞಾತವಾಸಕ್ಕಾಗಿ ಇನ್ನೊಬ್ಬರ ಊಳಿಗವನ್ನು ಮಾಡುವುದಕ್ಕೆ ನಾವಿಲ್ಲಿ ನೇಮಿಸಲ್ಪಟ್ಟವರು. ನಮ್ಮ ರಹಸ್ಯ ಬಯಲಾದ್ರೆ ಎಲ್ಲಿ ಹಾಕಿದ ಕಂಬಳಿ ಅಲ್ಲೇ ಬಿದ್ದಿರುತ್ತದೆ ಪುನಃ, ಹೌದಲ್ವ? ಹಾಗಾದ ಕಾರಣ ನಾನಿರುವ ಅಡಿಗೆ ಕೋಣೆಗೆ ಯಾಕೆ ಬಂದೆ ಏನು ಕಾರಣ? ಇನ್ನೊಬ್ಬರು ತಿಳಿದರೆ ಅನಾಹುತವಾದೀತು, ಹೋಗಲಿಲ್ಲ. ಏನು ಹೇಳಲಿ? ಪ್ರಾಣೇಶ್ವರ, ಅಡುಗೆ ಮನೆಯಲ್ಲಿ ಹಾಯಾಗಿ ನಿದ್ರಿಸುವಂತಹ ನಿಮ್ಮನ್ನು ಎಚ್ಚರಗೊಳಿಸಿದ್ದೇನೆ. ನಾನು ನಿದ್ರೆಯಲ್ಲಿದ್ದವರನ್ನು ಎಚ್ಚರಗೊಳಿಸಬಾರದು ಎಂಬಂತಹ ಜ್ಞಾನ ನನಗಿದೆ ಸ್ವಾಮಿ. ಆದ್ರೆ ಏನು ಮಾಡೋಣ ಹೇಳಿ, ನನ್ನ ಪರಿಸ್ಥಿತಿ ಅಂತಹದ್ದು. ಹಾಗಾಗಿ ಈ ನಡು ഇരുಳಿನಲ್ಲಿ ನಿಮ್ಮ ಬಳಿಗೆ ಬರುವಂತಹ ಅನಿವಾರ್ಯತೆ ನನ್ನ ಪಾಲಿಗೆ ಬಂದೊದಗಿತ್ತು. ಇದಕ್ಕೆ ಕಾರಣವೇನು ಅಂತ ಯಾಕೆ ಕೇಳುತ್ತಾ ಇದ್ದೀರಿ? ಮೊನ್ನೆ ತಾನೇ ಆ ದುಷ್ಟ ದುರಾತ್ಮನಾದಂತಹ ಕೀಚಕ ನನ್ನನ್ನು ನಟ್ಟಿಸಿಕೊಂಡು ಬಂದ ಮಾತ್ರವಲ್ಲ, ತುಂಬಿದಂತಹ ಸಭೆಯಲ್ಲಿ ಎಲ್ಲರೂ ನೋಡುತ್ತಿದ್ದಂತೆ ಆತನ ಕಾಲಿನಿಂದ ನನಗೆ ಒದೆದ. ಸಭೆಯಲ್ಲಿ ಮುಗ್ಗರಿಸಿ ಬಿದ್ದೆ ನಾನು. ಇದನ್ನು ಕಂಡು ಸಹಿಸಿಕೊಳ್ಳದಂತಹ ಸ್ಥಿತಿಯಲ್ಲಿ ನೀವು ಓಡೋಡಿ ಬಂದಿರಿ. ಆದರೂ ಮಾನವತಿಯಾಗಿ ಈ ಪ್ರಪಂಚದಲ್ಲಿ ಬದುಕುತ್ತೇನೆ, ಬಾಳುತ್ತೇನೆ ಎಂಬಂತಹ ವಿಶ್ವಾಸವನ್ನು ನಾನು ಕಳೆದುಕೊಂಡಿದ್ದೇನೆ. ಅವನ ದೃಷ್ಟಿಗೆ ನಾನು ಬಿದ್ದ ಮೇಲೆ ಮಾನವತಿಯಾಗಿ ಇನ್ನು ಬದುಕುವುದಾದರೆ ಅಂತು ನನ್ನನ್ನು ರಕ್ಷಣೆ ಮಾಡುವವರು ಯಾರಿದ್ದಾರೆ? ನೀನಲ್ಲದೆ ಬೇರೆ ಯಾರೂ ಇಲ್ಲ ಸ್ವಾಮಿ. ಹಾಗಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಮಾನವನ್ನು ಉಳಿಸು ಇಲ್ಲ ನಿನ್ನ ಮಾನ ಉಳಿಸಲು ಅವನು ನಾನಲ್ಲ, ಉಳಿಸಬೇಕಾದವನು ನಾನಲ್ಲ. ಸಭಾ ಮಧ್ಯದಲ್ಲಿ ನಿನಗವನು ಒದೆದನೆ ಅಂದೇ ಆಗಮಿಸಿ ಅವನ ಬೆನ್ನ ಮೂಳೆಗಳನ್ನು ಮೆಟ್ಟಿ ಮುರಿಯುತ್ತೇನೆ ಅನ್ನುವಾಗ ಹೊರಟಾಗ ಆ ಧರ್ಮರಾಯ ತಡೆದ, ಹೌದಲ್ವ? ಅದಲ್ಲದಿದ್ರೆ ಅವತ್ತೇ ಅವನ ಅವಸಾನವಾಗಿ ಹೋಗುತ್ತಿತ್ತು. ಇಂದೀಗ ನಿನ್ನಂತಹ ಗಂಡಸರಿರುವಾಗಲೂ, ನಿನ್ನಂತಹ ಮಾನಧನನೇ ಇರುವಾಗಲೂ ನನಗಿಂತಹ ಸಂಕಷ್ಟ ಒದಗಿತು ಅನ್ನೋ ಹಾಗೆ ನನ್ನ ಮುಂದೆ ಕಣ್ಣ ನೀರು ಇಳಿಸುತ್ತಾ ಇದ್ದಾರೆ. ನನಗೆ ಒಂದು ಮಾತು ಚೆನ್ನಾಗಿ ತಿಳಿದುಕೋ. ಏನದು? ಪ್ರಾಣಮೇವ ಪರಿತ್ಯಜ್ಯಮಾನಮೇವ ಅಭಿರಕ್ಷತು. ಈ ತತ್ವಕ್ಕೆ ಬದ್ಧನಾದಂತಹ ಭೀಮಸೇನನ ಮಾನದ ಮೇಲೆ ಕೈಯಿಕ್ಕಿ ಭೂವ್ಯೋಮ ಪಾತಾಳ ಲೋಕಗಳಲ್ಲಿ
ಉಳಿಯಬಲ್ಲವರು ಯಾರೂ ಇಲ್ಲ. ಆದರೆ ನನ್ನ ಕರಗ್ರಹಣ ಮಾಡಿದ, ನನ್ನ ಉಸಿರಿನಂತೆ ನಾನು ಯಾವನನ್ನು ಪ್ರೀತಿಸಿದೇನೋ ಆ ಪಾಂಚಾಲೆಯ ಮುಡಿಗೆ ಕೈ ಇಕ್ಕಿದವ ಇನ್ನು ಉಸಿರಾಡುತ್ತಿದ್ದಾನೆ ಅಂತಾದ್ರೆ ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನನ್ನ ಗಂಡಸುತನದ ವಿಷಯ ಮಾತಾಡಬೇಡ. ಹಾಗಾದ್ರೆ ಯಾಕೆ ಹೋಗು. ಉಳಿದ ಈ ವನವಾಸವಾಗಲಿ ಈ ಅಜ್ಞಾತವಾಸವಾಗಲಿ ನಾವು ಅಣ್ಣನಿಗೆ ಭೀತರಾದುದರಿಂದ ಸಂಭವಿಸಿದೆ. ಅವನು ಧರ್ಮಕ್ಕೆ ಭೀತನಾಗಿದ್ದಾನೆ ಅನ್ನುವ ಹಾಗೆ ಹೇಳಿಕೊಳ್ಳುತ್ತಿದ್ದಾನೆ. ಈ ಎಲ್ಲ ಘಟನೆಗಳು ನಡೆಯುತ್ತಿರಲಿಲ್ಲ. ದ್ಯೂತದ ಸಭೆಯಲ್ಲಿ ನಿನ್ನ ಸೆರಗಿಗೆ ಕೈ ಇಕ್ಕಿದಂತಹ ದುಶ್ಯಾಸನೆ ಮೊದಲುಗೊಂಡಂತಹ ಕೌರವರನ್ನು ನಿರ್ನಾಮ ಮಾಡುತ್ತಿದ್ದ ಆ ಕಾಲದಲ್ಲಿ. ಆದರೆ ಅಣ್ಣನ ಧರ್ಮ ನನ್ನನ್ನು ತಡೆಯಿತು. ಆದ್ದರಿಂದ ಹೇಳುತ್ತಿದ್ದೇನೆ, ಅಣ್ಣ ಹಾಕಿದ ಗೆರೆಯನ್ನು ದಾಟುವ ತಮ್ಮಂದಿರಲ್ಲ ನಾವು. ಹೆಂಡತಿಗೆ ಕಷ್ಟ ಬರಲಿ, ಯಾರಿಗೆ ಕಷ್ಟ ಕಣ್ಣೀರು ಒದಗಲಿ. ಆದ್ದರಿಂದ ಅಣ್ಣನ ಆಜ್ಞೆಯನ್ನು ನಾನು ಉಲ್ಲಂಘಿಸಲಾರೆ. ನಿನಗೊಂದು ಉಪಾಯ ಹೇಳ್ತೇನೆ. ಏನು? ನಾನು ಒಬ್ಬಲ್ಲ ನಿನ್ನ ಗಂಡ ಅಲ್ಲ, ನಾಲ್ವರು ಇಲ್ವಾ? ಇದ್ದಾರೆ. ಹೋಗಿ ಹೇಳೋಣ ಅಂದ್ರ. ನನ್ನ ಬದುಕಿಗೆ ಧಿಕ್ಕಾರ, ನನ್ನ ಜನ್ಮಕ್ಕೆ ಧಿಕ್ಕಾರ. ನನ್ನಂತಹ ಹೆಣ್ಣು ಈ ಪ್ರಪಂಚದಲ್ಲಿ ಬಾಳಿ ಬದುಕಬಾರದು. ಬದುಕಿದರೆ ಆ ಬದುಕಿಗೆ ಅರ್ಥವಿಲ್ಲ. ಇಲ್ಲದಿದ್ರೆ ನನ್ನ ಕಷ್ಟವನ್ನು ಗಂಡಂದಿರು ಪರಿಹರಿಸುತ್ತಾರೆ ಎಂಬಂತಹ ಉದ್ದೇಶದಿಂದ ಬಂದು ಹೇಳಿಕೊಂಡ್ರೆ, ಕಣ್ಣೀರಿನಿಂದ ಅವರ ಪಾದವನ್ನು ತೊಳೆದರೆ ನನಗೆ ಸಿಕ್ಕುವಂತಹ ಉತ್ತರ ಅವರಲ್ಲಿ ಹೇಳು, ಇನ್ನೊಬ್ಬನಲ್ಲಿ ಹೇಳು, 4 ಮಂದಿ ಇದ್ದಾರೆ. ಈ ಪ್ರಪಂಚದಲ್ಲಿ ಹೆಣ್ಣಾಗಿ ನಾನು ಯಾಕೆ ಹುಟ್ಟಿದ್ದೇನೆ, ಯಾವುದನ್ನು ಅನುಭವಿಸುವುದಕ್ಕೆ? ನನಗೊಂದು ಅಭಿಮಾನವಿತ್ತು. ಈ ಪ್ರಪಂಚದಲ್ಲಿ ಯಾವ ಹೆಣ್ಣಿಗೂ ಇಲ್ಲದಂತಹ ಸೌಭಾಗ್ಯ ನನ್ನದು. 5 ಮಂದಿ ಬಲಿಷ್ಠರಾದಂತಹ ಗಂಡಂದಿರಿಗೆ ಹೆಂಡತಿ ನಾನು. ಒಬ್ಬೊಬ್ಬರ ಸಾಹಸದ ವಿಚಾರವನ್ನು ಎಣಿಸಿದರೆ ಒಬ್ಬರಿಗಿಂತ ಒಬ್ಬರು ಪರಾಕ್ರಮಿಗಳು. ಯುದ್ಧದಲ್ಲಿ ಸ್ಥಿರವಾಗಿ ನಿಂತರೆ ಅಲುಗಾಡಿಸಿದಂತಹ ವ್ಯಕ್ತಿತ್ವ ಯುಧಿಷ್ಠಿರನದ್ದು. ಶತಕಚಂದ್ರಾಣಿ ಎಂಬುದಾಗಿ ನಗರತೆಯನ್ನು ಪಡೆದಂತಹ ಪರಾಕ್ರಮಿ. 3 ಲೋಕದ ಗಂಡ ಎಂಬಂತಹ ನಗರತೆಯನ್ನು ಪಡೆದವ ಮತ್ತೊಬ್ಬ. ಈರ್ವರು ಒಂದೇ ರಥದಲ್ಲಿ ಯುದ್ಧ ಕ್ಷೇತ್ರವನ್ನು ಪ್ರವೇಶ ಮಾಡಿದರೆ ಮುಂಭಾಗದಲ್ಲಿ ನಿಲ್ಲುವಂತಹ ಯಾರು ಎದುರಿಸುವುದಕ್ಕೆ ಸಾಧ್ಯವಿಲ್ಲ ಅಂತಹ ಬಲಿಷ್ಠರು ಯಮಣರು. ಹಾಗಾದ್ರೆ ಒಬ್ಬರಿಗಿಂತ ಒಬ್ಬರು ಬಲಿಷ್ಠರು, ಒಬ್ಬರಿಗಿಂತ ಒಬ್ಬರು
ಹೊತ್ತಿನಲ್ಲಿ ಹೆಣ್ಣಿನ ಮಾನ ಹೋಗುವಾಗ ನನ್ನ ಮಾನವನ್ನು ಉಳಿಸಿ ಅಂತ ಹೇಳಿದ್ರೆ ಯಾರೂ ಇಲ್ಲ. ಒಂದು ಹೆಣ್ಣಿಗೆ ಒಬ್ಬ ಸಾಮಾನ್ಯ ಗಂಡನಾದರೂ, ಕಾಲಿಲ್ಲದವನಾದರೂ ಹೆಂಡತಿಯ ಮಾನ ಹೋಗುವಂತಹ ಸಂದರ್ಭದಲ್ಲಿ ಪ್ರಾಣವನ್ನಾದರೂ ಅಡವಿಟ್ಟವ ರಕ್ಷಣೆ ಮಾಡ್ತಾನೆ. ಆದರೆ ಎಲ್ಲವೂ ಇದ್ದು ಎಲ್ಲವನ್ನು ಹೊಂದಿದಂತಹ ಗಂಡಂದಿರು 5 ಮಂದಿ ಇದ್ದು ನಾನಿಂದು ಗತಿಹೀನನು, ಅಥವಾ ನನ್ನ ಕಷ್ಟವನ್ನು ನನ್ನ ಕಣ್ಣೀರನ್ನು ಒರೆಸುವುದಕ್ಕೆ ಯಾರೂ ಇಲ್ಲ. ಒಬ್ಬನಲ್ಲಿ ಹೋಗಿ ಹೇಳಿದ್ರೆ ಇನ್ನೊಬ್ಬನಲ್ಲಿ ಹೇಳು, ಅವನಲ್ಲಿ ಹೇಳಿದ್ರೆ ಮತ್ತೊಬ್ಬನಲ್ಲಿ ಹೇಳು. ಯುಧಿಷ್ಠಿರ ನನ್ನ ಕಷ್ಟಕ್ಕೆ ಸ್ಪಂದಿಸುವುದಿಲ್ಲ ಎಂಬುದನ್ನು ಮೊನ್ನೆ ನಾನು ತಿಳಿದುಕೊಂಡಿದ್ದೇನೆ. ಇಲ್ಲದಿದ್ದರೆ ಅವರ ಮುಂಭಾಗದಲ್ಲಿ ಆ ರೀತಿ ಅನಾಹುತವಾಗುವಾಗ ಸುಮ್ಮನೆ ಕುಳಿತುಕೊಂಡಿರ್ತಿದ್ದಾನೆ. ಇಲ್ಲ, ಕುಳಿದವರು ಅಣ್ಣನ ಮಾತನ್ನು ಮೀರಿ ನಡೆಯುವವರಲ್ಲ. ಹಾಗಾದರೆ ನನ್ನ ಕಣ್ಣೀರನ್ನು ಒರೆಸುವುದಕ್ಕೆ ಸಮರ್ಥ ಒಬ್ಬರಾದಂತಹ ಭೀಮಸೇನ ಎಂಬುದಾಗಿ ಭಾವಿಸಿ ಬಂದರೆ ಇವರ ಬಾಯಿಂದ ಬರುತ್ತಿರುವಂತಹ ಮಾತು ಅದೇ, ಅಣ್ಣನ ಧರ್ಮವನ್ನು ಮೀರಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಇವರಿಗೆಲ್ಲ ಅಣ್ಣನ ಧರ್ಮದ ಕಟ್ಟಲ್ಪಟ್ಟಿದೆ, ಬಂಧಿಸಲ್ಪಟ್ಟಿದೆ. ಹಾಗಾದ್ರೆ ನಾನು ಅನಾಥೆ, ನನಗೆ ಯಾರು ಇಲ್ಲ. ನನ್ನ ಮಾನ ಹೋಗುವಂತಹ ಹೊತ್ತಿನಲ್ಲಿ ನನ್ನ ಮಾನವನ್ನು ಉಳಿಸುವವರು ಯಾರೂ ಇಲ್ಲ. ಮತ್ತೆ ನಾನು ಬದುಕಿದ್ದ ಪ್ರಯೋಜನವೇ? ಯಾಕೆ ಇಲ್ಲಿ ಅಳಬೇಡ ಅಷ್ಟೇ, ನೀನು ಎಲ್ಲಿಯಾದ್ರೂ ಹೋಗಿ ಅಳು. ಎಲ್ಲಿ ಹೋಗಲಿ? ನನ್ನ ಮುಂದೆ ಕಣ್ಣೀರಿಟ್ಟು ನನಗೆ ಪ್ರತಿಕ್ರಿಯಿಸುವುದು ಅನಿವಾರ್ಯವಾಗುತ್ತದೆ. ಹಾಗೆಂದು ಪ್ರತಿಕ್ರಿಯಿಸುವಂತಹ ಸನ್ನಿವೇಶವೋ ಸಂದರ್ಭವೋ ಈ ಭೀಮಸೇನಿಗೆ ಇಲ್ಲ. ಆದ ಕಾರಣ ನನ್ನ ಮುಂದೆ ಕಣ್ಣ ನೀರು ಹಾಕಬೇಡ. ನಿನ್ನ ಕಣ್ಣ ನೀರಿಗೆ ನಾನು ಬೆಲೆ ಕೊಡುವುದಿಲ್ಲ ಅಂತಲ್ಲ, ನೀನು ಕಣ್ಣ ನೀರು ಹಾಕುವಳಲ್ಲ, ನನಗೆ ಗೊತ್ತುಂಟು. ಇಂತಹದನ್ನು ನನಗೆ ಒದಗಿಸಿಕೊಡು ಅನ್ನುವ ಹಾಗೆ ಸಾಮಾನ್ಯ ಹೆಣ್ಣಿನ ಹಾಗೆ ಗೋಗರೆಯುವವಳಲ್ಲ. ಎಂಥ ಪರಿಮಳವುಳ್ಳ ಪುಷ್ಪ, ಇದನ್ನು ಮುಡಿದಿದ್ರೆ ಆಗುತ್ತಿತ್ತು ಅನ್ನುವ ಸಾಂಕೇತಿಕವಾದ ಅರ್ಥವನ್ನು ಕೊಡುವ ವಾಕ್ಯಗಳನ್ನು ಮಾತ್ರ ನೀನು ಪೋಣಿಸಬಲ್ಲೆ. ಆ ಹೂವನ್ನು ನನಗೆ ತಂದು ಕೊಡ್ತೀರಾ ಅನ್ನುವ ಹಾಗೆ ನೀನು ಕೇಳಲಿಕ್ಕಿಲ್ಲ. ಬುದ್ಧಿವಂತನಾದ ಗಂಡ ಹೌದಾದ್ರೆ ಆ ಹೂವನ್ನು ಮುಡಿಯುವ ಆಸೆ ನಿನಗೆ ಆಗಿದೆ ಅನ್ನುವುದನ್ನು ತಿಳಿದುಕೊಂಡು ತಂದು ಕೊಡ್ತಾನೆ. ಆ ಸಂದರ್ಭ ಒದಗಿತ್ತು. ಆದರೆ ಈಗ ಹಾಗಲ್ಲ. ಯಾಕೆ? ನಾನು ನನ್ನ ಅಮ್ಮನ ಹೊಟ್ಟೆಯಲ್ಲಿ ಒಬ್ಬನೇ ಹುಟ್ಟಿದ್ದಲ್ಲ. ನನಗೆ ಅಣ್ಣ ತಮ್ಮಂದಿರು ಒಟ್ಟು 4 ಜನ ಇದ್ದಾರೆ. ನನ್ನ ಒಬ್ಬನ ಶ್ರೇಯಸ್ಸನ್ನು, ಒಬ್ಬನ ಕೀರ್ತಿಯನ್ನು, ಒಬ್ಬನ ಇಚ್ಛೆಯನ್ನು ಅರಿತು ಈಡೇರಿಸುವಂತಹ ಸ್ವಾತಂತ್ರ್ಯ ನನಗಿಲ್ಲ. ಆದ್ದರಿಂದ ನನ್ನ ಮುಂದೆ ಹೇಳಬೇಡ. ಅಥವಾ 3 ಲೋಕಗಳಲ್ಲಿ ಖ್ಯಾತನಾಗಬಹುದಾದ ಯೋಗ್ಯತೆಯುಳ್ಳ ಗಂಡಸರು ಭೀಮಸೇನ, ನನ್ನ ಒಡ ಹುಟ್ಟುಕೊಳ್ಳುವಂತಹ ಗಂಡಸರೇ ಹೌದಾಗಿದ್ದಲ್ಲಿ ನಾವು 5ರೂ ಒಂದಾಗಿ ನಿನ್ನ ಕಣ್ಣನೀರಿಗೆ ಕಾರಣನಾದವನಿಗೆ ಸರಿಯಾದ ಶಾಸ್ತಿಯನ್ನು ಮಾಡುತ್ತಿದ್ದೆವು. ಆದರೆ ಪಾಂಚಾಲೆ, ನನ್ನಮ್ಮ ನನ್ನನ್ನುಳಿದು ಬಾಕಿ 4ರನ್ನು ಷಂಡರಾಗಿ ಹೆತ್ತಿದ್ದಾರೆ. ಷಂಡ ಗುಣವುಳ್ಳವರಾಗಿ ಅವರು ಬೆಳೆಯುತ್ತಿದ್ದಾರೆ. ಆ ಷಂಡರೊಡನೆ ನಾನು ಹುಟ್ಟಿದ ಕಾರಣ ನಿನ್ನ ಇಚ್ಛೆಯನ್ನು ಈಡೇರಿಸುವ, ನಿನ್ನ ಕಣ್ಣೀರನ್ನು ಒರೆಸುವ ಸಾಮರ್ಥ್ಯವನ್ನು ನಾನು ಕಳಕೊಂಡಿದ್ದೇನೆ. ನನ್ನ ಕೈಗಳು ಕಟ್ಟಲ್ಪಟ್ಟಿವೆ. ಕೈಕಾಲು ಕಟ್ಟಿ ಹಾಕಿದವ ಒಬ್ಬನ ಎದುರು ಹೋಗಿ ಅದು ಕೊಡಿ ಇದು ಕೊಡಿ ಅನ್ನೋ ಹಾಗೆ ಕೇಳಿದರೆ ಏನು ಪ್ರಯೋಜನವಾದೀತು? ಆದ್ದರಿಂದ ನನ್ನ ಮುಂದೆ ನಿನ್ನ ಕಣ್ಣ ನೀರನ್ನು ವ್ಯರ್ಥ ಮಾಡಬೇಡ, ನನಗೆ ಉಭಯ ಸಂಕಟ ಉಂಟು ಮಾಡಬೇಡ. ಇಲ್ಲಿಂದ ಆಗುವುದಿಲ್ಲ, ನಿಮ್ಮಿಂದ ಆಗುವುದಿಲ್ಲ ಅಂತಲ್ಲ, ಮಾಡುವುದಿಲ್ಲ ಅಂತ ಸಾಧ್ಯ ಇಲ್ಲ. ಹಾಗಾದ್ರೆ ನನಗೆ ಏನು ಗತಿ? ಅದು ಅವರಲ್ಲಿ ಹೋಗಿ ಕೇಳ. ನನಗೊಂದೇ ಗತಿ.
ಆಯಿತು. ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು, 5 ಗಂಡಂದಿರು ಆದರೆ ನನ್ನ ಕಷ್ಟಕ್ಕೆ ಒದಗುವವರೊಬ್ಬರು ಮಾತ್ರ ಎಂಬುದಾಗಿ. ಹಲವು ನಿದರ್ಶನಗಳು ಅದು ನಡೆದು ಹೋಗಿವೆ. ದುಷ್ಟ ದುರಾತ್ಮನಾದಂತಹ ದುಶ್ಯಾಸನ ಮುಡಿ ಹಿಡಿದು ಸಭೆಗೆ ಎಳೆದುಕೊಂಡು ಬರುವಂತಹ ಹೊತ್ತಿನಲ್ಲಿ ವಿರೋಧಿಸುವುದಕ್ಕೆ ಅಥವಾ ಪ್ರತಿರೋಧಿಸುವುದಕ್ಕೆ ಎದ್ದವರು ನೀವು ಮಾತ್ರ. 5 ಮಂದಿ ಅಲ್ಲಿರ್ಲಿಲ್ವೇ? ಹಾಗಾದ್ರೆ ಯಾರೊಬ್ಬರಾದರೂ ಒಂದು ಮಾತನ್ನಾಡಿದ್ದಾರು? ಖಂಡಿತವಾಗಿಯೂ ಇಲ್ಲ. ಹೆಂಡತಿಯ ಮಾನವನ್ನು ಉಳಿಸಬೇಕಾದ್ದು ಗಂಡನ ಕರ್ತವ್ಯ ಎಂಬಂತಹ ನೆಲೆಯಲ್ಲಿ ಪ್ರತಿರೋಧವನ್ನು ನೋಡಿದವರು ನೀವು. ಆಗ ನಾನು ಆಲೋಚಿಸಿದ್ದೇನೆ, ಹಾಗಾದರೆ 5 ಮಂದಿ ಇದ್ದರೂ ನನ್ನ ಪಾಲಿಗೆ ನನ್ನ ಕಣ್ಣೀರನ್ನು ಒರೆಸುವುದಕ್ಕೆ ಇರುವವರು ಭೀಮಸೇನ ಮಾತ್ರ ಎಂಬುದಾಗಿ. ಅದು ಕೇವಲ ಆಸೆಯನ್ನು ಸೂಚ್ಯವಾಗಿ ವ್ಯಕ್ತಪಡಿಸಿದ್ದು, ಆಸೆಯನ್ನು ಈಡೇರಿಸುವುದಕ್ಕೆ ಹೊರಟವರು ನೀವು. ನನ್ನ ಕಷ್ಟಗಳಲ್ಲಿ ನನ್ನ ಸುಖಗಳಲ್ಲಿ ಎಲ್ಲದರಲ್ಲಿಯೂ ಭಾಗಿಯಾದವರು ನೀವು ಮಾತ್ರ. ಇಂದು ಈ ದುಷ್ಟ ದುರಾತ್ಮ ಕೀಚಕರಿಂದ ಬಂದೊದಗಿದಂತಹ ವಿಪತ್ತನ್ನು ಪರಿಹಾರ ಮಾಡುವುದಿದ್ರೆ ನೀವು ಮಾತ್ರ ಎಂಬಂತಹ ಅತಿಯಾದಂತಹ ವಿಶ್ವಾಸದಿಂದ ನಿಮ್ಮ ಬಳಿಗೆ ಬಂದರೆ ನಿಮ್ಮ ಉತ್ತರದಿಂದ ಬಹಳ ಸಂತೋಷವಾಯಿತು ನನಗೆ. ಶಿವ ಶಿವ, ನಾನು ಯಾಕೆ ಯಾವ ಪಾಪವನ್ನು ಮಾಡಿದ್ದಕ್ಕೆ ನಿಮ್ಮ 5 ಹೆಂಡತಿಯಾಗಿ ನಾನು ಬಂದಿರೋ? ಸರಿ, 5 ಧರ್ಮ ಎಂಬುದು ಧರ್ಮದಿಂದ ನೀವು ಬಂಧಿಸಲ್ಪಟ್ಟಿದ್ದೀರಿ. ಧರ್ಮವನ್ನು ಮೀರುವುದಕ್ಕೆ ಸಾಧ್ಯವಿಲ್ಲ. ಹೆಂಡತಿ ಮಾನವನ್ನು ಕಳೆದುಕೊಂಡು ಹೆಣವಾಗಿ ಬಿದ್ದರು. ನಿಮಗೆ ನಿಮ್ಮ ಅಣ್ಣನ ಧರ್ಮ, ಆ ಧರ್ಮದ ಕಟ್ಟು, ಅದಕ್ಕೆ ಕಟ್ಟಲ್ಪಟ್ಟಿದ್ದೀರಿ. ಸರಿ, ಹಾಗಾದ್ರೆ ನನಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನನಗಿರುವಂತಹ ದಾರಿ ಒಂದೇ. ಮಾನವನ್ನು ಕಳೆದುಕೊಂಡು ಈ ಪ್ರಪಂಚದಲ್ಲಿ ಖಂಡಿತವಾಗಿ ನಾನು ಬದುಕಿ ಉಳಿಯಲಾರೆ. ಸಾಯುವುದೇ ಲೇಸು, ಸಾಯುವುದೇ ಒಳ್ಳೆಯದು, ಎಲ್ಲೆಲ್ಲಿಯೂ ಸಾಯುವುದಿಲ್ಲ. ನನ್ನ ಕಷ್ಟಕ್ಕೆ ನೀವು ಒದಗುವುದಿಲ್ಲ ಎಂದ ಮೇಲೆ ಇದೋ ನಿಮ್ಮ ಕಣ್ಮುಂಭಾಗದಲ್ಲೇ ಸಾಯುತ್ತೇನೆ. ನನಗೊಂದು ಅಪ್ಪಣೆಯನ್ನು ಕೊಡಿ, ಒಂದು ಅಪ್ಪಣೆ. ಇನ್ನು ಒಂದು ಹನಿ ಕಣ್ಣೀರು ನಿನ್ನನ್ನು ಸ್ಪರ್ಶ ಮಾಡುವುದಕ್ಕೆ ನಾನು ಬಿಡಲಾರೆ. ಮಾನನಿಧಿಯಾಗಿ ಅಕ್ಷಯ ಪಾತ್ರೆಯನ್ನು ಸಂಪಾದಿಸಿ ನಮ್ಮ ಹೊಟ್ಟೆಯನ್ನು ತುಂಬಿಸುವುದರ ದ್ವಾರವೇ ತಾಯಿಯ ಸ್ಥಾನದಲ್ಲಿ ನಿಂತ ನಮ್ಮ 5 ಮಕ್ಕಳಿಗೆ ತಾಯಿಯಾಗಿ ನಮ್ಮ ಮನದೊಂದೆಯ ಸ್ಥಾನದಲ್ಲಿ ನಿಂತ 5 ಮಹಾರತ್ನಗಳು ಪಾಂಡವರನ್ನು ಆಗ ಯಾವರೆಲ್ಲ ಗುರುತಿಸಿದರು. ಆ ಮಹಾರತ್ನಗಳನ್ನು ಕೋದ ಬಂಗಾರದ ತಂತ್ರವಾಗಿ ಈ ಜಗತ್ತಿನಲ್ಲಿ ಬರುವ ಪತಿವ್ರತೆಯನ್ನು ಹಾಗೆ ಗುರುತಿಸಲ್ಪಟ್ಟ ನಿನ್ನ ಕೊಣನೀರಿಗೆ ಒಬ್ಬ ಕಾರಣನಾಗುತ್ತಾನೆ ಅಂತಾದರೆ ಅದನ್ನು ಸಹಿಸುವುದಕ್ಕಾಗದೆ ನನ್ನ ಪದತಲದಲ್ಲಿ ಬಿದ್ದು ನೀನು ಕಣ್ಣನೀರನ್ನು ಸುರಿಸುತ್ತಿದ್ದಾರೆ. ಹೀಗೆ ನಮ್ಮದೇ ಪಡಿವೆ ಕೀಟಕ ಕುಲವ ನಿನ್ನನ್ನು ಸಂಕಷ್ಟಕ್ಕೆ ಒದಗು ಮಾಡಿದವನು ಕೀಟಕ ಒಬ್ಬ. ಉಪಕೀಚಕರನ್ನುವ ಹಾಗೆ ಕೊಂಡಾಡಲ್ಪಟ್ಟ ಸರ್ವರನ್ನು ಸರ್ವನಾಶ ಮಾಡಿ ನಿನಗೆ ಶಾಶ್ವತವಾದಂತಹ ನೆಮ್ಮದಿಯನ್ನು ತಂದು ಕೊಡ್ತೇನೆ. ಈ ವಿವಾಹ ಅಜ್ಞಾತವಾಸದ ಅವಧಿ ತೀರುವುದಕ್ಕೆ ಮೊದಲೇ ನಮ್ಮ ಕೊಡು ವಿರೋಧಿಯಾದ ಆ ದುಶ್ಯಾಸನ ಅಣ್ಣ ಸುಯೋಧನ ಅವನಿಗೆ ಅರಿವಾಯಿತೆಂದಾದರೆ ಸರ್ವ ಕೌರವರನ್ನು ಭೂಮಿಗೆ ಅವರ ಮುಸುಡನ್ನು ತೇದೇನು. ಇದನ್ನು ತಿಳಿದು ತಡೆಯುವುದಕ್ಕೆ ದೇವಾನುದೇವತೆಗಳು ಕೌರವನ ಪಕ್ಷವನ್ನು ಹಿಡಿದು ಬಂದರೆಂದಾದರೆ ಆ ದೇವತೆಗಳ ಮುಖವನ್ನು ಅಮರಾತ್ರಿಗೆ ತೇದೇನು. ಅಳಬೇಡ, ಹಿಡಿ ನಂಬುಗೆ. ಪ್ರಾಣೇಶ್ವರ, ಈಗ ನನಗೆ ಸಮಾಧಾನವಾಯಿತು. ಆ ವಿಶ್ವಾಸದಿಂದಲೇ ಬಂದವಳು ನಾನು. ಯಾಕಂದ್ರೆ ನನ್ನ ಕಣ್ಣೀರನ್ನು ಒರೆಸುವವರು ಯಾರೂ ಇಲ್ಲ, ನನ್ನ ಕಷ್ಟವನ್ನು ಕೇಳುವವರಿಲ್ಲ, ಇದ್ರೆ ನೀವು ಮಾತ್ರ ಅಂತ. ಅದಕ್ಕಾಗಿ ಆ ವಿಶ್ವಾಸದಿಂದಲೇ ಬಂದಿದ್ದೇನೆ. ಈಗ ಅರ್ಥವಾಯಿತು, ಬಿಸಿಯಾಗದೆ ಬೆಣ್ಣೆ ಕರಗುವುದಿಲ್ಲ ಎಂಬ ಮಾತು ಸತ್ಯ. ನಾನು ಕಣ್ಣೀರಿಳಿಸಿ ನಿಮ್ಮ ಪಾದದಲ್ಲಿ ಬೀಳದೆ ಇದ್ರೆ ನನಗೆ ಈ ರೀತಿಯ ಆಶ್ವಾಸನೆ ಖಂಡಿತವಾಗಿ ದೊರೆಯುತ್ತಿರಲಿಲ್ಲ. ನನಗೆ ಈಗ ಬಿಸಿ ಆದದ್ದಲ್ಲ,
ಅಡಿಗೆ ಮನೆಯಲ್ಲಿಯೇ ಇರುವಾಗಲೇ ಬಿಸಿಯಾಗಿದೆ. ಆ ಬಿಸಿಗೆ ಕರಗದವ ಈಗ ಕರಗಿದ್ದು ಯಾಕೆ? ಸ್ವಾಮಿ, ನನಗೆ ವಿಶ್ವಾಸವೂ ಆಯಿತು. ನನ್ನ ಕಷ್ಟವನ್ನು ಪರಿಹರಿಸುತ್ತೀರಿ, ಕಣ್ಣೀರನ್ನು ಒರೆಸುತ್ತೀರಿ ಎಂಬುದಾಗಿ. ಎಲ್ಲಿ ಅವ ಕೀಟಕ ಎಲ್ಲಲ್ಲ ಇದು ಅವ ಇಲ್ಲಿ ಇಲ್ಲ, ಆದ್ರೆ ಅವನನ್ನು ಕೊಲ್ಲಬೇಕು. ಕೊಲ್ತೇನೆ. ಹೇಗೆ? ಬಾಯಿ ಮಾಡು. ಆ ಕೀಚಕ ಹೌದು ನಾಟ್ಯದಲ್ಲಿ ಬಹಳ ಬುದ್ಧಿವಂತ ಅಂತ ಅಲ್ವಾ? ಹೌದು. ಅವನನ್ನು ನಾಟ್ಯ ಮಂದಿರಕ್ಕೆ ಬರುವುದಕ್ಕೆ ಹೇಳು. ಯಾವಾಗ? ನಾಳೆ ಬೆಳಗಿನ ಜಾವ ಅಲ್ಲ. ನಾನೇನು ಮಾಡಬೇಕು? ನೀನು ಹೋಗಿ ಹೇಳ್ಬೇಕು ಅವನಲ್ಲಿ, ಅವರ ಬಳಿಗೆ. ಅಯ್ಯೋ, ಮೊದಲೇ ಹೆಣ್ಣು ಹುಚ್ಚ. ಅವ ಏನು ಮಾಡ್ಯಾನ ಎಂಬುದನ್ನು. ಅವ ಹೆಣ್ಣು ಹುಚ್ಚ ಅಲ್ವಾ? ಹೌದು. ನಿನಗೇನು ಮಾಡ್ಲಿಕ್ಕಿಲ್ಲ. ಅವ ನೀವೀಗ ಆಡಿದ ಮಾತು ಸತ್ಯವೇ? ಅಲ್ಲ, ನನ್ನ ಹೆಂಡತಿ ಅಲ್ವ ನೀನು? ಹೌದು. ಹೆಂಡತಿ ಹೆಣ್ಣಲ್ಲ, ಅವನಿಗೆ ಮಾರಿ ಅವನಿಗೆ. ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ನಾನು ನನ್ನ ಹೆಂಡತಿ ಹೌದಾ? ನನ್ನ ಕಣ್ಣೀರ ಕಾಮುಕನಿಗೆ ಮಾರಿಗೆ ಸಹಜ ಅಂತ, ಸಮಾನ ಅಂತ. ಅಲ್ಲ, ಕಣ್ಣೀರನ್ನು ಒರೆಸುತ್ತೇನೆ ಅಂತ ಹೇಳಿದ್ರಿ, ವಿಶ್ವಾಸ ಆಯ್ತು. ನೀನೀಗಲೇ ಅವನಿದ್ದಲ್ಲಿಗೆ ಹೋಗು ಅಂತ ಹೇಳ್ತೀರಿ. ಅಲ್ಲ, ಇದಕ್ಕೆ ನಾನು ಬದುಕಬೇಕಾ, ನಾನು ಸಾಯಬೇಕು? ಹೆಣ್ಣು ಹೌದು. ಮತ್ತೆ ಹಾಗಲ್ಲ. ಮತ್ತೆ ನಾಟ್ಯ ಮಂದಿರಕ್ಕೆ ಅವನನ್ನು ಬರುವುದಕ್ಕೆ ಹೇಳಲಿಕ್ಕೆ ಯಾರು ಹೋಗುದು? ನಾನು ಅಲ್ಲ, ಅವರ ನಾಟ್ಯ ಮಂದಿರ. ಯಾಕೆ? ಅಲ್ಲಿ ಅವನಿಗೆ ಬೇಕಾದ ಶಾಸ್ತಿ ನಾನು ನಾಳೆ ಮಾಡ್ತೇನೆ. ಅವನನ್ನು ಗುದ್ದಿ ಹಣ್ಣು ಮಾಡ್ತೇನೆ. ಹಾಗಾದ್ರೆ ಏನು ಹೇಳ್ಬೇಕು? ಅವನಲ್ಲಿ ಹೋಗಿ ನಾಟ್ಯ ಮಂದಿರಕ್ಕೆ ನೀನು ಬಂದ್ರೆ ನಾನು ನಿನಗೆ ಸಿಗುತ್ತೇನೆ ಅಂತ ಹೇಳು. ಹಾ, ಸರಿ ಸರಿ. ಹಾ, ಒಳ್ಳೆ ಉಪಾಯ. ನಾನು ಆಲೋಚನೆ ಮಾಡಿದ್ದು ಕೇವಲ ದೇಹ ಮಾತ್ರ ಅಂತ. ಬುದ್ಧಿ ಉಂಟು ನಿಮಗೆ. ಅಲ್ಲ, ಇಷ್ಟು ಬುದ್ಧಿವಂತ ಅಂತ ಗೊತ್ತಾದ್ದು ಹೀಗೆ. ಇದು ಹೇಳಿದ್ರೆ ಇಷ್ಟು ಹೇಳಿದ್ದು ಇಲ್ಲ ಅಂತ. ಅಲ್ಲ, ಹಾಗಲ್ಲ. ನಾನು ಆಲೋಚಿಸುವುದು ಮತ್ತೊಂದುಂಟು. ಈ ಕಾಣುವುದಕ್ಕೆ ದೊಡ್ಡ ದೇಹದವರಿಗೆ ಉಪಾಯ ಹೊಳೆಯುವುದು ಅಪರೂಪ. ಆದ್ರೆ ಹೊಳೆದ ಉಪಾಯ ಉಂಟಲ್ಲ, ಅದು ಹಾಗೆ ಅಪರೂಪಕ್ಕೆ ಹೊಳೆದ ಉಪಾಯ. ಸರಿ, ಹೇಳು. ಹಾಗಾದ್ರೆ ನಾನು ಅಷ್ಟು ಮಾಡಬೇಕು. ಅಂತಹ ದುರಾತ್ಮ ಹೆಣ್ಣು ಹುಚ್ಚ ಈ ಪ್ರಪಂಚದಲ್ಲಿ ಹೆಚ್ಚು ಹೊತ್ತು ಬದುಕಿ ಉಳಿದ ಅಂತ ಆದ್ರೆ ಈ ಭೂಮಿ ಅವನನ್ನು ಹೊರಲಾರದು. ಮತ್ತಿನ್ನ ಕಥೆಗೆ ತೊಂದರೆ ಆಗುತ್ತದೆ. ಹಾಗಾದ್ರೆ ಹೊರಟೆ ಅವ ಬೇಗ ಸಾಧ್ಯ. ಆಕೆಯನ್ನು ನೋಡಿ ಭ್ರಮೆಗೊಂಡ ನಾನು ಬೆನ್ನಟ್ಟಿ ಸಭಾಸ್ಥಾನವನ್ನು ಸೇರಿದ್ದೆ. ವಿರಾಟನ ಉಳಿದವರೋ ನನಗೆ ಲಕ್ಷ್ಯವೇ ಅಲ್ಲ. ಎಲ್ಲಿಂದ ಪೆಟ್ಟು ಬಿತ್ತು ಅಂತ ಗೊತ್ತಾಗಿದೆ. ಆ ಹೊಡೆತಗಳಿಂದ ಜರ್ಜರಿತನಾಗಿ ಹಿಂದೆ ಬಂದೆ. ಆದರೆ ಬೆಳಗ್ಗೆ ಬಂದು ಹೇಳುತ್ತಾಳೆ, ನಾಟ್ಯ ಮಂದಿರಕ್ಕೆ ಕತ್ತಲೆಗವ. ಯಾವ ಹೆಣ್ಣಿನ ಮನಸ್ಸು ಏನು ತಿಳ್ಕೊಳ್ಳುವುದು ಕಷ್ಟ. ಆದ್ದರಿಂದಲೇ ಸಾಯಂಕಾಲವಾಗುವುದನ್ನೇ ಕಾಯುತ್ತಿದ್ದ ನಾನು ಎಲ್ಲ ರೀತಿಯಿಂದಲೂ ಅಲಂಕರಿಸಿಕೊಂಡಿದ್ದೇನೆ. ಸಂಜೆ ಆಗ್ತಾ ಬಂತು. ಸರಿಯಾಗಿ ಕತ್ತಲಾಗುವ ಹೊತ್ತಿಗೆ ನೃತ್ಯಾಂಗ ಆ ನಾಟ್ಯ ಮಂದಿರದಿಂದ ಹೆಚ್ಚು ದೂರ ಇಲ್ಲ, ಸ್ಮಶಾನವೂ ಅಲ್ಲಿ ಹತ್ತಿರ ಉಂಟು. ಆದ್ದರಿಂದ ರಾತ್ರಿಯ ಹೊತ್ತಲ್ಲಿಗೆ ಯಾರೂ ಬರುವುದಿಲ್ಲ. ಯಾಕೆ? ಸ್ಮಶಾನದಲ್ಲಿ ಪಿಶಾಚಿಗಳ ದರ್ಶನವಾದೀತು ಎಂಬ ಹೆದರಿಕೆ. ಆದುದರಿಂದ ಏಕಾಂಗಿಯಾಗಿ ನಡೆಯುತ್ತೇನೆ. ಕಾಣೇಶ್ವರ, ಹೇಳಿದ ಕೆಲಸ ಮಾಡಿದ್ದೇನೆ. ನನ್ನನ್ನು ನೋಡಿದಾಗಲೇ ಇಂಗು ತಿಂದ ಮಂಗನಂತಾಗಿದ್ದಾನ. ಅಲ್ಲ, ನಾನು ಎಷ್ಟು ಬೇಗ ಸಿಗುತ್ತೇನೆ ಎಂಬಂತ ಆತುರ ಕಾತರದಲ್ಲಿದ್ದಾನೆ ಅವ. ಇಂತಹ ಹೆಣ್ಣು ಹುಚ್ಚರು ಈ ಪ್ರಪಂಚದಲ್ಲಿ ನಾನು ನೋಡ್ಲಿಲ್ಲ ಇಂಥವರನ್ನು. ಹಾಗಾದ್ರೆ ಅವ ಬರ್ತಾನಂತ. ಬರ್ತಾನಲ್ಲ? ಹೌದು ಹೌದು, ಒಳ್ಳೇದಾಯ್ತು. ನಾನು ಬರ್ತೇನೆ ಅಂತ ಹೇಳಿದ್ದೇನೆ. ಅಲ್ಲ, ಅಲ್ಲಿ ನಾಟ್ಯ ಮಂದಿರಕ್ಕೆ ರಾತ್ರಿ ಹೊತ್ತಿನಲ್ಲಿ ನಾನು ಹೋಗುವುದಲ್ಲಿ. ಹೌದು, ಅವನಲ್ಲಿ ಹಾಗೆ ಹೇಳಬೇಕು. ಹೋಗುವುದು ನಾನು ಹೇಗೆ? ಹೀಗೆ ಇವತ್ತೇ ಸರಿ ಆದೀತು. ಅವ ನನ್ನನ್ನು ಕಾಣುವಂತಹ ಉದ್ದೇಶದಿಂದ ಬರುವುದು.
ಹಾಗಾಗಿ ನೀವು ಈ ಸ್ವರೂಪದಿಂದ ಹೋದ್ರೆ ಅವ ಅಲ್ಲಿ ನಿಂತಾನವ. ಎಷ್ಟು ಬಲಿಷ್ಠನಾದ್ರೂ ಈ ಪ್ರಪಂಚದ ಕಣ್ಣಿಗಾದ್ರೂ ಹೆದರುವವರಿದ್ದಾರೆ. ನಾನು ಈ ವೇಷ ಮಾಡಿದ್ದೆ ಕಷ್ಟದಲ್ಲಿ. ಅಲ್ಲ ಈಗ ನಿಜವಾಗಿ ಭೀಮ ಹೀಗಿರುವುದು ಅಲ್ಲ, ಇದು ಬ್ರಾಹ್ಮಣ ವೇಷ. ಹೀಗೂ ಆಗ್ಲಿಕ್ಕಿಲ್ಲ ಅಂತ ಮಾಡಿದ್ರೆ ನಾನು ಏನು ಮಾಡ್ಬೇಕು? ಅಲ್ಲಲ್ಲ, ನಿಮ್ಮ ಈ ವೇಷ ಆದೀತು, ಈ ಅವನ ಬಳಿಗೆ ಹೋಗುವುದಕ್ಕೆ ಈ ವೇಷ ಆಗ್ಲಿಕ್ಕಿಲ್ಲ. ಸದ್ಯದ ಮಟ್ಟಿಗೆ ಅವನ ಬಳಿಗೆ ಹೋಗಬೇಕಾದ್ರೆ, ಅವನನ್ನು ಮುಗಿಸಬೇಕಾದ್ರೆ ಇನ್ನೊಂದು ವೇಷ ಮಾಡಬೇಕು ನೀವು. ಅವನಿಗೆ ಅಡಿಗೆ ಭಟ್ಟರನ್ನು ನೋಡಿದ್ರೆ ಆಗೋದಿಲ್ಲ. ಅಲ್ಲಲ್ಲ, ಅವ ಬರುವುದು ಹೆಣ್ಣಿನ ಆಸೆಯಿಂದ. ಹಾಗಾಗಿ ನೀವು ಈ ರೀತಿಯಲ್ಲಿ ಹೋದ್ರೆ ಅವ ನಿಂತಾನವ, ಅಲ್ಲಿಂದ ಓಡ್ಲಿಕ್ಕಿಲ್ವ? ನೀನು ಹೋಗು. ಅಲ್ಲ, ನಾನು ಹೋಗುದಲ್ಲ, ನೀವೇ ವೇಷ ಮಾಡಬೇಕಿನ್ನು. ಅಪರೂಪದ ಅನಿರೀಕ್ಷಿತವಾದ ಒಂದು ವೇಷ, ಸ್ತ್ರೀ ವೇಷ. ನಾನು ಸ್ತ್ರೀ ವೇಷದವರ ಸಹವಾಸಕ್ಕೆ. ಅಲ್ಲ, ಸ್ತ್ರೀ ವೇಷದವರ ಸಹವಾಸ ಬೇಡ. ಸ್ತ್ರೀ ವೇಷ ಮಾಡಿದ್ರೆ ಮತ್ತೆ ಅವರದ್ದೇ ಸಹವಾಸ ಮಾಡಬೇಕು. ಅಲ್ಲ, ನನಗೆ ಗೊತ್ತುಂಟು ಸ್ತ್ರೀ ವೇಷದವರ ಕ್ರಮ. ನನಗೊಂದು ಮೂಗಿನದ್ದು ಕೊಡಿ, ನನಗೊಂದು ಕಿವಿಯದ್ದು ಕೊಡಿ, ನನಗೊಂದು ಕೊರಳಿನದ್ದು ಕೊಡಿ. ಅಲ್ಲ, ನಿಮಗೆ ವಿಚಾರ ಗೊತ್ತುಂಟ, ಈಗ ಬಹಳ ಬೇಡಿಕೆ ಇರುವುದು ಅದಕ್ಕೆ ಮಾತ್ರ, ಬೇರೆ ಯಾವುದಕ್ಕೆ ಇಲ್ಲ. ಇದಕ್ಕೆ ಬೇಡಿಕೆ ಕಡಿಮೆ ಮಾತ್ರ ಅಲ್ವ? ಮತ್ತೆ ನೋಡುವ. ಅಲ್ಲಲ್ಲ, ಸ್ತ್ರೀ ವೇಷವನ್ನೇ ಮಾಡುದಲ್ಲ ಈಗ ಅನಿವಾರ್ಯ ಈ ಈ ಪ್ರಸಂಗಕ್ಕೆ. ಒಂದು ಸ್ತ್ರೀ ವೇಷ ಹೇಗೆ? ಸೀರೆ ಉಟ್ಟುಕೊಂಡು ಗೊತ್ತಾಗಬಾರದು ನೀವು ಅಂತ, ಸೀರೆ ಉಟ್ಕೊಂಡು ಹೋಗಬೇಕು ನೀವು. ಸೀರೆ ನಾನು ಉಟ್ಟರೆ ಗೊತ್ತಾಗೋದಿಲ್ಲ, ನನಗೆ ಸೀರೆ ಉಡ್ಲಿಕ್ಕೆ ಬರುವುದಿಲ್ಲ. ಸೀರೆ ಉಡುವುದು ಮಾತ್ರ ಅಲ್ಲ, ಇದು ಮೀಸೆ ಇದ್ದು ಸ್ತ್ರೀ ವೇಷ ಆಗುದಿಲ್ಲ, ನಿಮ್ಮನ್ನು ಮೀಸೆ ಮಾಡಿಸಬೇಕು ನೀವು. ಮೀಸೆ ತೆಗೆದು ನನ್ನ ವೇಷ ಇಲ್ಲ. ಅಲ್ಲ, ಸ್ತ್ರೀ ವೇಷ ಅಂತ ಆಗ್ಬೇಕಾದ್ರೆ ಮೀಸೆ ಇಟ್ಟುಕೊಂಡು ಆಗುತ್ತೆ. ಅದು ಮೊದಲೇ ಹೇಳಿದ್ದೇನೆ ನಾನು. ಅಲ್ಲಲ್ಲ, ಸ್ತ್ರೀ ಮೀಸೆ ಇಟ್ಟು ಸ್ತ್ರೀ ವೇಷ ಇಲ್ಲ. ಅಯ್ಯ, ಮುಖದಲ್ಲಿ ಮೀಸೆ ಇದ್ರೆ ಸ್ತ್ರೀ ವೇಷ ಆಗುತ್ತದೆ, ಅದಾಗುದಿಲ್ಲ. ನೀವು ಮೀಸೆ ಓಡಿಸಬೇಕು. ಅಲ್ಲ, ಈ ಪ್ರಸಂಗಕ್ಕಾಗಿ ಒಂದು ಮೀಸೆ ಓಡಿಸಬೇಕು ನೀವು. ಮತ್ತೀಗ ನಾಳಿನ ಪ್ರಸಂಗಕ್ಕೆ ಬರ್ತದೆ ಅದು? ಅಲ್ಲ, ಬರುವುದಿಲ್ಲ, ಅದು ಆಗುದಿಲ್ಲ. ಹಾಗಾದ್ರೆ ಒಂದು ಸಂಗತಿ ಮಾಡ್ಬೋದು. ಮತ್ತೆ ನಾಳೆ ಅಡಿಗೆ ಮನೆಯಲ್ಲಿ ಒಂದು ಅಡಿಗೆ ಭಟ್ರಲ್ಲಿ ಹೋದ್ರು ಅಂತ ಹುಡುಕಿ ಗುರುತ ಅದಕ್ಕೆ ಉಪಾಯ ಉಂಟಲ್ಲ, ಮೀಸೆ ತೆಗಿಬೇಕು, ಸುಖ ಹಾಕೊಳ್ಬೇಕು. ಅವ್ರು ಹೇಳಿದ್ರಲ್ಲ, ನಿಮ್ಮ ಮುಖ ಕಾಣುದಿಲ್ಲ, ಹೌದಲ್ಲ? ಆದ್ರೆ ಸೀರೆ ಉಡ್ಬೇಕು ಮಾತ್ರ. ಸೀರೆ ಉಡ್ಲಿಕ್ಕೆ ನನಗೆ ಬರುವುದಿಲ್ಲ. ಅದು ಸರಿ. ಸ್ತ್ರೀವೇಷ ಮಾಡಿ ಸೀರೆ ಉಡ್ಲಿಕ್ಕೆ ಬರದಿದ್ರೆ ಮತ್ತೆ ನಾನಿದ್ದೇನೆ. ಅಲ್ಲ, ನಾನಿದ್ದೇನೆ ನಿಮ್ಮ ಹೆಂಡತಿ. ನಾನಿರುವಾಗ ಸೀರೆ ಉಡುವುದಕ್ಕೆ ಬೇರೆ ಯಾರು? ನಾನು ಉಡಿಸ್ತೇನೆ. ಸೀರೆ ಸೀರೆ ಇಲ್ಲ ನನ್ನ ಹತ್ರ. ನನ್ನ ಹತ್ರ ಉಂಟು. ಉಂಟಲ್ವಾ? ಯಾವುದು? ಈ ಸೀರೆ ಅಲ್ಲ, ಬೇರೆ ಸೀರೆ ಒಂದು ವ್ಯವಸ್ಥೆ ಮಾಡುವ, ಆಯ್ತಾ? ಇದನ್ನು ಕಳಚುವುದಲ್ಲ, ನಿಮಗೆ ಬೇರೆ ಒಂದು ಸೀರೆಯನ್ನು ವ್ಯವಸ್ಥೆ ಮಾಡಿದ್ದೇನೆ. ಹೌದೌದು, ಅದಕ್ಕೆ ಹೌದು. ತಗೊಳ್ಳಿ, ನಿಮಗೆ ಸಾಮಾನ್ಯದ ಸೀರೆ ಆಗ್ಲಿಕ್ಕಿಲ್ಲ, ನಿಮ್ಮ 5 ಹೆಂಡತಿಯಾದ ನನ್ನ ಸೀರೆಯೇ ಆಗಬೇಕಷ್ಟೇ ನಿಮಗೆ. ಇಲ್ಲಿ ಬಂದು ಕೆಲವು ದಿವಸ ಆಯ್ತು, ಕೆಲವು ಸಂಪಾದನೆ ಮಾಡದೆ. ತಗೊಳ್ಳಿ, ಉದ್ದ ಉಂಟಾ ನೋಡು. ನನ್ನ ಹೊಟ್ಟೆಗೆ 2 ಸುತ್ತಾದ್ರೂ ಬರ್ಬೇಕಲ್ಲ. ಈಗ ನಿನ್ನ ಆಗಲ್ಲ, ನನಗೆ ಸುತ್ತು ಕಡಿಮೆ ಆಗಬಾರ್ದು. ಅಲ್ಲ, ಸುತ್ತಲ್ಲ, ಇದು ಕೆಳಗೆ ಕಡಿಮೆ ಆಗ್ತದೆ. ಸ್ವಲ್ಪ ಕೆಳಗೆ ಉಡಿಸುವ. ಅದು ಬೇಡ, ಅದು ಹೊಸ ಕ್ರಮ. ಅಲ್ಲ ಅಲ್ಲ, ಕಚಗುಳಿ ಅಲ್ಲ. ನೀವು ಹೋಗುವಾಗ ಏನಾದ್ರು ಸೀರೆ ಜಾರಿ ಬಿದ್ರೆ ಹಾಗೆ ಜಾರಿ ಬೀಳಬಾರ್ದಲ್ಲ. ಸುಮ್ಮನೆ ನಿಲ್ಲಿ ನೀವು, ನಾನು ಉಡಿಸಿ ಬಿಡ್ತೇನೆ. ಕೈ ಒಳಗೆ ಬಿತ್ತು, ಕೈ ತೆಗೀರಿ ನೀವು. ಕೊಳ್ಳಿ, ಅದೆಲ್ಲ ಉಪಾಯ ಉಂಟು ಅದಕ್ಕೆ, ಆಯ್ತಾ? ಸ್ತ್ರೀವೇಷ ಮಾಡ್ಲಿಲ್ಲ ನೀವು, ಮಾಡದೇ ಇದ್ದದ್ದು ಒಳ್ಳೇದಾಯ್ತು. ಮಾಡಲಿಲ್ಲ, ನೋಡ್ಲಿಲ್ಲ. ಒಂದು ಅರೆ ಸ್ತ್ರೀ ವೇಷ ನೋಡಿದ್ದೇನೆ, ಬೇಡ ತಮ್ಮನದ್ದು. ಹೌದಾ? ತಿಳ್ಕೊಳ್ಳಿ, ಆಯ್ತಾ? ಈ ಹೆಣ್ಣು ಮಕ್ಕಳಿಗೆ ಎಷ್ಟು ಕಷ್ಟ ಅಲ್ಲ? ಅಲ್ಲ, ಹೆಣ್ಣು ಮಕ್ಕಳಿಗೆ ಕಷ್ಟ, ನಿಮಗೆ ಕಷ್ಟ ಆಗ್ಲಿಕ್ಕಿಲ್ಲ, ಆಯ್ತಾ? ಸೀರೆ ಬದಲಿಗೆ ಬೇರೆ ಏನಾದ್ರೂ ಮಾಡ್ಬೇಕು. ಇಲ್ಲ ಇಲ್ಲ, ಎಂತ ಸಾಕಾಗುದಿಲ್ಲ, ಸ್ವಲ್ಪ ಹೇಳಿದ್ರೆ ಆಯ್ತು, ಇಚ್ಛಿಸಿದ್ರೆ ಆಯ್ತು, ಸ್ವಲ್ಪ ಇದನ್ನು ಜಾರಿಸಿದ್ರೆ ಆಯ್ತು. ಇಲ್ಲ ಅಲ್ಲ, ವೇಷ ಎಲ್ಲ ಒಳ್ಳೇದಾಯ್ತು, ಆದ್ರೆ ಇಲ್ಲಿಗೆ ಕಡಿಮೆ ಆಗಿದೆ, ತೊಂದರೆ ಇಲ್ಲ. ನಾನೊಂದು ಗುಟ್ಟಿನಲ್ಲಿ ಕೇಳಬೇಕಾ? ಅಲ್ಲ, ಗೊತ್ತಿಲ್ಲದಕ್ಕೆ ಕೇಳುದು. ತಗೊಳ್ಳಿ, ಗೊತ್ತೇ ಆಗುದಿಲ್ಲ, ಆಯ್ತಾ? ಗುಟ್ಟಿನಲ್ಲಿ ಕೇಳಬೇಕು. ಎಷ್ಟು ಚಂದ ನೀವು.
ಈ ಸ್ತ್ರೀ ವೇಷದವರೆಲ್ಲ ಎಂತ ಮಾಡುದು ಈಗ? ಯಾವುದು? ನಾನು ಸ್ತ್ರೀ ವೇಷ ಮಾಡಲಿಲ್ಲಲ್ಲ. ನಾನು ನಿನ್ನ ಲೋಕಜ್ಞಾನದ ಮಟ್ಟಿಗೆ. ಲೋಕಜ್ಞಾನ ನನಗೆ ಗೊತ್ತಿಲ್ಲ. ನಾನು ಸ್ತ್ರೀ ವೇಷ ಮಾಡಿದ್ದಲ್ಲ, ನಾನು ಸ್ತ್ರೀ ಅಲ್ವಾ. ನಿಜವಾಗಿ ಸ್ತ್ರೀ ವೇಷ ಈಗ ಕಾಣುದಿಲ್ಲಲ್ಲ? ಏನೋ ಕಡಿಮೆ ಆದ ಕಾಣಿಸ್ತಾ ಉಂಟು ನನಗೆ. ತೊಂದರೆ ಇಲ್ಲ, ಕತ್ತಲೆಯಲ್ಲಿ ಯಾವುದು ಗೊತ್ತಾಗುವುದಿಲ್ಲ ಅಲ್ವಾ. ಆದ್ರೆ ಒಂದುಂಟು, ಈಗ ವೇಷ ಸರಿಯಾದಿತ್ತು, ಆದ್ರೆ ವೇಷಕ್ಕೆ ಸರಿಯಾದಂತ ನಡೆಯಬೇಕ. ನಾನು ಒಮ್ಮೆ ನೋಡ್ತೇನೆ, ಒಮ್ಮೆ ನೋಡಿ. ಸತ್ಯ ಈ ಕೊಳ್ಳಿ, ನಿಮ್ಮ ವೇಷ ಒಳ್ಳೆಯದಾಗಿದೆ. ನೀವು ನಡೆಯುವಾಗ ಪನೆಯಲ ಭಟ್ರು ನಡೆದಾಗ ನಿಮ್ಮ ಅಡಿಗೆ ಮನೆಯಲ್ಲಿ ಮತ್ತವರು ಭಟ್ರಿದ್ದಾರಲ್ಲ, ಅದ್ಯಾರು ಸತ್ತ ಭಟ್ರು ಮನೆಯವರು? ಅಲ್ಲ, ಅಡಿಗೆ ನಿಮ್ಮ ಜೊತೆ ನಿಮ್ಗೆ ಗೊತ್ತಿಲ್ವಾ? ಹಾಗೆ ನಡೆದಾಗ ಹಾಗಲ್ಲ, ಸ್ವಲ್ಪ ಲಾಲಿತ್ಯ ಬೇಕು. ನಡೆಯುವ ಈ ಕೊಡಿ. ನಮಗೆ ಗೊತ್ತುಂಟು, ಈ ಸ್ತ್ರೀ ವೇಷದವರು ಹಗಲು ನಡೆಯುವುದು ಹೀಗೆ ಅಲ್ಲ. ವೇಷದವರ ಕತೆ ಬೇಡ ನಿಮಗೆ. ಉಪಾಯ ಏನು ಗೊತ್ತುಂಟಾ? ಈ ಹೆಜ್ಜೆಯ ಮೇಲೆ ಮತ್ತೊಂದು ಹೆಜ್ಜೆ ಇಟ್ಟರೆ ಆಯ್ತು, ಸ್ತ್ರೀ ವೇಷದ ನಡಿಗೆ. ಹೌದು, ಅಲ್ಲ ನಾನೊಮ್ಮೆ ನೋಡ್ತೇನೆ, ನನಗೊಮ್ಮೆ ನೋಡ್ತೇನೆ. ಯಾಕಂದ್ರೆ ನಿಮಗೆ ಇದರಲ್ಲಿ ಭವಿಷ್ಯತ್ತು ಉಂಟು ಅಂತ ಹೇಳ್ತೇನೆ. ಬೈ ಮೀಸೆ 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 ಕಾಣಬಾರ್ದು. ಬರುವ ವರ್ಷ ಮಾತಾಡಿ ತಗೊಳ್ಳಿ. ಅಲ್ಲ, ನೀವು ಕಾಲಿಗೆ ಮುಳ್ಳು ಚುಚ್ಚಿದವರು ನಡೆದಾಗೆ ನಡೀತಾ ಇದ್ದೀರಿ. ಸ್ವರ ಈಗ ಅವ ಬರುವಾಗ ಹೇಗೆ ನೀವು ಈಗ ಸೈರಂದ್ರಿ ಅಂತ ಹೇಳಿ ಅನವ, ನೀವು ಹೇಗೆ ಏನ್ ಹೇಳ್ತೀವಿ? ಓ ಕೀಚಕ. ಅಲ್ಲಿಂದ ಓಡಿದವ ಅವನ ಮನೆಯಲ್ಲೇ ನಿಂತಾನೋ. ಇದು ಸ್ತ್ರೀ ವೇಷದ ಧ್ವನಿಯ. ಏ ದೇವರೇ, ಅವ ಓಡಿದ್ರಲ್ಲಿ ಹುಲ್ಲು ಹುಟ್ಲಿಕ್ಕಿಲ್ಲ, ಬೇರೆ ಸ್ವರ ಬರುವುದಿಲ್ಲ. ಸ್ವರ ಅಡಗಿಸ್ಬೇಕು ಇದನ್ನು. ಅದು ಹೆಣ್ಣಿನ ಹಾಗೆ. ಸ್ತ್ರೀ ವೇಷದ ಅವರ ಬಗ್ಗೆ ಉಳಿದದ್ದೆಲ್ಲ ಗೊತ್ತುಂಟು, ಇದು ಗೊತ್ತಿಲ್ಲ ನಿಮಗೆ. ಒಂದು ವಿಷಯ ಅರ್ಥ ಆಯ್ತು ನನಗೆ. ಏನು? ಈ ಸ್ತ್ರೀ ವೇಷದವರು ಮಾಡುವುದೇ ಎಲ್ಲ ಮೋಸವೇ ಅಲ್ವಾ? ಮೋಸ ನಡೆಯಿಂದ ಹಿಡಿದು ನುಡಿಯವರೆಗೆ ಅದು ವೇಷ ಅಂತ ಹೌದಲ್ವಾ? ಹೌದು, ವೇಷ ಅನ್ನುವುದು ಮೋಸ, ಇನ್ನೊಬ್ಬರಿಗೆ ಆಗಬಾರದು. ಹಾಗೆ ನೋಡು ಒಮ್ಮೆ. ಇನ್ನೊಮ್ಮೆ ಹೇಗೆ ಹೇಗೆ ಹೇಗೆ? ಅಯ್ಯೋ ದೇವರೇ, ಸತ್ಯ ಹೇಳ್ತೇನೆ, ಇಷ್ಟು ಲಾಲಿತ್ಯವಾದಂತಹ ಧ್ವನಿ ನನ್ನದು ಅಲ್ಲ. ಮಟ್ಟಿಗೆ ಮೆಚ್ಚಬಹುದು ನಿಮ್ಮದು. ಈಗ ನನಗೊಂದು ಆಸೆ ಆಗುತ್ತದೆ, ಈ ಕೀಚಕ ಸತ್ತ ಮೇಲೆ ಇದನ್ನು ಮುಂದುವರಿಸಿದರೆ ಯಾರು? ನನಗೆ ಒಳ್ಳೆ ಅಭಿಮಾನಿ ಬಳಗ. ಆದೀತು, ಬೇಕು ಅಂತ ಬನ್ನಿ, ತಡ ಮಾಡಬೇಡಿ, ಆದಷ್ಟು ಬೇಗ ಅವ ಸಾಯಬೇಕು. ನಾನು ನಿರೀಕ್ಷೆಯಲ್ಲಿ ಇರ್ತೇನೆ. ಹೋಗಿ ಬನ್ನಿ, ಹೋಗಿ ಹೋಗಿ ಬನ್ನಿ. ದ್ರವ್ಯವನ್ನು ಮೈಗೆ ಲೇಪಿಸಿಕೊಂಡು ಈ ಮಂಚದ ಮೇಲೆ ಆಗಲೇ ಮಲಗಿದ್ದಾಳೆ ಇವಳು. ನನ್ನನ್ನೇ ಕಾದು ಕಾದು ನಿದ್ರೆ ಬಂತ ಹೇಗೆ? ನಿದ್ರೆ ಬಂದ್ರೆ ಎಬ್ಬಿಸುವುದಕ್ಕಾಗುವುದಿಲ್ಲ. ಸೈರಂದ್ರಿ, ನನ್ನ ಮುದ್ದು ಚಿನ್ನ, ಅಮ್ಮಣ್ಣಿ. ಸೈರಂದ್ರಿ, ನೀನು ಕೋಮಲಿಯಾಗಿರುವ ನಿನ್ನ ದೇಹ ಈ ರೀತಿ ಕರ್ಕಶವಾಗಿರುವುದಕ್ಕೆ ಕಾರಣವೇ? ಏನೇ ಹೀಗಾಗಿದೆ? ನಿನ್ನ ಎದೆ ಬರಿದಾಗಿ ಕಾಣ್ತದೆ. ಏನೇ ಸೈರಂದ್ರಿ, ಇದಕ್ಕೊಂದು ವಿಷಯ ಗೊತ್ತಿಲ್ವಾ? ಏನು? ಪರಸ್ತ್ರೀಯನ್ನು ಬಯಸಿದಂತಹ ಪುರುಷನಿಗೆ
ಕೋಮಲೆಯಾದ ಸ್ತ್ರೀಯ ಮೈಯೂ ಕಠಿಣವಾಗುತ್ತದೆ. ನೀನು ಸ್ವಲ್ಪ ಒಳ್ಳೆ ಮೆಣಸಿನ ಕಷಾಯ ಕುಡಿಬೇಕು. ನಿನ್ನ ಧ್ವನಿ ಸ್ವಲ್ಪ ವಿಕಾರವಾಗಿದೆ, ಕರ್ಕಶವಾಗಿದೆ. ಇನ್ನ ಅಡುಗೆ ಅವನಿಗೆ ಇಷ್ಟು ತಿಂದು ಸೊಕ್ಕಿದ್ಯಾ? ನನ್ನನ್ನು ಇಳಿಸೋಕೆ ಬರ್ತೀಯ? ಸ್ತ್ರೀ ವೇಷ ಒಳ್ಳೆಯದಾಗಿದೆ. ಹೆಚ್ಚು ಬೆವರ್ಲಿಲ್ಲ. ಸ್ತ್ರೀ ವೇಷದ ಸುದ್ದಿ ಇನ್ನೂ ಮಾತಾಡಬೇಡ. ನಾನು ಹೇಸುತ್ತೇನೆ ಅದರ ವಿಷಯ ಮಾತಾಡ್ಲಿಕ್ಕೆ. ಅಲ್ಲ, ಆದ್ರೆ ಅನಿವಾರ್ಯವಾಗಿ ಇವತ್ತು ಮಾಡಿದೆ. ಯಾಕೆ? ನನ್ನ ಕೃಷ್ಣೆಗಾಗಿ. ಹೌದು, ನನ್ನ ಕಣ್ಣೀರನ್ನು ನಡೆಸುವುದಕ್ಕೆ ಒಳ್ಳೆ ಕೆಲಸ ಮಾಡಿ. ಹೆಚ್ಚು ಬೆವರ್ಲಿಲ್ಲ. ಇಲ್ಲ, ಸತ್ತಿದ್ದಾನೆ. ಮೈಯಲ್ಲಿ ಒಂದು ಗಾಯ ಕೂಡ ಆಗಲ್ಲ. ಒಬ್ಬರೇ ಸತ್ತದ್ದಲ್ಲ, ತಪ್ಪಿಗೆ ಉಪದೇಶಕರು ಸತ್ತಿದ್ದಾರೆ. ಎಲ್ಲರೂ ಸತ್ತಿದ್ದಾರೆ. ಸಮಾಧಾನ ಆಯ್ತಾ ಇಲ್ಲ? ಸಂತೋಷವಾಯಿತು. ಇನ್ನು ಹುಟ್ಟು ಹೊರ ಬೀಳುವುದಕ್ಕಿಂತ ಮೊದಲೇ ಅಂತಃಪುರವನ್ನು ಸೆಳೆದುಕೊಳ್ತೇನೆ. ನಾನು ಅದಕ್ಕೆ ನಿತ್ಯವೂ ಅಲಂಕರಿಸಿಕೊಂಡು ನನ್ನ ಮನಸ್ಸಿಗೆ ಮುದವನ್ನು ನೀಡುತ್ತಾ ಇರುವವರು. ನಿನ್ನ ಹತ್ರ 1000 ಸಲ ಹೇಳಿದ್ದೆ, ಒಂದು ಸರಿ ಸೀರೆ ಉಡ್ಲಿಕ್ಕೆ ಅಭ್ಯಾಸ ಮಾಡಬೇಕು. ನಿನಗಿನ್ನ ಅರ್ಥವೇ ಆಗುವುದಿಲ್ಲ. ಇವಳು ನೀನು ಯಾವಾಗ ಸಿದ್ಧಪಡಿಸುವುದು? ತುಂಬಾ ಸಣ್ಣ, ಮುಖದ ಕಾಂತಿ ಮಾಸದ ಹಾಗೆ ನಗು ನಗುತ್ತಾ ಜೊತೆಗಿರುವವರು. ನಿತ್ಯವೂ ನಿಮ್ಮೊಂದಿಗೆ ಸುಖಾಸೀನನಾಗಿ ಬೇಕಾದಂತಹ ಭೋಗ ಭಾಗ್ಯಗಳನ್ನೆಲ್ಲ ನಾನು ಅನುಭವಿಸ್ತಾ ಬನ್ನಿ. ಯಾರದು?
ಸಾವಿರ ಸಲ ಹೇಳಿದ್ದೇನೆ, ನಾವು ಅತ್ಯವಸರದ ಕಾರ್ಯದಲ್ಲಿರುವಾಗ ನನ್ನ ಒಪ್ಪಿಗೆ ಇಲ್ಲದೆ ಯಾವನು ಇಲ್ಲಿಗೆ ಪ್ರವೇಶಿಸಿದ ಕೂಡ ಏನೋ ಇದು ನೋಡಿದರೆ ಏನು ಸಿರು ಬಿಡುತ್ತಾ ಇದ್ದಿ. ಕೈ ಕಾಲುಗಳೆಲ್ಲ ಕಂಪಿಸುವುದಕ್ಕೆ ತೊಡಗಿದೆ. ನಾನಿದ್ದಲ್ಲಿಗೆ ಬರುವಾಗಲೂ ಈ ಭಯವನ್ನು ನೀನು ಹೊಂದಕೂಡದು ಅನ್ನುವುದು ನಿನ್ನ ಅರಿವಿಗೆ ಬರಬೇಕೋ ಬೇಡವೋ? ಬೇಕಿತ್ತು. ಏನಿದು? ಮೂಗಿನಿಂದ ನೆತ್ತಿಯ ತನಕ ಬಿಳಿದಾಗಿ ಒಂದು ನಾಮವನ್ನು ಹಾಕಿಕೊಂಡಿದ್ದು. ಹಾಕಿಕೊಂಡದ್ದಲ್ಲ, ಮತ್ತೆ ಇದು ನನಗೆ ಹಾಕಿತ್ತು. ನಿನಗೆ ಬೇರೆಯವರು ಹಾಕಿತ್ತು. ನಿನಗೆ ಹಾಕುದಾದ್ರೆ ಒಂದೇ ಯಾಕೆ ಹಾಕ್ತಾರೆ? ಅವರಿಗೆ ಗೊತ್ತಿರುವುದೇ ಒಂದೇ ನಾಮ. ಅಯ್ಯೋ, ಹೆದರಿಕೊಂಡಿದ್ದಿ. ಹೌದಪ್ಪ. ನೀನು ಯಾವನು? ಎಲ್ಲಿಯವ? ನಿನ್ನೆ ದಕ್ಷಿಣ ದಿಕ್ಕಿನಲ್ಲಿ ನಮ್ಮ ಗೋವುಗಳನ್ನು ಸೆರೆ ಹಿಡಿದದ್ದನ್ನೆಲ್ಲ ಹೌದು ನಮ್ಮ ಅಪ್ಪಯ್ಯ ಕಾಳಗದ ಕಣದಲ್ಲಿ ವಿರೋಧಿಗಳನ್ನು ಸಾಧಿಸಿ ಅವನ್ನೆಲ್ಲ ಸುಖವಾಗಿ ತಂದು ಮನೆ ಸೇರಿಸಿದ್ದಾರೆ. ಆಮೇಲೆ ಇಂದಿನ ದಿನ ಈ ಆತಂಕ ಯಾಕೆ? ಯಾಕೆ ನಿನ್ನ ಹೆದರಿಕೆ? ನಾನು ಯಾರಂತ ಗೊತ್ತಾಗಲಿಲ್ಲ. ಚಿಕ್ಕ ಬುದ್ಧಿ ಅವರೇ, ಸಣ್ಣ ಬುದ್ಧಿ ಅವರೇ. ಕಪಾಲ ಮೋಕ್ಷ ಮಾಡ್ತೇನೆ ಕೆಟ್ಟ. ಯಾಕೆ ನನ್ನನ್ನು ಸಣ್ಣ ಬುದ್ಧಿ ಅಂತ ಹೇಳಲಿಕ್ಕೆ ನಿನಗೆಷ್ಟರ ಧೈರ್ಯವೋ? ಅಯ್ಯೋ, ನಿಮ್ಮದು ನನ್ನಂತಹ ಬುದ್ಧಿವಂತರೇ ಈ ಮತ್ಸ್ಯ ದೇಶದಲ್ಲಿ. ನಿಮ್ಮದು ಸಣ್ಣ ಬುದ್ಧಿ ಅಲ್ಲ, ನಿಮ್ಮ ಅಪ್ಪಯ್ಯ ದೊಡ್ಡ ಬುದ್ಧಿ ಅವರು, ನೀವು ಸಣ್ಣ ಬುದ್ಧಿ ಅವರು. ಓ, ಬುದ್ಧಿ ಅಂದ್ರೆ ನೀನು ಮತಿಗೆ ಸಂಬಂಧಿಸಿ ಹೇಳುವುದಲ್ಲ, ಯಜಮಾನ ಅನ್ನುವ ಅರ್ಥದಿಂದ ಹೇಳು. ಈ ಒಬ್ಬೊಬ್ಬರ ಭಾಷೆ ಒಂದೊಂದಾಗಿ ನಾವು ಸಿಕ್ಕಿ ಬಿದ್ದದ್ದು. ನಾನು ಯಾರಂತ ಗೊತ್ತಾಗಲಿಲ್ಲ. ನಾನು ದನ ಮೇಯಿಸುವವ. ದನ ಮೇಯಿಸುವವನದ್ದೆಲ್ಲ ಊರಾಳುವವನಿಗೆ ಗುರುತ ಇರ್ತದೆ ಏನು? ನಿನಗೆ ದನ ಮೇಯಿಸುವವನಿಗೆ ಇಲ್ಲಿ ಏನು ಕೆಲಸ? ಇಲ್ಲಿಗೆ ಬಂದಾದ ನಾನು ನಿನಗೆ ಏನು ಕರ್ತವ್ಯವನ್ನು ಹೇಳಿದ್ದು? ದನ ಮೇಯಿಸಬೇಕು ಅಂತ. ದನ ಮೇಯಿಸುವುದಂದ್ರೆ ಏನು? ಮೇಯ್ತಾ ಇರ್ತದೆ, ನಾನು ಕೊಳ್ಳೋದು ಅದನ್ನ ಇದು ಮಾಡುದು, ನೋಡಿಕೊಂಡು ಹೋಗ್ಬೇಕಾದ. ಹೌದಲ್ವ? ನಿನಗೆ ಇಲ್ಲಿ ಏನು ಕೆಲಸ? ಹುಲ್ಲುಗಾವಲಿಗೆಲ್ಲೂ ಹೋಗಬೇಕು. ಹೋಗ್ಬೇಕಾದ. ಹೌದು, ನಾನು ಅಲ್ಲಿಂದಲೇ ಬಂದದ್ದು. ಅಲ್ಲಿಂದ ನಾನು ದನ ಮೇಯಿಸ್ತಾ ಇರುವಾಗ ಭಯಂಕರ ಶಬ್ದ ಕೇಳ್ತದೆ. ದನ ಮೇಯಿಸುವಾಗ ಬಡಿ ಬಡಿ ಕಡಿ ಹಿಡಿ ಅಂತೇಳಿ. ಹೌದೇ? ಹೌದಪ್ಪ. ಏನದು? ಎಂತ ನೋಡ್ತೇನೆ ರಾಯರೇ, ಸೈನ್ಯ ಸೈನ್ಯ ಸೈನ್ಯ, ನಕ್ಸಲ್ ಬಾರ್ ಸೈನ್ಯ. ಎಂತದ್ದು? ನಕ್ಸಲ್ ಬಾರ್ ಸೈನ್ಯ. ನನಗೆ ಅರ್ಥ ಆಗಲಿಲ್ಲಲ್ಲ. 4 ಸಾಲು ಭಾರಿ ಸೇನೆ. ಓ, 4 ಸಾಲು ಭಾರಿ ಸೇನೆ. ಭಾರಿ ಸೇನೆ ಬಂದಿದೆ. ಸೇನೆ ಅಂತ ಹೇಳಿದ್ರೆ ಭಯಂಕರ. ಮನುಷ್ಯರು ಯಾರು ಇಲ್ಲ, ಮನುಷ್ಯರು ಯಾರು ಇಲ್ಲ, ಎಲ್ಲ ಸೈನಿಕರೇ. ಸೈನಿಕರಾದ್ರೆ ಮನುಷ್ಯರಲ್ವಾ? ಮನುಷ್ಯರ ಕೈಯಲ್ಲಿ ಆಯುಧ ಇರ್ತದೆ ರಾಯರೇ. ಮನುಷ್ಯರ ಕೈಯಲ್ಲಿ ಆಯುಧ ಇರ್ತದ? ಇವರ ಕೈಯಲ್ಲೆಲ್ಲ ಆಯುಧ ಉಂಟಾ? ಯುದ್ಧದ್ದು ಒಂದೊಂದು ಆಯುಧವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಲೆ ಭಲೆ. ನೀನು ಬಡತಾಯಿ ಮಗ ಹೇಳಿದ್ದರಿಂದ ಇದಕ್ಕೆ ಮೌಲ್ಯ ಇಲ್ಲ ಈ ವಾಕ್ಯ. ಇನ್ನಾದ್ರೂ ಒಬ್ಬ ಮಹಾತ್ಮರು ಹೇಳ್ತಿದ್ರೆ ಪ್ರಪಂಚದಲ್ಲಿ ಇದೇ ಬಲು ದೊಡ್ಡ ಘೋಷಣೆಯಾಗಿ ಬಿಡುತ್ತಿತ್ತು. ಹೌದಾ? ನಿಜವಾಗಿ ಮನುಷ್ಯನಿಗೆ ಆಯುಧ ಬೇಕು. ಮನುಷ್ಯನಿಗೆ ಆಯುಧ ಯಾವ? ಆಯುಧ ಯಾಕೆ? ನಾಲ್ಗೆ ಆಯುಧ. ಈಗ ನನ್ನ ಕೈಯಲ್ಲಿ ಆಯುಧ ನಿಮ್ಗೆ ಆಯುಧ ಎಂತದಕ್ಕೆ? ನಮಗೆ ಕೈ ಸಾಕಾಗುತ್ತೆ. ಇದು ಒಂದೇ ಸಾಕು, ನೀವು ಬದುಕಿದ್ದೆ ಅದರಲ್ಲಿ. ಹಾ, ವಕ್ತೃತ್ವ ಅಲ್ವಾ? ಮನುಷ್ಯನಿಗಿರುವ ವಿಶೇಷವಾದ ಶಕ್ತಿಯೇ. ನೀವು ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರೆ ನಿಮಗೆ ನಿಲ್ಲಿಸಲಿಕ್ಕೆ ಗೊತ್ತು. ಎಷ್ಟು ಮಾತಾಡಬೇಕು ಅಂತ ಗೊತ್ತಿಲ್ಲ. ಎಷ್ಟು ಸಾಹಿತ್ಯ ನಿಮ್ಮಲ್ಲಿ ಇರ್ತದೆ. ಸಾಹಿತ್ಯ ಸಾಹಿತ್ಯ ಅಲ್ವೋ, ಸಾಹಿತ್ಯ ಇರ್ತದೆ. ಇರ್ತದೆ. ಎಂತದ್ದು ಅಂತ ಹೇಳಿದ್ರೆ ಎಂತದ್ದು? ಏನು? ಆನೆ, ಗಜ, ತುರಗ, ಕುದುರೆ, ಕಾಲಾರು, ಪದಾರ್ಥಿ. ಪದಾರ್ಥಿಗಳೆಲ್ಲೋ ದೇವಸ್ಥಾನದಿಂದ ಬಂದದ್ದಿರುವೆ.
ಇದು ಪದಾತಿಗಳು ಪದಾತಿಗಳು ಆನೆ ಉಂಟು, ಗಜ ಉಂಟು. ಆನೆ ಗಜ ಎರಡು ಒಂದೇ ಅಲ್ವೇ? ಆನೆ ಗಜ ಹೌದು. ತುರಕ ಕುದುರೆ, ಕುದುರೆ ಕಾಲಾರು, ಕಾಲಾರು ಅಲ್ಲ ಕಾಲಾಳು, ಇವರೆಲ್ಲ ಇದ್ದಾರೆ. ಯಾರು ಎಂತದಂತ ನೋಡ್ತೇವೆ. ಅವ್ರು ಕಾರಣ ಮಾಡ್ಲಿಲ್ಲ. ಮಾಡಿದ್ದೆಂತದ್ದು? ಏನು ಮಾಡಿದ್ರು? ನಮ್ಮ ದನಗಳನ್ನೆಲ್ಲ ಕಟ್ಟಿ ಹಾಕಿದ್ದಾರೆ. ನೀನ ಕಳೆದು ಹೋದ ಕಥೆ ನನ್ನ ಹತ್ರ ಹೇಳಬೇಡ. ದನ ಹಿಡಿದದ್ದು ನಿನ್ನೆ ಅಲ್ವೇನೋ? ನಿನ್ನೆಲ್ಲ, ಇವತ್ತು ಕೂಡ ಹಿಡಿದಿದ್ದಾರೆ. ನಿನ್ನೆಲ್ವೇನೋ ದಕ್ಷಿಣ ದಿಕ್ಕಿನಲ್ಲಿ ದುಗಾಂಗಳನ್ನು ಹಿಡ್ಕೊಂಡು ಹೋದ್ದು, ಅದಕ್ಕೆ ನಮ್ಮಪ್ಪಯ್ಯ ಕಾಳಗಕ್ಕೆ ಹೋದ್ದು. ಇವತ್ತು ನಿಮ್ಮ ದಿಕ್ಕಿಗೆ ಬಂದಿದ್ದಾರೆ. ನನ್ನದೊಂದೊಂದು ದಿಕ್ಕು ಉಂಟಾ? ಮತ್ತೆ ಅದು ಯಾವುದದು? ನಿಮ್ಮ ದಿಕ್ಕು. ನಿಮ್ಮ ದಿಕ್ಕು ಅಯ್ಯ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕೇ ದಿಕ್ಕು. ನನ್ನ ದಿಕ್ಕು ಯಾವುದು? ಅದೇ ಮೂರನೇದು ನಿಮ್ಮದೇ ಅಲ್ಲ. ಓ, ಉತ್ತರ ದಿಕ್ಕು. ನನ್ನ ಹೆಸರೇ ಉತ್ತರ ಭೂಪತಿ. ಆದ್ದರಿಂದ ಒಡೆಯರ ಹೆಸರನ್ನು ಹೇಳಕೂಡದು ಅನ್ನುವಂತಹ ಪ್ರಜ್ಞೆಯಿಂದ ನನ್ನ ದಿಕ್ಕು ಅಂತ ಹೇಳುವುದಕ್ಕೆ ತೊಡಗಿದ್ದು. ಹೌದು. ಉತ್ತರ ದಿಕ್ಕಿಗೆ ಬಂದ್ರ? ಅಲ್ಲಿಗೆ ಬಂದ್ರು. ಬಡಗಿಗೆ ಒಂದು ಬಂದು ದನಗಳು ಹೋಗ್ತಾ ಇದ್ದಾರೆ. ದನಗಳನ್ನು ಹೋಗ್ತಾ ಇದ್ದಾರೆ. ದನ ಕಾಯುವಂತಹ ಉದ್ಯೋಗವನ್ನು ನಿನಗೆ ಒದಗಿಸಿದ್ಯಾಕೆ? ದನ ಹುಲ್ಲದರಷ್ಟಕ್ಕೆ ತಿನ್ನುವುದಿಲ್ವ? ಹುಲ್ಲು ತೆಗೆದು ನೀನದರ ಬಾಯಿಗೆ ಗೊತ್ತಾಗಬೇಕಾ? ನಿನಗೆ ಹೊಣೆ ಉಂಟಾ ಇಲ್ವಾ? ಕೊಂಡಾದ್ರು ಅಂತ ಹೇಳಲಿಕ್ಕೆ ನೀನ ಅಂತ ಕೇಳಿ ಕೇಳುವಾಗ ಏನ್ ಹೇಳಿ? ಹೇಳುವಾಗ ಹೇಳಿದ್ದೇನು ಗೊತ್ತುಂಟ? ಕೌರವನ ಸೈನ್ಯ. ಯಾರ್ದು? ಕೌರವನ ಸೈನ್ಯ. ಕೌರವನ ಸೈನ್ಯ. ಕೌರವನ ಸೈನ್ಯ ಬಂದು ಹಿಡಿದಾಗ ನಾನು ಅವರಿಗೆ 4 ಬೈದದ್ರಲ್ಲಿ ಉಂಟಲ್ವ, ಅವರು ಕುರುಡನ ಮಗನೇ ದನ ಹಿಡಿಯುವ 4 ಬೈದದ್ದೇ ದನ ಮೇಯಿಸುವುದೇ ನಿನ್ನ ಉದ್ದೇಶವಾದರೆ ನಮ್ಮ ಒಡೆಯರಲ್ಲಿ ಹೋಗಿ ಹೇಳು. ನಿನಗೆ ತಿಂಗಳ ಕೊನೆಗೆ ವೇತನವೂ ಕೊಡ್ತಾರೆ, ದನ ಕಾಯುವ ಕೆಲಸವೂ ಸಿಗ್ತದೆ ಅಂತ. ನಾನು ಬೈದದ್ದೇ ಅಂತ ಒಂದು ಆ ಕಡೆಯಿಂದ ಈ ಕಡೆಯಿಂದ ನನಗೆ ದನ ಬಿಟ್ರ ಬಡ್ದಿದ್ದಾರೆ. ನಿನಗೆ ನೀನು ಸುಮ್ಮನೆ ಗೊತ್ತಿಯಾ? ಸುಮ್ಮನೆ ಗೊತ್ತಿರಲಿಲ್ಲ. ಹೋಗು ನಿನ್ನ ಅಪ್ಪನಲ್ಲಿ ಹೇಳು ಅಂತ ಹೇಳಿ ನನ್ನ ಸ್ವಂತಕ್ಕೆ ಮೆಟ್ಟಿ ಇಲ್ಲಿಗೆ ಕಳುಹಿಸಿದ್ದಾರೆ. ನೀವು ನನ್ನ ಅಪ್ಪ ಅಂತ. ನೀನು ಹೋಗಬೇಕಾದ್ದಲ್ಲಿಗೆ ಅಂತ ಅವರು ಸರಿಯಾಗಿ ವಿಳಾಸ ಹೇಳಿದ್ದಾರೋ ಇಲ್ವೋ? ಎಲ್ಲಿಗೆ ಹೋಗು ಅಂತ ಹೇಳಿದ್ರು? ಅಪ್ಪನಲ್ಲಿಗೆ. ಮತ್ತೆ ಇಲ್ಲಿಗೆ ಯಾಕೆ ಬಂದೆ? ನಿಮ್ಮಲ್ಲಿಗೆ ಬಂದದ್ದು ಅದಕ್ಕೆ ಅಲ್ವಾ? ನಾನು ನಿನ್ನ ಅಪ್ಪ. ಅಪ್ಪನೇ ಅಲ್ಲ, ಅಪ್ಪನಿಗೆ ಸಮಗಾರ. ಸಮಗಾರ ಆಶ್ರಯದಾತ. ಹೌದು. ನಿನಗೆ ಉದ್ಯೋಗವನ್ನು ಕಲ್ಪಿಸಿದ. ಆದ್ರೂ ಒಂದು ಉಂಟು, ಇಲ್ಲಿ ಅಧಿಕಾರ ಎಲ್ಲ ನೋಡಿಕೊಳ್ಳುವವರು ಯಾರು? ನಿಮ್ಮಪ್ಪ. ಅಲ್ಲಿಗೆ ಹೋಗಬೇಡವಾ? ಅಲ್ಲಿಗೆ ಬಂದದೆಲ್ಲಿಗೆ? ನಿಮ್ಮ ದಿಕ್ಕಿಗಲ್ವಾ? ನಿಮ್ಮ ದಿಕ್ಕಿಗೆ ಬರುವಾಗ ನಿಮ್ಮಲ್ಲೇ ಹೇಳ್ಬೇಕಲ್ಲದೆ ಅಪ್ಪನ ಹತ್ರ ಹೋಗ್ಲಿಕ್ಕೆ ಆಗ್ತದ? ಈ ದನ ಬಿಡಿಸುವ ಕೆಲಸಕ್ಕೆಲ್ಲ ನಾನೇನು? ದನ ಬಿಡಿಸುವುದಲ್ಲ, ಅದು ಹೇಳ್ತಿ ಚತುರಂಗ ಸೇನೆ ಬಂದಿದೆ ಅಂತ. ಹೌದು. ಅದರ ಮಧ್ಯದಲ್ಲಿ ಹೋಗಿ ನಾನೆಂತದ್ದು? ಚತುರಂಗ ಸೈನ್ಯ ಬಂದ್ರೆ ಏನು? ಬಲ ಎಷ್ಟಿದ್ದಾರೆ ಏನು? ನಿಮಗೆ ದೊಡ್ಡ ಸಂಗತಿಯ? ಅಲ್ಲಿಗೆ ಹೋಗಿ ನಿಮ್ಮ ಕೈಯಲ್ಲಿ ಆಯುಧ ಬೇಕರ. ನಿಮ್ಮ ಕೈಯಲ್ಲಿ ಆಯುಧ ಬೇಡ, ಬರೇ ಒಂದು ಕೈ ಸಾಕು. ಕೈಯೂ ಬೇಡ, ಮತ್ತೆ 2 ಬೆರಳು ಸಾಕು. ಬೆರಳು ಬೇಡ, ಮತ್ತೆ ಬರೇ 2 ಉಗುರು ಸಾಕು. ಅಲ್ಲಿದ್ದ ಸೈನ್ಯವನ್ನೆಲ್ಲ ಕಿತ್ತು ತೆಗೆದು ಬಿಸಾಡುವುದಲ್ಲ. ನಿಮಗೆ ಬಲ ಎಷ್ಟಿದ್ದರೆ ನಿಮಗೆ ದೊಡ್ಡಿದ್ದೆ. ಅದೆಂತದ್ದು 2 ಬೆರಳಿನಲ್ಲಿ ಕಿತ್ತು ತೆಗೆಯುವಂಥದ್ದು? ಸೈನ್ಯ ಹೋಗಿ ಇಲ್ಲಿ ಅಷ್ಟು ಕೊಡುವುದು ನಿಮಗೆ. ನಿಮ್ಮ ಸಾಹಸ ಏನಂತ ನಿಮಗೆ ಗೊತ್ತಿಲ್ಲ, ಗೊತ್ತುಂಟ ನಿಮಗೆ? ನನಗೆ ಗೊತ್ತುಂಟು. ನಾನು ನೋಡೋದಿದ್ರು ನಿಮ್ಮ ಸಾಹಸವನ್ನು ನಾನು ಬಲ್ಲೆ. ನಾನಿಲ್ಲಿದ್ದೇನೆ ರಾಯ. ನಿನಗೆ ಎಲ್ಲಿ ಮಲಗುವುದು ಅಂತ ಲೆಕ್ಕ ಇಲ್ವೇನು?
ಮಲಗಿದ್ದ ನಾನು ಮಾಡಿದ್ದು ಬರೀ ಕೌರವ ಅಂತ ನನ್ನನ್ನು ತಿರುಗಿಸಿ ಬೀಸಾಡಿದ್ದು ನೀವಲ್ವ? ನಿನ್ನನ್ನು ನಾನು ಕೌರವ ನೀನು ಗೋಪಾಲಕನನ್ನುವುದೇ ನನಗೆ ಮರೆತು ಹೋಗಿತ್ತು. ಹಾಗಾದ್ರೆ ಕೌರವ ಬಂದು ನಮ್ಮ ತುರುಗಳನ್ನೆಲ್ಲ ಸೆರೆ ಹಿಡಿದ ಅನ್ನುವುದನ್ನು ಹೇಳಿದ ಕ್ಷಣವೇ ನನ್ನ ಮುಂಭಾಗದಲ್ಲಿ ಗೋಚರಿಸಿದ್ದೆ ಕೌರವ. ಕೌರವ ಹಾಗಾದ್ರೆ ನಾನು ಕೌರವ ಅಂತ ಕೌರವ ನಾನು ಅಂತ ಆಲೋಚನೆ ಮಾಡಿದ್ದ. ಹೌದು, ಧನ್ಯವಾದಗಳು. ನನ್ನ ಜೀವನವೇ ಸಾರ್ಥಕವಾಯಿತು, ನನ್ನ ಜನ್ಮವೇ ಪಾವನವಾಯಿತು. ಹೇಗದು? ಒಂದು ಕೌರವನ ವೇಷ ಮಾಡುವ ಅವಕಾಶವು ನನಗೆ ಸಿಗಲಿಲ್ಲ. ಕೌರವ ಅಂತ ಹೇಳಿದ್ರಲ್ಲ, ಧನ್ಯವಾದ. ಕೌರವನ ವೇಷ ಮಾಡುವ ಅರ್ಹತೆ ಇಲ್ವಾ? ಉಂಟು, ಕೊಡುವುದಿಲ್ಲಲ್ಲ. ನನಗೆ ಇದೆ ಗೋಪಾಲಕ ಆಶ್ಯ. ಮತ್ತೆ ಕೌರವನ ವೇಷ ಮಾಡುವಾಗ ನಿನ್ನನ್ನು ಅಡ್ಡ ಕೂತುಗೊಳಿಸ್ತಾರೆ. ಹೌದೌದು, ನಿನ್ನನ್ನು ನೀಟಾಗಿ ಕೂತುಗೊಳಿಸುವುದು. ಕೌರವ ಅಂತ ಸಿಟ್ಟು ಬಂದ. ಎಂತದ್ದೆಲ್ಲ ಒಳ್ಳೆಯದೇ ಆಯಿತು. ಕೌರವ ಯಾವಾಗ ಸಿಗ್ತಾನೆ ಅಂತಲೇ ನಾನು ಕಾಯುತ್ತಾ ಇದ್ದೆ. ಹೌದಾ? ಅವನಿಗೊಂದು ಗರ್ವ ಇದೆ ತಲೆಯಲ್ಲಿ. ಪಾಪ ಅಮಾಯಕನು, ಪ್ರತಿಭಟಿಸುವ ಸಾಮರ್ಥ್ಯ ಇಲ್ಲದ ಇದ್ದವರು, ಸಜ್ಜನರು ಅಂತ ಗುರುತಿಸಲ್ಪಟ್ಟವರು, ತಣ್ಣೀರನ್ನಾದರೂ ತಣಿಸಿ ಕುಡಿಯುವಂತಹ ಸ್ವಭಾವವುಳ್ಳವರು. ಆ ಪಾಂಡವರನ್ನು ಶಕುನಿಯ ಸಂಧಾನದಿಂದ, ಕಪಟ ದ್ಯೂತದಿಂದ ಕಾಡಿಗಟ್ಟಿ ಮತ್ತೆ ಅವರಿಗೂ ತಲೆ ಸರಿ ಇಲ್ಲ. ತಣ್ಣೀರು ಮೊದಲೇ ತಣ್ಣಗಂತ ಅದನ್ನು ಕೂಡ ತಣಿಸುವುದು ಎಂತದಕ್ಕೆ ಕರ್ಮ. ತಣ್ಣೀರನ್ನು ತಣಿಸ್ತಾರೆ ಅಂತ ಅಲ್ವೋ, ಅಷ್ಟೂ ಸಾವಧಾನಕ್ಕಿದ್ದರು ಅಂತ. ತಣ್ಣೀರನ್ನಾದ್ರೂ ತಣಿಸುವವರೆಂದ್ರೆ ಅರ್ಥ ಹಾಗೆ. ಅಂತಹ ಸಜ್ಜನರಾದ ಪಾಂಡವರನ್ನು ಮೋಸದ ತಂತ್ರಗಾರಿಕೆಯ ವಿದ್ಯೆಯಲ್ಲಿ ಅಡವಿಗಟ್ಟಿ ತನಗಾರು ಇದಿಲ್ಲ ಅನ್ನುವಂತಹ ಎಣಿಕೆಯಿಂದ ಬಡ ನೃಪಾಲರನ್ನೆಲ್ಲ ಮಣಿಸಿದ ಗರ್ವವನ್ನು ನನ್ನಲ್ಲಿ ತೋರಿ ಬಂದ ಆ ಕೌರವನನ್ನು ಬಿಡುವೇನು? ಕತ್ತಿ ಅಲ್ಲೇ ಉಂಟಲ್ವಾ? ಅಡವಿಗಟ್ಟಿ ತಾನೇ ಪುಡವಿಯ ಹಣ್ಮನೆಂದು ಕಪ್ಪಿನಿಂದ ಕೂಗುತ್ತಿರುವ ಕೌರವಾದಿಗಳು ನಮ್ಮ ತುರುಗಳನ್ನು ಹಿಡಿಯುವುದಕ್ಕೆ ಬಂದ್ರೆ ಪಾಪ ಎಂದಿಗಾದ ನಾವು ಹಸ್ತಿನಾವತಿಗೆ ಮುತ್ತಿಗೆಯನ್ನು ಹಾಕಿ ಪಾಂಡವರಿಗಾದ ಅನ್ಯಾಯಕ್ಕೆ ಸರಿಯಾದಂತಹ ಶಾಸ್ತಿಯನ್ನು ಕೌರವಾದಿಗಳಿಗೆ ಯುದ್ಧದಲ್ಲಿ ತೋರಿಕೊಡಬೇಕಿತ್ತು. ಸಾಯಿಲಿ, ಅವರಷ್ಟಕ್ಕೆ ಸಾಯಿಲಿ. ನೀವು ಕೊಲ್ಲದೆ ಸಾಯಿದೆ ಹೇಗೆ ಅವರು? ಅಲ್ಲ, ಹಾಗಲ್ಲ. ನಾವ್ಯಾಕೆ ಸುಮ್ಮನೆ ಹೋಗಬೇಕು? ಅವರು ಮಾಡಿದ್ದನ್ನು ಅವರು ಅನುಭವಿಸ್ತಾರೆ ಅನ್ನುವ ಬಗೆಯಿಂದ ನಾವು ಸುಮ್ಮಗಿದ್ದರೆ ಇಂದೀಗ ನಮ್ಮನ್ನು ಕೆಳಕುವುದಕ್ಕೆ ತೊಡಗಿದವಂತಾದ್ರೆ ನಿಮ್ಮ ಯೋಗ್ಯತೆ ಸಾಮರ್ಥ್ಯ, ನಮ್ಮ ಯೋಗ್ಯತೆ ಎಲ್ಲ ಪ್ರಪಂಚಕ್ಕೆ ಅರ್ಥವಾಗಬೇಕು. ಇವತ್ತು ನನಗೂ ಕೂಡ ಅದರಿಂದಲೇ ದಿಕ್ಕಲ್ಲಿ ಕೊಡ್ತೇನೆ. ಅವನನ್ನು 8 ತುಂಡು ಮಾಡಿ 8 ದಿಕ್ಕುಗಳಲ್ಲಿಟ್ಟು ಆಮೇಲೆ 16 ತುಂಡು ಮಾಡಿ 16 ಕಡೆಯಲ್ಲಿ ಅವ ಹಸ್ತಿನಾವತಿಗೆ ಕೊಂಡೊಯ್ದ ಆ ಥೇನುಗಳನ್ನೆಲ್ಲ ಮರಳಿಸಿ ತಂದು ನಾಳೆ ಬೆಳಗ್ಗೆ ನಿನಗೆ ಗುಡ್ಡೆಗೆ ಹೋಗ್ಲಿಕ್ಕೆ ಅನುಕೂಲ ಮಾಡಿ. ಅದನ್ನ ಬೆಳಿಗ್ಗೆ ನಾನು ಯಾವತ್ತೂ ಹೋಗ್ತೇನೆ ನಾನು. ಎಂತದಕ್ಕೆ? ದನ ಮೇಯಿಸುವುದಕ್ಕೆ. ಅದೇ ಹೇಳಿದ್ ನಾವು. ನಾಳೆ ದಿನ ದನ ಮೇಯಿಸುವುದಕ್ಕಿಲ್ಲ ಅಂತ ನೀನು ಯೋಚನೆ ಮಾಡ್ಲಿಕ್ಕಿಲ್ಲ. ಅಷ್ಟನ್ನು ಮಾಡ್ತೇನೆ. ಹೋಗಿ ಹೋಗಿ ಯುದ್ಧ ಮಾಡಿ, ಹೋಗಿ ಯುದ್ಧ ಮಾಡಿ. ಹೋಗಿ ಮಾಡ್ಬೇಕಾದ ಯುದ್ಧ ಯಾರಲ್ಲಿ? ಅಲ್ಲಿ ಇಲ್ವಾ? ನಾನು? ಅಯ್ಯೋ,
ಈಗ ಅಲ್ಲಿ ಹೋಗಿ ಮಾಡಬೇಕಾದ್ರೆ ಯುದ್ಧ ಹೌದು. ಏನು ಮಾಡೋಣ? ನಮ್ಮ ತುರುಗಳನ್ನು ಸೆರೆ ಬಿಡಿದ ವರ್ತಮಾನವನ್ನು ಕೇಳಿದಾಗ ಒಮ್ಮೆಲೆ ಆಕ್ರೋಶದಿಂದ ಕೌರವರನ್ನೆಲ್ಲ ಹೊಡೆದುರುಳಿಸ್ತೇನೆ ಅನ್ನುವ ಹಾಗೆ ನಾನು ಉತ್ಸಾಹದಿಂದ ಆಡಿದೆ. ಆದ್ರೆ ಈಗ ಯೋಚಿಸುವಾಗ ನಾನು ಯುದ್ಧ ಮಾಡ್ಲಿಕ್ಕಿದ್ದವನೇನು? ಮತ್ತೆ ಯುದ್ಧದಕ್ಕಿದ್ದವರು ಯಾಕೆ ಗೊತ್ತಾ? ಯಾಕೆ ನನ್ನಂತಹ ಪಟು ಭಟರು ಹೋರಾಟ ಮಾಡುವುದು ಯಾರಲ್ಲಿ? ನನ್ನ ಹಾಗಿದ್ದವರಲ್ಲಿ. ಹೋರಾಟಕ್ಕೊಂದು ಸಮಾನರಾದರು ಇದ್ದಾರೆ. ಭೀಷ್ಮರ ಭೀಷ್ಮರ ಭೀಷ್ಮ ಘನವಿಕ್ರಮಿ ಭೀಷ್ಮರಲ್ಲಿ ನಾನು ಹೋರಾಡುದ ಭೀಷ್ಮರ ವಯಸ್ಸು ಎಷ್ಟು? ಎಷ್ಟಾಯ್ತು ಅವ್ರಿಗೆ? ನಿನಗೆ ನನಗಲ್ಲ, ಅವರಿಗೆ ನೆನಪಿಲ್ಲ. ಹೌದಾ? ಅಷ್ಟು ವಯಸ್ಸಾಗಿದೆ. ಹೌದಾ? ಯೌವನ ಹೋದವರು, ತಲೆ ಬೆಳ್ಳಗಾಗಿದೆ, ಕಾಡು ಬಾಬಾ ಅಂತದೆ, ನಾಡು ಹೋಗು ಹೋಗು ಅಂತದೆ. ಅಂತ ಮುದುಕರಲ್ಲಿ ನಾನು ಹೋರಾಡುವುದು ಬೇಡ. ಹೋಗಿ ಇದ್ರಿಗೆ ನಿದ್ರೆ ಸಾಕು. ಎದೆ ಹೊಡೆದೆ ಸತ್ತು ಹೋದ ಉತ್ತರ ಕುಮಾರ್ ಭೂಪಾಲರು ಹೋದ್ರು, ಭೀಷ್ಮರು ಅಲ್ಲಿ ಎದೆ ಹೊಡೆದು ಡಿಬ್ಬ ಸತ್ರು. ಹಾಗಾಗ್ತದೆ, ಅಪಪ್ರಚಾರ ಇನ್ನೊಬ್ರು ಇದ್ದಾರೆ. ಯಾರು? ಇದು ದೋಣಿ ಹಚ್ಚಿಯವರು, ದೋಣಿ ಹಚ್ಚಿಯವರು ದ್ರೋಣಾಚಾರ್ಯ. ಅವರು ಭಯಂಕರ ಶಾಪದಪಿ ಶಾರದಪಿ. ಎಂಥದ್ದು ಶಾಪದಪಿ ಶಾರದಪಿ? ಶಾಪದಪಿ ಶಾರದಪಿ ಅವರು ದೊಡ್ಡ ಹೆಗ್ಗಳಿಕೆ ಉಂಟು ಹಾಗೆ. ಅಗ್ರತ ಚತುರೋ ವೇದ, ಪೃಷ್ಠತ ಸಚರಂ ಧನು, ದ್ರೋಣವರು ಭಯ ಸಾಮರ್ಥ್ಯ, ಶಾಪಾದಪಿ ಶರಾದಪಿ. ನಾವು ಕಲ್ತು ಮಗುಚಿದ್ದೆಷ್ಟದೆ, ನಮ್ಗೆ ಗೊತ್ತಿಲ್ಲ ಇದೆಲ್ಲ. ಆದ್ರೆ ಆ ದ್ರೋಣರು ಯಾರು? ಯಾರು? ಕ್ಷತ್ರಿಯರ? ಅಲ್ಲಲ್ಲ, ಬ್ರಾಹ್ಮಣರು. ಬ್ರಾಹ್ಮಣರಲ್ಲಿ ಹೋರಾಡುವುದೇನು? ಈಗ ನಾನು ಹೋಗಿ ನಿಂತೆ, ಒಂದು ಬೇಡ ಅರ್ಧ ಬಾಣ ತೆಗೆದವರ ಎದೆಯಾಗ ಹೊಡೆ ಸತ್ತು ಹೋದು. ನನಗೆ ಬ್ರಹ್ಮಹತ್ಯೆ ದೋಷ ಬರ್ತದೆ. ಅದು ಎದೆಗೆ ಹೊಡೆದಾಗ ಜನಿವಾರ ತುಂಡಾಗ್ತದೆ. ನನ್ನದು ಬ್ರಾಹ್ಮಣರ ಹತ್ರ ಹೋರಾಟ ಇಲ್ಲ. ಅವರ ಮಗ ಅಶ್ವತ್ಥಾಮರ. ಅಶ್ವತ್ಥಾಮರ ಯಾರು? ಅಶ್ವತ್ಥಾಮ. ಹೌದು. ಮಾಣಿ. ಹೌದು, ಮಾಣಿ. ಇಡೋ, ಅದು ನಮಗೆ ಲೆಕ್ಕಕ್ಕಲ್ಲ. ದ್ರೋಣರ ಮಗನೇ ಹೌದಲ್ಲ. ಬ್ರಾಹ್ಮಣರಲ್ಲಿ ಹೋರಾಡುವುದಿಲ್ಲ ಅಂದ ಮೇಲೆ ಅಶ್ವತ್ಥಾಮ ಕರ್ಣ. ಕರ್ಣ ಇದ್ದಾನೆ, ಕರ್ಣ. ಕರ್ಣ ಕರ್ಣ ಒಳ್ಳೆ ಭಯಂಕರ. ಕರ್ಣ ಆದಿತ. ಕರ್ಣ ಏನು ಆಗದೆ? ಕರ್ಣನಿಗೆ ಯಾವ ಕೊರತೆ ಉಂಟು? ಹೋದ್ರೆ ಸಿಕ್ಕಿದ್ದು ಕಾರಣ. ಕಾರಣ ಸಿಕ್ಕಿದ್ದು. ಕಾರಣ ಹುಡುಕುದ ಅಲ್ಲ, ಸರಿಯಾದ ಕಾರಣ ಬೇಕಲ್ಲ, ಅದಕ್ಕೆ ಯೋಚನೆ ಮಾಡಿದ್ದಾನೆ. ಕರ್ಣ ಆಗುವುದಿಲ್ಲ. ಯಾಕೆ? ಕರ್ಣನಪ್ಪ ಯಾರು? ಕರ್ಣನಮ್ಮ ಯಾರು? ಅದು ರಾಜ ಅಂತ ಸೂತನ ಮನೆಯಲ್ಲಿ ಬರುವಂತಹ ಸೂತ ಪುತ್ರ ನಮ್ಮಂತಹ ಕ್ಷತ್ರಿಯೋತ್ತಮರು ಜಾತಿ ವಿಹೀನರೊಂದಿಗೆ ಹೋರಾಟವನ್ನು ಮಾಡಿದರೆ ನಾಳೆ ನಮಗೆ ಕ್ಷತ್ರಿಯರ ಪಂಕ್ತಿಯಲ್ಲಿ ಮನ್ನಣೆ ಇಲ್ಲದ ಹಾಗಾದೀತು. ಕುಲಾವಿಗಾಡರು ಬೇಡ. ದುಶ್ವಾಸನ ದುಶ್ವಾಸನ ನಮ್ಮ ವಿಕ್ರಮಿಯ ಮತ್ತೆ ನನ್ನ ಮುಂದೆ ಎಂತ ವಿಕ್ರಮವು, ಎಂತ ಗಂಡ ಸುತನವು. ಕಥೆಗಳಿದ್ಯೋ ನೀನು? ದ್ಯೂತ ಆಡಿದ್ರು ಪಾಂಡವರೆಲ್ಲ ಒತ್ತೆ ಇಟ್ಟರು ಹೋತು. ತಮ್ಮನ್ನು ಒತ್ತೆ ಇಟ್ಟರು. ಕೊನೆಗೆ ತಮ್ಮ ಐವರಸಿಯಾದಂತಹ ಪಾಂಚಾಲೆಯನ್ನು ಪಾಂಚೋಲಿಯಲ್ಲ ಪಾಂಚಾಲೆಯನ್ನು ಒತ್ತೆ ಇಟ್ಟು ದೊಡ್ಡ ವಿಷಯ ದ್ಯೂತದಲ್ಲಿ ಕಳಕೊಂಡ್ರು. ಅದೊಂದು ದೊಡ್ಡ ಕಳಕೊಂಡ ಕಾಲಕ್ಕೆ ಅಲ್ಲ, ಅದೊಂದು ದೊಡ್ಡ ವಿಷಯ. ಎಂತದ್ದು? ಚಾಲಿ ಹೋಗಿ ಚೋಳಿ ಅದು ದೊಡ್ಡ ವಿಷಯ. ಈಗ ಚೋಲಿ ಹೋಗಿ ಚಾಲಿ ಆಗಲಿ. ಚಾಲಿ ಆಯ್ತು. ಪಾಂಚಾಲೆ ಅವರ ಇವರ ಸತಿಯಾದಂತಹ ಪಾಂಚಾಲೆಯನ್ನು ತುಂಬಿದ ಸಭೆಗೆ ಸೆಳೆದು ಧರಿಸಿ ಅವರ ಆಭೂಷಣಗಳನ್ನೆಲ್ಲ ಕಳಚುವುದಕ್ಕೆ ಹೇಳಿದ ಕಾಲಕ್ಕೆ ಒಲ್ಲೆನಂದಳಂತೆ ಅವಳು. ಆ ಕಾಲಕ್ಕೆ ದುಶ್ಯಾಸನ ಕೌರವನ ಸೂಚನೆಯನ್ನೊಪ್ಪಿ ಆಕೆ ಉಟ್ಟಂತಹ ಸೀರೆಯ ಸೆರಗಿಗೆ ಥರಥರನೆ ಎಳೆಯುವುದಕ್ಕೆ ಸಿದ್ಧನಾದ. ಆಯ್ತಾ? ಅದೇ ಕೇಳುದು ನಾನು. ಎಂತ ಗಂಡುಸ, ಒಂದು ಹೆಣ್ಣಿನ ಸೀರೆ ಸುಲಿಲಿಕ್ಕಾಗದೆ ಇದ್ದವ ನಾನು ದಿನಕ್ಕೆ ಎಷ್ಟು ನಿಮ್ಮದೊಂದು ಎಂತಹ ಒಬ್ಬ ನರ ಸತ್ತವನಲ್ಲಿ ನನ್ನ ಹೋರಾಟ ಇಲ್ಲ. ಬೇಡ, ಶಕುನಿ ಇದ್ದಾನೆ,
ಶಕುನಿ ಯಾರು ಬಹಳ ಭಯಂಕರ. ಎಂತದ್ದು ಶಕುನಿ? ಎಂತ ಶಕುನಿ ಹೋರಾಟದಲ್ಲಿ ಪ್ರಸಿದ್ಧನ ಅಲ್ವಾ? ತಂತ್ರಗಾರಿಕೆಯಲ್ಲಿ ಮೋಸ ಮಾಡುವುದರಲ್ಲಿ. ಒಳ್ಳೆ ಆಟಗಾರಲ್ಲ. ಹೌದೌದು. ಎಂತ ಸಾಲವ ನಗದಿಯ? ಏನು ಹೋಗುವ ಆಲೋಚನೆಯ? ನಗದಿ ಆದ್ರೆ ಒಂದು ಕೈ ನೋಡುವ ಅಂತೇಳಿ. ಅವನ ಹತ್ರ ಏನು ಇಲ್ವೋ? ಯಾರಾದ್ರೂ ಕೊಟ್ರೆ ಮಾತ್ರ. ಯಾರ್ಯಾರದ್ರಲ್ಲಿ? ಹೌದು. ಹಾಗಾದ್ರೆ ನೀವು ಯುದ್ಧ ಮಾಡ್ಲಿಕ್ಕೆ ಇಲ್ವಾ? ಯುದ್ಧ ಆಗುದಿಲ್ಲ, ಆಗುದಿಲ್ಲ. ಅವರಿಗೆ ಮುಖ್ಯಸ್ಥ ಕೌರವನೇ ಇದ್ದಾನೆ. ಯಾರು? ಕೌರವ. ಕೌರವ ಕೌರವ ಕುರುರಾಯ ಹೀಗೆ ಖ್ಯಾತಿಯನ್ನು ಹೊಂದಿದವ. ಯಾಕಮ್ಮ ಕುರುರಾಯಾದ? ಯಾಕಮ್ಮ ಕೌರವನಾದ? ಕುರುಕುಲದಲ್ಲಿ ಹುಟ್ಟಿದ್ದಾನೆ ಅನ್ನುವ ಕಾರಣಕ್ಕಲ್ಲ. ಮತ್ತೆ ಅವ ಹುಟ್ಟಿದ ಸಮಯದಲ್ಲೇ ನರಿಯಂತೆ ಕೂಗಿದನಂತೆ. ಕೌ 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 ಕೌರವೇತೀತಿ ಕೌರವ. ಆದ್ದರಿಂದಲೇ ಕೌರವನೆಂದು ಕರೆಯಿಸಿಕೊಂಡಂತಹ ಹಣೆಬರಹ ಕೆಟ್ಟವ ಕುರುರಾಯನಿದ್ದಾನೆ. ಹಸ್ತಿನಾವತಿಯ ಅಭಿಷೇಕವನ್ನು ಹೊಂದದೇ ಇದ್ದರು ಸಮ್ರಾಟನಾಗಿ ರಂಜಿಸುತ್ತ ಪ್ರಜೆಗಳನ್ನೆಲ್ಲ ಪರಿಪಾಲಿಸುವ ಹೊಣೆಯನ್ನು ತನ್ನ ಹೆಗಲಿಗೇರಿಸಿಕೊಂಡ. ಯುದ್ಧಕ್ಕೆ ಅವ ಆಗದು ಅಂತ ಹೇಳುವುದಕ್ಕೆ ಯಾವ ಕಾರಣವೂ ಇಲ್ಲ. ಮತ್ತೆ ಕೌರವ ಆದ್ರೂ ಮಾಡಿದ ಅನ್ಯಾಯ ಅಲ್ವಾ? ನಮ್ಮ ದನಗಳನ್ನು ಯುದ್ಧಕ್ಕೆ ಆಗುದು ಅಂತ ಹೇಳಲಿಕ್ಕೆ ಎಂತ ಕಾರಣವೂ ಇಲ್ಲಲ್ಲ. ಇಲ್ಲಿ ಕಾರಣ ಹುಡುಕಬೇಡಿ, ಕಾರಣವೇ ಬೇಡ. ನಮ್ಮ ದನಗಳನ್ನು ಕೊಂಡೋದೇ ಕಾರಣ. ಕುರುರಾಯ ಸಿಕ್ಕಿದೆ. ಎಲ್ಲ ಪಾತಕಿ ಕುರುಡನ ಮಗನೇ, ನಿನ್ನ ಹುಚ್ಚು ಈ ಸಲ ಬಿಡುತ್ತೇನೆ. ಕುರುಡನ ಮಗನೇ ಕುರುರಾಯ ಮರುಳಾದ ಸಿದ್ಧ ತನ್ನ ತಲೆಯ ಎನ್ನಂಬಿಗೆ ಮಾರಿದ ಎಲ್ಲಿಂಟು ನಿಮ್ಮ ಅಂಬುಯಲ್ಲಿ ಬಿಡಿ, ಅಂಬು ಬಿಡಿ ಹೋಗಿ. ಅಲ್ಲದಿದ್ರೇನು ಒಂದು ದೇಶವನ್ನಾಳುವ ಅರಸು ಹೇಗಿರಬೇಕು? ಶ್ರೀಮಂತ ಗಾಂಭೀರ್ಯವನ್ನು ಹೊಂದಿರಬೇಕು. ಅದಕ್ಕೆ ಬದಲಾಗಿ ಲೋಕದಲ್ಲಿ ಸಾಮಾನ್ಯ ಕಳ್ಳರು ಮಾಡುವ ಹಾಗೆ ರಾತ್ರಿ ಕಾಲದಿಂದ ಬಂದು ಹಟ್ಟಿಯನ್ನು ನುಗ್ಗಿ ಹಸುಗುರಿಗಳನ್ನು ಎತ್ತಿಕೊಂಡು ಹೋದ ಕಳ್ಳರು ಕಾಕಾರ ಮಾಡುವ ಕೆಲಸ. ಕಳ್ಳರು ಕಾಕಾರ ಮಾಡುವ ಕಾಕ ಅಂದ್ರೆ ಯಾರು? ದನ ಕದಿಯುವಂತದ್ದು ಕಳ್ಳರು ಕಾಕರು. ಕಳ್ಳ ಕಾಕರು ಅದು ಜೊತೆ ಶಬ್ದ ಮಾತ್ರ, ಮತ್ತೆ ಕಾಕ ಅನ್ನುವುದಕ್ಕೆ ಬೇರೆ ಅರ್ಥ ಇಲ್ಲ. ಕಳ್ಳರೋಪಾದಿಯಲ್ಲಿ ಹುಲ್ಲುಗಾವಲಿನಲ್ಲಿ ಯಥೇಚ್ಛವಾಗಿ ವಿಗರಿಸುತ್ತಿದ್ದಂತಹ ಗೋವುಗಳನ್ನೆಲ್ಲ ಒಬ್ಬ ಅರಸನಾದವ ಹಿಡಿಯುತ್ತಾನೆ ಅಂತ ಆದ್ರೆ ದನ ಹಿಡಿಬೇಕಾದ್ರೆ ಅರಸಾಗಬೇಕೆ? ಕಾಡಿನಲ್ಲಿ ಹುಲಿಯೂ ಹಿಡಿಯುತ್ತೆ. ಬೇಡ, ಸಂಜೆ ಹೊತ್ತಿಗೆ ನೀನು ಹಿಡಿಯುತ್ತಿ. ಹಾಗಿದ್ರೆ ತನ್ನ ಸ್ಥಾನಮಾನವೇನು ಅನ್ನುವುದನ್ನು ಯೋಚನೆ ಮಾಡದೆ ಬಡ ತುರುಗಳನ್ನು ಹಿಡಿದು ಹಸ್ತಿನಾವತಿಯನ್ನು ಶ್ರೀಮಂತಗೊಳಿಸ್ತೇನೆ ಎನ್ನುವಂತಹ ನಿರ್ಣಯದಿಂದ ಹೊರಟನಲ್ಲ. ಮಾಡ್ತೇನೆ ತಕ್ಕುದಾದ ಪಾಠ. ಯುದ್ಧ ಕ್ಷೇತ್ರಕ್ಕೆ ಹೋಗಿ ಅವನ
ಬಡಬಾಯಿಗಳನ್ನೆಲ್ಲ ಸೋಲಿಸಿದ ಹಾಗೆ ಮಧ್ಯ ದೇಶದವರ ಸಂಪತ್ತನ್ನು ಕೊಳ್ಳ ಹೊಡೆದು ತಾನು ಶ್ರೀಮಂತನನ್ನಿಸಿಕೊಳ್ಳಬಹುದು ಅನ್ನೋ ಯೋಚನೆ ಮಾಡಿದ್ದಾನೆ. ಅಂತಹ ಕೌರವನ ಎದುರಿಗೆ ಹೋಗಿ ಅಲ್ಲೇ ಉಂಟಲ್ವಾ ಪ್ರಹ್ಲಾದ ಪೂರ್ತಿ ದುಷ್ಟನಾದ ಪ್ರಹ್ಲಾದ ಅಲ್ಲ ಹಿರಣ್ಯಕಶಿಪು. ಹಿರಣ್ಯಕಶ್ಯಪು ದುಷ್ಟ. ಅಪ್ಪ ಯಾರು ಮಗ ಯಾರಾದರಲ್ಲಿ? ಅಪ್ಪ ಹಿರಣ್ಯಕಶಿಪು. ಅಪ್ಪ ಹಿರಣ್ಯಕಶ್ಯಪು ಹಾಗಿದ್ರೆ ದುಷ್ಟ ಹಿರಣ್ಯಕಶ್ಯಪು. ದುಷ್ಟ ಹಿರಣ್ಯಕಶ್ಯಪು ಉದರವನ್ನು ಬಗೆದು ಅವನ ಕರುಳನ್ನು ಕೊಂದು ಮಾಡುವ ಉಗ್ರ ನರಸಿಂಹನ ಹಾಗೆ. ಹೋಗಿ ನಿಮ್ಮ ಉಗ್ರ ನರಸಿಂಹ ರೂಪವನ್ನು ನೋಡ್ಬೇಕು ಅಂತ ಉಗ್ರ ನರಸಿಂಹ. ಉಗ್ರ ನರಸಿಂಹನ ಹಾಗೆ. ಹೋಗು ಹೋಗು ಬನ್ನಿ 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 ಗಾಳಿ ಹಾಕಿ. ನನ್ನ ಹೋರಾಟ ಇಲ್ಲ. ಇಲ್ಲ, ಯಾಕೆ? ನನಗೆ ಮರ್ಯಾದೆ ಉಂಟು, ನನಗೆ ಮಾನ ಉಂಟು, ಮರ್ಯಾದೆ ಇದ್ದ ನನಗೊಂದು ಸ್ಥಾನ ಉಂಟು, ನನಗೊಂದು ಗೌರವ ಉಂಟು. ನಾನು ಗೌರವ ಬಿಟ್ಟು ಕೆಲಸ ಮಾಡೋದು. ಮರ್ಯಾದೆ ಸ್ನಾನ ನಾನಲ್ಲ ಸ್ಥಾನ ಇದ್ದ ಕಾರಣವೇ ನೀವು ಹೋಗಿ ಯುದ್ಧ ಮಾಡ್ಬೇಕೀಗ. ಹೋಗಬಹುದಿತ್ತು, ಮತ್ತೇನು ಹೋಗಬೇಕು ಅಂತ ಆದ್ರೆ ಎಲ್ಲ ವ್ಯವಸ್ಥೆ ಬೇಕಾಗಬೇಕು. ನಿಮಗೆ ಏನು ವ್ಯವಸ್ಥೆಗೆ ಕಡಿಮೆ ಯಾರಲ್ಲಿ ಅಂತ ಹೇಳಿ ಜನ ಮಾಡ್ತಾರೆ. ರಥ ಇದೆ, ಹೌದು, ಬೇಕಾದಂತಹ ಆಯುಧ ಉಂಟು, ಚಿನ್ನದ ಹಿಡಿಯುಳ್ಳ ಸಣ್ಣ ಸಣ್ಣ ಬಾಣಗಳು, ಬಂಗಾರದ್ದೇ ಬಿಲ್ಲು, ಅದರಲ್ಲಿ ಹೋಗಿ ಎದೆಗೆ ಗುರಿ ಹಿಡಿದು ಒಬ್ಬೊಬ್ಬರನ್ನೇ ಕೊಲ್ಲುತ್ತೀವಿ. ಆದ್ರೆ ಮಾಡುವುದೇನು ಎಲ್ಲ ಉಂಟೆ. ಮತ್ತೆ ಸಾರಥಿ ಸಾರಥಿ ಇಲ್ಲ, ನಿಮ್ಮ ಸಾರಥಿ ಇದ್ದಲ್ವ? ಸಾರಥಿ ಇದ್ದಲ್ವ? ಇದ್ದ ಸಾರಥಿ ಇದ್ದಾನೆ, ಇವತ್ತಿಲ್ಲ. ಅವನಿಂದ ಸತ್ತ. ಹೌದು, ಸತ್ತ. ಗೋಪಾಲಕ, ಏ ಗೋಪಾಲಕ, ಏನಾಯ್ತು? ನಿನ್ನ ಕುಟುಂಬದವನ ಸತ್ಯ ಸಾರಥಿ ಸತ್ಯ ಸಾರಥಿ ಸತ್ತದ ಅಂತ ನಾನು ಕನಸಲು ಮನಸ್ಸಲು ಅಯ್ಯೋ ದೇವರೇ ಸತ್ಯ ಅಪ್ಪ ಸತ್ಯ ಅಯ್ಯಪ್ಪ. ಸಾರಥಿ ನಿನ್ನ ಕುಟುಂಬದವನ ಅಲ್ಲ. ನನ್ನ ಸಾರಥಿ ಸತ್ತದಕ್ಕೆ ನಾನೇ ಕೂಗುದಿಲ್ಲ, ನೀನೇ ಯಾಕೆ ಕೂಗುತ್ತಿ? ನಾನು ಕೂಗದೆ ಇರ್ತೇನೆ. ನನ್ನಿಂದ 2,500 ಸಾಲ ತಗೊಂಡಿದ್ದೆ. ನೀನು ಕೂಗಿದ್ದ ಅದಕ್ಕೆ ಅವನ ಪ್ರಾಣ ಹೋಯ್ತಲ್ಲಂತಲ್ಲ. ಮತ್ತೆ 2,500 ಹೋದ್ದೆ. ನಿನಗೆ 2,500 ಎಲ್ಲಿಂದ? 2,500? ನಾನು ಸ್ವಲ್ಪ ಜಾಗ್ರತೆ ಮಾಡಿ. ನಿನಗೆ ತಿಂಗಳಿಗೆ ಉಳಿಯದಷ್ಟೇ ನಾವು ಕೊಡುದು, ಮತ್ತೆ 2,500 ಅಲ್ಲಿಂದ? ಅದರಲ್ಲಿ ನಾನು ಉಳಿಸಿದ್ದೆ. ನಿನ್ನೆ ದಿನ ಸಾರಥಿ ಸತ್ತ. ಹೇಗೆ ಸತ್ತ? ಹೇಗೆ ಸತ್ತದ? ಹೇಗೆ ಕಾರಣ ಇದೆ. ನೀವು ಯುದ್ಧಕ್ಕೆ ಹೋಗ್ಲಿಲ್ಲ. ಅಪ್ಪಯ್ಯ ಹೋದ್ರಲ್ಲ. ಹೌದು, ನಿನ್ನೆ ದಿನ. ಹೌದು, ಅಪ್ಪಯ್ಯ ಹೋಗುವ ಕಾಲಕ್ಕೆ ಹೇಳಿದ್ರು, ಮಗನೇ ನೀನು ಹೇಗೂ ಯುದ್ಧಕ್ಕೆ ಬರುವುದಿಲ್ಲಲ್ಲ, ನಿನ್ನ ಸಾರಥಿಯನ್ನಾದ್ರೂ ನನಗೆ ಕೊಡು ಅಂತ. ಯಾಕೆಂದ್ರೆ ಚತುರ ಸಾರಥಿ ಅಲ್ಲ. ಅಪ್ಪ ಮಗನ ಇದು ಸಂಬಂಧ ಹಾಗೆ ಬೇಕು. ಹಾಗೆ ನನ್ನ ಸಾರಥಿಯನ್ನು ನಿನ್ನೆ ದಿನ ಅವರ ಅನುಕೂಲಕ್ಕಾಗಿ ಕಳುಹಿಕೊಟ್ರೆ
ಸಾರಥಿ ಯುದ್ಧದಲ್ಲಿ ಸತ್ತು ಅದು ಹೇಗೆ ಸತ್ತದ್ದು ಹೇಗೆ ಅವ? ಸತ್ತದ್ದು ಅಂದ್ರೆ ಇದುರಾಳಿಯ ಬಾಣದಿಂದ ಸತ್ತದ್ದಲ್ಲ, ಮತ್ತೆ ನಮ್ಮ ಅಪ್ಪಯ್ಯನೇ ಕೊಂದದ್ದು. ಅದು ಯಾಕೆ ಕೊಂದದ್ರು ಬೇಕು ಅಂತ ಕೊಂದದ್ದಲ್ಲ. ನೀವು ನಡ್ಕೊಂಡು ಹೋಗ್ಬೇಕು ಅಂತ ಅವರ ಉದ್ದೇಶ ಉಂಟಾ? ಹಾಗಲ್ಲ, ಒಂದು ಅಚಾತುರ್ಯ ಘಟಿಸಿದ್ದದ್ದು. ಅದು ಹೇಗೆ? ನಮ್ಮಪ್ಪಯ್ಯ ಗುರಿ ಇಟ್ಟು ಬಾಣ ಸಂಧಾನ ಮಾಡಿ ಬಿಡಬೇಕು ಅಂತ ಆಲೋಚನೆ ಮಾಡುವಾಗ ಏನಾಗ್ತದೆ ನೋಡೋಣ ಅಂತ ಉತ್ಸಾಹದಿಂದಲೇ ಕುಳಿತಲ್ಲಿಂದ ಎದ್ದನಂತೆ. ಬಾಣ ಬಿಟ್ಟಾಗಲೇ ಇವ ಎದ್ದಾಗಿದೆ. ಅಲ್ಲಿಗೆ ಬಾಣ ಹೋಗಲಿಲ್ಲ, ಇವನ ಕೊರಳಿಗೆ ಹಿಂದಿನಿಂದ ತಾಗಿ ಸತ್ತು. ಇದು ಸಾರಥಿ ಇಲ್ಲ ಅಲ್ಲ, ಸಾರಥಿ. ಆದ್ರೂ ನಿಮ್ಗೆ ಸಾರಥಿ ಬೇಕಾ? ಸಾರಥಿ ನಿಮ್ಗೆ ಎಂತದಕ್ಕೆ ಸಾರಥಿ? ಮತ್ತೆ ಸಾರಥಿ ಇಲ್ಲದೆ ಕರ್ಮಕ ಅಂದ್ರೆ ಅಯ್ಯೋ ದೇವರೇ, ಯುದ್ಧ ಮಾಡ್ಲಿಕ್ಕೆ ಬರೋದಿಲ್ಲ. ನೀವೇ ಸಾರಥ್ಯವನ್ನು, ನೀವೇ ಬಿಲ್ಲು ಬಾಣವನ್ನು ಹಿಡಿದು ಯುದ್ಧ ಮಾಡುವ ಒಂದು ಯುದ್ಧ ಮಾಡುವ ಕ್ರಮ ಉಂಟಾ? ಮತ್ತೆ ಅದು ಎಲ್ಲ ಮಾಡ್ತಾರೆ. ಅದು ನೀನು ಹೇಳಿದ್ದು ಸರಿ. ಅಲ್ವಾ? ಹೌದೌದೌದು, ಯುದ್ಧ ವಿದ್ಯೆಯಲ್ಲಿ ಅದು ಒಂದು. ಮತ್ತೆ ತನ್ನ ಸಾರಥ್ಯವನ್ನು ತಾನೇ ನಿರ್ವಹಿಸುತ್ತಾ, ರಥಿಕನಾಗಿಯೂ ತಾನೇ ವ್ಯವಹರಿಸುತ್ತಾ ಯುದ್ಧವನ್ನು ಮಾಡಬಲ್ಲವನು ಮಹಾರಥಿ. ಅದೇ ಮಹಾರಾಷ್ಟ್ರ ಅಲ್ವಾ? ಮಹಾರಾಠಿ ಅಲ್ವಾ? ಯಾರು ಮರಾಠಿ? ಅದು ನಿನ್ನ ಕುಟುಂಬದ ಮಹಾರಥಿ. ಮಹಾರಥಿ ಹೌದು. ಆದ್ರೂ ಒಂದಿದೆ, ಯುದ್ಧ ಪ್ರಕ್ರಿಯೆಯಲ್ಲಿ ಹಾಗೂ ತೊಡಗಿಸಿಕೊಳ್ಳಬಹುದನ್ನುವುದಿದ್ದರೂ ಇದರ ಬಂದ ಕೌರವಾದಿಗಳು ಪರಿಹಾಸ ಮಾಡ್ಲಿಕ್ಕಿಲ್ವೇನು? ಉತ್ತರ ಕುಮಾರನಂತಹ ಒಬ್ಬ ಘನಪೌರುಷವಂತನಿಗೆ ಬೇಕಾದ ಸಾರಥ್ಯಕ್ಕೆ ಮಂದಿ ಇಲ್ಲದೆ ಹೋಯ್ತಲ್ಲ ಮತ್ಸ್ಯ ದೇಶದಲ್ಲಿ. ಎಷ್ಟಿದ್ರು ಇವನಿಗೆ ಸಾರಥಿ ಇಲ್ಲಲ್ಲ. ನಮ್ಮ ದೇಶಕ್ಕೆ ಕೊರತೆ. ಅಯ್ಯೋ ದೇವರೇ, ಆದ್ದರಿಂದ ನಿಮಗೆ ಸಾರಥಿ ಇಲ್ಲದೆ ನಿಮ್ಮ ಒಂದು ಕೊಟ್ಟಡಿನ್ನು ನಿಮಗೆ ಒಂದು ಸಾರಥಿ ನಿಮ್ಮ ಒಂದು ಅವಸ್ಥೆ ಭಾಗ್ಯ ಇದೆ. ಅಯ್ಯೋ, ನನ್ನ ಯುದ್ಧದ ಕೈಚಳಕ ಏನು ಅನ್ನುವುದನ್ನೆಲ್ಲ ಸರಿಯಾಗಿ ಮಾಡುವ ದೇವರೇ, ನೀವು ಇಲ್ಲಿ ನನಗೆ ತೋರಿಸಬೇಕು. ಇಲ್ಲದೆ ಹೋಯ್ತಲ್ಲ, ಅದಕ್ಕಾಗಿ ಗೋಪಾಲಕ ಹೋದ್ರೆ ಹೋಗಲಿ. ಹಸ್ತಿನಾವತಿಯಲ್ಲಿ ಬಡತನ ಉಂಟು ಅಂತಾದ್ರೆ ಮತ್ಸ್ಯ ದೇಶದ ದೇಣಿಗೆ ಅಂತ 1 ಲಕ್ಷ ಗೋವುಗಳಿರಲಿ. ನೀವು ಅವರ ಹತ್ರ ಒಂದು ಕೆಲಸ ಮಾಡಿ. ನೀವು ನಿಮ್ಮ ದೊಡ್ಡ ಸ್ಥಳ ಅದು. ಪಾಪ, ನಮ್ಮ ಹಸುಗಳನ್ನು ನಾವಿಲ್ಲಿ ಚೆನ್ನಾಗಿ ಸಾಕಿದ್ದೇವೆ. ಒಂದು ಹಸುವಿನ ಬೆನ್ನಿನ ಮೇಲೂ ನೀರ ಹನಿ ನಿಲ್ಲುವುದಿಲ್ಲ, ಅಷ್ಟು ಸೊಂಪಾಗಿ ಅದು ಬೆಳೆದಿದೆ. ಹಸ್ತಿನಾವತಿಯಲ್ಲಿ ನೀನು ಬಡತನವು ಯಾರಿಗೆ ಬಲ್ಲದು? ನೀನವರನ್ನು ನೋಡಿ ಅದಕ್ಕೆ ಹುಲ್ಲು ಹಿಂಡಿ ಬೇಕಿದ್ರೆ ನಾವೇ ಕಳಿಸ್ತೇವೆ ಅಂತ ಹೇಳಿ ಬಾ. ಯುದ್ಧಕ್ಕೆ ಹೋಗಲಿಲ್ಲ, ಸೂತ ಇಲ್ಲದೆ ಇದ್ದರಿಂದ ಹೇಗಾಗ್ತಾ ಉಂಟು ಈಗ? ನನಗೆ ಇತ್ತೀಚೆಗೆ ಆಚೆಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಸಮಯವಿಲ್ವಲ್ಲ. ಅಣ್ಣ, ಏನಿದು ವಿಶೇಷ? ಎಂದಿನಂತೆ ಇಲ್ವಲ್ಲ? ಎಂದಿನಂತೆ ನಮ್ಮ ದನಗಳನ್ನೆಲ್ಲ ಹಸ್ತಿನಾವತಿಯವರು ಬಂದು ಹಿಡ್ಕೊಂಡು ಹೋದ್ರಂತೆ. ಯುದ್ಧಕ್ಕೆ ಹೋಗಬೇಕು ಅಂತ ಇದ್ದೆ, ಸೂತನಿಲ್ಲದೆ ಇದ್ದರಿಂದ ಯಾವ ವಿಚಾರವಾಗಿ ಏನೋ ಒಂದು ಚಿಂತೆ ಅಲ್ಲದೆ ಇನ್ನೇನಮ್ಮ. ಒಬ್ಬ ಸಾರಥಿ ಇರ್ತಿದ್ರೆ ಎಲ್ಲ ತೋರಿಸಿಕೊಡ್ತಿದ್ದೀನಿ. ಸಾರಥಿ ಇಲ್ವಾ? ಯಾಕಣ್ಣ ಚಿಂತಿಸುದು? ಮತ್ತೆ ಚಿಂತಿಸುದು ಅಂದ್ರೆ ನಾನಿದ್ದೀನಲ್ಲ. ಇನ್ನೂ ಎಳೆಯ ಹುಡುಗಿ ನೀನು, ನಿನ್ನನ್ನು ಸಾರಥಿಯಾಗಿ ಹಿಡ್ಕೊಂಡು ಹೋಗಿ ನಾನು ಯುದ್ಧ ಮಾಡುದ? ಓ ಅಣ್ಣ, ನೋಡಿದವರು ಪರಿಹಾಸ ಮಾಡ್ಲಿಕ್ಕಿಲ್ಲ. ಅದ ಹೌದು, ನನ್ನ ಮಾತು ಪೂರ್ತಿ ಆಗ್ಲಿಲ್ಲ.
ಪೂರ್ತಿ ಆಗ್ಲಿಲ್ಲ ಅಂದ್ರೆ ನಾನು ಸರಿಯಾದ ವಿಷಯವನ್ನು ತಿಳಿಸ್ತೇನೆ. ನೀನು ವಿಷಯ ಹೇಳಲಿಕ್ಕೆ ಬಂದದ್ದು? ವಿಷಯ ಹೌದು. ಏನು ವಿಷಯ? ಅಣ್ಣ ನಿನ್ಗೆ ಸಾರಥಿ ಅಲ್ವಾ ಬೇಕಾದ್ದು? ನಮ್ಮ ಗುರುಗಳಿಲ್ವಾ ಅಣ್ಣ? ಯಾರು ಗುರುಗಳು? ಗುರುಗಳು ಯಾರು? ಯಾರು ಗುರುಗಳು? ಯಾಕಣ್ಣ ನಗುವುದು? ಅದೆಂತದ್ದು ಗುರುಗಳ? ಹೌದು. ಅದು ಅವನು ಅಂತ ಇನ್ನೂ ನಿರ್ಣಯ ಆಗಲಿಲ್ಲ. ಆದ್ರೆ ಗುರುಗಳು ಹೌದಾ ಅಲ್ವೋ? ಗುರುಗಳು ಹೌದು. ಅವರ ವಿಷಯ ಗೊತ್ತಿಲ್ವಾ ನಿಮ್ಗೆ? ನಾನು ಕೆಲವೆಲ್ಲ ವಿಷಯ ಸಂಗ್ರಹ ಮಾಡಿದ್ದೇನೆ. ಏನಲ್ಲಿ ಹೋಗಿ ಭರತನಾಟ್ಯ ಮಾಡುದ? ಅದಲ್ಲ, ಅದಕ್ಕಿಂತ ಹೆಚ್ಚಿನದು. ಈ ಹಿಂದೆ ಕಾಂಡವನ ದಹನದ ಸಮಯದಲ್ಲಿ ಪಾರ್ಥನಿಗೆ ಸಾರಥಿ ಆಗಿದ್ದರಂತೆ. ಹೌದು. ಅಗ್ನಿಗ ಜೀರ್ಣ ಬಂದ ಕಾಲಕ್ಕೆ ಕಾಂಡವ ವನವನ್ನೇ ಅಗ್ನಿಗ ಆಹುತಿ ಕೊಟ್ಟ ಪಾರ್ಥನ ಕಥೆಯನ್ನು ನಾನು ಕೇಳಿಬಲ್ಲೆ. ಆ ಹೊತ್ತು ಸಾರಥಿ ಆಗಿದ್ದರು ನಮ್ಮ ಗುರುಗಳು. ಅರ್ಜುನರಿಗೆ? ಹೌದಪ್ಪ. ಈ ವಿಷಯ ನನಗೆ ಗೊತ್ತೇ ಇಲ್ಲ. ಈಗ ಸ್ವಲ್ಪ ನೋವು ಕಡಿಮೆ ಆಗ್ಲಿಲ್ವಾ ಅಣ್ಣ? ಈ ಅದವರಿಗೆ ಬಿಟ್ಟು ಸಮಯ ತುಂಬಾ ಆಗ್ಲಿಲ್ವಾ? ಬಿಟ್ಟು ಸಮಯ ತುಂಬಾ ಆದ್ರೇನು, ಸಾರಥಿ ಗೊತ್ತುಂಟಲ್ವಾ ಅವರಿಗೆ? ಅಲ್ಲ, ಕಲ್ತದ್ದು ಕೆಲವರಿಗೆ ಮರೆತೇ ಹೋಗುದಿಲ್ಲ. ಇಲ್ಲಪ್ಪ, ಅಷ್ಟು ಪ್ರಾಯ ಆಗ್ಲಿಲ್ಲ ಅವರಿಗೆ. ಈಗ ಅವರು ಸೂತತ್ವವನ್ನು ಮಾಡ್ಯಾರ? ಖಂಡಿತ ಮಾಡ್ತಾರೆ. ಹೌದಾ? ಭರವಸೆ ಉಂಟಾ? ನನಗೆ ಭರವಸೆ ಉಂಟು ತಂಗಿ. ಅಣ್ಣ ಸಾರ್ಥಕವಾಯಿತು. ನನ್ನ ತಂಗಿಯಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ಘನ ಚಿಂತೆಯಲ್ಲಿದ್ದೆ. ಒಳಗಿದಂತಹ ಯುದ್ಧವನ್ನು ನಿರ್ವಹಿಸುವ ಬಗೆ ಹೇಗೆ ಅನ್ನೋ ಹಾಗೆ ದಾರಿ ಕಾಣದೇ ಇದ್ದಂತಹ ನನ್ನ ಚಿಂತೆಯನ್ನು ಪರಿಹರಿಸುವುದಕ್ಕಾಗಿ ಸೂಕ್ತವಾದಂತಹ ಸಲಹೆಯನ್ನು ನೀನು ಕೊಟ್ಟಿದ್ದೆ. ಹೌದು ತಂಗಿ, ನಿಜವಾಗಿಯೂ ಕಾಂಡವನ ದಹನ ಕಾಲದಲ್ಲಿ ನರನಿಗೆ ಸಾರಥಿಯಾದ ಒಳ್ಳೆಯ ಬೃಹನ್ನಳೆ. ಹೌದು. ಹೌದಾ? ಹೌದಣ್ಣ. ಒಂದು ಕೆಲಸ ಮಾಡಿ ನಿನಗೆ ಹೇಳಿದ್ದೆ. ನನ್ಗೆಲ್ಲ ಗೊತ್ತುಂಟಪ್ಪ. ಹೌದಾ? ಯಾರತ್ರ ವಿಷಯ ಸಂಗ್ರಹ ಮಾಡಿಕೊಂಡು ಬಂದಿದ್ದೆ. ನೀನು ಹೋಗಿ ನನ್ನ ಮರ್ಯಾದೆ ಉಳಿಸಬೇಕು. ಒಂದು ಕೆಲಸ ಮಾಡಬೇಕು. ನಿನ್ನ ತಂಗಿಯಾಗಿ ನನ್ನ ಜವಾಬ್ದಾರಿ ಅದು. ಹೌದಲ್ಲ? ಹೋಗ್ಲಿಕ್ಕೆ ಬಿಡುದಿಲ್ಲ. ಅವರನ್ನು ಹೇಗಾದ್ರೂ ಹೇಳಿ ಕರ್ಕೊಂಡು ಬರ್ಬೇಕು. ಕರ್ಕೊಂಡು ಬರ್ಬೇಕು ಅಂದ್ರೆ ಒತ್ತಾಯದಿಂದಲ್ಲ, ಮನಸ್ಸಿದ್ರೆ ಮಾತ್ರ ಬಂದ್ರೆ ಸಾಕು. ಇಲ್ಲಪ್ಪ, ವಿಷಯ ಸ್ಪಷ್ಟವಾಗಿ ಹೇಳಬೇಕು. ನಿನ್ನೆಯ ದಿನ ಯುದ್ಧದಲ್ಲಿ ನಮ್ಮಣ್ಣನ ಸಾರಥಿ ಸತ್ತಿದ್ದಾನೆ. ನಿನ್ನೆಯ ದಿನ ಸಾರಥಿ ಸತ್ತಿದ್ದಾನೆ. ಆ ಸತ್ತ ಜಾಗಕ್ಕೊಂದು ಜನ ಆಗಬೇಕು. ಸತ್ತ ಓ ಅಣ್ಣ, ಹಾಗೆ ಹೇಳಿದ್ರೆ ಏನೆಲ್ಲ ಆಗ್ತದೆ? ಅಲ್ಲ, ಹಾಗಲ್ಲ. ಸಾರಥಿ ಸತ್ತದ್ದರಿಂದ ಈಗ ಒಂದು ಅನಿವಾರ್ಯವಾಗಿದೆ. ಆ ಜಾಗಕ್ಕೊಂದು ಜನ ಬೇಕು. ನಿನಗೆ ಆಗುವುದಾದ್ರೆ ಅಷ್ಟು ಒತ್ತಾಯ ಮಾಡಿ ಕರ್ಕೊಂಡು ಬರಬೇಡ. ಒತ್ತಾಯದಲ್ಲಿ ಕರ್ಕೊಂಡು ಬಂದ್ರೆ ಮತ್ತೆ ಬಹಳ ಕಷ್ಟ ಆಗ್ತದೆ. ಅವ್ರು ಹೇಳಿದ್ದಕ್ಕೆಲ್ಲ ನಾವು ನೀನು ಏನು ಹೆದರ್ಬೇಡ, ನಾನಿದ್ದೇನೆ. ಹೌದಾ? ಹೋಗಿ ಕರೆ ತರುವ ಜವಾಬ್ದಾರಿ ನಂದು. ನೀನು ಹೋಗಿ ಕರ್ಕೊಂಡು ಬಂದ್ರೆ ಮಾನ ಉಳಿಯಿತಮ್ಮ, ಮಾನ ಉಳಿಯಿತು. ಅಲ್ಲಿ ಹೋಗಿ ಕರ್ಕೊಂಡು ಬಾ. ಆದಿತ್ತು. ಅಲ್ಲಿ ಹಾಲು ಉಂಟಾ? ಸ್ವಲ್ಪ ಬಾಯಾರಿಕೆ ಆಗಿದೆ. ಆಯ್ತಾಯ್ತು, ಚಿಂತೆ. ಕಾಣಿಸಲೇಬೇಕಾದಂತಹ ಸಂದರ್ಭ ಒದಗಿ ಬಂತಲ್ಲ. ದಕ್ಷಿಣೇಕಿಯವನ್ನಂತಹ ಹಸ್ತಿನೆಯವರೆಲ್ಲ ಇಲ್ಲಿರುವಂತಹ ತುರುವಂದೆಯನ್ನು ತಾವು ತಸ್ಕರಿಸುವುದಕ್ಕೆ ಹೊರಟಿದ್ದಾರೆ ಎಂಬಾಗಲೇ ಸತ್ಯ ಅರ್ಥವಾದ್ದು. ಏನು ಹಸ್ತಿನಾವತಿಗೆ ಗೋವುಗಳ ಬರಗಾಲ ಉಂಟೆ? ಅಲ್ಲ, ಸಂಪತ್ತಿಯಲ್ಲಿ ಕೊರತೆ ಅಲ್ಲವೇ ಅಲ್ಲ. ಪ್ರಾಯಶಃ ಕೀಚಕ ವಧೆ ಆಯಿತು ಎನ್ನುವಂತಹ ವರ್ತಮಾನವೇ ಲೋಕದಲ್ಲಿ ವಿಸ್ತರಿಸಿದ್ದರಿಂದ ಅದರಿಂದ ಏನು ಅನುಮಾನವನ್ನು ಹೊಂದಿದಂತಹ ಇವರುಗಳು ನಮ್ಮ ಇರವನ್ನು ತಿಳಿಯುವುದಕ್ಕಾಗಿ ಬಂದವರಿರಬೇಕು ಅಂತ. ನಿನ್ನೆಯ ದಿನ ದಕ್ಷಿಣದಿಂದಲೇ ಗೋವುಗಳನ್ನೆಲ್ಲ ಸೆಳೆದುಕೊಂಡು ಹೋಗುವುದಕ್ಕೆ ಹೊರಟಂತಹ ಸಂದರ್ಭ ಇಲ್ಲಿ ಅರಸನಾದಂತಹ ವಿರಾಟನಂತವನು ಮುಂದಾದರೆ ಹಿಂದೆ ಹೋದಂತಹ ನಮ್ಮಣ್ಣ ತನ್ನು ಬಿಡಿಸಿ ಬಂದವ. ಅವನು ತಲುಪುವುದಕ್ಕೆ ಮೊದಲೇ ವರ್ತಮಾನ ಬಂದದ್ದು ಉತ್ತರದಿಂದಲೂ ಗ್ರಹಣವಾಗತೊಡಗಿದೆ. ಅಲ್ಲಿ ವಿಫಲವಾದರೆ ಇಲ್ಲಿ ಸಫಲತೆಯನ್ನು ಹೊಂದೋಣ ಎಂಬಂತ ಯೋಚನೆ. ಯಾವನೊಬ್ಬ ಗೋಪಾಲಕ ಬಂದು ದೂಡಿದ ಅಂತ ಆದ್ರೆ
ಅರಸನ ಮಗನಾದಂತಹ ಭೂಮಿಂಜೆ ಬಹಳ ಆಟೋಪವನ್ನು ಮಾಡತೊಡಗುತ್ತಾನೆ, ಹಾಗೆ ಹೀಗೆ ಎನ್ನುವ ಹಾಗೆ. ಮತ್ತೆ ಹೋಗುವುದಕ್ಕೆ ಸಾರಥಿ ಇಲ್ಲ ಎನ್ನುವ ಕಾರಣವನ್ನು ಮುಂದೊಡ್ಡಿಕೊಂಡು ಹುಡುಗ ಇದ್ದಾನೆ. ಒಳ್ಳೆ ಅಭ್ಯಾಸ ಮಾಡಿದ್ರೆ ಸಿದ್ಧವಾದನು. ಯಾಕೋ ಹೆಣ್ಮಕ್ಕಳ ಮಧ್ಯೆ ಬಹಳಷ್ಟು ಮಾತನಾಡ್ತಾನೆ. ಅವನನ್ನು ಮುಂದಿರಿಸಿಕೊಂಡು ಕಾರ್ಯವನ್ನು ಮಾಡಬೇಕು ಅಂತ ಆದ್ರೆ ಏನು ಅಂತ ಸೈರೇಂದ್ರಿಯಲ್ಲಿ ಕರೆದು ಹೇಳಿದ್ದು ನನಗೆ ನೇರ ಹೇಳಲಿಕ್ಕೆ ಆಗುವುದಿಲ್ಲ. ಹೋಗು ಉತ್ತರೆಯಲ್ಲಿ ಸಂದೇಶವನ್ನು ಕಳುಹಿಸು ಅಂತ ಸಂದೇಶವನ್ನು ಕಳುಹಿದ್ದಾಳೆ. ಆ ಹೋದಂತ ಆಕೆ ಮತ್ತೆ ಬಂದು ನನ್ನಲ್ಲಿ ಹೇಳಿದರಲ್ಲ, ವಿಷಯ ಎಲ್ಲ ಅರ್ಥವಾಗಿದೆ ಗುರುಗಳೇ, ನಮ್ಮ ಅಣ್ಣನಿಗೆ ಸಾರಥಿಯ ಕೊರತೆಯಾಗಿದೆ. ಆದ್ದರಿಂದ ನೀವೊಮ್ಮೆ ಬಂದು ಸಾರಥ್ಯವನ್ನು ನಿರ್ವಹಿಸುವ ಮೂಲಕವಾಗಿ ಗೆಲವನ್ನು ಒದಗಿಸಿಕೊಡಬೇಕು ಅಂತ ನನ್ನ ಶಿಷ್ಯೆ ಮಗಳಿಗೆ ಸಮಾನ ಹುಡುಗಿ ಹೇಳುವಾಗ ಅಕ್ಕರೆಯಿಂದ ಒಪ್ಪಿಕೊಂಡಿದ್ದೇನೆ. ಹೋಗಮ್ಮ ನೀನು ಮುಂದೆ, ಹಿಂದಿನಿಂದಲೇ ನಾನು ಬರ್ತೇನೆ ಎನ್ನುವ ಹಾಗೆ. ಅಷ್ಟ ಆಯಿತು ಅಂತಾದ್ರೆ ಇನ್ನು ತಡ ಮಾಡುವ ಹಾಗಿಲ್ಲ. ಒಮ್ಮೆ ಅವನು ಕರೆ ಕಳಿಸಿದಂತಹ ವಿಷಯವನ್ನು ಅರ್ಥ ಮಾಡಿ ಮಾತನಾಡಿಸ್ತೇನೆ. ಆ ಕಡೆ ಹೇಳಿದನಲ್ಲ, ನನಗೆ ಗೊತ್ತುಂಟು ಅವರು ಒಪ್ಪುದಿಲ್ಲ ಅಂತ. ಯಾರಿಗೆ? ಅವ ಆಗುದಿಲ್ಲ ಹೇಳಿದನಲ್ಲ. ಹಾಗೆ ಹೇಳಿದ್ನ ನಾನು. ಅಣ್ಣ ಅಲ್ಲಿ ನೋಡು. ನೀನು ಬಂದುದು ಒಳಿತೇ ಆಯಿತು. ಆ ಕುರುಪಾಲಕರೊಡನೆ ಕಲಹವೊಂದು ತಾನಾಗಿ ಬಂದೊದಗಿದೆ. ನಮ್ಮ ದೇನುಗಳನ್ನು ಹಿಡಿದಳೆದೊಯ್ಯುತ್ತಿರುವ ಅವರನ್ನು ತಡೆದು ಮಾರ್ಗ ಮಧ್ಯದಲ್ಲಿ ಅವರನ್ನು ನಿಯಂತ್ರಿಸಿ ನಮ್ಮ ತುರುಗಳನ್ನು ಮತ್ತೆ ಹಿಂತಿರುಗಿಸುವಂತಹ ಉದ್ದೇಶಕ್ಕಾಗಿ ನಾನು ಕಲಹಕ್ಕೆ ಹೊರಡುವವನಿದ್ದೇನೆ. ಹೇಗೆ ನಿನಗೆ ಧೈರ್ಯ ಉಂಟು ಅದನ್ನು ಸಾರಥ್ಯ ಮಾಡಲಿಕ್ಕೆ? ಆದ್ರೆ ಕಷ್ಟ ಸ್ವಲ್ಪ ಯುದ್ಧದ ಉತ್ಸಾಹ ನಿನಗುಂಟು, ಹಾಗೆ ಸಾರಥಿಯಾಗುತ್ತೀಯೋ ಅಂತ ಹೇಳಿದ್ರೆ ಆಗಬಹುದು. ನಿನ್ನೆ ಸಾರಥಿ ಸತ್ತೋದ, ಅಲ್ಲದಿದ್ರೆ ಈಗ ನಿನ್ನನ್ನು ಒತ್ತಾಯಿಸುವ ಪ್ರಶ್ನೆ ಇರಲಿಲ್ಲ. ಆ ಜಾಗಕ್ಕೊಂದು ಜನ ಆಗಬೇಕು ನಮಗೆ. ಜಾಗಕ್ಕಾದ್ರೂ ಕೂಡ ಒಂದು ಸ್ವಲ್ಪ ನನಗೆ ಮರೆತು ಹೋಗಿದೆ. ಹಿಂದೆ ಎಲ್ಲೋ ನಾನು ಸಾರಥ್ಯವನ್ನು ಮಾಡಿದ್ದುಂಟು ಅಂತ ಹೌದಾಗಿದ್ದರೂ ಕೂಡ ಈಗ ನಾನು ಅದನ್ನು ತೊಡಗಿಸಿಕೊಂಡದ್ದು ಭರತಾಹವದೊಳಗೆ, ಅಂದ್ರೆ ಭರತನಾಟ್ಯವನ್ನು ಕಲಿಸುವುದಕ್ಕೆ. ಅದರಲ್ಲಿ ಒಳ್ಳೆ ನೈಪುಣ್ಯ ನನಗುಂಟು. ಅದು ಎಂದೋ ಮಾಡಿದ ಸಾರಥ್ಯ ಒಂದು ಸ್ವಲ್ಪ ಮರವೇ ಆಗಿದೆ ನನಗೆ. ನೀನು ಕುದುರೆ ಬೆನ್ನಿಗೆ ತಾಳ ಹೊಡಿದ್ರೆ ನನ್ನ ಮರ್ಯಾದೆ ಆಗುದಿಲ್ಲ ಅಂತೆ. ಅಲ್ಲ ಆಗುವುದಿಲ್ಲ ಅಂತ ಹಾಗಲ್ಲ, ಅದರಲ್ಲಿ ಇನ್ನೊಂದು ಭಯ ಏನು ಗೊತ್ತು? ಏನೋ ನಾನು ಹೇಳುವುದನ್ನು ಕೇಳಿದ್ದೇನೆ. ಬರುವರು ಯಾರೋ ಭೀಷ್ಮರಂತೆ ದ್ರೋಣರಂತೆ ಅಂತ ಪಟುಭಟರ ಮುಂದೆ ಹೋಗುವಾಗ ಅದು ಹೇಗಾದಿ ತಪ್ಪು ಅಂತ ಒಂದು ಯೋಚಿಸುವುದು ನಾನು. ಒಂದು ದಿವಸ ಆದ್ರೂ ಮಾಡಿದ್ಯಲ್ಲ ಸಾರಥ್ಯ, ಒಂದು ದಿವಸ ಬೇಕಾದ ಅವಶ್ಯಕತೆ ಇಲ್ಲ. ನನಗೆ ಸಾರಥ್ಯ ಗೊತ್ತಿದ್ದವರ ಸಾರಥ್ಯವೇ ಆಗಬೇಕು ಅಂತ ಇಲ್ಲ. ನನಗೆ ಜಾಗಕ್ಕೊಂದು ಜನ ಇದ್ರೆ ಸಾಕು. ಜಾಗಕ್ಕೊಂದು ಜನ ಏನಿಲ್ಲ, ಶೂನ್ಯ ಅಂತ ಆಗಕೂಡದ ಕಾರಣಕ್ಕಾಗಿ ಮಾತ್ರ. ಅದಕ್ಕಾದ್ರೆ ಬಗೆಗಳು ಯಾರಾದರೇನು ಮುಳಿದು ಬಗೆಗಳ ಧ್ಯಾನ ಮಾಡುತ್ತಾರೆ. ವಿರೋಧಿಗಳು ಏನು ಮಾಡ್ಯಾರು ಮನೆ ಯಾರಿದ್ದಾರೆ ಅದರಲ್ಲಿ ವಿಕ್ರಮಿಗಳು. ಆ ನದಿ ಸುತ ಅವನಿಗೆ ಯೌವನವೇ ಇಲ್ಲ, ನಪುಂಸಕತನ ಬಂದಿದೆ. ದ್ರೋಣ ವೃದ್ಧ ಬ್ರಾಹ್ಮಣ, ಅಶ್ವತ್ಥಾಮ ಬೆಳೆಯದ ಹುಡುಗ, ಕರ್ಣ ಮೀನು ಹಿಡಿಯುವ ಜಾತಿಯವ, ದುಶ್ಯಾಸನ ಗಂಡಸುತನ ಇಲ್ಲದೆ ಇದ್ದವ, ಕೌರವ ಶಾಪಗ್ರಸ್ತನಾದವ. ಯಾರು ಅಲ್ಲ, ಹೆದರಬೇಡ. ನೀನು ಸೂತತ್ವವನ್ನು ಒಪ್ಪಿಕೊಳ್ಬೇಕು, ನನ್ನ ಮರ್ಯಾದೆ ಉಳಿಸಬೇಕು. ಹೌದಲ್ಲ? ಹಾಗಿದ್ರೆ ಬೇಕಾದ ಸಿದ್ಧತೆ ಮಾಡ್ತೇನೆ. ಬೇಕಾದ ನನ್ನ ಬಂಗಾರದ ರಥ ಉಂಟು ಉದ್ಯಾನದಲ್ಲಿ ಹೊದಿಕೆಯ ರಥ. ಹೌದು, ಮುತ್ತಿನ ಜಾಲರಿಯಲ್ಲಿ ಚಂದ ನಿನಗಾಗಿ ಸಿದ್ಧಪಡಿಸಿ. ಉದ್ಯಾನದಲ್ಲಿ ಮಾತ್ರ ತಿರುಗುವುದು ಅದರಲ್ಲಿ. ಈಗ ಅದಕ್ಕಿಂತ ಆಚೆ ಹೋಗಲಿಲ್ಲ, ಮತ್ತೆ ಆಚೆ ಅದರಲ್ಲಿ ಹೋಗುವ. ಸಿದ್ಧ ಮಾಡು. ಆಯ್ತಾ? ಇಲ್ಲ ಎಲ್ಲಿದ್ದೆ ಅವ ಎಲ್ಲಿ
ಒಳ್ಳೆ ಬಿಲ್ಲುವನ್ನು ಹಿಡ್ಕೊಂಡಿದ್ದಿ. ನೀನು ಹೇಳಿದ ರಥಕ್ಕೆ ಅದನ್ನು ಸಿದ್ಧ ಮಾಡಿದ್ದೆ. ನಮ್ಮ ಸರಿ ನೋಡು ನೀನು. ಯಾಕೆ ನನ್ನದು ಯುದ್ಧ ಇಲ್ಲ. ಯಾಕೆ ನಿನ್ನನ್ನು ಮರ್ಯಾದೆ ತೆಗೆಯುತ್ತಿ. ಏನು ಮರ್ಯಾದೆ? ಎದ್ದು ನಡೀಲಿಕ್ಕೆ ಕೂಡದೆ ಇದ್ದ ಕುದುರೆಗಳನ್ನೆಲ್ಲ ಹೊಡಿದ್ರೆ ನಾನು ಆಗುದಿಲ್ಲ. ಮತ್ತೆ ಎಂತದನ್ನು ಕಟ್ಟಬೇಕಪ್ಪ? ಅದಕ್ಕೆ ಕಾಲೇ ನೋವು. ಒಂದು ಕೈ ಕಾಲು ಈಗ ಮಾಡಿಟ್ಕೊಂಡಿದ್ದೆ. ಮತ್ತೆ ಎಂತದನ್ನು ಕಟ್ಟಬೇಕು? ಒಳ್ಳೆ ದಪ್ಪ ದಪ್ಪದಲ್ಲಿ ಇಲ್ವಾ? ಈಗ ದಪ್ಪ ದಪ್ಪದ ಕೊಬ್ಬಿದ ಕುದುರೆ ಒಳ್ಳೆ ಓಟಕ್ಕಾದೀತು ಅಂತ ಲೆಕ್ಕ. ಓಟಕ್ಕಾಗಲಿಕ್ಕೆಲ್ಲ ಅದು ತಿನ್ನಲಿಕ್ಕೆ ಮಾತ್ರ ಆದೀತು. ಮತ್ತೆ ಇದು ಈ ರೀತಿಯಾಗಿ ಈ ಮೊಣಕಾಲಿಗೆ ಮೊಣಕಾಲು ತಾಗುವ ಕುದುರೆಗಳುಂಟಲ್ಲ, ಅದು ಹುಣ್ಣಲ್ಲು. ಅದು ವಿಶೇಷತೆ ಉಳ್ಳ ಕುದುರೆಯ ಮೇಲಿರುವ ಲಕ್ಷಣ ಸುಳಿಗಳದು. ಸುಳಿಯ ಒಂದು 8 ಸುಳಿ ಎಲ್ಲ ಉಂಟು ಅದಕ್ಕೆ. ನನಗೆ ಗೊತ್ತಿಲ್ಲದಲ್ಲ, ನಿನಗೆ ಎಷ್ಟು ಗೊತ್ತುಂಟು ಅಂತ. ಹೌದಪ್ಪ, ನೀನು ಅಷ್ಟು ನಾನು ಶಾಲಿಹೋತ್ರ ಮುನಿಯಿಂದ ನಂತರ ನಾನೇ ಅಂದ್ರೆ ಅಶ್ವಹೃದಯವನ್ನೆಲ್ಲ ಬಲ್ಲ. ನನಗೆ ಗೊತ್ತಿಲ್ಲ ಕುದುರೆಗಳಲ್ಲಿ ಸುಳಿ ಎಷ್ಟು ಅಂತ. ಎಷ್ಟು ಸುಳಿ ಬೇಕು ಕುದುರೆಗಳ ಮೇಯಲ್ಲಿ? ಕುದುರೆಯಲ್ಲಿ ಒಂದು 8 ಬೇಕು. ನನಗೆ ಗೊತ್ತುಂಟು. ಕೇಳಿದ್ಯಾಕೆ? ನನಗೆ ಗೊತ್ತುಂಟ ಇಲ್ವಾ? ನಾನು ಕಲಿತ ನನ್ನ ಸೂತತ್ವವನ್ನು ಮಾಡುವವರಿಗೆ ಅಷ್ಟಾದ್ರೂ ಗೊತ್ತಬೇಕು. ಯುದ್ಧಕ್ಕೆ ಬೇಕಾದಂತಹ ಹೊರಡುದೆಯಾ ಈಗ? ಮತ್ತೆ ನನಗೆ ಹೀಗೆ ಸಾಕಾಗುದಿಲ್ಲ, ಸಾರಥಿ ಸಾಕ್ಷಿಗೆ ಬೇಕಾದ ಹಾಗೀಗ ಕವಚ ಬೇಕು. ಅಲ್ಲದಿದ್ರೆ ಹೇಳಿಯರು ಮತ್ಸ್ಯ ದೇಶದಲ್ಲಿ ಏನಾಯ್ತು? ಅವನಿಗೆ ನೀವು ಹೇಳಿ ಕೊಟ್ಟದೇನು? ನೀವು ನೋಡಿ ಅವನ ಸ್ಥಿತಿಯನ್ನು ನೋಡಿ. ನಾನು ಯುದ್ಧಕ್ಕೆ ಹೋಗುವುದಿಲ್ಲ. ಯಾಕೆ? ನನ್ನ ಮರ್ಯಾದೆ ಕಳೆದಿಯಲ್ಲ ನೀನು. ಎಲ್ಲಿ ಮರ್ಯಾದೆ? ಎಲ್ಲಿಗೆ ಹಾಕಬೇಕು, ಹೇಗೆ ಧರಿಸಬೇಕು ಅನ್ನುವುದೇ ಅರಿವಿಲ್ಲದೆ ಇದ್ದವ. ಈಗ ನಾವು ಹಾಕಿದ್ದು ಸರಿ ಇಲ್ಲ. ಏನು ಮಾಡುವ ಕರ್ಮ ನಮ್ಗೆ ಹೊರಟು ನಿಂತಾಗಿದೆ. ಹೇಗಾದ್ರೂ ಸುಧಾರಿಸಿ ಕೈ ಎತ್ತು. ಆಗಲ್ಲ, ಇದರ ತೂತಿನೊಳಗೆ ಹಾಕು. ನಪುಂಸಕನಿಗೆ ಅದೆಲ್ಲ ಎಲ್ಲಿ ಗೊತ್ತಾಗ್ತದೆ? ಅಷ್ಟೇ ಅಪ್ಪ, ಅದೆಲ್ಲ ಗಂಡು ಮಕ್ಕಳಿಗೆ ಅಲ್ವಾ? ಹೇಗೆ ಸರಿ ಆಯ್ತಾ? ಈಗ ಅದ್ರ ಸಮಾಧಾನ ಆಯ್ತು. ಇದು ನಿನ್ನ ಮೇಲೆ ಗೌರವದಿಂದಲ್ಲ, ನನ್ನ ಮರ್ಯಾದೆ ಪ್ರಶ್ನೆ. ನಿಮ್ಮ ಗೌರವವೇ ಬೇಕಾದಲ್ಲ. ಆಯ್ತಾ? ನೀವೇನಮ್ಮ ಗುರುಗಳೇ, ಏನಾಗಬೇಕು? ನನ್ನ ಜೊತೆ ಯುದ್ಧಕ್ಕೆ ಹೋಗುದು ನೀವು. ಗುರುಗಳೇ, ಏನಮ್ಮ ಅಣ್ಣನ ಜೊತೆ ಯುದ್ಧಕ್ಕೆ ಹೋಗುದು ನೀವು. ಹೌದಪ್ಪ, ಯುದ್ಧ ಮಾಡುವ ನಾವು. ಯಾರಲ್ಲಿ ಯುದ್ಧ? ಅದು ಹಸ್ತಿನಾವತಿಯಿಂದ ಬಂದವರಂತೆ, ದೊಡ್ಡವರು, ದೊಡ್ಡ ಮನೆಯವರು, ಶ್ರೀಮಂತರು. ಗುರುಗಳೇ, ಏನೇ ಅವರಲ್ಲೆಲ್ಲ ತುಂಬಾ ಆಭರಣಗಳೆಲ್ಲ ಉಂಟಂತೆ. ದೊಡ್ಡ ದೊಡ್ಡ ಕಿರೀಟ ಎಲ್ಲ ಕಟ್ಟಿಕೊಡ್ತಾರೆ, ತೋಳ ಬಂದಿ ಎಲ್ಲ ಕಟ್ಟಿಕೊಡ್ತಾರೆ. ಹೌದಾ? ಗುರುಗಳೇ, ಒಂದು ವಿಷಯ. ಏನೇ? ಯುದ್ಧಕ್ಕೆ ಹೋದ ಮೇಲೆ ಅವರನ್ನು ಯುದ್ಧದಲ್ಲಿ ಸೋಲಿಸ್ತಾನೆ, ಎಲ್ಲ ಮಲಗಿಸ್ತೇನೆ. ಅದು ಬೇಕಾದು ಎಲ್ಲ ಅಡ್ಡ ಮಲಗಿಸ್ತಾನವ. ಆದ್ರೆ ನಾನು ಅಲ್ಲಿಗೆ ಬರುವುದಿಲ್ಲ. ನೀನು ಬರುವುದಕ್ಕಾಗುದಿಲ್ಲ. ನನಗೆ ನೋಡ್ಬೇಕಲ್ಲ ಏನನ್ನು? ಅಣ್ಣ ಅವರನ್ನು ಸೋಲಿಸಿದ್ದಾನೆ ಎಂಬುದಾಗಿ. ಅದಕ್ಕೇನಾಗಬೇಕೀಗ? ಸಾಕ್ಷಿ ತರಬೇಕು. ಏನು ಬೇಕೆ? ಆಭರಣ ಎಲ್ಲ ತರಬೇಕು. ಅವರ ಮೈ ಮೇಲಿರುವಂತ ಆಭರಣವನ್ನು ಇಲ್ಲಿಗೆ ತರಬೇಕು. ಅಣ್ಣ ಎಂತದ್ದು ಸ್ಮರಣಾರ್ಥವ? ಗೆಲುವಿನ ಕುರು ಹಾಗೆ ತರುವುದು. ಹಾಗೆ ಉತ್ತರ ಕುಮಾರನ ಗೆಲುವಿನ ಸ್ಮರಣಾರ್ಥ. ಗೆದ್ದಿದ್ದಾರೆ ಎನ್ನುವುದಕ್ಕೆ ಸ್ಮರಿಸುವುದಕ್ಕೆ. ಆಯ್ತಮ್ಮ, ನೀನು ಹೋಗಿ ಒಳಗಿದ್ದಕ್ಕೋ ನಿನ್ನ ಸಂತೋಷಕ್ಕಾಗಿ ಎಲ್ಲ ತರ್ತೇವೆ. ಯುದ್ಧಕ್ಕೆ ಹೋಗಿ ಬರ್ತೇನೆ. ನಾನಿದ್ದೇನೆ ಇಲ್ಲಿ. ನನ್ನ ಪರಿಚಯ ಇಲ್ವಾ? ನೀನು ನಮಸ್ಕಾರ ಮಾಡು, ನಿನಗೆ ಆಶೀರ್ವಾದ ಮಾತ್ರ. ಒಳ್ಳೆದಾಗಲಿ. ಏನು ಜಯಿಸಿ ಬರಬೇಕು, ಕಾಯ್ತಾ ಇರ್ತೇನೆ. ಅದನ್ನು ಹೇಳಲಿಕ್ಕಿಲ್ಲ. ನಾನು ಹೋದ್ರೆ ಮುಗಿಯುತ್ತೆ.
ಹೋಗಬೇಕಾದ್ದು. ಹೌದಾ? ನೀನು ಸಮುದ್ರದ ಬದಿಗೆ ಯಾಕೆ ಕರ್ಕೊಂಡು ಬಂದೆ? ಎಲ್ಲಿ ಸಮುದ್ರ? ಅಲ್ಲಿ ಎದುರು ಸಮುದ್ರ ಕಾಣ್ತಾ ಇದೆ. ಸಮುದ್ರ ಒಂದರ ಹಿಂದೆ ಒಂದು ಮೇಲದಪ್ಪಿ ಆಕಾಶ ಕಪ್ಪಳಿಸುವ ತೆರೆಗಳು. ಅದು ತೆರೆಗಳಲ್ಲ, ಮತ್ತೆ ಅದು ಹಸ್ತ್ಯಶ್ವರ ಪದಾತಿಗಳೆಂಬ ಚತುರಂಗ ಸೇನೆಯು ಮೇಲೆ ಮೀರಿ ಬರುತ್ತಿರುವುದು ಸಾಗರದ ಅಲೆಗಳ ಹಾಗೆ. ಇಲ್ಲ, ನೀನು ಹಿಮಾಲಯ ಪರ್ವತದ ಬಳಿಗೆ ನಮ್ಮ ರಥವನ್ನು ಹೊಡೆಯುತ್ತಾ. ಹೇಗೆ ಹೇಳ್ತೀನಿ ನೀನು? ಬೆಳ್ಳಗೆ 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 ಅಲ್ಲಿ ಬೆಳ್ಳಗಿನ ಗಡ್ಡೆ ಉಳ್ಳಂತ ಮಂದಿಗಳಿದ್ರೆ ಭೀಷ್ಮರೇ ಮೊದಲಾದವರವರ ಗಡ್ಡೆ ಅದು ಕಾಣುವುದು ನಿನಗೆ. ಹೌದಾ? ಹೌದಾ? ಮಿಂಚು ಕಣ್ಣು ಕೋರೈಸುವ ಮಿಂಚು ಕಾಣ್ತದೆ. ಅದೆಲ್ಲ ಝಳಪಿಸುವ ಆಯುಧಗಳದು. ಕಣ 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 ಪೂರಸಿ ಹರಿತ ಆಯುಧಗಳದು. ಕನ್ನಡ ಇದು ಯುದ್ಧ ಅಂದ್ರೆ ಹೀಗೆಲ್ಲ ಉಂಟು. ಹೌದು. ಅವರಲ್ಲಿ ಹೋದ್ರೆ ಸುಮ್ಮನೆ ಕೂತ್ಕೊಳ್ತಾರ? ಯುದ್ಧವೇ ಆಗ್ತದೆ. ಯುದ್ಧ ಆದ್ರೆ ಅವರು ದಾಕ್ಷಿಣ್ಯ ಇಲ್ಲದೆ ಹೊಡೆಯುವುದಿಲ್ಲ. ಯುದ್ಧದಲ್ಲಿ ದಾಕ್ಷಿಣ್ಯಲ್ಲಿ ಉಂಟು. ಮತ್ತೆ ಅಲ್ಲ, ಹೊಡಿದ್ರೆ ನನಗೆ ತಾಗುದಿಲ್ವಾ? ಹೊಡೆದ್ರೆ ಅವರಿಗೆ ಹೊಡಿಬೇಕು, ತಾಗುದೇನು? ಅಲ್ಲ, ನನಗೆ ಸೈನಿಕರಲ್ಲಿ ಹೀಗಿದ್ದಾರೆ ಅಂತ ಗೊತ್ತೇ ಇಲ್ಲ. ಹೌದಾ? ನಾನು ಚಿತ್ರದ ಸೈನಿಕರನ್ನು ನೋಡಿದ್ದೇನೆ. ಇದು ಸರಿಯಾದ ಚಿತ್ರದಿಂದ ಅಲುಗಾಡುವ ಕ್ರಮ ಇಲ್ಲ, ಹಾಗೆ ಇರ್ತಾರೆ. ಇದು ರಾಜ್ಯಕ್ಕೆ ಹೋಗ್ತಾರಲ್ಲ. ಹೌದಪ್ಪ. ಕಣ್ಣು ಹೊರಡಿಸ್ತಾರೆ, ಈಚೆ ಮೇಲೆ ಕೈಯಾಡಿಸ್ತಾರೆ, ಹುಂಕಾರ ಮಾಡ್ತಾ ಇದ್ದಾರೆ. ನಿನಗೆ ಒಳ್ಳೆ ಸಮಯ ಇದು ಯುದ್ಧಕ್ಕೆ. ಕನ್ನಳೆ ರಥ ತಿರುಗಿಸುವ. ಯಾಕೆ? ನಾವು ಮನೆಗೆ ಹೋಗುವ. ಯುದ್ಧಕಾರಿ ಯಾವತ್ತಾದ್ರೂ ಕ್ಷತ್ರಿಯನು ಅಂಜಗೂಡದು. ಯುದ್ಧಕ್ಕೆ ಹೆದರಿದವ ಕ್ಷತ್ರಿಯ ಅಲ್ಲ ಅಂತ ಅರ್ಥ. ಈಗ ನೀನು ಆ ವನಿತೆಯರ ಮುಂದೆ ಉಬ್ಬಿ ಮಾತನಾಡಿದ್ದೆಷ್ಟು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಎನ್ನುವ ಹಾಗೆ. ಆದ್ದರಿಂದ ರಥವನ್ನು ನೀನು ಹಿಂದುಳಿಸುವಂತ ಯೋಚನೆ ಅಲ್ಲ, ರಥವನ್ನು ಮುಂದೆ ಹಾರಿಸಿದೆ. ರಥವನ್ನು 10 ಹೆಜ್ಜೆ ಮುಂದೆ ಸರಿಸಿದ್ರೆ ಹುಡುಗ ಇದ್ದವನು ಅಂತ ನೋಡಿದ್ರೆ ರಥದಿಂದ ದುಮ್ಮಿಕ್ಕಿ ಪುರತ್ತ ಮುಖ ತೋರಿಸಿ ಯುದ್ಧಕ್ಕೆ ಬೆನ್ನು ತೋರಿಸಿ ಓಡುವುದಕ್ಕೆ ಹೊರಟಿದ್ಯಾ? ನರಗುರ್ರಿ ನೀರು ತಮ್ಮಯ್ಯ. ಎಂತ ತಮ್ಮಯ್ಯ? ಯಾಕೋ ಬೇಡ ತಮ್ಮಯ್ಯ, ಹೇಳಿದ ಹಾಗೆ ಕೇಳಿದ ಸರಿ. ಬಿಕೋ ಎಂತದ್ದು? ನಾನು ಗಂಡಲ್ಲ, ನಾನು ಕ್ಷತ್ರಿಯ ಅಲ್ಲ. ನೀನು ನಾನು ನಪುಂಸಕ. ಬೇಕಿದಿರಲಿ, ನೀನೇ ಗಂಡು, ನೀನು ನನ್ನ ಅಪ್ಪ. ನಾನು ಗಂಡು, ನಿನ್ನನ್ನು ನನ್ನ ಅಪ್ಪ ಅಂತ ಒಪ್ಪಿಕೊಡ್ತೇನೆ. ಈಗ ನಿನ್ನಂತ ಮಗ ಯಾಕೆ ನನಗೆ ನೋಡ? ಅಲ್ಲ, ಯಾಕೆಂದ್ರೆ ನಿನ್ನ ಅಪ್ಪ ಅಂತ ಹೇಳಿದ್ರೆ ನನ್ನ ಅಮ್ಮನಿಗೆ ಕೊರತೆ ಆಗುದಿಲ್ಲ, ಅದಕ್ಕೆ ಧೈರ್ಯದಲ್ಲಿ ಹೇಳಿದೆ. ಹೌದಪ್ಪ, ಅದೆಲ್ಲ ಯೋಚನೆ ಉಂಟು ನನಗೆ. ನೀನೇ ನನ್ನಪ್ಪ, ನನ್ನನ್ನು ಬದುಕಲಿಕ್ಕೆ ಬಿಡು. ನಿನಗೆ ನೀನು ಬಂದು ತಿಂಗಳೆಷ್ಟಾಯ್ತು? ಒಂದು ತಿಂಗಳು 10 ಬರೀತು. ಬಿಡಣ್ಣೆ, ನಿನಗೆ ಬೇಕಾದಷ್ಟು ಉಣ್ಲಿಕ್ಕೆಲ್ಲ ಕೊಟ್ಟಿದ್ದೇವೆ, ಊಟ ಮಾಡಿದ್ದೆ. ನೀನು ಕೇಳಿದ್ದಕ್ಕೆ ಯಾವುದಕ್ಕೂ ಕೊರತೆ ಮಾಡ್ಲಿ. ಅನ್ನ ಕೊಟ್ಟವ ಅಂತ ಆದ್ರೂ ನೆನಪು ಬೇಡುವ. ನನ್ನ ಪ್ರಾಣ ಉಳಿಸು. ಏ ಹುಡುಗ, ನಾನು ಆದರೂ ಯುದ್ಧ ಮಾಡಬೇಕೆಂಬ ಉತ್ಸಾಹದಲ್ಲಿರುವಾಗ ನೀನೇ ಗಂಡು ಮಗನಾಗಿ ನೀನು ಯುದ್ಧ ಮಾಡುವುದಿಲ್ಲ ಅಂತ ಹೇಳುವುದು ನನ್ನಿಂದ ಆಗುದಿಲ್ಲ. ನಿನಗೆ ಗೊತ್ತಿಲ್ಲ ಮಗು. ಯುದ್ಧ ಅಂತ ಹೇಳಿದ್ರೆ ಕ್ಷತ್ರಿಯರಿಗೆ ಏನು ಗೊತ್ತಾ? ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ,
ಅಡಿಗಡಿಗೆ ಅಶ್ವಮೇಧದ ಫಲವದಾಗ್ತದೆ ಅಂತ. ಅದು ಯುದ್ಧದಲ್ಲಿ ಸತ್ತರೆ ಸುರನಾರಿಯರ ಸಂಘ ಅದೆಲ್ಲ ಸರಿಯಾಗಿದ್ದ. ಅದೆಲ್ಲ ನಾವೇ ಮಾಡಿದ ವಾಕ್ಯಗಳೆಲ್ಲ. ಅದನ್ನೆಲ್ಲ ಹೇಳಿ ನೀನು ನನ್ನನ್ನು ಹುರಿದುಂಬಿಸುವುದು ಬೇಡ. ಈ ದೇಶಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ಸೈನಿಕರನ್ನು ಸಿದ್ಧ ಮಾಡ್ಲಿಕ್ಕೆ ನಾವು ಬರೆದು ಹಾಕಿದ್ದದೆಲ್ಲ. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ. ಇದನ್ನು ಕೇಳಿ ಮೈಯಲ್ಲಿ ಆವೇಶ ಬಂದು ಅವ ಸಾಯ್ತಾನೆ. ಗೆದ್ರೆ ನಮಗೆ ಸಾಮ್ರಾಜ್ಯ ಅಲ್ಲದಿರುವ. ಅಯ್ಯೋ ಮಗು, ಹಾಗೆ ಬೇಡ. ಒಂದು ವೇಳೆ ಸತ್ತರೆ ಏನು? ಸುರನಾರಿಯರ ಸಂಘ ಗೆದ್ರೆ ಭೂಮಿಯ ಅಧಿಪತಿತ್ವ, ಸತ್ರೆ ಸುರನಾರಿಯರ ಸಂಘ ಸಿಗುವುದಿಲ್ಲ, ಕೀರ್ತಿ ಬರುವುದಿಲ್ಲ. ಏನೋ ಸತ್ರೆ ಸುರನಾರಿಯರ ಸಂಘ ಇದ್ದಾರೆ ಹಳಂದಗಾತಿಯರು, ಅವರ ತೋಳ ತೆಕ್ಕೆಯಲ್ಲಿರುವುದಕ್ಕಾಗ್ತದೆ. ಅಲ್ಲ, ನುಡಿದವರು ಯಾರು ಇಲ್ಲ, ಸುಮ್ಮನೆ ಹೇಳುದು ಮಾತ್ರ. ಹೌದಪ್ಪ. ನನಗೆ ಅಷ್ಟು ದೊಡ್ಡ ಆಸೆ ಎಲ್ಲ ಏನೂ ಇಲ್ಲ. ನನಗೆ ಸಾಯುವುದು ಬೇಡ, ಸ್ವರ್ಗದ ಕಾಮಿನಿಯರು ಬೇಡ, ನನಗೆ ನನ್ನ ಅರಮನೆಯ ನಾರಿಯರೇ ಸಾಕು. ನನಗೆ ಭಯವಾಗಿದೆ ಅಂತ ನಿನ್ನ ನುಡಿಯಿಂದ ನನಗೆ ಚೆನ್ನಾಗಿ ಅರ್ಥವಾಗಿದೆ. ನನಗೆ ನನ್ನ ಅಂತಃಪುರದ ಒಬ್ಬೊಬ್ಬ ಹೆಣ್ಣಿನ ಮುಖವೂ ಕಣ್ಣಿಗೆ ಕಾಣಿಸ್ತದೆ. ಹೌದಾ? ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ನಿನಗೆ ಹೆಣ್ಮಕ್ಕಳ ಮಧ್ಯದಲ್ಲಿದ್ದು ಅದೇ ಸೊಗಸು ಸೊಬಗು ಅಂತ ಅನ್ನಿಸಿದೆ. ಸರಿಯಾಗಿ ಗಂಡು ಮಕ್ಕಳ ಮಧ್ಯದಲ್ಲೇ ನೀನು ವ್ಯವಹರಣೆಯನ್ನು ಮಾಡುತ್ತಿದ್ದರೆ ಹೀಗಾಗುತ್ತಿರಲಿಲ್ಲ. ಅಷ್ಟಕ್ಕೂ ನಿನಗೆ ಯುದ್ಧ ಭಯವಾಗ್ತದೆ. ನನ್ನನ್ನು ಗಂಡು ಅಂತ ಊರಿನವರು ಒಪ್ಪುದು ಬೇಡ, ನನ್ನ ಅಂತಃಪುರದ ಸ್ತ್ರೀಯರು ಒಪ್ಪಿದ್ರೆ ಸಾಕು. ಆಗಿತ್ತು. ಈಗ ಅವರಾದ್ರೂ ಗಂಡು ಅಂತ ಒಪ್ಪಬೇಕು ಅಂತಾದ್ರೆ ಈಗ ಗಂಡುಗಾರಿಕೆಯರು ಬಂದಾಗ ನೀನು ಎದುರಿಸುವುದಕ್ಕಾದ್ರೂ ಹೋಗಬೇಕಾಗ್ತದೆ. ನಾನು ಯುದ್ಧ ಮಾಡುದಿಲ್ಲ, ನನಗೆ ಜೀವ ಭಾರ ಆಗಲಿಲ್ಲ. ನೀನು ಯುದ್ಧ ಮಾಡಬೇಡ, ನೀನು ಯುದ್ಧ ಮಾಡಬೇಡ. ಬೇಡವಾ? ಬೇಡ ಅಂದ್ರೆ ಬೇಗ ಮನೆಗೆ ಹೊರಡ್ತಾನವ. ಅಲ್ಲ, ಯುದ್ಧ ಬೇಡ ಅಂತ ಮತ್ತೆ ಇಲ್ಲಿ ಅಂತ ಕೆಲಸ ಹಾಗೆಂತ ಹೋಗುವ ಹಾಗಿಲ್ಲ. ಮತ್ತೆ ಇಲ್ಲಿರ್ಬೇಕು. ಇಲ್ಲಿ ಯುದ್ಧ ಮಾಡುದು ಯಾರು? ನಾನು ಯುದ್ಧ ಮಾಡ್ತೇನೆ. ನಾನು ನನಗೀಗ ಅರ್ಥ ಆಯ್ತು. 1 ವರ್ಷಕ್ಕೆ ನಿಲ್ತೇನೆ ಅಂತ ಇಲ್ಲಿ ಕೇಳಿದ್ದು, ಈಗ ತಿಂಗಳ 12 ಹತ್ತಿರ ಆಗ್ತಾ ಬಂತು. ನಾಳೆ ಇನ್ನು ನಿಮಗೆ ಕೆಲಸ ಎಲ್ಲ ಹೋಗು ಅಂತ ಹೇಳಿದ್ರೆ ನಿನಗೆ ಹೋಗ್ಲಿಕ್ಕೆ ಮನೆ ಇಲ್ಲ, ನಿನಗೆ ಜೀವಭಾರ ಆಗಿದೆ. ಎಲ್ಲಿಯಾದ್ರೂ ಒಂದು ಕಡೆಗೆ ಸಾಯ್ಬೇಕು. ಆತ್ಮಹತ್ಯೆ ಮಾಡುವುದಕ್ಕಿಂತ ಅವರನ್ನು ಮುಂದೆ ಸಾಯುವುದು ಒಳ್ಳೆದು ಅಂತ ಆಲೋಚನೆ ಮಾಡಿದ್ವಿ. ಆಗಲಿ ನಿನಗೆ ಸ್ವರ್ಗಲೋಕದಲ್ಲಿ ಉನ್ನತವಾದ ಸ್ಥಾನ ಸಿಗಲಿ ಅಂತ ನಿನಗೆ ಪರಮ ಶ್ರದ್ಧಾಂಜಲಿಯನ್ನು, ನಿನ್ನ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ 12 ತಿಂಗಳು ಅಂದ್ರೆ ವರ್ಷಾವಧಿ ಮುಗಿಯುತ್ತಾ ಬಂತು. ಒಂದು ವೇಳೆ ಸತ್ತರೆ ಎನ್ನುವ ಅನುಮಾನದಿಂದ ಶ್ರದ್ಧಾಂಜಲಿ. ನಿನ್ನ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅಲ್ಲ, ನಾನು ಸತ್ತರೆ ಸತ್ತೇನು, ಬದುಕಿದ್ರೆ ಬದುಕೇನು. ಹಾಗೆಂತ ನೀನು ಒಳಗೆ ಹೊರಟದು ಯಾಕೆ? ನನಗೆ ಎಂತ ಕೆಲಸ ಮಾಡಿ? ನೀನು ಹೋಗಕೂಡದು. ನಾನು ರಚಿಕನಾಗಿ ಯುದ್ಧ ಮಾಡುವ ಕಡೆಗೆ ಸಾರಥಿಗೆ ಮಾಡುದು ಯಾರು? ಯಾರು? ನೀನು ಸಾರಥಿಗೆಯನ್ನು. ಸಾರಥ್ಯದ ಕೆಲಸ ನಾನು ಮಾಡುವುದೇ ಇಲ್ಲ. ಯಾಕೆ? ಸಾರಥಿಯಲ್ಲಿ ಕೂತುಕೊಳ್ಬೇಕು. ಸಾರಥ್ಯ ರಚಿಕನ ಮುಂಭಾಗದಲ್ಲಿ. ನನಗೆ ಗೊತ್ತಾಯ್ತು ನಿನ್ನ ಗುಟ್ಟು. ಮೊದಲು ಬಾಣ ನನಗೆ ತಾಗಲಿಂದ ನಿನ್ನ ಆಲೋಚನೆ. ನಾಳೆ ಬೇಕಿದ್ರೆ ಹಿಂದೆ ಕೂತು ಸಾರಥ್ಯ ಮಾಡಿ, ಮುಂದೆ ಕೂತು ನನ್ನಿಂದ. ನಿನಗೆ ಅಶ್ವಹೃದಯ ಗೊತ್ತುಂಟು ಅಂತ ಹೇಳಿದ್ದಲ್ಲ, ಎಲ್ಲಿಯಾದ್ರೂ ಅಶ್ವಹೃದಯ ಎಲ್ಲ ಗೊತ್ತಿದ್ದವನು ಕುದುರೆ ಹಿಂಭಾಗದ ಎಲ್ಲದಲ್ಲ, ರಚಿಕನ ಹಿಂದೆ ಇಲ್ಲ. ನನ್ನಿಂದ ಸಾರಥ್ಯ ಆಗ್ಲಿಕ್ಕಿಲ್ಲ. ನಿನಗೆ ಸಾಯ್ಬೇಕು ಅಂತ ಆಸೆ ಇದ್ರೆ ನೀನು ಇಲ್ಲಿ ಬಾ, ಇಲ್ಲಿ ಬಾ. ಈಗ ನಿನಗೊಂದು ಕತೆ ಹೇಳ್ತೇನೆ. ಆಗ ಹೇಳಿದಿಲ್ಲ ನೆಪಕ್ಕೊಬ್ಬ ಸಾಕು ಅಂತ. ನೀನು ಅಲ್ಲಿ ಕುದುರೆ ಹಿಂಭಾಗದಲ್ಲಿ, ನನ್ನ ಮುಂಭಾಗದಲ್ಲಿ, ಸಾರಥಿಕೆಯ ಸ್ಥಾನದಲ್ಲಿ ಒಮ್ಮೆ ಕುಳಿತರೆ ಸಾಕು. ನೀನು ನನ್ನನ್ನು ಒಪ್ಪಿಸಲಿಕ್ಕೆ ಯತ್ನ ಮಾಡುವುದು ಬೇಡ. ನಾನು ಇಲ್ಲೇ ಕೂತುಕೊಳ್ತೇನೆ. ನಾನು ಸಾರಥ್ಯಲ್ಲಿ ಬೇಕಿದ್ರೆ ನೀನು ಯುದ್ಧ ಮಾಡಿ ಬಂದ್ರೆ ಒಟ್ಟಿಗೆ ಹೋಗು. ಹೇಳಮೇಲೆ ಕತ್ತಿ ನೀನು ಸಾರಥಿಗೆ ನೀನು ಎಲ್ಲಾದರೂ ಸಾರಥಿಕೆಯನ್ನು ಮಾಡದೆ ಹೋದ್ರೆ ಅವರು ಕೊಲ್ಲುವುದಲ್ಲ, ಇಲ್ಲಿ ನಾಳೆ ಎಂತ ಕೃತಜ್ಞ ಗತಿ ಇಲ್ಲ ಅಂತ ಬಂದವರಿಗೆ ಇನ್ನು ಮುಂದೆ ಯಾರು ಆಶ್ರಯ ಕೊಡಬೇಡಿ, ಅನ್ನ ಕೊಡಬೇಡಿ. ಯಾಕೋ? ಅವರಿಗೆ ಯಾವ ದಾಕ್ಷಿಣ್ಯವೂ ಇಲ್ಲ. ನನ್ನನ್ನೇ ಕೊಲ್ಲಿಕ್ಕೆ ಮಾರಿ ಮುಂದಾಗಿ ಕೊಂಡೋಗ್ತಾ ಇದ್ದಾನೆ. ನೀನು ಬಾರದಿದ್ರೆ ಕೊಲ್ತೇನೆ ಅಂತ ಹೇಳಿದ್ದು. ನಾನು ಬಾರದಿದ್ರೆ ಕೊಲ್ತೇನೆ. ಸಾರಥಿ ಆಗ್ಬೇಕು. ನಾನು ಸಾರಥ್ಯಕ್ಕೆ ಬಾರದಿದ್ರೆ ಈಗ ಇಲ್ಲಿ ಕೊಲ್ತೇನೆ ನಾನೀಗ. ಅವರು ಕೊಲ್ಲುದು ಬಿಡು. ಸಾರಥ್ಯ ಮಾಡ್ತೇನೆ. ಯಾಕೆ ಗೊತ್ತಾ? ಯಾಕೆ ಹೇಳು? ಬದುಕುತ್ತೇನೆ ಅಂತ ಭರವಸೆಯಿಂದಲ್ಲ, ಅಷ್ಟೊತ್ತಾದ್ರೂ ಬದುಕುತ್ತೇನಲ್ಲ ಅಂತ. ಸಾರಥ್ಯ ಮಾಡಿದ್ರೆ ನೀನು ಇಲ್ಲಿಯೇ ಕೊಲ್ಲುತ್ತೆ. ಸಾರಥ್ಯ ಮಾಡಿದ್ರೆ ಅಲ್ಲಿಗೆ ಹೋಗುವಷ್ಟಾದ್ರೂ ಬದುಕುತ್ತೇನೆ. 10 ಹೊತ್ತಾದ್ರೂ ಬದುಕು ಯೋಚನೆ ಆಯ್ತಾ? ಕೂತು ಹೇಳು. ನಾನು ಹಾರಿಸು ಅಂತ ಹೇಳಿದ್ರು ನಿನಗೆ.
ಹಾರಿಸುವುದೇ? ನೀನು ಅಲ್ಲಿಗೆ ಹಾರಿಸಬೇಕಾದಲ್ಲ. ಹೇಗಾದ್ರೂ ಹಾರ್ಲಿಕ್ಕೆ ಹೊರಟದ್ದು ಮತ್ತೆ ಯಾವಾಗ ಅಲ್ಲ, ಎಲ್ಲಾದ್ರೂ ಹಾರ್ಲಿಕ್ಕೆ ಹೊರಟರು ಇನ್ನು ನಾನು ಹೇಳಿದ ಹಾಗೆ ನೀನು ಹಾರಿಸಬೇಕಾಗ್ತದೆ. ಎಲ್ಲಿಗೆ? ಮತ್ತೆ ಅಲ್ಲಿಯಲ್ಲೋ ಅಲ್ಲಿಗಲ್ಲೋ ಮತ್ತೆ ಓ ದಕ್ಷಿಣ ದಿಕ್ಕಿನ ಕಾಡಿನತ್ತ ಹಾರಿಸುರತ್ತ ಕಾಡಿನತ್ರ ಅಲ್ಲಿಗೆ. ಏನಾಯ್ತು ನನಗೆ? ಈಗ ನನಗೆ ಅರ್ಥ ಆಯ್ತು ನಿನ್ನ ಬುದ್ಧಿವಂತಿಗೆಲ್ಲ. ಎಂತದ್ದು? ನಿನಗೆ ಹೇಗೂ ಗೊತ್ತಾಗಿದೆ ಯುದ್ಧಕ್ಕೆ ಹೋದ್ರೆ ಬದುಕುವುದಿಲ್ಲ ಅಂತ. ನಿನ್ನ ಹೆಣ ಇಡ್ಲಿಕ್ಕೆ ಒಂದು ಜಾಗ ನೋಡುವಂತ ಇಲ್ಲಿಗೆ ಬಂದದ್ದು. ಎಲ್ಲಿಗೆ? ಸ್ಮಶಾನಕ್ಕೆ. ಸ್ಮಶಾನಕ್ಕೆ ಇಲ್ಲಿ ತ್ವಚಾಲ ಹೆಣ ಉಳುವ ಜಾಗ ನಾನು ಬರುವುದಿಲ್ಲ. ಸ್ಮಶಾನಕ್ಕೆ ಹೆಣ ಹೂಡುವುದಕ್ಕಾಗಿ ನಾನು ಕರ್ಕೊಂಡು ಬಂದದ್ದು. ನಿನಗೆ 6 ಅಡಿ 3 ಅಡಿ ಜಾಗ ಎಲ್ಲಿಂದ ಹುಡುಕ್ಲಿಕ್ಕೆ ಬಂದದ್ದು ನೀನು ಬಹುಶಃ. ಹೌದಪ್ಪ, ನನಗೆ 6 ಅಡಿ 3 ಅಡಿ ಜಾಗಕ್ಕಾಗಿ ಬಂದದ್ದಲ್ಲ. ಹೊಂಡ ತೆಗೆದೇ ಇಟ್ಟು ಹೋಗುವ ಆಲೋಚನೆ. ಯಾಕೆ ಅಲ್ಲಿ ಸತ್ರ ಹೂಡ್ಲಿಕ್ಕ? ಮತ್ತೆ ನಿನಗೆ ಹೊಂಡ ತೆಗಿಲಿಕ್ಕೂ ಜನ ಇಲ್ಲಲ್ಲ. ಹಾಗೆ ಆದ್ರೆ ಒಂದು ನಾನು ಹೊಂಡ ತೆಗೆಸಿ ಯಾರನ್ನು ಹೂಳುವ ಯತ್ನಕ್ಕಾಗಿ ಬಂದದ್ದಲ್ಲ. ಅಲ್ಲ, ನಿನ್ನನ್ನು ಹೂಡ್ಲಿಕ್ಕೆ. ನನ್ನನ್ನು ಹೂಡ್ಲಿಕ್ಕಾದ್ರೂ ಅಷ್ಟೇ. ಮತ್ತೆಂತಕ್ಕೆ ಸ್ಮಶಾನಕ್ಕೆ? ಬೇರೆ ಕೆಲಸ ನೀನು ರಥ ಇಳಿದು ಬಾಹಿಗೆ. ಓ ಅವರ ನೋಡಿ. ನನಗೆ ಗೊತ್ತಿಲ್ಲ. ನಾನಲ್ಲ. ಎಂತದ್ದು? ಅವನ ಕುತ್ತಿಗೆಗೆ ಹಗ್ಗಾಕಿದೆ ದಾಳಿಸಿದ್ದು ನಾನು. ಯಾರ ಕುತ್ತಿಗೆಗೋ? ನಿನ್ನ ಕುಟುಂಬದ ನೀನು ಹಾಗೇನು ತೀರಿಸಲಿಕ್ಕೆ ಕರ್ಕೊಂಡು ಬಂದದ್ದು. ಏನು? ಎಲ್ಲಿ? ನಿನ್ನ ವಂಶಜನ ಹೆಣ ಅದು ನೇತಾಡ್ತಾನಲ್ಲಿ. ಅದು ಕುತ್ತಿಗೆಗೆ ಹಾಕಿದ್ದು ನಾನೆಲ್ಲ. ನನಗೆ ಗೊತ್ತಿಲ್ಲ ನಿಜವಾಗಿ. ಅಂತಪುರ ಬಿಟ್ಟು ಅದು ಹೆಣ ಅಲ್ಲೋ ಅಲ್ಲ. ಮತ್ತೆ ಅದು ಹೆಣ ಹಾಗೆ ಕಾಣುವ ಹಾಗೆ ಆಯುಧಗಳನ್ನೆಲ್ಲ ಅದರೊಳಗೆ ತುಂಬಿ ಅಲ್ಲಿ ನೇತಾಡಿಸಿದೆ. ಶವದ ಆಕಾರ ಮಾತ್ರ ಅಲ್ವಾ? ಅಲ್ಲ, ಅದೇ ವಾಸನೆ ಬರುವುದಿಲ್ಲ. ಹೌದಾ? ಲೆಕ್ಕ ಹಾಕುದೇನು ಹೆಣದ ಹಾಗೆ. ಅದ್ಯಾಕೆ ಇಲ್ಲಿಗೆ ಬಂದೇನು? ಕೆಲಸ ಉಂಟು, ಅದರಲ್ಲಿ ಇರುವುದು ನನಗೆ ಬೇಕು. ಅದು ಯಾರ್ದೇನೆ? ಯಾರ್ದಾದ್ರೆ ನಿನಗೆ ಯಾಕೆ? ನೀನು ಮೆಲ್ಲಗೆ ಆ ಮರವನ್ನು ಏರಿ ಆ ಅದು ಅಂತಲ್ಲ ಹೆಣ ನೀನು ಕಂಡದ್ದು ಅದನ್ನು ಕೆಳಗಿಳಿಸಿ. ಯಾರು? ನೀನು. ಏನು ನೀನು ಹೇಳಿದಾಗ ಕೇಳ್ತೇನೆ ಅಂತ ಎಂತ ಕೆಲಸ ಆದ್ರೂ ಮಾಡುದಾ? ಎಂತದ್ದು? ನನ್ನ ಹತ್ರ ಮರ ಇರ್ಲಿಕ್ಕೆ ಇರುದಾ? ಹೌದು. ನಾನು ಯಾರು? ಯಾರು? ವಿರಾಟ್ ರಾಯನ ಮಗ. ಸರಿಯಪ್ಪ. ನಾಳೆ ಮತ್ಸ್ಯ ದೇಶದ ಅಧಿಕಾರಿ ಆಗಬೇಕಾದವ. ಅರಸು ಮಕ್ಕಳು ನಾವು. ಮರವೇರಲು ಅರಿಯವು. ಅರಿಯವು ಅಂದ್ರೆ ಅಭ್ಯಾಸ ಇಲ್ಲ ಅಂತಲ್ಲ, ಏರ ಕೂಡದು ನಾವು. ನಾವು ಮರ ಹತ್ತುವುದಕ್ಕಿದ್ದವರಲ್ಲ. ನನ್ನಿಂದ ಇಲ್ಲಿ ಬಾ. ಸಮಯ ಬಂದ್ರೆ ಮರವನ್ನು ಏರಬೇಕು, ಏನನ್ನು ಏರಬೇಕು. ಏನು ನೀನು ಏರ್ತೀಯ ಇಲ್ವೋ? ಹೋಗು. ನಿನಗೆ ಏನಾಗ್ತದೆ? ನನಗೆ ಉರಿ, ಮರದಲ್ಲಿ ಉರಿ, ಮರದಲ್ಲಿ ಉರಿ. ಏ ಹುಡುಗ, ಎಂತ ಉರಿ ಮರದಲ್ಲಿ? ಮೈಯೆಲ್ಲ ಸಿಡ್ತದೆ. ಬೆಂಕಿ ಬೆಂಕಿ ಬೆಂಕಿ. ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ. ಕಣ್ಣು ಕೋರೈಸ್ತಾ ಉಂಟು. ಹೌದಾ? ನೀನು ಮೈಯೆಲ್ಲ ಸುಡ್ತದೆ. ಸುಡ್ತದ? ಅದಕ್ಕೇನು ಮಾಡ್ತೀಗ? ನನಗೆ ಗೊತ್ತಿಲ್ಲ, ನಾನು ಕೆಳಗಿಳಿದ್ದೇನೆ. ಅಲ್ಲೇ ಇರುವಾಗ ನೀನು ಒಂದು ಕೆಲಸ ಮಾಡು. ಅರ್ಜುನ 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 ಅಂತ ಹೇಳುತ್ತಾ ಅದನ್ನು ಮುಟ್ಟು. ಎಂತದಕ್ಕೆ? ಆಗ ಉರಿ ಬರು. ಅರ್ಜುನ ಅಂದ್ರೆ ದೊಡ್ಡ ಕುಂಬಳಕಾಯಿ ಅಮ್ಮ. ಉರಿತಾಗುದಿಲ್ವಾ? ಅರ್ಜುನ ಅಂತ ಹೇಳಿದ್ರೆ ಏನೋ ಅಷ್ಟು ದೊಡ್ಡ ಮನುಷ್ಯನವ. ಅರ್ಜುನ ಅಂದ್ರೆ ಮೈಯಲ್ಲಿ ಚರ್ಮ ಇರುವವಲ್ವಾ? ಅರ್ಜುನ ಅಂದ್ರೆ ಸಾಕಾಗುದಿಲ್ಲ. ಹೇಗೆ ಅರ್ಜುನ ಅಂದ್ರೆ ದೊಡ್ಡ ಅವನು ಅಲ್ಲ, ದೊಡ್ಡ ಇವನು. ಅರ್ಜುನ ಅಂದ್ರೆ ಎಂತದ್ದು ಗೊತ್ತಾಗುದಿಲ್ಲ. ಈಗ ಎಂತ ಮಾಡಬೇಕು? ಅದನ್ನು ಬಿಚ್ಚು. ಏನು? ಮರದಿಂದ ಬೀಳಬೇಡು. ಮೆತ್ತಗೆ 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 ಮೆತ್ತಗೆ. ಅರ್ಜುನ ಏನಾಯ್ತು? ಏನಾಯ್ತು ನನಗೆ? ಏನು ಹೆಣ ಭಾರ ಇದು ಎತ್ತಲಿಕ್ಕೆ ಕೊಡುದಿಲ್ಲ. ಅದನ್ನು ಎತ್ತುವುದಕ್ಕೆ ನಿನಗಾಗುವುದಿಲ್ಲ. ಅದಕ್ಕಾಗಿ ಅರ್ಜುನ ಹೆಸರನ್ನು ಹೇಳು ಅಂತ ಹೇಳಿದೆ ನಾನಿಗೆ. ಅಲ್ಲ, ಇದು ಅರ್ಜುನ 10 ಹೆಸರನ್ನು ನೀನು ಹೇಳಬಹುದಾಗ್ತದೆ. ಆಯ್ತಾ? ಈಗ ಅದನ್ನು ಮೆಲ್ಲಗೆ ಬಿಚ್ಚಂತೆ. ಬಿಚ್ಚು 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 ಬಿಚ್ಚು. ಏನುಂಟು ಅದರೊಳಗೆ? ತುಂಬ ಉಂಟು. ಹೌದಾ? ಒಂದೊಂದೇ ಆಯುಧವನ್ನು ತೆಗೆದು ನನಗೆ ಕೊಡಂತೆ ಒಮ್ಮೆ. ಪುಣ್ಯಾತ್ಮ. ಎಂತ ಪುಣ್ಯಾತ್ಮ? ಏನು ಎಲ್ಲ ದೊಡ್ಡ ದೊಡ್ಡ ನೀನೇನು ಮಂಡಿಯೂರಿ ಕುಳಿತದ್ದು?
ಸಾರಥಿ ಬಲು ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಏನೀಗ? ಕನಕಲತಾ ಮುದ್ರಾಂಕಿತವಾದಂತಹ ದಿವ್ಯಗಢೆ, ಬಂಗಾರದ ಹಿಡಿಕೆಯನ್ನು ಹೊಂದಿದಂತಹ ಹರಿತವಾದ ಆಳತ್ತರದ ಖಡ್ಗ, ಒಬ್ಬ ಎತ್ತಿ ಆಧರಿಸುವುದಕ್ಕೆ ಸಾಧ್ಯವಿಲ್ಲದೇ ಇದ್ದಷ್ಟು ನೀಳವಾದ ಶತ ಶಿಂಜಿನಿಗಳನ್ನು ಹೊಂದಿದಂತಹ ಒಂದು ದಿವ್ಯವಾದಂತಹ ಧನುಸ್ಸು, ಕಾಲನ ಕವರೆದಾಡೆಯ ಮಿಂಚಿ ಹರಿತದಿಂದ ಜಳಜಳಿಸುತ್ತಿರುವಂತಹ ಕಡುಗುಗಳು. ಸಾರಥಿ, ಎಲ್ಲಿಂದ ಬಂತಿ ಆಯುಧಗಳೆಲ್ಲ? ಯಾರ ಆಯುಧಗಳಿವು? ಈ ಧನುಸ್ಸನ್ನು ಆಧರಿಸಬೇಕು ಅಂತ ನೋಡಿದ್ರು ನನಗದನ್ನು ಹಿಡಿದು ಎತ್ತುವುದಕ್ಕೆ ತೋಳಿಗೆ ತ್ರಾಣವೇ ಸಾಕಾಗುವುದಿಲ್ಲ. ಹೌದಾ? ಈ ಎತ್ತರಿಗಾಗದೇ ಇದ್ದ ಬಿಲ್ಲು ಮಾಡಿದವ ಯಾವನು? ಈಗ ಯಾವ ಪ್ರಯೋಜನಕ್ಕೆ ಇಷ್ಟು ದೊಡ್ಡ ಬಿಲ್ಲೆಲ್ಲ ಮಾಡಿಡು? ಎತ್ತುವವರಿಗೆ ಸಾಧ್ಯವಾಗುವುದಕ್ಕಾಗಿ. ಹೌದು, ಇದನ್ನು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತೋರಿಸಬೇಕಂತೆ ಹೇಳ್ಕೊಂಡು. ಈಗ ಎತ್ತುವುದಕ್ಕಾಗುವುದಿಲ್ಲ ನನಗೆ. ಎತ್ತುವುದಾಗಬೇಕು ಅಂತ ಮನಸ್ಸುಂಟ. ನಾನು ಹೇಳಿಲ್ವ? ಇದು ನನ್ನಿಂದ ಹರಿಯುವ ಬಿಲ್ಲಲ್ಲ, ದೊಡ್ಡ ಬಿಲ್ಲು. ಹೌದಪ್ಪ, ನಿನ್ನಿಂದ ಹರಿಯುವ ಬಿಲ್ಲಲ್ಲ, ಇನ್ನೊಬ್ಬರು ಆಧರಿಸಬಹುದಾದಂತಹ ಬಿಲ್ಲೇ ಆಗಿದೆ. ಯಾರ್ದಿದೆಲ್ಲ? ಇದ ಸಣ್ಣವನಪ್ಪ ನೀನು. ತಿಳಿಯುವಂತಹ ಕುತೂಹಲವುಳ್ಳವನಾಗಿಯೇ ಕೇಳಿದ್ದೆಂದು ಉತ್ತರಿಸ್ತೇನೆ. ಅಸಾಮಾನ್ಯವಾಗಿ ಎಂತವನಿಗೂ ಪಕ್ಕನೆ ಆಧರಿಸುವುದಕ್ಕೆ ಧರಿಸುವುದಕ್ಕೂ ಆಗದಂತಹ ಬಿಲ್ಲು ಧುರ ವಿಜಯ ಪಾರ್ಥನ. ಅರ್ಜುನ ಹಿಡಿಯುವ ಬಿಲ್ಲದು. ಪಾಂಡವ ಮಧ್ಯವನ್ನು ಧರಿಸುವ ಬಿಲ್ಲದು. ಹೌದು, ಗದೆ ಅದು ಭೀಮನ, ಅದು ಧರ್ಮರಾಯ, ಮತ್ತೆ ಆಚೆ ಅದೆಲ್ಲ ನಕುಲ ಸಹದೇವ. 5 ಮಂದಿ ಯವರ್ತಿ ಆಯುಧ. ಈ ಆಯುಧಗಳು? ಹೌದು. ಈ ತನಕ ನಮ್ಮ ಪುರದ ಹೊರಗಿನ ಸ್ಮಶಾನದಲ್ಲಿ ಬನ್ನಿ ವೃಕ್ಷದಲ್ಲಿ ಬಂಧಿತವಾಗಿದ್ದಂತಹ ಈ ಆಯುಧಗಳನ್ನು ಪಾಂಡವರು ಧರಿಸುತ್ತಿದ್ದರು. ಯಾವನು ತಿಳಿದಿಲ್ಲ ಈ ವಿರಾಟ ನಗರಿಯಲ್ಲಿ. ನೀನು ತಿಳಿದಿದ್ದಿ ಅಂತಾದ್ರೆ ಅಯ್ಯ ವಿಚಿತ್ರವಾಗಿ ಹೋಯಿತು ನನಗೆ. ಪಾಂಡವರ ಕೈಯ ಆಯುಧಗಳನ್ನು ನಿಖರವಾಗಿ ನಿರ್ದಿಷ್ಟವಾಗಿ ಗುರುತಿಸುವಂತಹ ಸಾಮರ್ಥ್ಯವನ್ನು ನೀನು ಹೊಂದಿದ್ದಿ ಅಂತಾದ್ರೆ ಅಯ್ಯ, ನೀನು ಕೇವಲ ಅತ್ತ ಗಂಡು ಅಲ್ಲದ ಇತ್ತ ಹೆಣ್ಣು ಅಲ್ಲದ ಒಬ್ಬ ವ್ಯಕ್ತಿ ಆಗಿರುವುದಕ್ಕೆ ಸಾಧ್ಯ ಇಲ್ಲ. ಮಹಾ ಮೇಧಾವಿಯಾಗಿ ಪಾಂಡವರ ಬಗ್ಗೆ ಸರಿಯಾಗಿ ತಿಳಿದವನೇ ಇರಬೇಕು. ಸರಿ ಅಯ್ಯ, ಏನು
ಧರ್ಮಾತ್ಮರಾದ ಪಾಂಡವರು ಕಪಟದ್ಯೂತದಲ್ಲಿ ಸೋಲಿಸಲ್ಪಟ್ಟವರಾಗಿ ಕಾನನವಾಸಿಗಳಾಗಿ ಹೋದರು ಅನ್ನುವ ಕಥನವನ್ನು ನಾನು ಬಲ್ಲೆ. ಆದರೆ ಅರಣ್ಯವನ್ನು ಸೇರಿದ ಪಾಂಡವರ ಬಗೆಯನ್ನು ಆಮೇಲೆ ನಾವಾರು ಅರಿತದ್ದಿಲ್ಲ. ಸರಿ, ಇಷ್ಟು ನಿಖರವಾಗಿ ನೀನು ಪಾಂಡವರ ಆಯುಧದ ಬಗ್ಗೆ ಹೇಳಬೇಕು ಅಂತಾದರೆ ನೀನು ಹೇಗಿದ್ದನ್ನು ತಿಳಿದೆ? ಪಾಂಡವರು ಎಲ್ಲಿ ಹೋದ್ರು ಅಥವಾ ನೀನಾರು? ಇದೆಲ್ಲವನ್ನು ತಿಳಿದುಕೊಳ್ಳುವ ಅಪೇಕ್ಷೆ ಇದೆ, ಹೇಳುವ ಪ್ರಮಾಣ. ಸ್ಪಷ್ಟಪಡಿಸುತ್ತೇನೆ. ಒದಗಿ ಬಂದಂತ ಅಜ್ಞಾತವಾಸದ ಅವಧಿಯನ್ನು ಕಳೆಯುವುದಕ್ಕಾಗಿ ಮತ್ಸ್ಯನಗರಿಯನ್ನೇ ಸರಿಯಾದ ಸ್ಥಾನ ಎನ್ನುವಂತೆ ಆಯ್ದುಕೊಂಡವನು ಯುಧಿಷ್ಠಿರ. ಎಲ್ಲಿ ಗೋಸಂಪತ್ತು ಅಧಿಕವಾಗಿರ್ತದೋ, ಎಲ್ಲಿ ಜಲಸಂಪತ್ತಿ ಅಧಿಕವಾಗಿರ್ತದೆಯೋ ಅಲ್ಲಿ ಮಾತ್ರ ಯುಧಿಷ್ಠಿರ ಭೂಪತಿ ತಾನು ಇರುವುದಕ್ಕೆ ಸಾಧ್ಯ. ಒಂದು ವರ್ಷದಿಂದ ನಮ್ಮೂರಿನಲ್ಲಿ ಮಳೆ ಅಂದ್ರೆ ಎಂತದ್ದು, ಬೆಳೆ ಅಂದ್ರೆ ಎಂತದ್ದು, ದನಗಳಂದ್ರೇನು ಎಲ್ಲ ಕೊಡ 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 ಹಾಲು. ಮೊದಲೆಲ್ಲ ಗೋಪಾಲಕರು ಹೇಳ್ತಿದ್ರು ಒಂದು ದನವು ಹಾಲು ಕೊಡ ಹಾಲು ಕೊಡ. ಈಗ ಹೇಗೆ? ಈಗ ಕೊಡ ಕೊಡ ಹಾಲು ಕೊಡ ಕೊಡ ಹಾಲು ಅಂತ ಹೇಳ್ತಾ ಇದ್ರು. ಯುಧಿಷ್ಠಿರ ಇದ್ದಲ್ಲಿ ಹಾಗೆ, ಯುಧಿಷ್ಠಿರ ಇದ್ದ ಮನೆಯಲ್ಲಿ ಹಾಗೆ ನಮ್ಮ ಮತ್ಸ್ಯನಗರದಲ್ಲಿ ಇದ್ದಾನೆ. ಯುಧಿಷ್ಠಿರ ಎಲ್ಲಿದ್ದಾನೆ? ಕಂಕ ಸನ್ಯಾಸಿಯಾಗಿದ್ದಾನೆ. ಯಾರು ಕಂಕ ಸನ್ಯಾಸಿ? ನಿನ್ನಯ್ಯನ ಹೊತ್ತಿನಲ್ಲಿ ತಾನಿರ್ತಾನೆ. ಶಾಂತಂಪ ಶಾಂತಂಪ. ಯಾಕೋ? ರಾಜಸೂಯ ಯಾಗವನ್ನು ಎಸಗಿ ಅವಭೃತ ಸ್ನಾನವನ್ನು ಪೂರೈಸಿ ಸಮಸ್ತ ಪೃಥ್ವಿಪಾಲಕರಿಗೆ ಚಕ್ರವರ್ತಿಯಾಗಿ ಸ್ಥಾಪಿತನಾದ ಯುಧಿಷ್ಠಿರ ಪ್ರಭು ಕಂಕ ಸನ್ಯಾಸ. ಎಷ್ಟು ಸಲುಗೆಯಿಂದ ವ್ಯವಹರಿಸಿದೆ. ಅಪ್ಪಯ್ಯನ ಬಳಿಯಲ್ಲಿ ಕೂತಿದ್ರೆ ಹೋಗಿ ತೊಡೆಯಲ್ಲಿ ಕೂತ್ಕೊಳ್ತಿದ್ದೆ, ಅವರ ಹೆಗಲ ಮೇಲೆ ಕೈ ಹಾಕುತ್ತಿದ್ದೆ, ಕೆನ್ನೆ ತಟ್ಟಿ ಹಿಂದೆ ಕಳಿಸ್ತಿದ್ರು. ನನಗೆ ಗೊತ್ತಿಲ್ಲದೆ ಹೋಯ್ತು ಅವರು ಧರ್ಮರಾಯ ಅಂತ ಏನು ಅಪರಾಧ ಮಾಡಿಬಿಟ್ಟೆ. ಹೋಗಲಿ, ಬಾಕಿ ಮಕ್ಕಳನ್ನು ಕಂಡಂತ ಮಮತೆ ನಿನ್ನನ್ನು ಕಂಡಾಗ ಆದದ್ದು ಹಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದ. ಆಮೇಲೆ ಒಲವಾಗಿದ್ದವನೇ ಭೀಮಸೇನ. ನಿನಗೇನು ಅಷ್ಟು ಭಯ, ಗಾಬರಿಗೊಳ್ಳು ಯಾಕೆ? ಯಾರು? ಅಡಿಗೆ ಬಡಿ ಗಂಡುಗಲಿಯಾದಂತಹ ಭೀಮಸೇನ ದೊಡ್ಡ ವಿಕ್ರಮಿ ಎನ್ನುವುದನ್ನು ಕೇಳಿಬಲ್ಲೆ. ನನಗೆ ಅವರ ಗೊಂಡೆ ಕಟ್ಟಿದ ಮೀಸೆ ನೋಡುವಾಗ ನಮ್ಮ ಮಕ್ಕಳಾಟಿಗೆ ಆಗ್ತಿದೆ. ಏನು ಮಾಡ್ತಿದ್ದಿ? ನಿಮ್ಮ ಮೀಸೆ ಅಂತ ಭೀಮಸೇನಲ್ವ? ಎಳೆಯ ಮಕ್ಕಳಲ್ವ? ಅದು ಭೀಮಸೇನ. ಆಮೇಲೆ ನಕುಲ ಸಹದೇವ. ನಕುಲ ಸಹದೇವರಲ್ಲಿ ಕ್ರಾಂತಿಕನಾಗಿಯೂ ತಂತ್ರಿಪಾಲ ಅಂದ್ರೆ ಅಶ್ವಪಾಲಕನು ಗೋಪಾಲಕನು ಆಗಿದ್ದವನೇ ನಕುಲ ಸಹದೇವ. ನಕುಲ ಸಹದೇವರು ಎಷ್ಟು ದಿವಸ ಅವರನ್ನು ಸುಮ್ಮನೆ ಜೋರು ಮಾಡಿದ್ದೆ. ನಾನು ರಾಜಕುಮಾರ ಅನ್ನುವಂತಹ ದರ್ಪವನ್ನು ಕಾಣಿ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ವಾ? ಕೂಲಿಗಾಗುವಾಗ ಮಧ್ಯಾಹ್ನದ ಹೊತ್ತಿಗೆ ಸರಿ ಬರ್ತೀರಿ, ಬೆನ್ನು ತಗ್ಗಿಸಿ ದುಡಿಲಿಕ್ಕೆ ಸಂಕಟ ನಿಮಗೆ ಅಂತ ಬೈತಿದ್ದೆ. ಆಮೇಲೆ ಸೈರಂದ್ರಿಯಾಗಿದ್ದವಳು ಅವರೈವರು ಮಂದಿಯ ಮಡದಿಯಾದಂತಹ ದ್ರೌಪದಿ. ನಮ್ಮಮ್ಮನಿಗೆ ಅತಿ ಸರಿಗಳಾಗಿದ್ದವಳು. ದೇವರು ದೊಡ್ಡಮ್ಮ. ಅವಳೊಬ್ಬಳ ಬಗ್ಗೆ ಕಡೆಗಣ್ಣಿನ ನೋಟ ಬೀರ್ಲಿಲ್ಲ ನಾನು. ಇಲ್ಲದಿದ್ರೆ ನಾನು ಚಟ್ನಿಯಾಗಿ ಹೋಗ್ತಿದ್ದೆ. ಹೌದಾ? ಒಳ್ಳೆ ಮನಸ್ಸು. ಆಯ್ತಾ ಭರಿತ್ಯ? ಅದೆಲ್ಲ ಅರ್ಜುನ ಎಲ್ಲಿ? ಅರ್ಜುನ? ನಾನು ಯಾರು? ನಾನೇ ಅರ್ಜುನ. ವಿಜಯಾದ ಅಪೂರ್ವ ಧನುರ್ತರನಾದ ಗಾಂಡೀವೀಧರನಾದ ತ್ರಿಲೋಕದ ಗಂಡು ಅನ್ನುವ ನಗರತೆಯನ್ನು ಹೊಂದಿದವ. ಅತ್ತ ಗಂಡು ಅಲ್ಲದ ಇದ್ದ ಹೆಣ್ಣು ಅಲ್ಲದ ಪುಂಸಕರಾಗಿ ಮೇಲೇಳು 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 ಹೇಳು 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 ಹೇಳು. ಈಗ ನಿನಗೆ ನನ್ನನ್ನು ಹೀಗೆ ಕಾಣುವುದಕ್ಕೆ ಮನಸ್ಸಿಲ್ಲ ಅಲ್ವ? ನೀನತ್ಲ ಈ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಗೊತ್ತಾಗಿ ಎಷ್ಟು ದಿವಸ ನಾಟ್ಯ ಮಂದಿರಕ್ಕೆ ಬಂದು ಸುಮ್ಮನೆ ಮೀಸೆ ಮೇಲೆ ಕೈ ಮಾಡಿದ್ದೆ. ಹೌದಾ? ನಾನು ಗಂಡುವಿದ್ದನಿದ್ದೇನೆ ಎನ್ನುವ ಹಾಗೆ. ನೀನು ಮೂರು ಲೋಕದ ಗಂಡ.
ಹೌದಪ್ಪ, ಒದಗಿ ಬಂದಂತಹ ಶಾಪದಿಂದ ನನಗೆ ಈ ಸ್ಥಿತಿ ಪ್ರಾಪ್ತವಾಯಿತು. ಅದಕ್ಕೂ ಒಂದು ಅವಧಿ ಇದೆ. ಹಾಗಿದ್ರೆ ಈ ಕೌರವರೆಲ್ಲ ದೇನುವನ್ನು ಹಿಡಿಯುವುದಕ್ಕೆ ಬಂದದ್ದು ನಾವಿಲ್ಲಿದ್ದೇವೆ ಎನ್ನುವಂತ ಇರವನ್ನು ಅರ್ಥ ಮಾಡಿದ್ದು ಹೇಗೆ? ಕೀಚಕರ ವಧೆಯಾಯಿತು ಎನ್ನುವಾಗ ಯಾವನಿರಬೇಕು ಅನ್ನುವುದನ್ನು ಲಕ್ಷಿಸಿ ನಾವಿಲ್ಲಿದ್ದೇವೆ. ಈಗ ನಿಜವಾಗಿ ಕೀಚಕರನ್ನು ಕೊಂದದ್ದು ಯಾರು? ಶಿವನಲ್ಲ, ಭೀಮಸೇನ. ಇನ್ನು ನಾವು ಸ್ವಲ್ಪ ಜಾಗರೂಕರಾಗಿರುವುದು. ಯಾಕೋ? ಯಾರ್ಯಾರು ಯಾವ ಯಾವ ವೇಷದಲ್ಲೆಲ್ಲ ಇರ್ತಾರೆ ಅಂತ ಹೇಳಲಿಕ್ಕೆ ಕಷ್ಟ. ಪುಣ್ಯಕ್ಕೆ ನೀನು ಯಾಕೆ ಜಾಗೃತಿ ಮಾಡು? ನಾನು ಪುಣ್ಯಕ್ಕೆ ಸೈರಂಧ್ರಿಯ ಸುದ್ದಿಗೊಂದು ಹೋಗಲಿಲ್ಲ. ಇಲ್ಲಿ ಕೇಳು, ಪರದಾರೆಯನ್ನು ಕೆಡುಕು ಕಣ್ಣಿಂದ ನೋಡಿದವರನ್ನು ಮಾತ್ರ ಗಮನಿಸಿದ್ದು. ಆ ಕೀಚಕನಿಗಿದ್ದದ್ದು. ಹಾಗಿದ್ರೆ ನಿಮ್ಮನ್ನು ಗುರುತು ಹಿಡಿಯುವುದಕ್ಕಾಗಿ ಬಂದ ಕೌರವ ಸೇನೆ ಅದಕ್ಕಾಗಿ ಬಂದುದು. ಅದಕ್ಕಾಗಿ ಇಂದೀಗ ತುರುವನ್ನು ಅವರು ಅಪಹರಿಸುವುದಕ್ಕೆ ಹೊರಟದ್ದು. ಈಗ ನೀನು ಅರ್ಜುನನ? ಆಗ ನಾನು ಅರ್ಜುನ. ಒದಗಿದ ಯುದ್ಧವು ನಮಗಾಗಿಯೇ. ಪುಣ್ಯಾತ್ಮ ಆಗಿರ್ಬಹುದು ನೀನು, ಆದ್ರೆ ಈ ವೇಷದಲ್ಲಿ ಹೇಗಯ್ಯ ಯುದ್ಧಕ್ಕೆ ಹೋಗೋದು? ಓ, ನಾನು ಈ ವೇಷದಲ್ಲಿ ಇದ್ರೆ ಆಗುವುದಿಲ್ಲ ಅಲ್ವ? ಯೋಚನೆ ಮಾಡಬೇಡ. ನಾನು ಯಾರು, ಹೇಗಿದ್ದೇನೆ ಎನ್ನುವುದನ್ನು ನೀನು ಕಣ್ಣಿನ ನಿನ್ನ ವೇಷ ನೋಡ್ಬೇಕು. ಹೌದಾ? ಈಗ ನಾನೇ ಒಬ್ಬ ವೀರ ಅನ್ನುವಂತಹ ಒಣಹಮ್ಮಿನಿಂದ ಬಾಯಿಗೆ ಬಂದದ್ದು ಬಾರದಿದ್ದೆಲ್ಲ ನಿನ್ನ ಮುಂಭಾಗದಲ್ಲಿ ಆಡಿತು. ನನ್ನ ಅಪರಾಧಗಳೆಲ್ಲವನ್ನೂ ಮನ್ನಿಸಬೇಕು ಪುಣ್ಯಾತ್ಮ. ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತಹ ಸ್ವಭಾವ ನನ್ನದಲ್ಲ. ಆದ್ರೆ ಈ ಸಮಯದಲ್ಲಿ ನಿನಗೆ ನಾನು ಸಾರಥ್ಯನಾಗಿದ್ದವ. ಆದ್ರೆ ಇನ್ನು ಮುಂದೆ ಹಾಗಲ್ಲ. ಇನ್ನು ನಿನ್ನ ಸಾರಥ್ಯ ನನಗೆ ಬೇಕು. ಈಗ ಸಾರಥಿ ನಾನೇ ಆಗ್ಬೇಕಾ? ಹೌದೌದು, ನೀನೇ ಆಗ್ಲಿ. ಅಲ್ಲ ನೀನಿದ್ಯಲ್ಲ? ಅಲ್ಲ ನಾನಿದ್ದೇನೆ ಯುದ್ಧ ಮಾಡುವುದಕ್ಕೆ ನಾನು. ಅಲ್ಲ ನನ್ನ ಸಾರಥಿಗೆ ಏನಾಗುದಿಲ್ಲಲ್ಲ? ಆಗುದಿಲ್ಲ, ನಿನಗೆ ಏನಾಗುದಿಲ್ಲ. ಏನು ಆಗದಾಗೆ ನಾನು ನೋಡಿ. ನನಗೆ ಏನಾಗದಾಗೆ ನೋಡಿಕೊಳ್ತೀನಿ ಅಂತಾದ್ರೆ ಸಾರಥ್ಯ ನಾವಿರುವೇ ಸಾಕಾಗುವುದಿಲ್ಲ. ಆಂಜನೇಯನು ಬೇಕು. ಅವನನ್ನು ಮನಸಾರೆ ಸ್ಮರಿಸಿದ್ದೇನೆ. ಬಂದಿದ್ದಾನೆ. ರಥವನ್ನು ಏರಿಕೊಳ್ತೇನೆ. ನಾವು ಕೈಗೊಂಡಂತಹ ಕಾರ್ಯ ಕೈಗೂಡಿ ಬರಬೇಕಾದ್ರೆ ಹೀಗೆ ಹಾದಿಯನ್ನು ಹಿಡಿದುಕೊಂಡು ಬಂದದ್ದು ಸರಿಯಾಯಿತೆಂಬುದಾಗಿ ಈಗ ನನಗೆ ಅನಿಸುತ್ತಾ ಇದೆ. ನಮ್ಮ ಅನುಕೂಲಕ್ಕೆ ಬೇಕಾಗಿ ಈ ಕಾರ್ಯವನ್ನು ಕೈಗೊಂಡದ್ದು. ಈಗ ನಿನ್ನ ಬಣ್ಣ ಬದಲಾಯಿತಲ್ಲ, ಬಯಲಾಗಿ ಹೋಯಿತು. ನಾವು ಈ ವಿರಾಟನಗರಿಯನ್ನು ಪ್ರವೇಶ ಮಾಡುವುದಕ್ಕೂ ಕಾರಣ ಇದೆ. ಅವ ಯಾರು ಅಂತ ಇಷ್ಟರವರೆಗೆ ಹೇಳಿ ಅವನಲ್ವ? ನೀನು ನೋಡಿದುಂಟ? ನೋಡಿದ್ರೆ ನನಗೆ ಬರ್ತೋಗುದಿಲ್ಲ. ಹಾಗೆ ಪರಿಚಯ ಇಲ್ಲ. ನಾನು ಯಾರು ಗೊತ್ತಾ? ವೀರ ಕರ್ಣ. ಕೌರವನ ಮಿತ್ರ. ಅಲ್ಲ ನಿನಗೆ ಏನದು ನಾಲಿಗೆ ತಡವಹಿಸುವುದು ಮಾತಾಡುವಾಗ? ಹಾಗೆ ಏನು ಅವನಲ್ಲಿ ಮಾತಾಡುವುದಲ್ಲ. ನೀನು ಇಲ್ಲಿದ್ದೆ ಅಂತ ಗೊತ್ತಾಯಿತು. ಅಂದು ವನವಾಸಕ್ಕೆ ಹೋಗುವಾಗ ಹಿಂದೆ ಮುಂದೆ ನೋಡಿ ನನ್ನನ್ನು ಕಣ್ಣು ದೊಡ್ಡದು ಮಾಡಿ ನೋಡ್ತಾ ಇದ್ದೀಯಲ್ಲ, ಇಂದು ನಿನ್ನನ್ನು ಮುಗಿಸ್ತಾನೆ.
ಯಾಕೆ ನಿನ್ನ ಪರಾಕ್ರಮ ಏನೆನ್ನುವುದನ್ನು ಈ ಹಿಂದೆ ಅರ್ಥವಿಸಿಕೊಂಡಿದ್ದೇನೆ. ನಿನ್ನಲ್ಲಿ ನಿನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ನೀನು ಮೇಲೆ ನೋಡ್ಬೇಕಷ್ಟೇ. ಈ ಪಾಠ ನಿನ್ನ ಪರಾಕ್ರಮವನ್ನು ತೋರಿಸುವುದಕ್ಕೆ ಮೇಲಿಂತ ಗೊತ್ತಾಯ್ತಲ್ಲ ನಿನಗೆ. ಹಾಗಾಗಿ ಈ ರಣಕ್ಷೇತ್ರದಲ್ಲಿ ನಿನ್ನ ಪರಾಕ್ರಮವೇನು ಅಲ್ಲ ಪಾರ್ಥವ ಶಕ್ತಿಯನ್ನು ತೋರಿಸ್ತೇನೆ. ನಿಮಗೆ ಜೀವನವನ್ನು ಸಾಧಿಸುವುದಕ್ಕೆ ವೇಷ ಮಾಡುವುದಕ್ಕೆ ಹೊರಟದ್ದು. ವೇಷದಲ್ಲಿ ಒಳ್ಳೆ ಲಾಭ ಉಂಟು. ಮಾನವಿಲ್ಲ, ಮರ್ಯಾದೆ ಇಲ್ಲ. ನೀನು ಹೇಳಿಕೆ ಹೆಣ್ಣು ಮಕ್ಕಳನ್ನು ಕುಡಿಸುವುದಕ್ಕೆ ಇಲ್ಲಿ ಬಂದು ನಿಂತಿದ್ದೀಯಾ? ಇಂದು ನೀವು ಯಾರಂತ ನನಗೆ ಗೊತ್ತಾಯಿತು. ಇಲ್ಲಿಂದ ಹೋಗುವುದಕ್ಕಿಲ್ಲ. ನೋಡ, ನೀನೊಂದು 2 ದಿವಸ ವೇಷ ಮಾಡು. ಗೊತ್ತಿಲ್ಲ ವೇಷ ಮಾಡುವುದಲ್ಲ ಎಷ್ಟು ಕಷ್ಟ ಉಂಟು. ಏನು ಹತ್ರ ಉತ್ತರ ಕೇಳಲಿಲ್ಲ, ಪ್ರಶ್ನೆ ಮಾತ್ರ. ನಾನು ಉತ್ತರ ಅವನಿಗೆ ವೇಷ ಮಾಡುವವರು ನಾವಲ್ಲ, ನಿಮ್ಮಂತೆ ನಾವು ಹೇಳಿದವಲ್ಲ. ನಾವು ಕಾರ್ಯಕ್ಕೆ ಹೊರಟಾಗ ಯೋಗ್ಯತಾ ಇದ್ದ ಯೋಚನೆ ಎರಡನ್ನು ರೂಪಿಸಿಕೊಂಡೇ ಹೊರಟವರು. ಯಾಕೆ ಬೇಕಾಗಿ ಹಿಂದಿನ ಕೆಲವು ಪ್ರಕರಣಗಳನ್ನು ನೆನಪಿಸಿಕೊಂಡಾಗ ಇಂತಹದ್ದು ಇಂಥವರಿಂದಲೇ ನಡೀತದೆ ಎನ್ನುವುದನ್ನು ಊಹಿಸಿಕೊಂಡವರು ಮೊದಲೇ ತಿಳಿದಿದ್ದಾರೆ. ಹೌದು, ನಿಮ್ಮ ರೂಪ ಬಹಿರಂಗಕ್ಕೆ ಬರಬೇಕು ಅನ್ನುವುದಕ್ಕಾಗಿ ಈ ರೀತಿ ಕಾರ್ಯವನ್ನು ರೂಪಿಸುತ್ತದೆ. ಆಚಾರ್ಯರು ಯಾವ ಆಚಾರ್ಯ? ಅಶ್ವತ್ಥಾಮಾಚಾರ್ಯರು. ಇವರ ಹೌದು, ದ್ರೋಣಾಚಾರ್ಯ ಸುಕುಮಾರ. ಏನು ಪ್ರಾರಂಭ? ಇದೊಂದು ಬ್ರಾಹ್ಮಣರ ವೇಷವ. ಹೌದು, ಡಬ್ಬೆ ಹಿಡಿಯುವ ಬದಲು ಈಗ ನಿಜವಾಗಿ ಇವರು ಅಶ್ವತ್ಥಾಮ ಅಲ್ಲ, ಇವರು ನಿಜವಾಗಿ ಕರ್ನಾಟಕ. ಯಾಕೆ ಅಶ್ವತ್ಥಾಮಾಚಾರ್ಯರು ಕೌರವನಿಗೋಸ್ಕರ ಇವರ ತಪ್ಪಲ್ಲ, ಕೌರವನ ತಪ್ಪ ಬರೆಯುವ ಹಾಗೆ ಬರೆದಿದ್ದಾನೆ. ಹಾಗಾಗಿ ಬಂದಿದ್ದೇನೆ ನಿನ್ನನ್ನು ಪಡೆದು.
ಹಸ್ತಿನಾವತಿಯಲ್ಲಿ ಗೋವುಗಳು ಕಡಿಮೆಯಾಗಿ ಅಲ್ಲ ನಿಮ್ಮನ್ನು ಪ್ರಕಟಪಡಿಸಬೇಕು ಎನ್ನುವ ರೀತಿಯಿಂದ ಬಂಧಿಸಿದ್ದು ಹೌದು. ನಮ್ಮವರ ಅನೇಕ ಮುಸ್ಲಿಮರು ಯುದ್ಧಕ್ಕಾಗಿ ಬಂದರು, ಅವರನ್ನೆಲ್ಲ ಹಿಮ್ಮೆಟ್ಟಿಸಿದೆ. ಗೆದ್ದಿದ್ದೇನೋ ಅಹಂ ನನ್ನಲ್ಲಿ ತೋರಿಸಿ ಅಂತಾರೆ. ಎತ್ತಿದ ಗದನಿನ ನೀನು ಬಂದದ್ದು ಒಳ್ಳೆಯದೇ ಆಯಿತು. ಯಾಕೆ ನಿನ್ನ ಅನಿಸಿಕೆ ಹೇಗೆ? ಪಾಂಡವರ ಸರ್ವನಾಶವೇ ನಿನ್ನ ಉದ್ದೇಶ. ಹಾಗಾಗಿ ಹಣವರತವು ಕುಹಕವನ್ನೇ ಮಾಡಿ ಅಲ್ಲ ಹಿಂದಿನ ಪ್ರಕರಣವನ್ನು ನಾವು ಪಡೆದವು ಎಂದಾದ್ರೆ, ಸಿಂಹಾವಲೋಕನ ಮಾಡಿದವು ಎಂದಾದ್ರೆ ಜೂಜಾಟ. ಆದ್ದರಿಂದಲೇ ನಮ್ಮ ಸರ್ವನಾಶವನ್ನೇ ಲಕ್ಷಿಸಿ ನೀವು ಬದುಕುತ್ತಾ ಇದ್ದವರು. ಆದ್ರೆ ಈ ಸಮಯದಲ್ಲಿ ಬಂದಿದ್ದೀಯಲ್ಲ, ಪಾರ್ಥನ ಕೂಡ ಯುದ್ಧವನ್ನು ಸಾರಿದೆ ಎಂದಾದ್ರೆ ನಿನ್ನ ಸರ್ವನಾಶ ಖಂಡಿತ. ಹುಟ್ಟಿಕೊಂಡವರು, ಕಾಡಿನಲ್ಲಿಯೇ ಅಲೆದು ಜೀವನ ಸಾಗಿಸಿದವರು, ಹಸ್ತಿನಾವತಿಯಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿಕೊಳ್ಳಬೇಕೆಂದು ತೀರ್ಮಾನ ಮಾಡಿದವರು. ಪ್ರತ್ಯಕ್ಷವಾಗಿ ನೋಡಿದೆ, ನಿಮ್ಮನ್ನು ಕಾಡಿಗೆ ಕಳಿಸುವಾಗ ಯಾರು ಕೈ ತಡುತ್ತಾರೆ ಅಲ್ಲ. ಆಭರಣ ತರಲಿಕ್ಕೆ ಹೇಳಿದ್ದಲ್ವಾ? ಹೌದು. ಆಗ ನಿನ್ನ ಹತ್ರ ಹೇಳಿದ್ದು, ಸಾರಥಿ ಹತ್ರ ಅಲ್ವ ಹೇಳಿದ್ದು? ನನ್ನ ಕೆಲಸ ಅಲ್ವಾ? ಎಲ್ಲ ತಕೊಳ್ಳುವ. ಈ ಬಿಡಿಗಟ್ಟದ ಎಲ್ಲ ಬಿಟ್ಟದ್ದು ಎಲ್ಲ ಉಪಯೋಗಕ್ಕೆ ಬರ್ತದೆ. ಇದೆಲ್ಲ ಇರ್ಲಿ ಎಲ್ಲ ಹಿಡ್ಕೊಂಡು ಊರಿಗೆ ಹೋಗುವ. ಹೌದು. ಏ ಪುಣ್ಯಾತ್ಮ, ಏನು ಹೋಗಿ ಅಪ್ಪನ ಹತ್ರ ಈಗ ಹೇಳ್ತೇನೆ. ಅಪ್ಪಯ್ಯ, ನೀವು ಮೋಸ ಹೋಗಿದ್ದೀರಿ. ಕಂಕ ಸನ್ಯಾಸಿ ಅಲ್ಲ. ಅಡಿಗೆ ಭಟ್ರನ್ನು ನಂಬಬೇಡ. ನಕುಲ ಸಹದೇವರು ದನ ಕಾಯ್ಲಿಕ್ಕಿದ್ದವರಲ್ಲ, ಕುದುರೆ ವಹಿಸಲಿಕ್ಕಿದ್ದವರಲ್ಲ. ನಾಟ್ಯ ಹೇಳಿಕೊಡುವ ಬೃಹನ್ನಳ ತ್ರಿಲೋಕ ವಿಜಯಿಯಾದ ಪಾರ್ಥ ಅಂತ ಈಗ ಹೋಗಿ
ಏನು ಹಾಗೆಲ್ಲ ಹೇಳೋದಕ್ಕೆ ಮುಂದಾಗಬೇಡ. ನಿನಗೊಂದು ಒಳ್ಳೆ ಪ್ರಶಸ್ತಿ ಸಿಕ್ಕಿತು. ಹೀಗೆ ಹೇಳಲಿಕ್ಕಿಲ್ಲ. ಹಾಗೆಲ್ಲ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಮತ್ತೆ ಅರ್ಜುನನ ಅವನೇ ಯುದ್ಧಕ್ಕಾಗಿ ಹೊರಟು ಬಂದ. ಹಾಗಾಗಿ ನನ್ನ ಸಾರಥ್ಯದ ಮುಖೇನ ನಾನು ಯುದ್ಧವನ್ನು ಸಾರಿದೆ. ಹಾಗಿದ್ರೆ ಈಗ ಮಾಡುವ. ಹೇಗೆ? ಊರಿಗೆ ಹೋಗಿ ನಾನೇ ಗೆದ್ದದ್ದು ಅಂತ ಹೇಳುವ. ನೀನು ಗೆದ್ದದ್ದು ಅಂತ ಹೇಳಿದ್ರೆ ನಾನು ಮಾಡಿದಂತ ಪ್ರಯತ್ನಕ್ಕೆ ಏನು ಫಲ? ಅಲ್ಲ, ನೀನು ಮತ್ತೆ ನಿನಗೆ ಸಮಯ ಬಂದಾಗ ಹೇಳ್ಬೋದಲ್ಲ. ಹಾಗದಾ? ಅದೇ ನಿನ್ನದು ಮೇಲು ಅಂತ ಹೇಳುವುದು. ಹೋಗುವ. ಮುಖೇನವಾಗಿ ನಿಮ್ಮನ್ನು ಬಯಲಿಗೆಬೇಕು ಎಂಬಂತಹ ಕೌರವನ ಪ್ರಯತ್ನವು ನಿಷ್ಫಲವಾಗಿ ಹೋಯಿತು. ಯಾಕೆಂದರೆ ನೀವು ಆ ಅವಧಿಯನ್ನು ಪೂರೈಸಿದ್ದೀರಿ. ಹಾಗೆಂದು ನೋಡಿದೆಯ ಮತ್ಸ್ಯವೃಪಾದ ಬಹಳಷ್ಟು ವ್ಯಸನ ಪಡುತ್ತಾ ಇದ್ದೇನೆ. ನಾನು ಪಾಂಡವರು ತನ್ನ ಅರಮನೆಯಲ್ಲಿಯೇ ವೇಷಾಂತರದಿಂದಿದ್ದರೂ ಕೂಡ ನನ್ನಿಂದ ಗುರುತಿಸುವುದಕ್ಕೆ ಅಸಾಧ್ಯವಾಗಿ ಹೋಯಿತಲ್ಲ. ಇವನು ತೊಡಿಸಿದ್ದೇನೆ, ಕೆಲಸವನ್ನು ಮಾಡಿಸಿದ್ದೇನೆ ಎನ್ನುವ ಬೇಸರ ದೇವರೇ ನನಗೆ. ಚಿಂತಿಸಬೇಡ, ಸೇವೆಯನ್ನು ಮಾಡಿಸಿದ್ದೇನೆ. ಆದರೆ ಏನು ಮಾಡೋಣ, ಇಷ್ಟಾದ್ರೂ ಕೂಡ ನನ್ನದೊಂದು ಆಸೆ. ಏನು? ಸಂಬಂಧ ಬೆಳೆಸಬೇಕು ಇವರಿಂದ ಒಂದು ಆಸೆ ದೇವರೇ. ಯಾವ ರೀತಿಯಲ್ಲಿ? ಇವರಿಗೆ ನನ್ನ ಮಗಳನ್ನು ಕೊಡಬೇಕೆನ್ನುವ ಆಸೆ ಪಾರ್ಥನಿಗೆ. ಪಾರ್ಥ ಅದು ತನ್ನ ಮಗಳಾದಂತಹ ಉತ್ತರೆಯನ್ನೇ ನಿನಗೆ ಧಾರೆ ಎರೆಯುವುದಕ್ಕೆ ಮುಂದಾಗಿದ್ದ. ಸಂಬಂಧ ಬೆಳೆಸಿದೆ. ಆದರೂ ಒಂದು ನೀನಾಕೆಗೆ ಗುರುವಾದ ಕಾರಣ ನೀನೇ ಹೇಳಿದ ಪ್ರಕಾರವಾಗಿ ಶಿಷ್ಯೆಯಾದಂತಹ ಅವಳು ನಿನಗೆ ಮಗಳು ಎಂಬುದೇ ಸತ್ಯ. ಸರಿ. ಹಾಗಿದ್ದರೆ ನಿನ್ನ ಇಚ್ಛೆಯಂತೆ ನಿನ್ನ ಕುಮಾರನಾದಂತಹ ಈ ಅಭಿಮನ್ಯುವಿಗೆ ಅವಳನ್ನು ಕೊಡುವುದು ಎಂಬುದಾಗಿ ಎಲ್ಲರೂ ತೀರ್ಮಾನಿಸಿದ ಹಾಗಾಗಿ ಮದುವೆ ಆಗುವ ಪ್ರಾಯ. ಹಾಗಾಗಿಯೇ ಕರೆದುಕೊಂಡು ಬಂದಿದ್ದೇನೆ. ಶೀಘ್ರವಾಗಿ ಕರೆದುಕೊಂಡು ಬಂದಿದ್ದಾಳೆ. ಬಾಬಾ ನಿನಗೆ ಮದುವೆ ದೇವರ ನಿಂತು ಮದುವೆ ಮಾಡಬೇಕು. ಇಷ್ಟು ಬೇಕಾ? ಹುಡುಗಿಯ ಕೈಯಲ್ಲಿ ಕೊಡು ಹಾರವನ್ನು. ಇದೆಂತಗಪ್ಪ? ಮದುವೆ ಬರಲಿ ನಿನಗೆ. ಶುಭವಾಗಲಿ ಮಗನೇ. ಅಪ್ಪಯ್ಯ ಹಾರವನ್ನು ಕೊಡಬೇಕಂತ ಕರ್ತವ್ಯ. ಪಾರ್ಥ, ಸ್ವಾಮಿ, ಅಭಿಮನ್ಯುವಿನ ವಿವಾಹ ಬಹಳಷ್ಟು ಸಂಭ್ರಮದಿಂದ ನಡೆದು ಹೋಯಿತು. ಸರಿ. ಇಂದು ಮುಂದಿನ ಕಾರ್ಯದ ಕುರಿತಾಗಿ ನಾವು ಆಲೋಚಿಸಬೇಕಾಗುತ್ತದೆ. ಈ ಮೊದಲು ಯಾವ ರೀತಿಯ ದಾಹ ಇತ್ತು ಅದೇ ರೀತಿಯಾಗಿ ಅರಣ್ಯ ಅಜ್ಞಾತವಾಸಗಳನ್ನು ನೀವು ಪೂರೈಸಿದ್ದೀರಿ. ಹಾಗೆಂದು ಮರಳಿ ಪುರವನ್ನು ಸೇರಬೇಕಿದ್ದರೆ ಕೌರವನ ಮನಸ್ಸು ಹೇಗಿದೆ ಎನ್ನುವುದನ್ನು ತಿಳಿಯುವುದು ಸ್ಪಷ್ಟ. ಅಲ್ಲಿಯವರೆಗೆ ನಿಮಗೆ ಉಳಿದುಕೊಳ್ಳುವುದಕ್ಕೆ ಸ್ಥಳಾವಕಾಶ ಬೇಕಲ್ಲ. ಇದಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ ದೇವರೇ. ಇವರಿಗೆ ವ್ಯವಸ್ಥೆ ಎಲ್ಲ ನಾನು ಮಾಡಿಬಿಡ್ತೇನೆ. ಸಂತೋಷ. ಅಲ್ಲಿಯವರೆಗೆ ಇವರು ಉಪಪ್ಲಾವ್ಯದಲ್ಲಿರಲಿ. ರಾಜ್ಯವನ್ನು ಮರಳಿ ಪಡೆಯುವ ಬಗ್ಗೆ ನೀನು ಇದ್ದಿ, ಮೇಲಾಗಿ ದೃಪದನೂ ಇದ್ದಾನೆ. ಎಲ್ಲರೂ ಕೂಡ ಜೊತೆಗೆ ಸೇರಿ ಆ ಕುರಿತಾಗಿ ಆಲೋಚನೆ. ಆದಿತ್ಯ ದೇವರೇ